Hi students, welcome back to Deeksha Vedantu Kannada channel. I am your master teacher Suhas. How are you all? I hope all are safe and good. Come on, what is the today's topic? Today we discuss one day in one chapter, right? What is the chapter name? Chemical reaction and equation. Correct alva? ಇವತ್ತು ಯಾವ ಸೀರೀಸ್ ನಡೀತಿದೆ ಒನ್ ಡೇ ಒನ್ ಚಾಪ್ಟರ್ ಸೀರೀಸ್. ಇವತ್ತು ಯಾವುದು ಪರ್ಟಿಕ್ಯುಲರ್ಲಿ ನಾವು ಯಾವ ಟಾಪಿಕ್ ಡಿಸ್ಕಷನ್ ಮಾಡೋಣ? ಅಬ್ಸಲ್ಯೂಟ್ಲಿ ಹೇಳಿದೀನಲ್ವಾ, ಯಾವುದು? ಕೆಮಿಕಲ್ ರಿಯಾಕ್ಷನ್ ಅಂಡ್ ಈಕ್ವೇಷನ್. ಆಲ್ ಆರ್ ಯು ಎಕ್ಸೈಟೆಡ್ ಸ್ಟೂಡೆಂಟ್ಸ್? Come on, 1 second students. Sorry, how was the sound? Sound is clear students? Sound clear agilla please chat section alli tilisi. Come on, all are you excited? Come on, let us move on to the today's topic. Before moving on to the topic, anyone forgot to subscribe the channel? Please don't forget to subscribe, like and share our channel. Correct alva? ಯಾರಾದರೂ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಶೇರ್ ಮತ್ತೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಸ್ಟೂಡೆಂಟ್ಸ್. ಕಮ್ ಆನ್. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ನ್ಯೂಸ್ ಏನು? ಟೆಲಿಗ್ರಾಮ್ ಚಾನಲ್. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಜಾಯಿನ್ ದ ಟೆಲಿಗ್ರಾಮ್ ಚಾನಲ್ ಲಿಂಕ್ is there in description. Okay students, and another very exciting and important news. What? MVSAT Mega Vedantu Scholarship Admission Test. Mega Vedantu Scholarship Admission Test. Already 2 exams are over students. Another 2 exams are remaining. ಯಾವತ್ತು ನಡೆಯುತ್ತೆ? And 1 second. Sorry. Already 2 exams already over students, but another 2 exams are there. ಇನ್ನೂ 2 exams ಮುಗ್ದಿಲ್ಲ ಅಲ್ವಾ? ಯಾವತ್ತು ನಡೆಯುತ್ತೆ? 9th and 10th. ಎಲ್ಲೆಲ್ಲಿ? ಮೆನಿ ಆಫ್ಲೈನ್ ಕೋರ್ಸಸ್. ಎಲ್ಲೆಲ್ಲಿ? ನಮ್ಮ ಬೆಂಗಳೂರಲ್ಲಿ ಆಫ್ಲೈನ್ ಕೋರ್ಸ್ ಎಲ್ಲಿದೆ? ಅಬ್ಸಲ್ಯೂಟ್ಲಿ ಅದು ಎಲ್ಲಿದೆ ಹೇಳಿ? ನಮ್ಮ HSR ಲೇಔಟ್ ಅಲ್ಲಿ ಇದೆ, ನಮ್ಮ ಬೆಂಗಳೂರಲ್ಲಿ ನಡೀತಿದೆ. ಪ್ಲೀಸ್ ಈ ಅವಕಾಶನ, ದಿಸ್ ಆಪರ್ಚುನಿಟಿನ ಬಿಡಬೇಡಿ. ಪ್ಲೀಸ್ ಅಟೆಂಡ್. ಅದು ಇದರಿಂದ ಏನೇನು ಗೆಲ್ಬೋದು ಗೊತ್ತಾ? ದೇರ್ ಆರ್ 5 ಇಂಪಾರ್ಟೆಂಟ್ ಹೈಲೈಟ್ಸ್ ಆರ್ ದೇರ್. ಫಸ್ಟ್ ಒನ್ ಈಸ್ 5 ಡೈಲಿ ಫುಲ್ಲಿ ಸ್ಪೇಸ್ ರಿಸರ್ಚ್ ಪ್ರೋಗ್ರಾಮ್ ಗೆಲ್ಬೋದು. ಸೆಕೆಂಡ್ ಒನ್, ಗೆಟ್ ಅಶ್ಯೂರ್ಡ್ ಸ್ಕಾಲರ್ಶಿಪ್ ಅಪ್ ಟು 100% ಆನ್ ಆಫ್ಲೈನ್ ಅಂಡ್ ಆನ್ಲೈನ್ ಕೋರ್ಸಸ್. ಹಾಯ್ ಸರ್, ಹಾಯ್ ನೇಹಾ, ಹಾಯ್. Next, and win drones, smart devices and much more. And 3 months free subscription of the Vedantu Doubt app. 3 months free subscription of the Vedantu Doubt app and all India rank on performance report. And for every test taker, ella test taker gu avurde adantaha, for all test taker they have assured gift and gift box are there. Please don't forget to attend the MVSAT link is there in our channel description link, right? And please don't forget to apply the MVSAT. Okay, MVSAT ಬರೆಯೋದು ಮಾತ್ರ ಮರಿಬೇಡಿ. Let us discuss today which is the today's topic, chemical reaction and equation. Today's topic is chemical reaction and equation. Overall chapter na kevala one shot ಅಲ್ಲಿ ಇವತ್ತು ಕಂಪ್ಲೀಟ್ ಮಾಡೋಣ ಸ್ಟೂಡೆಂಟ್. All are you excited? Come on. Before going to the class, first ಯಾವ್ದು ಟಾಪಿಕ್ಸ್ ಇದೆ ಅಂತ ನೋಡೋಣ. ಯಾವ್ದಿದೆ? ಫಿಸಿಕಲ್ ಅಂಡ್ ಕೆಮಿಕಲ್ ಚೇಂಜಸ್ ಅಂದ್ರೆ ಏನು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್, ಕೆಮಿಕಲ್ ಈಕ್ವೇಷನ್, ಒಂದು ಕೆಮಿಕಲ್ ಈಕ್ವೇಷನ್ ಹೇಗೆ ಬ್ಯಾಲೆನ್ಸ್ ಮಾಡೋದು, ಮತ್ತೆ ಕಾಂಬಿನೇಷನ್ ರಿಯಾಕ್ಷನ್ ಅಂದ್ರೆ ಏನು, ಡಿಕಂಪೋಸಿಷನ್ ರಿಯಾಕ್ಷನ್ ಅಂದ್ರೆ ಏನು, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದ್ರೆ ಏನು, ಅದೇ ರೀತಿ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದ್ರೆ ಏನು, ರೆಡಾಕ್ಸ್ ರಿಯಾಕ್ಷನ್ ಅಂದ್ರೆ ಏನು, ಕೊರೋಷನ್ ಅಂದ್ರೆ ಏನು, ರ್ಯಾನ್ಸಿಡಿಟಿ ಅಂದ್ರೆ ಏನು. ಇಷ್ಟು ಮೇನ್ಲಿ ಕಂಪ್ಲೀಟ್ ಟಾಪಿಕ್ಸ್ ಇದೆ. ಓವರ್ ಆಲಿ ದಿಸ್ ಕಂಪ್ಲೀಟ್ ಚಾಪ್ಟರ್ ಕ್ಯಾರೀಸ್ 6 ಮಾರ್ಕ್ಸ್ ಫಾರ್ ಯುವರ್ ಎಕ್ಸಾಮ್. 6 ಮಾರ್ಕ್ಸ್ ಕಂಪಲ್ಸರಿ, 6 ಮಾರ್ಕ್ಸ್ ಬಂದೇ ಬರುತ್ತೆ. ಇದರಲ್ಲಿ ಪರ್ಟಿಕ್ಯುಲರ್ಲಿ MCQ ಮತ್ತೆ 3 ಮಾರ್ಕ್ಸ್ 5 ಮಾರ್ಕ್ಸ್ ಕ್ವಶನ್ಸ್ ಡಿವೈಡ್ ಆಗಿರುತ್ತೆ ಸ್ಟೂಡೆಂಟ್ಸ್. ಮತ್ತೆ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ ಅಂತ ಪರ್ಟಿಕ್ಯುಲರ್ಲಿ ತಿಳ್ಕೊಳ್ಳೋಣ. ಓಕೆನಾ? ಕಮ್ ಆನ್. ಫಸ್ಟ್ ಮೂವಿಂಗ್ ಟು ದ ಫಿಸಿಕಲ್ ಅಂಡ್ ಕೆಮಿಕಲ್ ಚೇಂಜಸ್ ಅಂಡ್ ಕೆಮಿಕಲ್ ರಿಯಾಕ್ಷನ್. ವಾಟ್ ಇಸ್ ಫಿಸಿಕಲ್ ಚೇಂಜ್? ವಾಟ್ ಇಸ್ ಕೆಮಿಕಲ್ ಚೇಂಜ್? ಎನಿ ಐಡಿಯಾ ಸ್ಟೂಡೆಂಟ್ಸ್? ಪ್ಲೀಸ್ ಚಾಟ್ ಇನ್ ಕಮೆಂಟ್ ಸೆಕ್ಷನ್, ಚಾಟ್ ಸೆಕ್ಷನ್. ಕಮ್ ಆನ್, ಚಾಟ್ ಸೆಕ್ಷನ್ ಅಲ್ಲಿ ಹೇಳಿ ಯಾವ್ದಾದ್ರು ಐಡಿಯಾ ಇದೆಯಾ? ಫಿಸಿಕಲ್ ಚೇಂಜಸ್ ಅಂದ್ರೆ ಏನು, ಕೆಮಿಕಲ್ ಚೇಂಜಸ್ ಅಂದ್ರೆ ಏನು? ಕಮ್ ಆನ್ ಹೇಳಿ. ವಾಟ್ ಈಸ್ ಅಬೌಟ್ ಫಿಸಿಕಲ್ ಚೇಂಜ್? ಏನ್ ಡಿಫ್ರೆನ್ಸಿಯೇಷನ್? ಫಿಸಿಕಲ್ ಚೇಂಜಸ್ಗೆ ಏನ್ ಡಿಫ್ರೆನ್ಸಿಯೇಷನ್ ಆಗುತ್ತೆ? ಅದೇ ರೀತಿ ಸಿಮಿಲರ್ಲಿ ಕೆಮಿಕಲ್ ಚೇಂಜಸ್ಗೆ ಏನ್ ಡಿಫ್ರೆನ್ಸಿಯೇಷನ್ ಆಗುತ್ತೆ? ಪ್ಲೀಸ್ ಹೇಳಿ. ಕಮ್ ಆನ್. It is very simple, student. 1 second, where is that? Yes.
ಸಾರಿ, ಆ ಪೇಪರ್ ಮಿಸ್ ಆಗಿದೆ. ಏನು ಗೊತ್ತಾ, ಫಿಸಿಕಲ್ ಚೇಂಜಸ್, ಕೆಮಿಕಲ್ ಚೇಂಜಸ್, ಇಟ್ ಈಸ್ ವೆರಿ ಸಿಂಪಲ್. ನೋಡಿ, ದಿಸ್ ಈಸ್ ಆನ್ ಒನ್ ಪಾರ್ಟಿಕಲ್, ದಿಸ್ ಈಸ್ ಆನ್ ಒನ್ ಪಾರ್ಟಿಕಲ್. ಇಫ್ ವಿ ಈ ರೀತಿ ಹೇಳಿದ್ರೆ ದಿಸ್ ಈಸ್ ಫಿಸಿಕಲ್ ಚೇಂಜ್. ಫಿಸಿಕಲ್ ಚೇಂಜ್ ಅಲ್ಲಿ ಏನಾಯ್ತು, ಶೇಪ್ ಮಾತ್ರ ಚೇಂಜ್ ಆಯಿತು. ಯಾವುದೇ ರೀತಿಯ ನ್ಯೂ ಪ್ರಾಡಕ್ಟ್ ಇಸ್ ನಾಟ್ ಫಾರ್ಮ್, ಯಾವುದೇ ರೀತಿಯ ನ್ಯೂ ಪ್ರಾಡಕ್ಟ್ ಫಾರ್ಮ್ ಆಗಿಲ್ಲ. ಬಟ್ ಇದೇ ಪೇಪರ್ನ ನಾವು ಫೈರ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ, ಇಟ್ ಪ್ರೊಡ್ಯೂಸ್ ಸೂಟಿ ಫ್ಲೇಮ್ ಬರುತ್ತೆ. ಮತ್ತೆ ಇದರಿಂದ ನಮಗೆ ನ್ಯೂ ಪ್ರಾಡಕ್ಟ್ ಫಾರ್ಮೇಶನ್ ಆಗುತ್ತೆ. ದಿಸ್ ಈಸ್ ಕೆಮಿಕಲ್ ಚೇಂಜಸ್. ದಿಸ್ ಈಸ್ ಡಿಫರೆನ್ಸ್ ಬಿಟ್ವೀನ್ ಫಿಸಿಕಲ್ ಅಂಡ್ ಕೆಮಿಕಲ್ ಚೇಂಜಸ್. ಕಮ್ ಆನ್, ಲೆಟ್ ಅಸ್ ಡಿಸ್ಕಸ್ ಫಿಸಿಕಲ್ ಚೇಂಜಸ್ ಅಂದ್ರೆ ಏನು, ಕೆಮಿಕಲ್ ಚೇಂಜಸ್ ಅಂದ್ರೆ ಏನು, ಕೆಮಿಕಲ್ ರಿಯಾಕ್ಷನ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಓಕೆ, ಕಮ್ ಆನ್. ಅದಕ್ಕೆ ಹೋಗೋಕೆ ಮುಂಚೆ ಒನ್ ಕ್ವಶನ್ ಇಸ್ ದೇರ್. ವಾಟ್ ಈಸ್ ದಟ್ ಕ್ವಶನ್? ಇಫ್ ವಿ ಕೀಪ್ ice outside the freezer, it start melting. What type of change is it? ಕರೆಕ್ಟ್ ಅಲ್ವಾ? ಐಸ್ ಕ್ಯೂಬ್ ನಾವು ಫ್ರಿಜ್ ಇಂದ ಇಟ್ಟು ನಾವು ಆಚೆ ಇಟ್ರೆ ಅದು ಮೆಲ್ಟ್ ಆಗುತ್ತೆ. ಹಾಗಾದ್ರೆ ಇದು ಯಾವ ಚೇಂಜು, ಫಿಸಿಕಲ್ ಕೆಮಿಕಲ್? ಕಮಾನ್, ಚಾರ್ಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಬೇಗ. ವಿಚ್ ಚೇಂಜ್ ಇಸ್ ದಟ್? ಯಾವ ಚೇಂಜ್ ಆಗುತ್ತೆ ಇದರಲ್ಲಿ? ಐಸ್ ಮೆಲ್ಟ್ ಆಗೋದು ಯಾವ್ದಂತ ಕರಿತೀವಿ? ಹಿತಾ ಧನಂಜಯ, ಹಾಯ್ ಹಿತಾ, ಹಾಯ್. Physical, it's absolutely right answer, Neha. We called as this physical change. Physical change ಏನಪ್ಪಾ ಅಂದ್ರೆ, physical change ಅಂದ್ರೆ very simple, very simple. In physical change there is no new product is formed. ನ್ಯೂ ಪ್ರಾಡಕ್ಟು ಬರಲ್ಲ. ಫಾರ್ ಎಕ್ಸಾಂಪಲ್ ಪೇಪರ್ ಶೀಟ್ ತೋರಿಸಿದ್ನಲ್ವಾ, ನ್ಯೂ ಪ್ರಾಡಕ್ಟ್ ಬರಲ್ಲ. ಬಟ್ ಅದೇ ಕಂಪೇರಿಟಿವ್ಲಿ ಕೆಮಿಕಲ್ ಚೇಂಜಸ್ ಆಯ್ತು ಅಂದ್ರೆ they got new product. ಅಲ್ಲಿ ಒಂದು ನ್ಯೂ ಪ್ರಾಡಕ್ಟ್ ಫಾರ್ಮೇಶನ್ ಆಗುತ್ತೆ. the formation of new product takes place in chemical changes. ಕರೆಕ್ಟ್ ಅಲ್ವಾ? ಮತ್ತೆ let us move for the physical and chemical changes and chemical reactions ಅಂದ್ರೆ ಏನು. ಅದ್ರೊಳಗೆ ಯಾವ್ದು ಟರ್ಮ್ ಬರುತ್ತೆ. ಈಗ ನೋಡಿದಿರಲ್ವಾ, ಈ ರೀತಿ ಈ ಪ್ಲಸ್ ಅಂದ್ರೆ ಏನು, ಮತ್ತೆ ಯಾವ್ಯಾವ ಬೈ ಪ್ರಾಡಕ್ಟ್ ರಿಯಾಕ್ಟೆಂಟ್ ಎಲ್ಲಿ ಬರಿಬೇಕು, ಬೈ ಪ್ರಾಡಕ್ಟ್ ಎಲ್ಲಿ ಬರಿಬೇಕು ಅಂತ ತಿಳ್ಕೊಳ್ಳೋಣ. ಓಕೆನಾ? ಕಮ್ ಆನ್, ಫಸ್ಟ್ ಸಿ ಸಮ್, ಲೆಟ್ ಅಸ್ ಟೇಕ್ look at the following changes takes place and us. ಇದರಲ್ಲಿ 3 ಎಕ್ಸಾಂಪಲ್ಸ್ ಇದೆ. ಇನ್ ಫಸ್ಟ್ ಸ್ಟೇಟ್ ಆಫ್ ವಾಟರ್ ಚೇಂಜ್. ಇಲ್ಲಿ ಏನಾಯ್ತಿದೆ, ಬಾಯ್ಲಿಂಗ್ ಆಫ್ ವಾಟರ್. ವಾಟ್ ಹ್ಯಾಪನ್? ನಾವು ಯಾವುದೇ ಒಂದು ವಾಟರ್ನ ಬಾಯ್ಲ್ ಮಾಡಿದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್? ಕಮ್ ಆನ್ ಹೇಳಿ, ತಿಳಿಸಿ ಏನಾಗುತ್ತೆ? ಇಟ್ ಚೇಂಜಸ್ ಇಟ್ಸ್ ಸ್ಟೇಟ್. ಕರೆಕ್ಟ್ ಅಲ್ವಾ? ಏನಾಗುತ್ತೆ? ಇಟ್ ಚೇಂಜಸ್ ಇಟ್ಸ್ ವೇಪರೈಸೇಷನ್. ವಾಟ್ ಹ್ಯಾಪನ್ ಹಿಯರ್? ವಾಟ್ ಹ್ಯಾಪನ್? ಏನಾಗುತ್ತೆ? ಸಾಲಿಡ್ ಅಲ್ಲ, ಲಿಕ್ವಿಡ್ ಇಂದ ಗೇಷಿಯಸ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಇನ್ ಫಸ್ಟ್ ಎಕ್ಸಾಂಪಲ್ ವಾಟ್ ಹ್ಯಾಪನ್, ಲಿಕ್ವಿಡ್ ಈಸ್ ಕನ್ವರ್ಟೆಡ್ ಇಂಟು ಗೇಷಿಯಸ್. ಅಂಡ್ ಸೆಕೆಂಡ್ ಇಲ್ಲಿದೆ ನೋಡಿ, ಕಟ್ಟಿಂಗ್ ಆಫ್ ಫುಡ್. ವಾಟ್ ಹ್ಯಾಪನ್ಸ್ ಇನ್ ಕಟ್ಟಿಂಗ್ ಆಫ್ ಫುಡ್? ಇಲ್ಲಿ ಯಾವುದಾದ್ರೂ ನ್ಯೂ ಪ್ರಾಡಕ್ಟ್ ಫಾರ್ಮೇಶನ್ ಆಗ್ತಿದೆಯಾ? ಎನಿ ನ್ಯೂ ಪ್ರಾಡಕ್ಟ್ಸ್ ಆರ್ ಫಾರ್ಮ್ ಇನ್ ದಿಸ್ ಎಕ್ಸಾಂಪಲ್? ನೋ, ಅಬ್ಸಲ್ಯೂಟ್ಲಿ ನೋ. ಕರೆಕ್ಟ್ ಅಲ್ವಾ? ದೇರ್ ಇಸ್ ನೋ ನ್ಯೂ ಪ್ರಾಡಕ್ಟ್ ಇಸ್ ಫಾರ್ಮ್. ಇಲ್ಲಿ ಸೆಕೆಂಡ್ ಅಲ್ಲಿ ಏನು ಸ್ಟೂಡೆಂಟ್ಸ್? ದೇರ್ ಇಸ್ ನೋ ನ್ಯೂ ಪ್ರಾಡಕ್ಟ್ ಇಸ್ ಫಾರ್ಮ್. ಕರೆಕ್ಟ್ ಅಲ್ವಾ? ದಟ್ ಮೀನ್ಸ್ ಇಲ್ಲಿದೆ ನೋಡಿ, the type of change where no new substance are formed are called physical changes. Exam ಅಲ್ಲಿ ಯಾವ ರೀತಿ ಕೇಳ್ತಾರೆ ಅಂದ್ರೆ, they gave 3 to 4 options. Okay, they gave 3 to 4 options. In these following examples, where the physical changes occurs or where the chemical changes occurs ಅಂತ MCQ ಡೆಫಿನೆಟ್ಲಿ ಕೇಳ್ತಾರೆ ಸ್ಟೂಡೆಂಟ್ಸ್. ಇಂಪಾರ್ಟೆಂಟ್. ಅರ್ಥ ಆಯ್ತಾ? ವಾಟ್ ಈಸ್ ಫಿಸಿಕಲ್ ಅಂಡ್ ವಾಟ್ ಈಸ್ ಕೆಮಿಕಲ್? ಅರ್ಥ ಆಯ್ತಾ? ಹ್ಯಾವ್ ಎನಿ ಡೌಟ್ಸ್ about physical changes? Physical changes is nothing but there is no new compound or new substance or formed in the reaction. ಒಂದು ಕಾಂಪೋನೆಂಟು ಇನ್ನೊಂದು ಕಾಂಪೋನೆಂಟ್ ಆಗಿ ಆಗ್ತಿದೆ, ಒಂದು ಕಾಂಪೋನೆಂಟ್ ಯಾವುದೋ ಒಂದು ರಿಯಾಕ್ಷನ್ ಅಂಡರ್ ಹೋಗ್ತಿದೆ, ಇಟ್ ಅಂಡರ್ ಗೋ ರಿಯಾಕ್ಷನ್, ಬಟ್ ದೇರ್ ಇಸ್ ನೋ ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್. ದಿಟ್ ಈಸ್ ಕಾಲ್ಡ್ ಆಸ್ ಅನ್ ಫಿಸಿಕಲ್ ಚೇಂಜಸ್. ಅರ್ಥ ಆಯ್ತಾ? ಫಿಸಿಕಲ್ ಚೇಂಜಸ್ ಮೇಲೆ ಏನಾದರೂ ಡೌಟ್ ಇದೆಯಾ? ಕಮಾನ್ ಹೇಳಿ, ಡೌಟ್ ಇದೆಯಾ? ಚಾರ್ಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೇಹಾ, ಯು ಹ್ಯಾವ್ ಎನಿ ಡೌಟ್? ಪ್ಲೀಸ್ ಆಸ್ಕ್ ಇನ್ ಚಾರ್ಟ್ ಸೆಕ್ಷನ್. ಓಕೆ, ನೆಕ್ಸ್ಟ್ let us see some more examples. In first example, what happened? Iron get rusted after monsoon rain. Monsoon rain ಆದ್ಮೇಲೆ ಐರನ್ ಗೇಟು ರಸ್ಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಮಳೆ ನಿಂತು ಹೋದ್ಮೇಲೆ ಆಫ್ಟರ್ 2 to 3 months, ಆಫ್ಟರ್ ರೈನಿ ಸೀಸನ್ 2 to 3 months ಆದ್ಮೇಲೆ ಏನಾಗುತ್ತೆ? ದ ಕಲರ್ ಆಫ್ ಗೇಟ್ ಇಸ್ ಚೇಂಜಸ್. ಕರೆಕ್ಟ್ ಅಲ್ವಾ?
the color of gate is changes. ಇದನ್ನ ಯಾವ ಎಕ್ಸಾಂಪಲ್ ಕೊಡಬಹುದು? And in the time of summer days ಅಲ್ಲಿ milk gets spoiled. milk ಏನಾಗುತ್ತೆ? ಸ್ಪಾಯಿಲ್ ಆಗುತ್ತೆ. ಇದನ್ನ ಯಾವ ಎಕ್ಸಾಂಪಲ್ ಅಂತ ಕೊಡಬಹುದು ಸ್ಟೂಡೆಂಟ್ಸ್? ಇಟ್ ಇಸ್ ವೆರಿ ಸಿಂಪಲ್. ಹೇಳಿ ಯಾವ ಎಕ್ಸಾಂಪಲ್ ಅಂತ ತಗೋಬಹುದು? when what is chemical changes is nothing but in any compound undergo reaction, the new substance are formed. It is called as an chemical changes. What? The new substance are formed in a reaction. These type reactions are called chemical changes. ಅರ್ಥ ಆಯ್ತಾ? ಫಿಸಿಕಲ್ಗೂ ಕೆಮಿಕಲ್ಗೂ. ಫಿಸಿಕಲ್ ಅಂದ್ರೆ ಸ್ಟೂಡೆಂಟ್ಸ್ ವೆರಿ ಸಿಂಪಲ್. ಫಿಸಿಕಲ್ ಅಲ್ಲಿ ಯಾವುದೇ ರೀತಿಯ ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್ ಆಗಲ್ಲ. ಅದೇ ರೀತಿ ಕೆಮಿಕಲ್ ರಿಯಾಕ್ಷನ್ ಅಂದ್ರೆ ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ರಸ್ಟಿಂಗ್ ಆಫ್ ಅನ್ ಐರನ್ ಗೇಟ್ ಅಂಡ್ ಸ್ಪಾಯ್ಲಿಂಗ್ ಆಫ್ ಅನ್ ಮಿಲ್ಕ್ ಇನ್ ಸಮ್ಮರ್ ಸೀಸನ್. ಕರೆಕ್ಟ್ ಅಲ್ವಾ? ದೀಸ್ ಆರ್ ದಿ ಎಕ್ಸಾಂಪಲ್ ಫಾರ್ ಕೆಮಿಕಲ್ ಚೇಂಜಸ್. ಫಾರ್ ಫಿಸಿಕಲ್ ಚೇಂಜಸ್ ಯಾವ್ದು ಎಕ್ಸಾಂಪಲ್? ಯಾವ್ದು? ಕಟ್ಟಿಂಗ್ ಆಫ್ ಎನ್ ವುಡ್. ಕರೆಕ್ಟ್ ಅಲ್ವಾ? ಕಟ್ಟಿಂಗ್ ಆಫ್ ಎನ್ ವುಡ್, ಯಾವ್ದಾದ್ರು ಒಂದು ಮರನ ಕುಯ್ಯೋದು. ಕರೆಕ್ಟ್ ಅಲ್ವಾ? ಮತ್ತೆ ಪೇಪರ್ನ ಅರಿಯೋದು. ದೀಸ್ ಆರ್ ದಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ಫಿಸಿಕಲ್ ಚೇಂಜಸ್ ಅಂಡ್ ಕೆಮಿಕಲ್ ಚೇಂಜಸ್. ಅರ್ಥ ಆಯ್ತಾ? ಅಂಡ್ ಲೆಟ್ ಅಸ್ ಸಿ ಸಮ್ ಮೋರ್ ಎಕ್ಸಾಂಪಲ್. ಇದರಿಂದ ಕನ್ಕ್ಲೂಷನ್ ಏನ್ ಮಾಡ್ಬೋದು? whenever a chemical changes occur, that mean a chemical reaction has takes place and new substance are formed. ಏನಪ್ಪಾ ಅಂದ್ರೆ ಯಾವ ಸಮಯದಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಸ್ಟೂಡೆಂಟ್ಸ್ ಏನಾಗುತ್ತೆ? ಕೆಮಿಕಲ್ ರಿಯಾಕ್ಷನ್ ಅಕ್ಕರ್ ಆಗುತ್ತೆ. ಯಾವುದೇ ಒಂದು ಕಾಂಪೌಂಡ್ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಅಂಡ್ ದೇ ಫಾರ್ಮ್ಸ್ ಎ ನ್ಯೂ ಸಬ್ಸ್ಟೆನ್ಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ರಸ್ಟ್. ನೀವು ರಸ್ಟ್ ನೋಡಿದಿರಲ್ವಾ? ನೀವು ಅದನ್ನ ಹೋಗಿ ರಸ್ಟ್ ನ ಮುಟ್ಟಿದ್ರೆ ಏನಂತ ಗೊತ್ತಾಗುತ್ತೆ ಸ್ಟೂಡೆಂಟ್ಸ್? ಅದನ್ನ ಈಗ ಮಾಡದೆ ಇಟ್ಕೆ ಅದು ಪುಡಿ ಬರುತ್ತೆ. ಕರೆಕ್ಟ್ ಅಲ್ವಾ ಸ್ಟೂಡೆಂಟ್ಸ್? ಪುಡಿ ಬರುತ್ತೆ. ಅದರಿಂದ ನಾವು ಏನಂತ ಹೇಳ್ಬೋದು? ದೇರ್ ಇಸ್ ಎ ನ್ಯೂ ಸಬ್ಸ್ಟೆನ್ಸ್ ಆರ್ ಫಾರ್ಮ್ ಬೈ ರಸ್ಟಿಂಗ್ ಅಂಡ್ ಐರನ್ ಗೇಟ್ ರಸ್ಟ್ ಆಗಿರೋದ್ರಿಂದ ನ್ಯೂ ಸಬ್ಸ್ಟೆನ್ಸ್ ಫಾರ್ಮೇಶನ್ ಆಗ್ತಿದೆ. ಹೆನ್ಸ್ it chemically changes. The chemical reaction takes place as taken place ಅಂತ ಹೇಳ್ಬೋದು. ಓಕೆನಾ? This about physical changes and chemical reaction. Chemical changes ಮತ್ತೆ chemical reaction. Next, what is chemical reaction? A chemical reaction is a process in which some substance undergo bond breaking and are transformed into a new substance by formation of new bonds. It is very simple. Chemical reaction ಅಂದ್ರೆ ಏನಪ್ಪಾ ಅಂದ್ರೆ, for example, consider any one particle. This is one particle. First, what happened? This chemical bond between these two particles AB. Let us consider AB. The chemical bond between these particles, it is broken. And this one particle is form a bond with another particle to form a chemical reaction. This is called as an chemical reaction. ಇದನ್ನೇ ನಾವು chemical changes ಅಥವಾ chemical reaction ಅಂತ ಕರಿತೀವಿ. Chemical changes or chemical reaction is nothing but the bond between the substance in a molecule, it is broken and forming a new bond with another molecule and they form a new substance. This is called chemical reaction. Sorry students, one second. Hello sir. Yeah sir. Hello. Okay. Sir, I call you later. I have an other meeting with Sorry students, this about chemical reactions. Okay, understood? Any doubts? Please, any doubts? ಯಾವುದೇ ರೀತಿಯ ಡೌಟ್ ಬಂದ್ರೆ ಚಾರ್ಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸ್ಟೂಡೆಂಟ್ಸ್. ಓಕೆನಾ? And in chemical reaction, what happened? The substance taking part in a chemical reactions, they are called as an reactant. ಯಾವ ಕೆಮಿಕಲ್ ರಿಯಾಕ್ಟೆಂಟ್ಸು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ನೋಡಿ, ಇದನ್ನ ರಿಯಾಕ್ಟೆಂಟ್ಸ್ ಅಂತ ಕರಿತೀವಿ. ಯಾವ ಸಬ್ಸ್ಟೆನ್ಸ್ ಅಂಡರ್ಗೋ ಕೆಮಿಕಲ್ ರಿಯಾಕ್ಟೆಂಟ್ ಅಲ್ವಾ? ಯಾವ ಸಬ್ಸ್ಟೆನ್ಸು ಕೆಮಿಕಲ್ ರಿಯಾಕ್ಷನ್ ಆಗುತ್ತಲ್ಲ ಆ ಸಬ್ಸ್ಟೆನ್ಸ್ ನಾವು ರಿಯಾಕ್ಟೆಂಟ್ಸ್ ಅಂತ ಕರಿತೀವಿ. ದೀಸ್ ಆರ್ ಕಾಲ್ಡ್ ಆಸ್ ಅನ್ ರಿಯಾಕ್ಟೆಂಟ್ಸ್ ಅಂಡ್ these are called as an product. Whereas the substance formed as a result of a chemical reaction by formation of a new bonds. ಈ ಯಾವುದೋ ಈಗ ಒಂದು ಸಬ್ಸ್ಟೆನ್ಸ್ ಕೆಮಿಕಲ್ ರಿಯಾಕ್ಷನ್ ಅಂದ್ರೆ ಅಟ್ ಎ ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್ ಅದ್ರ ಬಾಂಡು ಬ್ರೇಕ್ ಆಗುತ್ತೆ, ಮತ್ತೆ ಅದೇ ಬಾಂಡು ಇನ್ನೊಂದು ಸಬ್ಸ್ಟೆನ್ಸ್ ಜೊತೆ ಫಾರ್ಮೇಶನ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಇದನ್ನೇ
ಕೆಮಿಕಲ್ ರಿಯಾಕ್ಷನ್ ಅಂತ ಕರಿತೀವಿ. ಈ ಲೆಫ್ಟ್ ಸೈಡ್ ಇರೋದನ್ನ ರಿಯಾಕ್ಟೆಂಟ್ಸ್ ಅಂತ ಕರಿತೀವಿ. ರಿಯಾಕ್ಟೆಂಟ್ಸ್ ಇಸ್ ನಥಿಂಗ್ ಬಟ್ ಯಾವ ಪರ್ಟಿಕ್ಯುಲರ್ ಸಬ್ಸ್ಟೆನ್ಸು ಬಾಂಡ್ ಬ್ರೇಕಿಂಗ್ ಅಲ್ಲಿ ಟೇಕ್ಸ್ ಪ್ಲೇಸ್ ಆಗ್ತಿರುತ್ತೆ, ರಿಯಾಕ್ಷನ್ ಅಂಡರ್ ಗೋ ಆಗ್ತಿರುತ್ತೆ ನೋಡಿ. ಫಾರ್ ಎಕ್ಸಾಂಪಲ್ ಈಗ NaCl ಅಂಡರ್ ಗೋ ರಿಯಾಕ್ಷನ್ ವಿತ್ ವಾಟರ್ ಅಂತ ತಿಳ್ಕೊಳ್ಳಿ. ಸುಮ್ಮನೆ ಎಕ್ಸಾಂಪಲ್, ಇಲ್ಲಿ ಏನೋ ಒಂದು ಪ್ರಾಡಕ್ಟ್ AB ಬಂತು ಪ್ರಾಡಕ್ಟ್. ಓಕೆ, ದೀಸ್ ಆರ್ reactants and these are products. Reactants को products को इधे व्यत्यास students. This is simple topic, you know, this is a simple topic. And let us look some more examples. Okay na, इधे रीति इरो example नोडना. First one, fermentation of grape. Second one, cooking food and digestion of food and burning of coal. These are all representing chemical changes. For example, in digestion of food, the new product is formed. Similarly, what is the product? Glucose. Glucose is formed, right? And in fragmentation of grapes, we got an grapes juice. Correct alva? Fragmentation of grapes inda ನಾವು juice forward ಇದೇನ್ ಮಾಡಬಹುದು, formation ಮಾಡಬಹುದು. ಅದೇ ರೀತಿ from cooking of food, ಗೊತ್ತಲ್ವಾ, ಅಡಿಗೆ ಮಾಡೋದ್ರಿಂದ ನಾವು ಏನು ಮಾಡ್ತೀವಿ, ಊಟನ ತಯಾರಿಸ್ತೀವಿ. ಅದೇ ರೀತಿ burning of coal. What happens in burning of coal? Carbon dioxide is formed. What happens when coal burn adaga, the carbon dioxide is formed. These are the examples for chemical reactions. Okay students, understood? There is one simple question is there, one interactivity pod is questions is there. Come on, nodana bani ಏನು ಅಂತ. Which change do you observe when the coal is burned? Option A, physical change. Option B, chemical change. Come on, answer in chat section. Bega answer ಮಾಡಿ, chat section ಅಲ್ಲಿ answer ಮಾಡಿ ಬೇಗ students. What is the answer? Come on, ಏನು ಆನ್ಸರು ಹೇಳಿ? Absolutely chemical change. What happened when the coal is burned? The new substance is formed. ಯಾವುದು? CO2 gas is formed. This is a new substance. What happened? The coal contains carbon. Correct alವಾ? ಕೋಲಲ್ಲಿ ಏನಿರುತ್ತೆ? ಕಾರ್ಬನ್ ಇರುತ್ತೆ. In burning process, these carbon reacted with oxygen and they converted into carbon dioxide. This is a best example for chemical changes. For physical changes, cutting a wood. ಪಕ್ಕಾ ಕೇಳ್ತಾರೆ ಕ್ವಶನ್. ಏನಂತ ಕೇಳ್ತಾರೆ ಗೊತ್ತಾ? In the below examples, which example takes place physical change or which example takes place chemical changes ಅಂತ ಕೇಳ್ತಾರೆ. ಯಾವುದರಲ್ಲಿ physical changes ಆಗಿದೆ, ಯಾವುದರಲ್ಲಿ chemical changes ಆಗಿದ್ರೆ represent ಮಾಡಿ ಅಂತ ಕೇಳ್ತಾರೆ ಸ್ಟೂಡೆಂಟ್ಸ್. ಓಕೆನಾ? ಕಮ್ ಆನ್, ಹಾಗಾದ್ರೆ ಎಕ್ಸಾಮ್ ಅಲ್ಲಿ ಯಾವ ರೀತಿ ಕ್ವಶನ್ ಕೇಳಿದಾರೆ ನೋಡೋಣ. ಕಮ್ ಆನ್, what is the question? Why is burning of candle considered as a physical as well as a chemical change? We know what is physical, what is chemical. Physical ಅಂದ್ರೆ ಏನು? ಅದ್ರದ್ದು ಶೇಪು ಚೇಂಜ್ ಆಗುತ್ತೆ, ಬಟ್ ಯಾವುದೇ ಒಂದು ನ್ಯೂ ಪ್ರಾಡಕ್ಟ್ ಫಾರ್ಮೇಷನ್ ಆಗಲ್ಲ. ಬಟ್ ಅದೇ ರೀತಿ ಕೆಮಿಕಲ್ ಚೇಂಜಸ್ ಅಂದ್ರೆ ನ್ಯೂ ಪ್ರಾಡಕ್ಟ್ ಇಸ್ ಫಾರ್ಮ್. ಏನಾಗುತ್ತೆ? ದೇರ್ ಇಸ್ ಎ ನ್ಯೂ ಪ್ರಾಡಕ್ಟ್ ಇಸ್ ಫಾರ್ಮ್. ಕರೆಕ್ಟ್ ಅಲ್ವಾ? ಫಿಸಿಕಲ್ ಚೇಂಜ್ ಅಲ್ಲಿ ಯಾವುದೇ ರೀತಿಯ ನ್ಯೂ ಪ್ರಾಡಕ್ಟ್ ಫಾರ್ಮೇಷನ್ ಆಗಲ್ಲ, ಬಟ್ ಇನ್ ಪರ್ಟಿಕ್ಯುಲರ್ಲಿ ಕೆಮಿಕಲ್ ಚೇಂಜಸ್ ಇಸ್ ನಥಿಂಗ್ ಬಟ್ ನ್ಯೂ ಪ್ರಾಡಕ್ಟೇ ಫಾರ್ಮೇಷನ್ ಆಗುತ್ತೆ ಅಲ್ವಾ? ಹಾಗಾದ್ರೆ ಕ್ಯಾಂಡಲ್ ನೋಡಿದಿರಲ್ವಾ? ಕ್ಯಾಂಡಲಲ್ಲಿ ಏನಿರುತ್ತೆ? ಕ್ಯಾಂಪರ್ ಇರುತ್ತೆ. ಕರೆಕ್ಟ್ ಅಲ್ವಾ ಸ್ಟೂಡೆಂಟ್ಸ್? ಆ ಕ್ಯಾಂಡಲ್ ಬರ್ನ್ ಆದಾಗ ಅದನ್ನ ಆಸ್ ವೆಲ್ ಆಸ್ ಫಿಸಿಕಲ್ ಅಂತಾನೂ ಕರಿತೀವಿ, ಕೆಮಿಕಲ್ ಚೇಂಜಸ್ ಅಂತಾನೂ ಕರಿತೀವಿ. ಯಾಕೆ? ದಿಸ್ ಇಸ್ ಅನ್ ವೆರಿ ಇಂಪಾರ್ಟೆಂಟ್ ಕ್ವಶನ್. 2 ಮಾರ್ಕ್ಸ್ಗೆ ರೀಸೆಂಟ್ ಪೇಪರ್ ಅಲ್ಲಿ ಕೇಳಿದ್ದಾರೆ. ಪ್ಲೀಸ್ ನೋಟ್ ಡೌನ್ ದಿಸ್ ಪಾಯಿಂಟ್. ಪ್ಲೀಸ್ ನೋಟ್ ಡೌನ್ ದಿಸ್ ಕ್ವಶನ್. What is the answer? Answer, it is very simple, my dear students. What? When candle burns, the oxygen is reacted with the wax to form carbon dioxide and water vapors. Correct alva? What happens when oxygen alva? Correct alva? Burning process ಅಲ್ಲಿ ಏನಾಗುತ್ತೆ? ಈ ಪರ್ಟಿಕ್ಯುಲರ್ ಈ ಕಾಂಪೌಂಡು ಆಕ್ಸಿಜನ್ ಜೊತೆ ಬರ್ನಿಂಗ್ ಆಗ್ಬೇಕಂದ್ರೆ ಯಾವುದೇ ಒಂದು ಕಾಂಪೌಂಡು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ ಅದು ಬರ್ನಿಂಗ್ ಪ್ರೋಸೆಸ್ ಆಗೋದು. ಕರೆಕ್ಟಾ ಸ್ಟೂಡೆಂಟ್ಸ್? ಯಾವುದೇ ಒಂದು ಕಾಂಪೌಂಡು ಬರ್ನಿಂಗ್ ಆಗಬೇಕು ಅಂದ್ರೆ ಇದೇನು ಕಂಬಷನ್ ಆಗ್ತಿದೆ ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಆಕ್ಸಿಜನ್ ಜೊತೆ ಫಾರ್ಮೇಷನ್ ಆಗಿ ಅದು CO2 ಗ್ಯಾಸ್ ರಿಲೀಸ್ ಮಾಡ್ತಿದೆ ಅಂತಾನೆ ಅರ್ಥ, ಕಾರ್ಬನ್ ಡೈಆಕ್ಸೈಡ್. ಸಿಮಿಲರ್ಲಿ when candle burns, the oxygen in the air reacts with wax. Wax ಇರುತ್ತಲ್ಲ,
ಅದರಲ್ಲಿ ಕ್ಯಾಂಡಲ್ ಅಲ್ಲಿ ಆ ವ್ಯಾಕ್ಸ್ ಜೊತೆ ಆಕ್ಸಿಜನ್, ಏರಲ್ಲಿರೋ ಆಕ್ಸಿಜನ್ ರಿಯಾಕ್ಟ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಇಸ್ ಫಾರ್ಮ್ಡ್. ಏನಾಗುತ್ತೆ? ದೇ ಫಾರ್ಮ್ಸ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ವೇಪರ್ಸ್. This new substance with new properties, it is called chemical change. ಕರೆಕ್ಟ್ ಅಲ್ವಾ? ಏನಾಗಿದೆ? ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ವೇಪರ್ ನ್ಯೂ ಪ್ರಾಡಕ್ಟ್ ಫಾರ್ಮೇಶನ್ ಆಗ್ತಿದೆ. ಆದ್ರಿಂದ ಅದನ್ನ ಏನಾಗ್ತೀವಿ? ಕೆಮಿಕಲ್ ಚೇಂಜ್ ಅಂತಾನೂ ಆಗ್ತೀವಿ. ಮತ್ತೆ when the candle melts, ಕ್ಯಾಂಡಲ್ ಮೆಲ್ಟ್ ಆದಾಗ there is no new substance is formed. ಕರೆಕ್ಟ್ ಅಲ್ವಾ? ಕ್ಯಾಂಡಲ್ ಫುಲ್ಲಿ ಮೆಲ್ಟ್ ಆದಾಗ, ಬರ್ನೆಲ್ ಆದಾಗ ಅದರಲ್ಲಿ ನ್ಯೂ ಸಬ್ಸ್ಟೆನ್ಸ್ ಫಾರ್ಮೇಶನ್ ಆಗಲ್ಲ, ಬಟ್ ಅದರದ್ದು ಫಿಸಿಕಲ್ ಸ್ಟೇಟು ಚೇಂಜ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಏನಾಗುತ್ತೆ? ಅದು ಮೋಲ್ಟನ್ ವ್ಯಾಕ್ಸ್ ಕ್ಯಾನ್ ಬಿ ಅಗೇನ್ ಸಾಲಿಡಿಫೈಡ್ ಅಂಡ್ ಮೇಡ್ ಇನ್ ಎ ಕ್ಯಾಂಡಲ್ ಅಲ್ವಾ? ಕರೆಕ್ಟ್ ಅಲ್ವಾ? ಕ್ಯಾಂಡಲ್ ಫುಲ್ಲಿ ಬರ್ನ್ ಆದಾಗ ಆ ಕ್ಯಾಂಡಲ್ ಬರ್ನ್ ಆಗಿರುತ್ತಲ್ಲ ಆ ವ್ಯಾಕ್ಸ್ ನ ಮತ್ತೆ ತಗೊಂಡು ವಿ ಮೇಡ್ ಇಟ್ ಎಸ್ ಅನ್ ಕ್ಯಾಂಡಲ್. ಅದನ್ನ ಮತ್ತೆ ನಾವು ಏನ್ ಮಾಡ್ತೀವಿ? ಕ್ಯಾಂಡಲ್ ಆಗಿ ಮಾಡಲ್ಪಡ್ತೀವಿ. ಕರೆಕ್ಟ್ ಅಲ್ವಾ? ಅದನ್ನ ಮತ್ತೆ ಕ್ಯಾಂಡಲ್ ಆಗಿ ಮಾಡ್ತೀವಿ. ಅದನ್ನೇ ನಾವು ಏನಂತ ಕರಿತೀವಿ? ಫಿಸಿಕಲ್ ಚೇಂಜ್. ಅಂಡ್ ಬರ್ನಿಂಗ್ ಆಫ್ ಕ್ಯಾಂಡಲ್ ವಿ ಟೇಕನ್ ಆಸ್ ಬೋತ್ ಫಿಸಿಕಲ್ ಅಂಡ್ ಕೆಮಿಕಲ್ ಚೇಂಜಸ್. ಬರ್ನಿಂಗ್ ಆಫ್ ಕ್ಯಾಂಡಲ್ ನ ನಾವು ಫಿಸಿಕಲ್ ಆಸ್ ವೆಲ್ ಆಸ್ ಕೆಮಿಕಲ್ ಚೇಂಜಸ್ ಅಂತಾನು ತಗೊಂತೀವಿ ಸ್ಟೂಡೆಂಟ್ಸ್. ಓಕೆನಾ? ದಿಸ್ ಅಬೌಟ್ ಫಿಸಿಕಲ್ ಆಸ್ ವೆಲ್ ಆಸ್ ಕೆಮಿಕಲ್ ಚೇಂಜ್. ಯಾಕೆ ನಾವು ಕ್ಯಾಂಡಲ್ ನ ಫಿಸಿಕಲ್ ಮತ್ತೆ ಕೆಮಿಕಲ್ ಚೇಂಜ್ ಅಂತ ತಗೊಂತೀವಿ ಅಂತ ಇದು ಎಕ್ಸಾಂಪಲ್. ಅರ್ಥ ಆಯ್ತಾ? ಫಿಸಿಕಲ್ ಚೇಂಜಸ್ ಅಂದ್ರೆ ಏನು, ಕೆಮಿಕಲ್ ಚೇಂಜಸ್ ಅಂದ್ರೆ ಏನು, ಕೆಮಿಕಲ್ ರಿಯಾಕ್ಷನ್ ಅಂದ್ರೆ ಏನು? ಸಿಂಪಲ್ ಕಾನ್ಸೆಪ್ಟ್ ಸ್ಟೂಡೆಂಟ್, ಪಕ್ಕನೆ ಹೇಳ್ಕೊಟ್ಬಿಡ್ತೀನಿ. ಫಿಸಿಕಲ್ ಚೇಂಜ್ ಇಸ್ ನಥಿಂಗ್ ಬಟ್ ದೇರ್ ಇಸ್ ನೋ ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್ಡ್. Chemical changes is nothing but there is a new substance formed. How can we chemical reaction occurs? It is simple. The substance undergo chemical reaction. They break their bond. The bonds are broken and they forms a new bond with new compound. New bond with new compound and the new substance is formed. In particularly chemical reaction, the new substance are formed. These reactions are called as an ಏನಂತ ಕರಿತೀವಿ? These types of reactions are called as an chemical reaction. The reaction in which chemical changes occurs, these reactions are called as an chemical reactions ಅಂತ ಕರಿತೀವಿ. These are very very important topic. ಯಾಕಪ್ಪ ಅಂದ್ರೆ ನೀವು ಫರ್ದರ್ ಆನ್ ಹೈಯರ್ ಸ್ಟಡೀಸ್ ಹೋಗ್ತಾ 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 these are very very important topics. This ಯಾವುದು? ಕೆಮಿಕಲ್ ಚೇಂಜಸ್, ಈ ಫಿಸಿಕಲ್ ಚೇಂಜಸ್, ಇವೆಲ್ಲ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, ಹಾಗಾದ್ರೆ ದಿಸ್ ಇಸ್ ಅನ್ ಕ್ವಿಜ್ ಟೈಮ್. ಕ್ವಿಜ್ ಅಲ್ಲಿ ಫಸ್ಟ್ ಕ್ವಶನ್ ಯಾವುದು ಅಂತ ನೋಡೋಣ. ವಾಟ್ ಇಸ್ ದ ಫಸ್ಟ್ ಕ್ವಶನ್? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎ ಕೆಮಿಕಲ್ ಚೇಂಜ್? ಹೇಳಿದ್ನಲ್ಲ, ಈ ತರ ಕ್ವಶನ್ ಕೇಳ್ತಾರ. ಇಂಪಾರ್ಟೆಂಟ್ ಕ್ವಶನ್. ಪ್ಲೀಸ್ ಆನ್ಸರ್ ದಿಸ್ ಕ್ವಶನ್. ವಾಟ್ ಆರ್ ದ ಆಪ್ಷನ್ಸ್ ಆರ್ ದೇರ್? ಆಪ್ಷನ್ ಎ ಕಟಿಂಗ್ ಆಫ್ ಫುಡ್, ಆಪ್ಷನ್ ಬಿ ಮೆಲ್ಟಿಂಗ್ ಆಫ್ ಐಸ್, ಆಪ್ಷನ್ ಸಿ fermentation of grapes, option D evaporation of water. Come on, answer in chat section. Come on, fastly answer the option, answer in comment section. Bega heli answer yavadu anta. What is the answer, students? Answer is fermentation of ice. In option A cutting of food, there is only physical changes occur. Correct alva? In option A there is only physical changes occur. In option B similarly melting of ice. Similarly in this example only PC and only physical change occur. In option C what happened? Fermentation of grapes. It is new substance is formed. It forms a new substance. Correct alva students? ಏನಾಗುತ್ತೆ? ಈ ಪರ್ಟಿಕ್ಯುಲರ್ ಎಕ್ಸಾಂಪಲ್ it forms a new substance. And fourth one, evaporation of water. In evaporation of water, they convert their state into liquid to gas. Correct alva? In evaporation of water, they convert their state into liquid to gas, but there is no new substance or formed. ಅಲ್ಲಿ ಯಾವುದೇ ರೀತಿಯ ನ್ಯೂ ಸಬ್ಸ್ಟೆನ್ಸ್ ಫಾರ್ಮೇಷನ್ ಆಗಿಲ್ಲ. Hence, evaporation of water is also an chemical changes ಅಲ್ಲ, physical changes. Let us move for the second example. Given below a list of changes, which of the following options have examples of only physical changes? ಇವು ಆರಲ್ಲಿ ಓನ್ಲಿ ಫಿಸಿಕಲ್ ಚೇಂಜಸ್ ಆಗಿರಬೇಕು, ಯಾವುದೇ ರೀತಿಯ ಕೆಮಿಕಲ್ ಚೇಂಜಸ್ ಆಗಿರಬಾರ್ದು. ಯಾವುದಂತ ಇದೆ? ಆಪ್ಷನ್ ಎ, ಆಪ್ಷನ್ ಒನ್ ಏನಿದೆ? ಕಟ್ಟಿಂಗ್ ಆಫ್ ಐರನ್, ಟಿಯರಿಂಗ್ ಆಫ್ ಪೇಪರ್, ಡೈಜೆಷನ್ ಆಫ್ ಫುಡ್, ಕುಕಿಂಗ್ ಆಫ್ ಫುಡ್, ರಿಪೈನಿಂಗ್ ಆಫ್ ಬನಾನಾ, ಎವಾಪರೇಷನ್ ಆಫ್ ವಾಟರ್. ಆಪ್ಷನ್ ಎ ರಸ್ಟಿಂಗ್ ಆಫ್ ಐರನ್ ಅಂಡ್ ಕುಕಿಂಗ್ ಆಫ್ ಫುಡ್. Option B tearing of paper, digestion of food. Option C digestion of food, repining of banana. Option D evaporation of water, tearing of paper. It is a very very easy question students. Come on answer ಮಾಡಿ. Come on answer it. Fastly answer ಮಾಡಿ. Come on answer it. What is the answer students? What's the answer? Come on please answer fastly.
jaldi answer ಮಾಡಿ. What is the answer? Answer is absolutely option D. Why? Because in option A, rusting of iron is there. Rusting of iron is an example for chemical changes, right? Correct alva? It is example for chemical changes. Similarly also cooking food is also an example for chemical changes. There is in both example, there is a new compound is formed. In both example, there is a new compounds are formed. And particularly at option B, tearing of paper. Yes, absolutely, tearing of paper is an physical changes. What happened? The physical state is changes in this example, but of food there is it is an chemical changes. It is occurs an chemical reaction. Chemical changes are takes place. Why? Because in this particular example, new substance is formed. Correct, students? New substance is formed. In option C, digestion of food. Absolutely, it is also an what? It is also an chemical change. And roasting of a repining of a banana, it is also an what? It is also an chemical changes. New product is formed, right? And in option D, evaporation of water. In evaporation of water, only physical state is changed. Correct? It changes its liquid state into gaseous state, but there is no new substitution or new substance are formed. They evaporate the water into vapor phase. Correct alva? Water in the vapor agutte, but there is no new substance are formed. In another example, tearing of paper. Tearing of paper is nothing but paper na ariyodu alva. In that example, there is no new product is formed, but their physical state is changed. Its volume is changed. It is known as physical change. If it is new substance is formed, it is known as chemical changes. Correct alva? Let us move for the next question. It is an accession region question. It is an important question. These quiz questions I selected from PYQs, previous year questions. Okay, students, if you answer these questions 100%ly, you understand these concepts. Okay, come on, what is the questions? Let us see. Curdling of milk is a chemical change. Reason: because the chemical composition of milk remains unchanged when it converts into curd. Correct alva? Curdling of a milk ಅಂದ್ರೆ ಹಾಲು ಒಡೆಯೋದನ್ನ ನಾವು ಕೆಮಿಕಲ್ ರಿಯಾಕ್ಷನ್ ಅಂತ ಕರಿತೀವಿ. ಯಾಕಂದ್ರೆ ಬಿಕಾಸ್ ದಿ ಕೆಮಿಕಲ್ ಕಂಪೋಸಿಷನ್ ಆಫ್ ಮಿಲ್ಕ್, ದ ಕೆಮಿಕಲ್ ಕಂಪೋಸಿಷನ್ ಇರುತ್ತೆ ನೋಡಿ, ಕೆಮಿಕಲ್ ಫಾರ್ಮುಲಾ ಆಫ್ ಮಿಲ್ಕ್ ರಿಮೈನ್ಸ್ ಅನ್ಚೇಂಜ್ಡ್. ವಾಟ್ ಆರ್ ದ ಆಪ್ಷನ್ಸ್ ಆರ್ ಗಿವನ್? ಫಸ್ಟ್ ಆಪ್ಷನ್, both assertion and reasons are true. Reason are true and R is the correct explanation for A. In option B, both A and R are true, but R is not correct explanation. In option C, what they give? A is true, but R is false. In option D, A is false, but R is true. What's the answer? Come on, type in chat section. Come on. Any type chat section already. What is the answer? Answer is option C. A is true, but R is false. What? Option A is correct. What? Curdling of milk is a chemical changes. New substance is formed, but option reason is wrong. What happened? Because in curdling of milk, chemical composition is also changes. They forms a new substance. In physical changes, only the chemical composition and other things are similar. Other things are not changes. This is an answer for these questions. Correct alva? This is an answer. Let us move on to the second topic. What is the second topic? Characteristics of chemical reactions. What are the characteristics are there in chemical reaction? Let us see. Come on, let us see. Before going to the topic, there is one simple question is there. What is that? What makes you say that a chemical change has taken place when sugar is heated strongly over a flame? Sugar na ನಾವು ಫ್ಲೇಮ್ ಅಲ್ಲಿ ಸ್ಟ್ರಾಂಗ್ ಆಗಿ ಹೀಟ್ ಮಾಡಿದ್ರೆ ಇದು ಕೆಮಿಕಲ್ ಚೇಂಜ್ ಆಗಿದೆ ಅಂತ ನಾವು ಏನ್ರಿಂದ ಹೇಳ್ತೀವಿ ಅಂತ ಕ್ವಶನ್ ಕೇಳಿದ್ದಾರೆ. ಯಾವ ಪಾಯಿಂಟ್ ಇಂದ ನಾವು ಹೇಳ್ಬೋದು ಹೇಳಿ? The new substance is formed. What happened when we heat the sugar? The overall sugar molecule, it undergo combustion reaction, right? Undergo combustion reaction, the CO2 gas, the CO2 gas is released.
This sugar compound is an unsaturated hydrocarbon. It is an unsaturated hydrocarbon, hence it undergo combustion reaction easily and forms an carbon dioxide. They forms an sooty flame. From the sooty flame, we can confirm that the new substance is formed, and hence the particular example is an chemical changes. ಇದನ್ನ ನಾವು chemical changes ಅಂತ ಹೇಳ್ಬೋದು. ಕರೆಕ್ಟ್ ಅಲ್ವಾ? ಹಾಗಾದ್ರೆ let us move for the characteristics of chemical reaction. Let us take in some examples. In first example, first activity, what is there? Burning of magnesium ribbon. ಒಂದು ಮೆಗ್ನೀಷಿಯಂ ರಿಬ್ಬನ್ ನಾವು ಇಲ್ಲಿದೆ ನೋಡಿ ಡಯಾಗ್ರಾಮ್ ಅಲ್ಲಿ, ಒನ್ ಮೆಗ್ನೀಷಿಯಂ ರಿಬ್ಬನ್ ತಗೊಂಡು ನಾವು ಬನ್ಸನ್ ಬರ್ನರ್ ಅಲ್ಲಿ ಬರ್ನ್ ಮಾಡಿದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್? ದ ವೈಟ್ ಆಶ್ ಆಫ್ ಮೆಗ್ನೀಷಿಯಂ ಆಕ್ಸೈಡ್ ಇಸ್ ಫಾರ್ಮ್ಡ್ ಆನ್ ಬರ್ನಿಂಗ್ ಮೆಗ್ನೀಷಿಯಂ ribbon. What happened? They forms a new product. New substance are formed. It is called as an magnesium oxide. What happens when magnesium is reacted with, magnesium is burning, it is nothing but magnesium is reacted with oxygen to form magnesium oxide. It is nothing but first characteristics yaudu, the new substance formation age agutte. This is an first characteristic. From this observation, what we observe, a chemical reaction between magnesium and oxygen which leads to new substance magnesium oxide along with the increase in temperature. It is nothing but increasing temperature jote magnesium oxide ಅನ್ನೋ new compound ಬರ್ತಿದೆ. This is an first characteristics. If it is chemical reaction takes place, 100% the new product is formed. It is known as chemical reaction. New product form ಆಗುತ್ತೆ. ಇದನ್ನ ನಾವು chemical reaction ಅಂತ ಕರಿತೀವಿ ಸ್ಟೂಡೆಂಟ್ಸ್. ಆಮೇಲೆ second activity. What is the second activity? Reaction between aqueous solution of potassium iodide and potassium iodide and lead nitrate. What happens? Potassium iodide ಮತ್ತು lead nitrate ನ ಮಿಕ್ಸ್ ಮಾಡಿದಾಗ ಏನಾಗುತ್ತೆ? The new product is formed. For example, what happened? Potassium iodide ಒಂದು ಕಲರ್ ಇರುತ್ತೆ and lead nitrate ಎರಡು ನಾವು ಮಿಕ್ಸ್ ಮಾಡಿದಾಗ ಇಲ್ಲಿ ನೋಡಿ it color changes. The color changes. ಇದರಿಂದ ನಾವು ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ ಏನು ಅನ್ಬೋದು? ಅಬ್ಸರ್ವೇಷನ್ ಏನಾಗುತ್ತೆ? ನ್ಯೂ ಸಬ್ಸ್ಟೆನ್ಸ್ ಲೆಡ್ ಅಯೋಡೈಡ್ ಫಾರ್ಮೇಶನ್ ಆಗುತ್ತೆ. ದೇ ಗಿವ್ LOPPT. ವಾಟ್ ಹ್ಯಾಪನ್? when two substances are mixed, the new substance is formed. They produces LOPPT in second example. First example, what happened? New substance is formed. New substance is formed with increasing temperature. In second example, new substance is formed with in the form of LOPPT. There is one simple question is there, friends. Yenide? In third activity, reaction between zinc granules and HCl. What do you think which gas is evolved in this activity? When zinc is reacted with HCl, zinc HCl ಜೊತೆ ರಿಯಾಕ್ಟ್ ಆದಾಗ ಈ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಯಾವ ಗ್ಯಾಸ್ ರಿಲೀಸ್ ಆಗ್ಬೋದು? ಯಾವುದು? ಆಪ್ಷನ್ ಎ ಕ್ಲೋರಿನ, ಆಪ್ಷನ್ ಬಿ ಹೈಡ್ರೋಜನ್ ಗ್ಯಾಸ. ಕಮಾನ್ ತಿಳಿಸಿ, ಚಾರ್ಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಯಾವುದು? ಕ್ಲೋರಿನ, ಹೈಡ್ರೋಜನ್ ಗ್ಯಾಸ. ಕಮಾನ್ ಬೇಗ, ವಾಟ್ ಇಸ್ ದ ಆನ್ಸರ್? ಬೇಗ ತಿಳಿಸಿ ಸ್ಟೂಡೆಂಟ್ಸ್. ವಾಟ್ಸ್ ದ ಆನ್ಸರ್? ಬೇಗ. ವಾಟ್ಸ್ ದ ಆನ್ಸರ್? ಎ ಆರ್ ಬಿ? ಬೇಗ ತಿಳಿಸಿ ಸ್ಟೂಡೆಂಟ್ಸ್. ವಾಟ್ಸ್ ದ ಆನ್ಸರ್? Absolutely, answer is hydrogen gas. What happened when when zinc granules or react with HCl, they forms zinc chloride salt. They form zinc chloride with evolution of hydrogen gas. ಏನಾಗುತ್ತೆ? zinc HCl ಜೊತೆ ರಿಯಾಕ್ಟ್ ಆಗುವಾಗ ಏನಾಗುತ್ತೆ ಸ್ಟೂಡೆಂಟ್ಸ್? HCl ಇರೋ ಕ್ಲೋರಿನು ಜಿಂಕ್ ಜೊತೆ ಫಾರ್ಮೇಶನ್ ಆಗಿ ನ್ಯೂ ಸಬ್ಸ್ಟೆನ್ಸ್ ನ ಫಾರ್ಮೇಶನ್ ಮಾಡುತ್ತೆ ಮತ್ತೆ ಹೈಡ್ರೋಜನ್ ಗ್ಯಾಸ್ ಎವಾಲ್ವ್ ಆಗುತ್ತೆ. ಓಕೆನಾ? ಅಂಡ್ ಕನ್ಕ್ಲೂಷನ್, ಮೂರು ಆಕ್ಟಿವಿಟಿಯಿಂದ ನಾವು ಏನ್ ಕನ್ಕ್ಲೂಸ್ ಮಾಡ್ಬೋದು? ಇನ್ ಫಸ್ಟ್ ಆಕ್ಟಿವಿಟಿ ದೇರ್ ಇಸ್ ಎ ಚೇಂಜ್ ಇನ್ ಟೆಂಪರೇಚರ್ ಇಸ್ ಅಕ್ಕರ್ಸ್. ಇನ್ ಸೆಕೆಂಡ್ ಆಕ್ಟಿವಿಟಿ change in color or state is occur, and third activity evolution of a gas. These are the characteristics of chemical reactions. ಏನಾಗುತ್ತೆ? ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಆಗಿದೆ ಅಂದ್ರೆ ಅದರಲ್ಲಿ ಇಲ್ಲ
ಚೇಂಜ್ ಕಲರ್ ಚೇಂಜ್ ಆಗಿರುತ್ತೆ, ಇಲ್ಲ ಟೆಂಪರೇಚರ್ ಇನ್ಕ್ರೀಸ್ ಆಗಿರುತ್ತೆ. ಥರ್ಡ್ ಒನ್ ಇಸ್ ಎವಲ್ಯೂಷನ್ ಆಫ್ ಎ ಗ್ಯಾಸ್, ಒಂದು ನ್ಯೂ ಗ್ಯಾಸ್ ಫಾರ್ಮೇಷನ್ ಆಗಿರುತ್ತೆ. ಕೆಮಿಕಲ್ ರಿಯಾಕ್ಷನ್ ಇಸ್ ನಥಿಂಗ್ ಬಟ್ ಏನು ಹೇಳಿ, ಕೆಮಿಕಲ್ ರಿಯಾಕ್ಷನ್ ಅಂದ್ರೆ ತುಂಬಾ ಸಿಂಪಲ್ ಸ್ಟೂಡೆಂಟ್ಸ್. ಏನಪ್ಪಾ ಅಂದ್ರೆ ನ್ಯೂ ಸಬ್ಸ್ಟೆನ್ಸ್ ಫಾರ್ಮೇಷನ್ ಆಗಬೇಕು. ನ್ಯೂ ಸಬ್ಸ್ಟೆನ್ಸ್ ಫಾರ್ಮೇಷನ್ ಆಗಿದೆ ಅಂದ್ರೆ ನಾವು ಅದನ್ನ ಕೆಮಿಕಲ್ ರಿಯಾಕ್ಷನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ನೋಡೋಣ ಎಕ್ಸಾಮ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳಿದಾರೆ ಅಂತ. ಕಮ್ ಆನ್, ಲೆಟ್ ಅಸ್ ಸಾಲ್ವ್. ವಾಟ್ ಇಸ್ ದ ಕ್ವಶನ್? ವೈ ಶುಡ್ ಎ ಮೆಗ್ನೀಷಿಯಂ ರಿಬನ್ ಬಿ ಕ್ಲೀನ್ಡ್ ಬಿಫೋರ್ ಬರ್ನಿಂಗ್ ಇನ್ ಏರ್? ಯಾಕೆ ನಾವು ಮೆಗ್ನೀಷಿಯಂ ರಿಬ್ಬನ್ ನ ಏರ್ ಹತ್ರ ರಿಯಾಕ್ಟ್ ಮಾಡೋಕೆ ಮುಂಚೆ ಕ್ಲೀನ್ ಮಾಡ್ತೀವಿ? ವೈ? ಬಿಕಾಸ್ ಇನ್ ಮೆಗ್ನೀಷಿಯಂ ರಿಬ್ಬನ್ ಯಾವುದಾದ್ರೂ ಒಂದು ನ್ಯೂ ಅಲ್ವಾ, ಮೆಗ್ನೀಷಿಯಂ ರಿಬ್ಬನ್ನು ಏರಲ್ಲಿ ಏರಲ್ಲಿ ರಿಯಾಕ್ಟ್ ಆದಾಗ ಏನು ಕೊಡಬೇಕು? ಮೆಗ್ನೀಷಿಯಂ ಆಕ್ಸೈಡ್ ಕೊಡಬೇಕು ಅಲ್ವಾ, ಮೆಗ್ನೀಷಿಯಂ ಆಕ್ಸೈಡ್ ಆಶ್ ಪೌಡರ್ ಕೊಡಬೇಕು. ಬಟ್ ಇಫ್ ಇಟ್ ಇಸ್ ಕನ್ಸಿಸ್ಟ್ ಎನಿ ಅದರ್ ಇಂಪ್ಯೂರಿಟೀಸ್, ಅದರಲ್ಲಿ ಯಾವುದಾದ್ರೂ ಬೇರೆ ಇಂಪ್ಯೂರಿಟೀಸ್ ಇದ್ರೆ ಸ್ಟೂಡೆಂಟ್ಸ್ ಏನಾಗುತ್ತೆ, ಆ ಇಂಪ್ಯೂರಿಟೀಸ್ ಕೂಡ ಇದು ಏನು ಪರ್ಟಿಕ್ಯುಲರ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ನ್ಯೂ ಪ್ರಾಡಕ್ಟ್ ಫಾರ್ಮೇಷನ್ ಮಾಡುತ್ತೆ. ಆಗ ಏನಾಗುತ್ತೆ, ಇಂಪ್ಯೂರಿಟೀಸ್ ಇಂದ ನಮಗೆ ಪ್ರಾಬ್ಲಮ್ ಆಗುತ್ತೆ. ವೈ? ವಾಟ್ ಹ್ಯಾಪನ್? ಏನಾಗುತ್ತೆ, ಮೆಗ್ನೀಷಿಯಂ ಇಸ್ ಎ ವೆರಿ ರಿಯಾಕ್ಟಿವ್ ಎಲಿಮೆಂಟ್ ವಿಚ್ ರಿಯಾಕ್ಟ್ಲಿ ಇನ್ ದಿ ಆಕ್ಸಿಜನ್ ಇನ್ ದಿ ಏರ್ ಟು ಫಾರ್ಮ್ ವೈಟ್ ಲೇಯರ್ ಆಫ್ ಮೆಗ್ನೀಷಿಯಂ ಆಕ್ಸೈಡ್. ದಿಸ್ ಲೇಯರ್ ಶೋ ಡೌನ್ಸ್ ದಿ ಬರ್ನಿಂಗ್ ಆಫ್ ಅಂಡರ್ಲೈಯಿಂಗ್ ಮೆಗ್ನೀಷಿಯಂ. ಏನಾಗುತ್ತೆ ಹೇಳಿದ್ನಲ್ಲ, ಅದರಿಂದ ನ್ಯೂ ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ. ಅದರಿಂದ ಏನಾಗುತ್ತೆ, ಮೆಗ್ನೀಷಿಯಂ ಬರ್ನ್ ಆಗಲ್ಲ, ನಮಗೆ ಬೇಕಾಗಿರೋ ಪ್ರಾಡಕ್ಟು ಸಿಗಲ್ಲ. ಆ ಕಾರಣಕ್ಕೆ ನಾವು ಮೆಗ್ನೀಷಿಯಂನ ಕ್ಲೀನ್ ಮಾಡಬೇಕು. ಏನು ಮಾಡಬೇಕು? ಒಂದು ಸ್ಯಾಂಡ್ ಪೇಪರಿಂದ ಫಸ್ಟ್ ನಾವು ಮೆಗ್ನೀಷಿಯಂನ ವಾಶ್ ಮಾಡಿ ಅದನ್ನ ಏನು ಮಾಡಬೇಕು, ರಿಬ್ಬನ್ ಕ್ಯಾನ್ ಬರ್ನ್ ಎಫೆಕ್ಟಿವ್ಲಿ. ಅವಾಗ ರಿಬ್ಬನ್ನು ಈಸಿಯಾಗಿ ಬರ್ನ್ ಆಗುತ್ತೆ. ಓಕೆ, ಕಮ್ ಆನ್, ಇಟ್ಸ್ ಅನ್ ಕ್ವಿಜ್ ಟೈಮ್. ಕ್ವಿಜ್ ಅಲ್ಲಿ ಫಸ್ಟ್ ಕ್ವಶನ್ ಯಾವುದು ಅಂತ ನೋಡುವ ಬನ್ನಿ. What is the first question? Magnesium ribbon burns with a option A yellow flame, option B blue flame, option C green flame, option D white dazzling flame. What's the answer students? Say an answer. Bega heli. What's the answer? Absolutely, answer is option D white dazzling flame. What's happened when magnesium is reacted with oxygen? It is nothing but burns in an air. Air is nothing but burning in air is nothing but the compound is reacted with oxygen. Burning in air andre ಏನಂತ ಕರಿತೀವಿ? The compound is reacted with oxygen ನಾವು burning in air ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಒಂದು ಆಕ್ಟಿವಿಟಿ ಮಾಡಿ. ಏನಪ್ಪಾ ಅಂದ್ರೆ, ಒಂದು ಬಾಟಲ್ ತಗೊಳ್ಳಿ, ಅದಕ್ಕೆ ನೀವು ಬೆಂಕಿ ಕಡ್ಡಿನ ಗೀರಿ ಬಾಟಲ್ ಒಳಗೆ ಹಾಕಿ. ಬಾಟಲ್ ಒಳಗೆ ಅದು ಬೆಂಕಿ ಕಡ್ಡಿ ಹತ್ತಲ್ಲ. ಯಾಕಂದ್ರೆ ಬಾಟಲ್ ಒಳಗೆ ಏರ್ ಅಂದ್ರೆ ಆಕ್ಸಿಜನ್ ಪ್ರಮಾಣ ಕಡಿಮೆ ಇರುತ್ತೆ. ಆ ಕಾರಣಕ್ಕೆ ನಾವು ಯಾವುದೇ ಒಂದು ವಸ್ತುನ ಬರ್ನ್ ಮಾಡಬೇಕು, ಯಾವುದೇ ಒಂದು ವಸ್ತುನ ನಾವು ಉರಿಸಬೇಕು ಅಂದ್ರೆ ದ ಆಕ್ಸಿಜನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ವಿ ನೀಡ್ ಆಕ್ಸಿಜನ್. ನಮಗೆ ಆಕ್ಸಿಜನ್ ಬೇಕೇ ಬೇಕು ಸ್ಟೂಡೆಂಟ್ಸ್. ಆಕ್ಸಿಜನ್ ಇಲ್ಲ ಅಂದ್ರೆ ನಮಗೆ ಆ ಪರ್ಟಿಕ್ಯುಲರ್ ಕಾಂಪೌಂಡ್ ನ ಬರ್ನ್ ಮಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ. ಲೆಟ್ ಅಸ್ ಮೂವ್ ಫಾರ್ ದ ಸೆಕೆಂಡ್ ಕ್ವಶನ್. What is the second question? What makes us say that a chemical reaction has taken place when we mix together the aqueous solution of lead nitrate and potassium iodide? How can we say that the chemical reaction occurs in that particular particle reaction? ಒಂದು particular reaction ಅಲ್ಲಿ chemical changes ಆಗಿದೆ ಅಂತ ನಾವು ಹೇಗೆ ಅದನ್ನ ರೆಪ್ರೆಸೆಂಟ್ ಮಾಡ್ತೀವಿ? ಏನೇನಿದೆ ಆಪ್ಷನ್? Come on, let us see. What are the options are there? Option A, change in color. Option B, change in odor. Option C, formation of PPT. Both A and C are correct. Correct ಅಲ್ವಾ? ಯಾವ್ದು ಆನ್ಸರು? ಎನಾ, ಬಿನಾ, ಸಿನಾ, ಡಿನಾ? ಬೇಗ ಹೇಳಿ ಸ್ಟೂಡೆಂಟ್ಸ್. ವಾಟ್ ಇಸ್ ದ ಆನ್ಸರ್? ಪ್ಲೀಸ್ tell in chat section ಅಲ್ಲಿ ಹೇಳಿ. ಕಮ್ ಆನ್, ವಾಟ್ ಇಸ್ ದ ಆನ್ಸರ್? ಆನ್ಸರ್ ಏನು ಸ್ಟೂಡೆಂಟ್ಸ್? ಅಬ್ಸಲ್ಯೂಟ್ಲಿ ಆನ್ಸರ್ ಯಾವುದು ಹೇಳಿ? ಕಮ್ ಆನ್, ಚಾಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಾಟ್ ಇಸ್ ದ ಆನ್ಸರ್? ಆನ್ಸರ್ ಈಸ್ option D. Both A and C are correct. What happened when lead nitrate is reacted with potassium iodide? The new substance is formed. Correct alva? They forms new substance. They forms a new substance. In the new substance, the new substance in new substance ಆದಾಗ ಏನಾಗುತ್ತೆ? The color of the substance is formed and the PPT is formed. Both ಫಾರ್ಮು ಅಪ್ಲೈ ಆಗುತ್ತೆ ಅಲ್ವಾ? ಈ ಇರೋ ಕಲರು ಇನ್ನೊಂದು ಏಕ್ವಿಯಸ್ ಸೊಲ್ಯೂಷನ್ಗೆ ಮಿಕ್ಸ್ ಮಾಡ್ತಾ ಇದೀವಿ ಅಂದ್ರೆ ಆಸ್ ವೆಲ್ ಆಸ್ ಕಲರು ಚೇಂಜ್ ಆಗುತ್ತೆ, ಆಸ್ ವೆಲ್ ಆಸ್ PPT ಕೂಡ ಫಾರ್ಮೇಷನ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಲೆಟ್ ಅಸ್ ಮೂವ್ ಫಾರ್ ದ ನೆಕ್ಸ್ಟ್ ಕ್ವಶನ್. ಅಸೆಷನ್ ಅಂಡ್ ರಿವಿಷನ್ ಕ್ವಶನ್. ವಾಟ್ ಇಸ್ ಎ? ಏನಿದೆ? ವೆನ್ HCl is added to zinc granules, a chemical reaction takes place. ಕರೆಕ್ಟ್ ಅಲ್ವಾ? HCl ಜಿಂಕ್ granules ಗೆ ಆಡ್ ಮಾಡಿದಾಗ the chemical reaction occurs.
what is the reason behind that? The evolution of a gas indicates the chemical reaction has taken place. ಅಲ್ಲಿ ಒಂದು ಗ್ಯಾಸ್ ಇದು ಎವಲ್ಯೂಷನ್ ಅಂದ್ರೆ ಗ್ಯಾಸ್ ಹೊರಗಡೆ ಬರ್ತಿದೆ, ಇದರಿಂದ ನಾವು ಆ ಪರ್ಟಿಕ್ಯುಲರ್ ರಿಯಾಕ್ಷನ್ ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ ನಾವು ಹೇಳ್ಬೋದು ಅಂತ ಹೇಳ್ತಿದ್ದಾರೆ ರೀಸನ್. ವಾಟ್ ಆರ್ ದ ಆಪ್ಷನ್ಸ್ ಆರ್ ದೇರ್? ಏನೇನು ಕೊಟ್ಟಿದ್ದಾರೆ ಆಪ್ಷನ್ಸು? ಆಪ್ಷನ್ ಎ ಬೋತ್ ಎ ಅಂಡ್ ಆರ್ ಆರ್ ಟ್ರೂ, ಆರ್ ಇಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ದಿ ಎ. Option B, both A and R are true, but R is not correct explanation. Option C, A is true, R is false. Option D ಏನಂತ ಕೊಟ್ಟಿದ್ದಾರೆ? A is false, R is true. What's that answer? ಏನಾದ್ರೂ ಆನ್ಸರ್? What is the answer? Come on, chat section ಅಲ್ಲಿ ತಿಳಿಸಿ ಏನು ಆನ್ಸರ್ ಅಂತ. A ನಾ, B ನಾ, C ನಾ, D ನಾ? What's the answer students? Answer is very simple. ಯಾವ್ದು ಹೇಳಿ ಆನ್ಸರ್? ಬೇಗ ತಿಳಿಸಿ. What is the answer? Answer ತುಂಬಾ ಸಿಂಪಲ್ ಹೇಳಿ ಸ್ಟೂಡೆಂಟ್ಸ್. ವಾಟ್ಸ್ ದ ಆನ್ಸರ್? ಆನ್ಸರ್ ಈಸ್ ಆಪ್ಷನ್ ಎ. ಎಸ್, ಬೋತ್ ಎ ಅಂಡ್ ಆರ್ ಟ್ರೂ. ವೆನ್ HCl is added to an zinc granules, what happened? The evolution of gases takes place. Hence we said that this reaction is chemical changes in this reaction, chemical changes occurs. ಇದರಿಂದ ನಾವು ಏನು ಹೇಳ್ಬೋದು? ಜಿಂಕ್ ಗ್ರಾನ್ಯೂಲ್ಸ್ HCl ಗೆ ಆ್ಯಡ್ ಮಾಡಿದಾಗ, HCl ನ ಜಿಂಕ್ ಗ್ರಾನ್ಯೂಲ್ಸ್ ಆ್ಯಡ್ ಮಾಡಿದಾಗ ಹೈಡ್ರೋಜನ್ ಗ್ಯಾಸ್ ಎವಲ್ಯೂಷನ್ ಆಗುತ್ತೆ. ಅದರಿಂದನೇ ನಾವು ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ ಹೇಳ್ಬೋದು ಸ್ಟೂಡೆಂಟ್ಸ್. ಓಕೆನಾ? Let us move for the next topic, next learning outcomes. What is that next learning outcomes? Chemical equations. How can we represent the chemical equations? What are the symbols are present in chemical reaction? ನಾವು ನೋಡಿದೀವಲ್ವಾ, plus symbol ಇದೆ, there are many symbols are there, plus, arrow mark, that's we already know which are the substance undergo chemical reaction. They are called as an ಏನಂತ ಕರಿತೀವಿ ಅದನ್ನ? They are called as an reactant. Similarly, after the chemical reaction, the new product is formed, alwa? The new substance are formed. These substance are called as an product. ಅದನ್ನ ಏನಂತ ಕರಿತೀವಿ ನಾವು? ಪ್ರಾಡಕ್ಟ್ ಅಂತ ಕರಿತೀವಿ. ಕರೆಕ್ಟ್ ಅಲ್ವಾ ಸ್ಟೂಡೆಂಟ್ಸ್? ಯಾವುದಕ್ಕೆ? ರಿಯಾಕ್ಟೆಂಟ್ಗೂ ಪ್ರಾಡಕ್ಟ್ಗೂ ಈ ರೀತಿ ವ್ಯತ್ಯಾಸ ಇರುತ್ತೆ. ಕರೆಕ್ಟ್ ಅಲ್ವಾ? ಇಷ್ಟು ತಿಳ್ಕೊಂಡಿದ್ದೀವಿ. ಹಾಗಾದರೆ ಯಾವುದೋ ಒಂದು ಕೆಮಿಕಲ್ ರಿಯಾಕ್ಷನ್ನ ಹೇಗೆ ನಾವು ಬರಿತೀವಿ? ವಾಟ್ ಆರ್ ದ symbols are present in the chemical reaction? Before going to the topic, there is one simple question is there. What is that question? Photosynthesis is a chemical change. Instead of writing down the whole process in the form of a sentence, can we represent this change in easy manner? If yes, try writing one. ಏನು? What happened in photochemical reaction? ಏನಾಗುತ್ತೆ? ದ ಕಾರ್ಬನ್ ಡೈಆಕ್ಸೈಡ್ ನೇಚರಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ನ ಇದು ಏನು ಮಾಡುತ್ತೆ? ಯಾವುದು? ಇನ್ ಫೋಟೋಸಿಂಥಸಿಸ್ ಪ್ಲಾಂಟು ಕಾರ್ಬನ್ ಡೈಆಕ್ಸೈಡ್ನ ಅಬ್ಸಾರ್ವ್ ಮಾಡಿಕೊಂಡು ಅದು ಆಕ್ಸಿಜನ್ನ ಏನು ಮಾಡುತ್ತೆ? ಬಿಡುಗಡೆ ಮಾಡುತ್ತೆ. ಅದಕ್ಕೆ ಅಲ್ವಾ ಮರಗಳನ್ನ ಬೆಳೆಸಿ ಮರಗಳನ್ನ ಕಡಿಬೇಡಿ ಅಂತ ಹೇಳೋದು. ಈ ರೀತಿ ಪರ್ಟಿಕ್ಯುಲರ್ಲಿ ದಿಸ್ ಪ್ರೋಸೆಸ್ ಇಸ್ ಹ್ಯಾಪನ್. ಇದರಿಂದ ನಾವೇನು ಹೇಳ್ಬೋದು? ಕೆಮಿಕಲ್ ಚೇಂಜಸ್ ಅಕ್ಕರ್ ಆಗಿದೆ ಅಂತ ಹೇಳ್ಬೋದು. ಕರೆಕ್ಟ್ ಅಲ್ವಾ? ಕೆಮಿಕಲ್ ಚೇಂಜಸ್ ಅಕ್ಕರ್ ಆಗಿದೆ ಅಂತ. ಹೇಗೆ ಇದರಲ್ಲಿ ದಿಸ್ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಹೌ ದ ಕೆಮಿಕಲ್ ಚೇಂಜಸ್ ಅಕ್ಕರ್ಸ್? ವಿ ಕ್ಯಾನ್ ರೈಟ್ ಇನ್ ಸಿಂಪಲ್ ಮ್ಯಾನರ್, ಇನ್ ಫಾರ್ಮುಲಾ ಟೈಪ್. Absolutely, we write it is in simple manner. How can we write? Come on, it is in very simple. ಏನಿಲ್ಲ, ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ ಆಗಿ ಆಗ್ತಿದೆ. ವೆಂಡೆಲ್, ಇಟ್ ಇಸ್ ಅನ್ ವೆರಿ ಸಿಂಪಲ್. ಈ ರೀತಿ ಆಗ್ತಿದೆ ಅಂತ ಹೇಳಿದ್ರೆ ಮುಗೀತು. ದಿಸ್ ಇಸ್ ಅನ್ ರೆಪ್ರೆಸೆಂಟೇಷನ್ ಆಫ್ chemical reaction in a simple manner. Simple manner is nothing but in an formula type. ಇದನ್ನ ನಾವು ಏನಂತ ಕರಿತೀವಿ? ಇದನ್ನೇ ನಾವು ಕೆಮಿಕಲ್ ರಿಯಾಕ್ಷನ್ ಅಥವಾ ಕೆಮಿಕಲ್ ಈಕ್ವೇಷನ್ಸ್ ಅಂತ ಕರಿತೀವಿ. ಇನ್ ಕೆಮಿಕಲ್ ಈಕ್ವೇಷನ್ಸ್ ದೇರ್ ಆರ್ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆರ್ ದೇರ್. ಇಂಪಾರ್ಟೆಂಟ್ ಸಿಂಬಲ್ಸ್ ಇದೆ. ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಫಸ್ಟ್ ಆಕ್ಟಿವಿಟಿ ಯಾವುದು? ಮೆಗ್ನೀಷಿಯಮ್ನು ಆಕ್ಸೈಡ್ನು ಮೆಗ್ನೀಷಿಯಮ್ ರಿಬ್ಬನ್ನ ಬರ್ನ್ ಮಾಡೋದಲ್ವಾ? ಅದನ್ನ ಎಕ್ಸಾಂಪಲ್ ಆಗಿ ತಗೊಂಡ್ರೆ ಏನಿದೆ? ವಾಟ್ ಹ್ಯಾಪನ್ಸ್ ವೆನ್ ಮೆಗ್ನೀಷಿಯಮ್ ಇಸ್ ರಿಯಾಕ್ಟೆಡ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಮೆಗ್ನೀಷಿಯಮ್ ಆಕ್ಸೈಡ್? ದಿಸ್ ಈಸ್ ಕಾಲ್ಡ್ ಎ ವರ್ಡ್ ಈಕ್ವೇಷನ್. ಈ ರೀತಿ ಬರೋದನ್ನ ಏನಂತ ಕರಿತೀವಿ? ವರ್ಡ್ ಈಕ್ವೇಷನ್ ಅಂತ ಕರಿತೀವಿ. ದಿಸ್ ಈಸ್ ನಥಿಂಗ್ ಬಟ್ ವರ್ಡ್ ರಿಯಾಕ್ಷನ್. ಇನ್ ದಿಸ್ ವರ್ಡ್ ಈಕ್ವೇಷನ್ ದ ಟೂ ಇಂಪಾರ್ಟೆಂಟ್ ಟರ್ಮ್ಸ್ ಆರ್ ದೇರ್. ವಾಟ್ ಆರ್ ದೇರ್ಸ್? ಪ್ಲಸ್ ಇಸ್ ನಥಿಂಗ್ ಬಟ್ ರಿಯಾಕ್ಟ್ಸ್ ವಿತ್. ಪ್ಲಸ್ನ ಏನಂತ ಕರಿತೀವಿ? ರಿಯಾಕ್ಟ್ ವಿತ್ ಅಂತ ಕರಿತೀವಿ. ರಿಯಾಕ್ಟ್ಸ್ ವಿತ್ ಅಂದರೆ ಯಾವುದೊಂದು ಪಾರ್ಟಿಕಲ್ಲು ಇನ್ನು ಯಾವ ಪಾರ್ಟಿಕಲ್ ಜೊತೆ ರಿಯಾಕ್ಟ್ ಆಗ್ತಿರುತ್ತೆ ನೋಡಿ, ಅದನ್ನ ನಾವು ಪ್ಲಸ್ ಇಂದ ಡಿನೋಟ್ ಮಾಡ್ತೀವಿ. ಸಿಮಿಲರ್ಲಿ ದಿಸ್ ಆರೋ ಮಾರ್ಕ್ indicates the formation of yield.
ಅಂದರೆ ಯಾವ ಹೀಟ್ ಫಾರ್ಮೇಷನ್ ಆಗ್ತಿದೆ. ಈಗ ಎಕ್ಸಾಂಪಲ್ ಮೆಗ್ನೀಷಿಯಮ್ ಇಸ್ ರಿಯಾಕ್ಟೆಡ್ ವಿತ್ ಆಕ್ಸಿಜನ್, ದ ಮೆಗ್ನೀಷಿಯಮ್ ಆಕ್ಸೈಡ್ ಇಸ್ ಫಾರ್ಮ್. ದಿಸ್ ಇಸ್ ಟೆಲ್ ಅಬೌಟ್ ಟು ಫಾರ್ಮ್ ಆರ್ ಯಾವ ಹೀಟ್ ಫಾರ್ಮೇಷನ್ ಆಗ್ತಿದೆ ಅಂತ ತೋರಿಸುತ್ತೆ. ಹೇಗೆ ಆಮೇಲೆ left side, the components present in left side they are called as an reactant, the components present in right side they are called as an product. Otherwise, which substance undergo chemical reaction, these are called as an reactants, and after the chemical reaction the new substance are formed na, that substance are called as an product. Before chemical reaction alli yaudu reactants are yav chemical equation. There is simple questions is there, one simple interactivity part question is there. What is that? Come on, let us see. What are the chemical formulae of magnesium oxygen? We already learn about that chemical formulae. How can we represent the chemical formula in grade 9? ಕರೆಕ್ಟ್ ಅಲ್ವಾ? ಗ್ರೇಡ್ 9 ಅಲ್ಲಿ ನಾವು ಕೆಮಿಕಲ್ ಫಾರ್ಮುಲೆನ ಹೇಗೆ ರೆಪ್ರೆಸೆಂಟ್ ಮಾಡೋದು, ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ತಿಳ್ಕೊಂಡಿದ್ದೀವಿ. ಕರೆಕ್ಟ್ ಅಲ್ವಾ? ಕ್ವಶನ್ ಏನಿದೆ, what are the chemical formula of magnesium and oxygen? ಮೆಗ್ನೀಷಿಯಮ್ಗೂ ಮತ್ತು ಆಕ್ಸಿಜನ್ಗೂ ಯಾವುದು ಕೆಮಿಕಲ್ ಫಾರ್ಮುಲೆ ಅಂತ ಇದೆ. ವಾಟ್ ಆರ್ ದ ಎಕ್ಸಾಂಪಲ್ಸ್, ಇದು ವಾಟ್ ಆರ್ ದ ಆಪ್ಷನ್ಸ್ ಆರ್ ದೇ ಗಿವ್. ಆಪ್ಷನ್ ಎ ಮೆಗ್ನೀಷಿಯಮ್ Mg(O), ಆಪ್ಷನ್ ಬಿ Mg(O2). ವಾಟ್ ಇಸ್ ದ ಆನ್ಸರ್? ಏನಾ ಬಿನಾ? ಕಮಾನ್ ಟೆಲ್ ಇನ್ ಚಾರ್ಟ್ ಸೆಕ್ಷನ್. ಕಮಾನ್ ಹೇಳಿ ಯಾವ್ದು ಆನ್ಸರು? ಆನ್ಸರ್ ಈಸ್ ಯಾವುದು ಆನ್ಸರ್? Answer is absolutely magnesium and oxygen. For magnesium the chemical formula is Mg, for oxygen O2. Why we represent O2? Due to its valency of oxygen is 2, hence they obtained as a divalent atom in an nature. Oxygen is an best example for divalent atom, and it is also called as an heteroatom. ಇದನ್ನ ಏನಂತ ಕರಿತೀವಿ? It is also called as an heteroatom. These are the examples for heteroatom. What are the examples? There are many examples are there. O2, N2, Cl2, these are all are called as an heteroatom. In particular grade 8, grade 10 ಅಲ್ಲಿ you are learn 4 chapters in chemistry. What are those? First one is chemical reaction and equation, second one is acid, base and salts, and third one is metals and non-metals. The fourth one is carbon and its compounds. In the particular carbon and its compounds, the 3 to 4 reactions are coming. What are those? Oxidation reaction, combustion reaction, substitution reaction. In that particular part we learn about these things. Correct alva? What happened in carbon and its compounds? We know that functional group. What is the functional group? In hydrocarbon, the hydrogen in an hydrocarbon, it is replaced by heteroatom. These are called as an functional group. Correct alva? ಅದನ್ನ functional group ಅಂತ ಕರಿತೀವಿ, ಅಲ್ಲಿ ನೋಡ್ತೀವಿ. ಕರೆಕ್ಟಾ? ಮತ್ತೆ let us see some more example. How can we write this word equation in an chemical formula equation? What is the chemical formula for magnesium? It is Mg. For oxygen, it is O2. Finally, it forms an magnesium oxide. This is called as an skeletal equation, and this is called as an word equation. What is skeletal equation? The word equation is represented in an skeletal equation. They are called as an the word equation they are representing on its formulae. Word equation na adru formulae alli bariyodde ನಾವು ಏನಂತ ಕರಿತೀವಿ ಸ್ಟೂಡೆಂಟ್ಸ್? They are called as an skeletal equation. In skeletal equation the reactants and product are represented by their chemical formula instead of their chemical name. Instead of their chemical name we represent they are in chemical formula. These type of reactions or these type of equations we are called as an skeletal equation for a chemical reaction. ಇದನ್ನ ನಾವು skeletal equation ಅಂತ ಕರಿತೀವಿ. ಅದೇ ರೀತಿ ಇದನ್ನ ನಾವು word equations ಅಂತ ಕರಿತೀವಿ. This is an skeletal equation. ಇದನ್ನೇ ನಾವು skeletal equation ಅಂತ ಕರೆಯೋದು. Let us see, let us come. ಬರೆಯೋಣ ಬನ್ನಿ. For now already we saw many activities. What are those? Mixing of solutions and burning of a magnesium ribbon. Already we write magnesium ribbon, the burning of magnesium ribbon. For second, what is that activity? Word equation ಏನಿದೆ? In reactants, what are the reactants are present in this particular chemical reaction? What happens when two aqueous solution of potassium and lead nitrates are both are mixed? ಎರಡು lead nitrate ಮತ್ತೆ potassium iodide ಎರಡು reactant ನ mix ಮಾಡಿದ್ರೆ what we get?
what are the product we get in the particular chemical reaction? Potassium nitrate and lead iodide is formed. Correct alva? What is the skeletal equation for this above example? This example ge skeletal equation yaudu? We know what is the chemical formula for potassium iodide. The chemical formula for potassium iodide is Ki. And similarly, what is the chemical formula for lead nitrate? It is PbNO3 twice. What happens when potassium iodide is reacted with lead nitrate? They form a new substance called yaudu? Potassium nitrate and lead iodide. What is the chemical formula of potassium nitrate? KNO3. Similarly, lead iodide PbL2. These are called as an reactants. These are called as an product. This whole equation is called as an skeletal equation. The chemical reaction is represented there by name. They are called as an they are called as an named reaction. Similarly, the chemical reactions are represented by their skeletal. We called as them as an skeletal equations anta kariತೀವಿ. It is a simple chemical reaction go word equation go skeletal idu eno equation go iro vyathyasa. Correct? And third activity, yaudu third activity? The mixing of water. The reaction between zinc and HCl. What is the chemical formula of zinc? Absolutely Zn. Alva? Adhe riti, what is the chemical formula of HCl? For the chemical formula of HCl is HCl. Sorry, hydrochloric acid is HCl. Nane answer ಹೇಳ್ತಾ ಇದೀನಿ ಅಲ್ವಾ? The chemical formula of hydrochloric acid is HCl. What happens when zinc is reacted with HCl? The new product is formed. They called as an zinc chloride, and the evolution of a gas takes place. Which gas? Hydrogen gas. Zinc granules na HCl na mix ಮಾಡಿದ್ರೆ ಅದು temperature increase ಆಗುತ್ತೆ. Similarly, new gas is formed. ಒಂದು ನ್ಯೂ ಗ್ಯಾಸ್ ಎವಾಲ್ವ್ ಆಗುತ್ತೆ. ಈ ಗ್ಯಾಸ್ನೇ ನಾವು ಜಿಂಕ್ ಏನಂತ ಕರಿತೀವಿ? ಹೈಡ್ರೋಜನ್ ಗ್ಯಾಸ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಕರೆಕ್ಟ್ ಅಲ್ವಾ? ಲೆಟ್ ಅಸ್ ಸಿ ಯಾವ ರೀತಿ ಕ್ವಶನ್ ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಅಂತ ನೋಡೋಣ. ಓಕೆನಾ? Respiration is the process by which our body gets energy from the food that we consume. Write down the skeletal equation for this process. Correct alva? Respiration alli namge energy produce ಮಾಡುತ್ತೆ. ಆ ಎನರ್ಜಿ ಎಲ್ಲಿಂದ ಬರುತ್ತೆ? ನಾವು ಊಟ ಮಾಡೋ ನಾವು ತಗೊಳ್ಳೋ ಆಹಾರದಿಂದ ಬರುತ್ತೆ. ಹಾಗಾದ್ರೆ ಇದರದ್ದು skeletal equation ಹೇಗೆ ಬರೆಯೋದು? It is very simple. Energy is nothing but glucose. What happens when respiration is nothing but we inhale the oxygen and we exhale the carbon dioxide, right? Carbon dioxide formation ಆಗಬೇಕು ಮತ್ತೆ water molecule formation ಆಗಬೇಕು. What happens when glucose is react with oxygen? They form some carbon dioxide and water. ಇದನ್ನ ಈ ರೀತಿ ಬರೆಯೋದು. Let us move on to the quiz time. Quiz ಹೋಗೋಣವಾ? All are you excited? What is the first question of quiz? ನೋಡೋಣ. A chemical reaction is represented by writing a name of the reactant, name of the products, option C, name of the product, option B, chemical equation, option D, name of the catalyst. What is the answer? Yeno, Yena, Bina, Sina, Dina. What is the answer, students? Come on, Eli, what is the answer? Eli, come on, chart section, see. Answer is option B. Correct, alva? Name of the reactant, name of the product and name of the catalyst. These three are included in the chemical equation. Correct alva? Chemical equation as well as the name of the product is also there, name of the reactant is also there, name of the catalyst which we are used, which catalyst we are used for the chemical reaction, it is also be taken. Correct alva? Let us move for the next question. What is the question? From the option given below, identify the skeleton equation of the following word equation. Following word equation ಗೆ ಯಾವುದು skeletal equation ನ ಬರೀರಿ ಅಂತ ಇದೆ. What is the word equation? When magnesium react with chlorine, they give or it yields magnesium chloride. What are the options are there? In option A, Mg plus Cl is there, MgCl is there, Mg plus Cl2 is there, MgCl2 is there. Option C, Mn plus Cl2, MgCl2 is there, Mn plus Cl, MnCl. In these options, these both are incorrect. ಯಾಕೆ? ಬಿಕಾಸ್ ಮೆಗ್ನೀಷಿಯಂ ಕೆಮಿಕಲ್ ಫಾರ್ಮುಲೆ ಬಂದು Mg. ಹಾಗಾದ್ರೆ ಇವೆರಡರಲ್ಲಿ ಒಂದು ಆನ್ಸರ್ ಇರಬೇಕು. ವಾಟ್ ಇಸ್ ದ ಆನ್ಸರ್? ಕಾಮನ್ ಹೇಳಿ, ವಾಟ್ ಇಸ್ ದ ಆನ್ಸರ್? ಏನ ಬಿನ ಬೇಗ ಸ್ಟೂಡೆಂಟ್ಸ್, ವಾಟ್ಸ್ ದ ಆನ್ಸರ್ ಹೇಳಿ? ಏನ್ ಆನ್ಸರು? Absolutely, answer is option B. What is the answer? Because chlorine is an divalent or heteroatom. We write chlorine. What is the
molecular formula of chlorine is Cl2. Similarly, molecular formula of magnesium is Mg. Finally, magnesium is yielded with chlorine. We form a magnesium chloride. ನಮ್ಗೆ ಗೊತ್ತಲ್ವಾ 9th ಅಲ್ಲಿ ನೋಡಿದೀವಿ magnesium chlorine chemical formula ಬರಿಬೇಕಾದ್ರೆ ಫಸ್ಟ್ ನಾವು ಅದ್ರ ವೇಲೆನ್ಸಿ ಬರ್ಕೋತೀವಿ. First we write there valency. What is the valency of chlorine? +2. Valency of carbon is -1. We cross multiply this and the finally the chemical formula comes like MgCl2. This is a chemical formula for MgCl2. Correct alva? Let us move for the next question. What is the next question is there? From the chemical equation given below, identify the reactants. Ki plus PbNO3 2, it is convert, it is Cl to KNO3 and PbI2. Option A, Ki only. Option B, PbNO3 2 only. PbNO3 2 is nothing but lead nitrate. Ki is nothing but potassium iodide. Correct alva? Potassium iodide and lead nitrate. These are the ಏನು ಸಾರಿ ನಾನೇ ಹೇಳ್ತಾ ಇದ್ದೀನಿ. ಆಪ್ಷನ್ ಸಿ ಬೋತ್ ಕೆ ಅಂಡ್ PbNO3. ಆಪ್ಷನ್ ಡಿ ಬೋತ್ KNO3 ಅಂಡ್ PbI2. ವಾಟ್ ಇಸ್ ದ ಆನ್ಸರ್? ಇದರಲ್ಲಿ ಇವೆರಡಂತೂ ರಾಂಗ್. ದೀಸ್ ಟು ಆರ್ ರಾಂಗ್. ಆನ್ಸರ್ ಇಟ್ ಮೇ ಬಿ ಐದರ್ ಸಿ ಆರ್ ಡಿ. ಈ ಸಿ ಅಥವಾ ಡಿ ಎರಡರಲ್ಲಿ ಒಂದಾಗಿರ್ಬೇಕು. ವಾಟ್ ಇಸ್ ದ ಆನ್ಸರ್? ಕಮಾನ್ ಹೇಳಿ, ವಾಟ್ ಇಸ್ ದ ಆನ್ಸರ್? ಸಿ ನಾ ಡಿ ನಾ? ಬೇಗ ಸ್ಟೂಡೆಂಟ್ಸ್, ವಾಟ್ಸ್ ದ ಆನ್ಸರ್? Answer is absolutely answer is both K and NO3 2. In the chemical skeletal equation, the left side substance we called as them as ಏನಂತ ಕರಿತೀವಿ? ಇದನ್ನ ನಾವು ರಿಯಾಕ್ಟೆಂಟ್ಸ್ ಅಂತ ಕರಿತೀವಿ, ಮತ್ತೆ ಇದನ್ನ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಕರೆಕ್ಟ್ ಅಲ್ವಾ ಸ್ಟೂಡೆಂಟ್ಸ್? ಇದನ್ನ ರಿಯಾಕ್ಟೆಂಟ್ಸು, ಇದನ್ನ ಪ್ರಾಡಕ್ಟ್ಸ್ ಅಂತ ಕರಿತೀವಿ. The substance which undergo chemical reaction, they are called as an reactant. After the chemical reaction, the new substance are formed. Now, those substance we called as an products. Okay na? Aduna reactant, aduna product anta karitivi. This is about this question. One second. Okay. Let us move for the session. Next topic, ಯಾವ್ದು? We already completed the physical and chemical changes. Characteristic of chemical reaction is also completed. Chemical equations are completed. Next topic is balancing a chemical equation. In that, 3 important subtopics are there. What are those? Definition of balanced chemical equation, relationship with law of conservation of mass, and hit and trial method of balancing a chemical equation. These are the 3 important subtopics. Okay, let us move for the first topic. Definition of balanced chemical equation. What is balanced chemical equation? ಏನು balanced chemical equation ಅಂದ್ರೆ? Any idea students? You have any idea? Please tell in chat section ಅಲ್ಲಿ ತಿಳಿಸಿ, ನಾನು ಹೇಳ್ತೀನಿ balanced chemical equation ಅಂದ್ರೆ ಏನು ಅಂತ. What is balanced chemical equation? Come on ಹೇಳಿ, what is balanced chemical equations ಅಂದ್ರೆ ಏನು ಅಂತ? It is very simple. ನಾವು chemical equation ಯಾವ equation ಅಲ್ಲಿ ಬರಿತೀವಿ? We write chemical equation in 2 forms. First form is ಯಾವುದು? First form ಯಾವ್ದ್ರಲ್ಲಿ ಬರಿತೀವಿ? First form is word equation and second form is skeletal equation. ಫಸ್ಟ್ ಏನಪ್ಪ ಅಂದರೆ skeletal equation ಅಲ್ಲಿ ರಿಯಾಕ್ಟೆಂಟ್ ಎಷ್ಟಿದೆ, ಪ್ರಾಡಕ್ಟು ಅಷ್ಟೇ ಇದೆ ಅಂದರೆ ನಾವು ಅದನ್ನ ಏನಂತ ಕರಿತೀವಿ? ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಅಂತ ಕರಿತೀವಿ. ಟೇಕ್ ಎನ್ ಎಕ್ಸಾಂಪಲ್, ಯಾವುದು? ಮೆಗ್ನೀಷಿಯಂ ರಿಯಾಕ್ಟ್ ವಿತ್ ರಿಬ್ಬನ್. ಏನು? ಮೆಗ್ನೀಷಿಯಂ ರಿಬ್ಬನ್ನ ಬರ್ನಿಂಗ್ ಆಫ್ ಎನ್ ಮೆಗ್ನೀಷಿಯಂ ರಿಬ್ಬನ್. ವಾಟ್ ಹ್ಯಾಪನ್ಸ್ when the magnesium ribbon is burned, the new product is formed. It is called as an magnesium oxide. Magnesium oxide ಅನ್ನೋ ನ್ಯೂ ಪ್ರಾಡಕ್ಟ್ ಬರುತ್ತೆ. ಹಾಗಾದ್ರೆ ಇಲ್ಲಿರೋ ಪ್ರಾಡಕ್ಟ್, ಇಲ್ಲಿರೋ ಪರ್ಟಿಕ್ಯುಲರ್ ಈಕ್ವೇಷನ್ ಬ್ಯಾಲೆನ್ಸ್ ಆಗಿದೆಯಾ? ಟೇಕ್ ಎನ್ ಎಕ್ಸಾಂಪಲ್, ಏನಾಗಿದೆ ಇಲ್ಲಿ ಪರ್ಟಿಕ್ಯುಲರ್ಲಿ ರಿಯಾಕ್ಟೆಂಟ್ ಸೈಡಲ್ಲಿ 1 ಮೆಗ್ನೀಷಿಯಂ ಇದೆ, ಇಲ್ಲಿ ಆಕ್ಸಿಜನ್ ಅಲ್ಲಿ 2 ಇದೆ. Two molecule of oxygen is there, but in product side only 1 molecule of magnesium is there and 1 molecule of oxygen is there. It is balanced. It is similarly, ನೀವು ಯಾವುದೇ ಒಂದು ಅಂಗಡಿಗೆ ಹೋದ್ರೆ ನೀವು 1 kg ಬಟ್ನ ಇಟ್ಟಿದ್ರೆ ನಾವು ಹೇಗೆ 1 kg ನಾವು ತರಕಾರಿನ ಈಗ ಮಾಡ್ತೀವಿ ನೋಡಿ ಬ್ಯಾಲೆನ್ಸ್ನ, ಇದೇ ರೀತಿ ನಾವು ಕೆಮಿಕಲ್ ರಿಯಾಕ್ಷನ್ ಕೂಡ ಬ್ಯಾಲೆನ್ಸ್ ಮಾಡಬೇಕು. ಕರೆಕ್ಟ್ ಅಲ್ವಾ? ಬ್ಯಾಲೆನ್ಸ್ ಮಾಡಬೇಕು. ಈ ಪರ್ಟಿಕ್ಯುಲರ್ ರಿಯಾಕ್ಷನ್ ಇಂದ ಏನು ಕನ್ಕ್ಲೂಡ್ ಆಗ್ತಿದೆ? ಇನ್ ರಿಯಾಕ್ಟೆಂಟ್ ಸೈಡ್ ಮೆಗ್ನೀಷಿಯಂ ಮಾಲಿಕ್ಯೂಲ್ ಎಷ್ಟು ಮಾಲಿಕ್ಯೂಲ್ ಇದೆ? 1 molecule of magnesium is there and oxygen molecule ಎಷ್ಟಿದೆ? 2 ಇದೆ. ಇನ್ ಪ್ರಾಡಕ್ಟ್ ಸೈಡ್ ಕೇವಲ ಒಂದೊಂದು ಮಾತ್ರ ಇದೆ. ಇದರಿಂದ ನಾವು ಏನು ಹೇಳ್ಬೋದು? ದಿಸ್ ರಿಯಾಕ್ಷನ್ ಇಸ್ ನಾಟ್ ಬ್ಯಾಲೆನ್ಸ್ಡ್. ಕೆಮಿಕಲ್ ರಿಯಾಕ್ಷನ್ ಇಸ್ ನಥಿಂಗ್ ಬಟ್ ನಮ್ಗೆ ಗೊತ್ತಲ್ವಾ, ದೇರ್ ಇಸ್ ನೋ ವಾಟ್ ಇಸ್ ದ ಇದು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಏನು? ಮಾಸ್ ಇಸ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡಿಸ್ಟ್ರಾಯ್ಡ್. ದಟ್ ಮೀನ್ಸ್
completely the reactant completely react with the another reactant. Correct alwa? Reactant alliro reactants completely react ಆಗಬೇಕು. Completely reacted ಆಗಬೇಕಂದ್ರೆ every molecule should be utilizing in chemical reaction. Every molecule should be utilizing in chemical reaction. Correct alwa? In every chemical reaction, every molecule of reactants should be utilized. ಆ molecule ಪಕ್ಕ ಯುಟಿಲೈಸ್ ಆಗಲೇಬೇಕು. ಓಕೆನಾ? ಇದರಿಂದ ನಾವು ಏನು ಮಾಡ್ಬೋದು? How can we change this molecule? How can we change this into how can we change this into an balanced chemical reaction? It is very simple. What are the molecules are present in reactants? One molecule of Mg and two molecules of oxygen. In product side, one molecule and one molecule. What we add? Simply we add magnesium oxide. 2. ಇಲ್ಲಿ 2 ಆಡ್ ಮಾಡಿದಾಗ ಏನಾಯಿತು? In product side what happens? 2 molecule of magnesium and 2 molecule of oxygen. That means oxygen is balanced. The remaining term is what? The remaining is magnesium. First skeletal equation, magnesium is already balanced, but we change the product. Correct alwa? Product na change ಮಾಡ್ದು. ಆದ್ರಿಂದ ನಮಗೆ reactant ಅಲ್ಲಿ magnesium it is not balanced. Correct student? Magnesium it is 100% not balanced. That's why what? ಏನು magnesium balance ಆಗಿಲ್ಲ. ಏನು ಮಾಡ್ಬೋದು ಇದಕ್ಕೆ? In next step, simply put 2. ಅವಾಗ ಏನಾಗುತ್ತೆ? LHS is equal to RHS. That means both the masses in their reactants and products are equal. Reactant ಮತ್ತೆ product ಅಲ್ಲಿ masses equal ಆಗಿರುತ್ತೆ. ಇದನ್ನ ನಾವು ಏನು ಹೇಳ್ಬೋದು? This process is called balancing. The process of an reaction balancing ಅಂದ್ರೆ ಏನು? ಎರಡೂ ಕಡೆ ಮಾಸಸ್ ಸೇಮ್ ಇರೋ ರೀತಿ ಬ್ಯಾಲೆನ್ಸ್ ಮಾಡೋದನ್ನ ನಾವು ಏನಂತ ಕರಿತೀವಿ? ರಿಯಾಕ್ಟೆಂಟ್ ಅಲ್ಲಿ ಎಷ್ಟು ಪ್ರಾಡಕ್ಟ್ ಇರುತ್ತೆ ಅಷ್ಟೇ ಪ್ರಾಡಕ್ಟು ರಿಯಾಕ್ಟೆಂಟ್ ಅಲ್ಲಿ ಎಷ್ಟು ಇರುತ್ತೆ ಅಷ್ಟೇ ಪ್ರಾಡಕ್ಟು ಪ್ರಾಡಕ್ಟ್ ಕಡೆನೂ ಇದ್ರೆ ರಿಯಾಕ್ಟೆಂಟ್ ಅಲ್ಲಿ ಎಷ್ಟು ಮಾಲಿಕ್ಯೂಲ್ ಇರುತ್ತೆ ಪ್ರಾಡಕ್ಟ್ ಅಲ್ಲೂ ಅಷ್ಟೇ ಮಾಲಿಕ್ಯೂಲ್ ಇದ್ರೆ ಅದನ್ನ ನಾವು ಏನಂತ ಕರಿತೀವಿ ಸ್ಟೂಡೆಂಟ್ಸ್? these equations are called as an balanced chemical equations. ಈ ರಿಯಾಕ್ಷನ್ ನ balanced chemical reactions ಅಂತ ಕರಿತೀವಿ. One simple question is there. What is that question? Burning of coal. ನಾನು ಹೇಳಿದ್ನಲ್ಲ, what happens in burning of coal? Carbon is reacted with oxygen to yield a carbon dioxide. Okay. Simple question is there. What is that question? How many oxygen atoms are there in LHS and RHS of the arrow respectively? Arrow ಕಡೆ LHS ಮತ್ತು RHS ಅಲ್ಲಿ ಎಷ್ಟು ಆಕ್ಸಿಜನ್ ಮಾಲಿಕ್ಯೂಲ್ ಇದೆ ಅಂತ. ಆಪ್ಷನ್ ಎ 2,0, ಆಪ್ಷನ್ ಬಿ 2,2. ಇಲ್ಲೇ ನೋಡಿ ಎಷ್ಟು ಮಾಲಿಕ್ಯೂಲ್ ಇದೆ ಕ್ಯಾಲ್ಕುಲೇಟ್ ಮಾಡಿ. RHS ಅಲ್ಲಿ ಎಷ್ಟಿದೆ? ದಿಸ್ ಒನ್ ಇಸ್ LHS ಇಸ್ ನಥಿಂಗ್ ಬಟ್ ರಿಯಾಕ್ಟೆಂಟ್. RHS ಅಲ್ಲಿ ಎಷ್ಟಿದೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿ. ಲೆಟಸ್ ಹೇಳಿ, ವಾಟ್ ಇಸ್ ದ ಆನ್ಸರ್? ಏನ ಬಿನ? ಬೇಗ ಹೇಳಿ ಸ್ಟೂಡೆಂಟ್ಸ್, ಆನ್ಸರ್ ಯಾವುದು? ಎ ಆರ್ ಬಿ? ಕಮ್ ಆನ್ ಬೇಗ. ಆನ್ಸರ್ ಇಸ್ absolutely option B. ಏನು ಇಲ್ಲಿ ನೋಡಿ, oxygen molecule, there are 2 molecule of oxygen is there in the product side. Similarly 2 molecule of oxygen is there, hence the chemical reaction is called as an balanced chemical reaction. ಏನಂತ ಕರಿತೀವಿ? This chemical reaction is called as an balanced chemical reaction. ಕರೆಕ್ಟ್ ಅಲ್ವಾ? ಇದನ್ನೇ ನಾವು balanced chemical reaction ಅಂತ ಕರೆಯೋದು. ಕರೆಕ್ಟ್ ಅಲ್ವಾ ಸ್ಟೂಡೆಂಟ್ಸ್? If you have any doubts, ಇಲ್ಲಿ ತನಕ ಯಾವುದೇ ರೀತಿಯ ಡೌಟ್ ಇದೆ, ಪ್ಲೀಸ್ ಆಸ್ಕ್ ಇನ್ ಚಾಟ್ ಸೆಕ್ಷನ್. I clear the doubts. Okay students, let us move for the examination part. Which question is arising from this particular topic in previous year question paper? Let us discuss. What is the question? What is the difference between balanced and unbalanced chemical equation? What is the difference? In balanced chemical reaction, what happens? LHS is not equal to RHS. That means ಅಂದ್ರೆ ಏನು? LHS is not equal to RHS ಅಂದ್ರೆ that means the product and reactants are not balanced. In balanced chemical reaction, the product and ಅವೆರಡು ಬ್ಯಾಲೆನ್ಸ್ ಆಗಿರುತ್ತೆ. ಕರೆಕ್ಟ್ ಅಲ್ವಾ? balanced chemical equation possesses the same number of atoms of distinct elements in a reactants as well as product. reactant ಅಲ್ಲಿ ಎಷ್ಟು atoms ಇರುತ್ತೆ ಅಷ್ಟೇ ಪ್ರಾಡಕ್ಟ್ ಅಲ್ಲಿ ಇರುತ್ತೆ. ಅದೇ ರೀತಿ unbalanced chemical equation ಅಲ್ಲಿ different number of atoms ಇರುತ್ತೆ ಸ್ಟೂಡೆಂಟ್ಸ್. ಬ್ಯಾಲೆನ್ಸ್ಡ್ ಅಲ್ಲಿ ಸೇಮ್ ನಂಬರ್ ಆಫ್ atoms, unbalanced ಅಲ್ಲಿ different number of atoms. this is about ಯಾವುದು? balanced and unbalanced reaction. Now this is an quiz time. quiz ಅಲ್ಲಿ ಫಸ್ಟ್ ಕ್ವೆಶ್ಚನ್ ಯಾವುದು ಅಂತ ನೋಡೋಣ. What is the first question?
Identify the balanced chemicals equation for a heating of a copper in air. What happened ನಾನು ಹೇಳ್ತೀನಿ ನೋಡಿ. When copper is heated with air, they form copper oxide. ಕಾಪರ್ ಇದು ಆಕ್ಸಿಜನ್ ಜೊತೆ ಹೀಟ್ ಆದ್ರೆ ಅದು ಕಾಪರ್ ಆಕ್ಸೈಡ್ ಇದು ಫಾರ್ಮೇಶನ್ ಆಗುತ್ತೆ. ದಿಸ್ ಇಸ್ ಅನ್ ರಿಯಾಕ್ಷನ್. ಬಟ್ ಅವ್ರ ಕ್ವಶನ್ ಏನಪ್ಪಾ ಅಂದ್ರೆ ಈ ಪರ್ಟಿಕ್ಯುಲರ್ 4 ಆಪ್ಷನ್ ಅಲ್ಲಿ ವಿಚ್ ಆಪ್ಷನ್ ಈಸ್ balanced chemical reaction? Which option shows the balanced chemical reaction? Option A, Cu plus O is equal to CuO. C2Cu plus O2 gives 2CuO. Option B, Cu plus O2 given CuO2. Option D, CO plus O2. This is a wrong answer. Option D, wrong. What is the answer? Come on, let us know in chat section. Answer chat section al tilsi bega. What is the answer? Bega students, say no answer. Ena bina sina. What's the answer? Come on, Eli. Come on students, what's the answer? Answer is absolutely in first equation there is no balanced chemical reaction. It is wrong. What ಏನ್ wrong ಆಗಿದೆ? For oxygen we know what is the chemical formula for oxygen? O2. ಇಲ್ಲಿ O2 ಇಲ್ಲ, A wrong. B ಏನಾಗಿದೆ? CuO2 ಎರಡು ಇದೆ, ಆಕ್ಸಿಜನ್ ಇಲ್ಲಿ ಎಷ್ಟಿದೆ? ಎರಡು. ಹಾಗಾದ್ರೆ ಆನ್ಸರ್ ಏನು? ಆಪ್ಷನ್ ಸಿ ಇಸ್ ಅನ್ ರೈಟ್ ಆನ್ಸರ್. ಕರೆಕ್ಟ್ ಅಲ್ವಾ? CuO2 is equal to TCU ಬರುತ್ತೆ. ಇನ್ ರೈಟ್ ಸೈಡ್ ಇನ್ LHS ಪಾರ್ಟ್ ಏನಿದೆ? 2 Cu ಮಾಲಿಕ್ಯೂಲ್ ಇದೆ, ಅದೇ ರೀತಿ 2 ಆಕ್ಸಿಜನ್ ಮಾಲಿಕ್ಯೂಲ್ ಇದೆ. ಇವೆರಡು ರಿಯಾಕ್ಟ್ ಆಗಿ ಇನ್ RHS ಸೈಡ್ ವಾಟ್ ಆರ್ ದೋಸ್ ಪ್ರೆಸೆಂಟ್? 2 Cu ಮಾಲಿಕ್ಯೂಲ್, ಸಿಮಿಲರ್ಲಿ 2 ಆಕ್ಸಿಜನ್ ಮಾಲಿಕ್ಯೂಲ್. Hence LHS is equal to RHS. Hence this reaction is completely balanced. Let us move for the next question. What is the next question? From the option given below, identify the balanced chemical reaction using this skeletal equation. ಈ skeletal equation ಮಾಡ್ಕೊಂಡು ಯಾವ್ದು ಬ್ಯಾಲೆನ್ಸ್ ಆಗಿದೆ ಅಂತ ನೋಡಬೇಕು. What happens when aluminum is reacted with water? Otherwise, aluminum is dissolved in a water. They forms a new molecule Al2O3 and H2. In this, what are the options they are given? In option A, 3Al plus H2O, they yield 5Al2O3 and 6H2. Similarly, B, 2Al plus 3H2O, it yields 2Al2O and 3H2. In C, Al plus 6H2O, 3Al2O3 plus 5H2. In D, 2Al plus 3H2O, Al2O3 plus 3H2. What is the answer? Come on, Eli. What is the answer? A, B, C or D? A na, B na, C na, D na. Bega, Eli students. What's the answer? Come on, Bega. Fast students. What's the answer? Please know in chat section. Please tell in chat section. What's the answer? Please, Bega. Answer is option D. ಹೇಗೆ? ಇನ್ ಫಸ್ಟ್ ಏನ್ ಮಾಡಬೇಕು ಅಂದ್ರೆ LHS ಅಲ್ಲಿ ಎಷ್ಟಿದೆ? ಇನ್ LHS 1 molecule of Al is there, 2 molecule of hydrogen is there, 1 molecule of oxygen is there. In RHS 2 molecule of Al is there, and we put here Al. Okay, 2. Similarly, oxygen is 3 and H2 is 2. H2 is managed, but in particular reaction ಎಷ್ಟಿದೆ? molecule 3 ಇದೆ. Correct alva? Oxygen molecule is 3. Let us put here 3 and 3 2s are 6. 6H2. Illide nodi 2Al, 3H2O, Al2O3, 3H2. It is an answer. It is a very simple technique to balance the chemical reaction. Okay students, let us move for the next question. What is the next question? When solid potassium chloride KClO3 is heated strongly, solid potassium chloride and oxygen gas are produced. Which of the following statement is true regarding the balanced chemical reaction? 1 mole of potassium chloride produce 2 moles of potassium chloride and 1 mole of oxygen gas. In option B, 1 mole of potassium chloride produce 3 moles of potassium chloride and 2 moles of oxygen gas. In option C, 2 moles of potassium chloride produces 2 moles of potassium chloride and 3 moles of oxygen gas. 3 moles of potassium chloride produces 1 mole of potassium chloride and 1 mole of oxygen gas. What is the answer? Come on, told. Come on. ಹೇಳಿ ಯಾವ್ದು ಆನ್ಸರು? ಚಾಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಬೇಗ. ವಾಟ್ ಇಸ್ ದ ಆನ್ಸರ್? ವಾಟ್ಸ್ ದ ಆನ್ಸರ್ ಸ್ಟೂಡೆಂಟ್ಸ್? ಕಮ್ ಆನ್ ಹೇಳಿ. ಅಬ್ಸಲ್ಯೂಟ್ಲಿ ಆನ್ಸರ್ ಯಾವುದು? ಆನ್ಸರ್ ಈಸ್ ಆಪ್ಷನ್ ಸಿ. ಕರೆಕ್ಟ್ ಅಲ್ವಾ? ಲೆಟ್ ಅಸ್ ಮೂವ್ ಫಾರ್ ದ ನೆಕ್ಸ್ಟ್ ಟಾಪಿಕ್. ಏನು? ರಿಲೇಷನ್ ವಿತ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ವಾಟ್ ಇಸ್ ಲಾ ಆಫ್ ಕನ್ಸರ್ವೇಷನ್ ಆಫ್
The law of conservation of mass, it states that the mass neither be created and mass neither be destroyed. ಏನು ಸ್ಟೇಟ್ ಮಾಡುತ್ತೆ? The masses neither be created nor be destroyed. ಈ ಲಾನ ಸ್ಟೇಟ್ ಮಾಡುತ್ತೆ. ಕರೆಕ್ಟ್ ಅಲ್ವಾ? For example, one question is there. What is that question? 10 gram of MgCl3 is decomposed to 5.6 gram of MgO is left and 4.4 gram of CO2 escapes. According to you, these figures are in agreement with which law? ಯಾವ law ಅಲ್ಲಿ agreement ಆಗಿದೆ? Absolutely law of conservation of mass. What is law of conservation of mass? ಎಷ್ಟು ರಿಯಾಕ್ಟೆಂಟು ಮಾಲಿಕ್ಯೂಲ್ ಅಲ್ವಾ, ಎಷ್ಟು ರಿಯಾಕ್ಟೆಂಟ್ ರಿಯಾಕ್ಟ್ ಆಗಿರುತ್ತೆ ಅಷ್ಟೇ ಪ್ರಾಡಕ್ಟ್ ಫಾರ್ಮೇಷನ್ ಆಗಿರುತ್ತೆ. ದಟ್ ಮೀನ್ಸ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್. ಎಲ್ ಎಚ್ ಎಸ್ ಆರ್ ಎಚ್ ಎಸ್ ವೆಯ್ಟ್ ಅಷ್ಟೇ ಇರಬೇಕು. ದೇರ್ ಇಸ್ ನೋ ಮಾಸಸ್ ನೈದರ್ ಬಿ ಕ್ರಿಯೇಟೆಡ್ ಆರ್ ಮಾಸಸ್ ನೈದರ್ ಬಿ ಡೆಸ್ಟ್ರಾಯ್ಡ್ ಅಲ್ವಾ. ಮಾಸಸ್ ನೈದರ್ ಬಿ ಕ್ರಿಯೇಟೆಡ್ ಆರ್ ಡೆಸ್ಟ್ರಾಯ್ಡ್, ಅದನ್ನು ಕ್ರಿಯೇಟಿವ್ ಮಾಡೋಕ್ಕಾಗಲ್ಲ, ನಾವು ಮಾಸಸ್ನ ಡೆಸ್ಟ್ರಾಯ್ಡ್ ಮಾಡೋಕ್ಕೂ ಆಗಲ್ಲ. ಇದನ್ನೇ ಲಾ ಆಫ್ ಏನಂತ ಕರಿತೀವಿ? ಕನ್ಸರ್ವೇಷನ್ ಆಫ್ ಮಾಸ್ ಅಂತ ಕರಿತೀವಿ. ವಾಟ್ ಈಸ್ ದಟ್? ಕ್ಯಾಲ್ಸಿಯಂ ಕಾರ್ಬೋನೇಟ್ ಒನ್ ಎಕ್ಸಾಂಪಲ್ ಇಸ್ ದೇರ್. ಏನು? ಬಿಫೋರ್ ರಿಯಾಕ್ಷನ್ ಕ್ಯಾಲ್ಸಿಯಂ ಕಾರ್ಬೋನೇಟು 100 ಗ್ರಾಮ್ ಇದೆ ಅಂತ ತಿಳ್ಕೊಳ್ಳಿ. ವೆನ್ ಇಟ್ ಅಂಡರ್ಗೋ ಕೆಮಿಕಲ್ ರಿಯಾಕ್ಷನ್ ದೇ ಫಾರ್ಮ್ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತೆ carbon dioxide. What are those? 56 gram of calcium oxide is formed, 44 gram of carbon dioxide is formed. That means the mass of reactants is always equal to mass of products. In every chemical reaction, students, mass of reactants is always equal to mass of products. If it is not there, the chemical reaction is wrong. That's why we need to balance the chemical reaction. That's why we need to balance the chemical reaction. ನೋಡಿ ಈ ರೀತಿ ಬ್ಯಾಲೆನ್ಸ್ ಆಗಬೇಕು. Mass can be neither be created nor be destroyed during any chemical reaction. This law is called as an law of conservation of mass. Right? Correct alva? Taking any example ನಾವು masses na LHS ಅಲ್ಲಿ ಎಷ್ಟಿದೆ RHS ಅಲ್ಲೂ ಕೂಡ ಅಷ್ಟೇ ಮಾಡಬೇಕು. This is a very important topic. Okay na? Let us practice. One question is what? Out of the two reaction, which one is balanced chemical equation and follow the law of conservation of mass? ಇವೆರಡರಲ್ಲಿ ಯಾವುದು ಅಂತ. ಫಸ್ಟ್ ಎಕ್ಸಾಂಪಲ್ ಏನಿದೆ? H2 plus F2 2HF. In LHS part 2 hydrogen molecules there, RHS part 2 fluorine molecules are there. In reactant part what are those? 2 hydrogen and 2 fluorine. Hence this follows, first equation follows law of conservation mass and law of conservation of mass. Correct alva? First equation ಏನಾಗುತ್ತೆ? law of conservation of mass na follow ಮಾಡುತ್ತೆ. Correct alva students? This equation follows an law of conservation of mass. Similarly second example ಏನಿದೆ? sodium Na plus Cl2 they form NaCl. This equation is not balanced. Why? Because in reactant side 2 chlorine molecule is there, but in product side what is there? Only 1 chlorine molecule is there. In product side only 1 molecule is there. Similarly in reactant side 2 molecules of chlorine is there. Hence this reaction is not balanced and this reaction not follows ಯಾವುದು? ಯಾವ law of conservation of mass na follow ಮಾಡಲ್ಲ. Correct ಅಲ್ಲ students? Let us move for the quiz time. Quiz ಅಲ್ಲಿ first question ಯಾವುದು ಅಂತ ನೋಡೋಣ. Which of the following law is obeyed by a balanced chemical equation? ಯಾವ ಲಾನ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಒಬೆ ಮಾಡುತ್ತೆ? ಆಪ್ಷನ್ ಎ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್, ಆಪ್ಷನ್ ಬಿ ಲಾ ಆಫ್ ಥರ್ಮಲ್ ಈಕ್ವಿಲಿಬ್ರಿಯಮ್, ಆಪ್ಷನ್ ಸಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ, ಆಪ್ಷನ್ ಡಿ ಲಾ ಆಲ್ ಆಫ್ ದಿ ಎಬೋ. ವಾಟ್ ದ ಲಾ? ಇಟ್ ಈಸ್ ಎನ್ ವೆರಿ ಈಸಿ ಕ್ವಶನ್. ಈಗ ತಾನೇ ಡಿಸ್ಕಷನ್ ಮಾಡ್ದೋ. ಯಾವ ಲಾ ಹೇಳಿ ಬೇಗ? ವಾಟ್ ಇಸ್ ದ ಲಾ? ಕಾಮನ್ ಹೇಳಿ, ಚಾರ್ಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಾಟ್ ಇಸ್ ದ ಲಾ? ಯಾವುದು? ಯಾವ ಲಾ ಕೆಮಿಕಲ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಒಬೆ ಮಾಡುತ್ತೆ? ಯಾವ ಲಾ? Absolutely ಯಾವುದು? ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಈ ಲಾನೇ ಅಲ್ವಾ ಕೆಮಿಕಲ್ ಈಕ್ವೇಷನ್ ನ ಒಬೆ ಮಾಡೋದು. ಲೆಟ್ us move for the second question. In a reaction 60 gram of reactant breaks down into two products X and Y. If the mass of X is formed is 23 gram, then calculate Y. ಅಂದ್ರೆ ಫಾರ್ ಎಕ್ಸಾಂಪಲ್ ಲೆಟ್ us choose one reactant 60 gram. It is broken into two product. ಎರಡು ಪ್ರಾಡಕ್ಟ್ ಆಗ್ತಿದೆ. ಏನಾಗ್ತಿದೆ? X and Y. In that X product have how many? 23. Y product ಎಷ್ಟಿದೆ ಅಂತ ಕ್ವಶನ್ ಇದೆ. ಆಪ್ಷನ್ ಎ 25 ಗ್ರಾಮ್, ಆಪ್ಷನ್ ಬಿ 33 ಗ್ರಾಮ್, ಆಪ್ಷನ್ ಸಿ 23 ಗ್ರಾಮ್, ಆಪ್ಷನ್ ಡಿ 37 ಗ್ರಾಮ್. ವಾಟ್ ಇಸ್ ದ ಆನ್ಸರ್? ಕಮ್ ಆನ್, ಲೆಟ್ us know in ಚಾರ್ಟ್ ಸೆಕ್ಷನ್ ಅಲ್ಲಿ ತಿಳಿಸಿ.
ಆನ್ಸರ್ ಗೊತ್ತಿರೋ ಚಾರ್ಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸ್ಟೂಡೆಂಟ್ಸ್, ಬೇಗ ಸ್ಟೂಡೆಂಟ್ಸ್. ವಾಟ್ ಇಸ್ ದ ಆನ್ಸರ್? Come on, let us calculate the problem. We know that every balanced and chemical reaction obeys the law of conservation of mass. Law of conservation of mass is nothing but the mass of a reactant is always equal to the mass of product. There is no new product is formed in the reaction. Correct alva? ಯಾವುದೇ ರೀತಿ ಪ್ರಾಡಕ್ಟ್ ಫಾರ್ಮೇಷನ್ ಆಗಲ್ಲ. ಇಲ್ಲಿ 60 ಗ್ರಾಮ್ ಇದೆ ಅಂದರೆ ಇಲ್ಲಿ 60 ಗ್ರಾಮ್ ಇರಬೇಕು. 60 - 23 is equal to ಎಷ್ಟು ಬರುತ್ತೆ? 60ರಲ್ಲಿ 23 7 37 gram. Answer is option D. Option is answer D. Let us move for the next question. What is the question? Assertion reason question. Assertion ಏನಿದೆ? In a balanced chemical equation, the total mass of a reactant is equal to the total mass of a product. Correct alva? Option B. Reason. Mass can neither be created nor be destroyed in a chemical reaction. ನೋಡಿದ್ರಲ್ವಾ assertion reason ಏನೇನಿದೆ ಆಪ್ಷನ್? In option A, both A and R are true or is correct explanation. In option B, both A and R are true or is not correct explanation. Option C, A is true, R is false. Option D, R is true, A is false. What is the answer? Come on ಹೇಳಿ, ಏನು ಆನ್ಸರ್? A ನ, B ನ, C ನ, D ನ? ಬೇಗ. What's the answer? Answer is absolutely option A. ಏನು? Every balanced chemical reaction, the total mass of an reactant is always equal to total mass of product. Because why? Because we know the basics law of conservation of masses alva. ಏನು? Masses in chemical reactions, masses are neither be created nor be destroyed. ನಾವು masses ನ create ಮಾಡಕ್ಕಾಗಲ್ಲ, destroyed ಮಾಡಕ್ಕಾಗಲ್ಲ. Let us go for the next learning outcomes. ಯಾವುದು? Hit and trial method of balanced chemical equation. How can we balance the chemical reaction by hit and trial method? What is hit and trial method? Hit and trial ಹೇಗೆ ಗೊತ್ತಾ? ಸೈಂಟಿಸ್ಟು ಯಾವುದೇ ಒಂದು ನ್ಯೂ ಸಬ್ಸ್ಟೆನ್ಸ್ ನ ಫಾರ್ಮ್ ಮಾಡ್ತಿದ್ದಾರೆ, ನ್ಯೂ ಡ್ರಗ್ಸ್ ನ ಕಂಡುಹಿಡಿತಿದ್ದಾರೆ ಅಂದ್ರೆ ಫಸ್ಟ್ ಪ್ರಾಣಿಗಳ ಮೇಲೆ ಅಪ್ಲೈ ಮಾಡ್ತಾರೆ. ಇಸ್ ನಥಿಂಗ್ ಬಟ್ ಹೇಗೆ ಅಂದ್ರೆ ಹಿಟ್ ಅಂಡ್ ಟ್ರಯಲ್ ಇಸ್ ನಥಿಂಗ್ ಬಟ್ ಏನಪ್ಪಾ ಅಂದ್ರೆ ಒಂದು ಕೆಮಿಕಲ್ ರಿಯಾಕ್ಷನ್ ನ ನಾವು ಬ್ಯಾಲೆನ್ಸ್ ಮಾಡಕ್ಕಿರೋದು ಒಂದು ಟೆಕ್ನಿಕ್. ಇಟ್ ಇಸ್ ಎನ್ ವೆರಿ ಸಿಂಪಲ್ ಟೆಕ್ನಿಕ್. ನಾನು ನಿಮಗೆ ಇದಾದ್ಮೇಲೆ ವೆರಿ ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತೀನಿ. ಏನು ಇಲ್ಲ ಸ್ಟೂಡೆಂಟ್ಸ್, ಫಸ್ಟ್ ಪ್ರಾಡಕ್ಟ್ ಅಲ್ಲಿ ಎಷ್ಟಿದೆ ಅಂತ ಬರ್ಕೊಳ್ಳಿ. ಆಮೇಲೆ ಪ್ರತಿಯೊಂದು ಈಕ್ವೇಶನ್ ನ ಹಾರ್ಡಲ್ಲಿ ಇಟ್ಕೋಬೇಡಿ. ಪ್ರತಿಯೊಂದು ಮಾಲಿಕ್ಯುಲರ್ ಎಷ್ಟು ನಂಬರ್ ಆಫ್ ಇದಿರುತ್ತೆ ನೋಡಿ ಮಾಲಿಕ್ಯೂಲ್ಸ್, ಅದನ್ನ ಈವನ್ ಅಲ್ಲಿ ಇಟ್ಕೊಳ್ಳಿ. ಈವನ್ ಅಲ್ಲಿ ಇಟ್ಕೊಂಡ್ರೆ ವಿ ಕ್ಯಾನ್ ಈಸಿಲಿ ಬ್ಯಾಲೆನ್ಸ್. ಅದಕ್ಕೆ ಹೋಗೋಕೆ ಮುಂಚೆ ಒಂದು ಕ್ವಶನ್ ಇದೆ. ಏನು? ಈ ಪರ್ಟಿಕ್ಯುಲರ್ ರಿಯಾಕ್ಷನ್ ಬ್ಯಾಲೆನ್ಸ್ ಆಗಿಲ್ವಾ? ಹಾಗಾದ್ರೆ ಬ್ಯಾಲೆನ್ಸ್ ಆಗಿಲ್ಲ ಅಂದ್ರೆ ರೈಟ್ ರಿಯಾಕ್ಷನ್ ಬರೀರಿ ಅಂತ. ಇಲ್ಲಿ ಏನಿದೆ? ಇನ್ LHS part 2 molecule of hydrogen is there, ಮತ್ತೆ 2 molecule of chlorine is there. Similarly in RHS part what is there? Only 1 molecule of hydrogen, 1 molecule of chlorine. We write 2 here in RHS part. LHS is equal to RHS. Hence the balanced chemical equation is H2 plus Cl2. They give a 2HCl. This is an balanced chemical reaction. ಇದನ್ನೇ ನಾವು balanced chemical reaction ಅಂತ ಕರಿತೀವಿ. What is the hit and trial method? Using hit and trial method, how can we solve the question? Mukesh sir, hi sir. Hi Mukesh, hi. Come on, let us know. Doubt sir, what is the doubt? ಇರುದ್ಯಾರ ಏನಿದೆ ಡೌಟ್? yes please doubt ಹೇಳಿ. ಏನು ಡೌಟು? come on ಹೇಳಿ, ಏನಿದೆ ಡೌಟ್ ಹೇಳಿ. come on please know in chat section ಹೇಳಿ ಡೌಟ್ ಏನಿದೆ. ನಾನು ತಿಳಿಸ್ಕೊಡ್ತೀನಿ ಹೇಳಿ. ಇರುದ್ಯಾರಾಜ್ come on ಹೇಳಿ, ಏನಿದೆ ಡೌಟು? What is the doubt? ಹೇಳಿ ಡೌಟ್ ಏನಿದೆ ಪ್ಲೀಸ್ ಚಾರ್ಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಬೇಗ. Come on, how can we balance any ರಿಯಾಕ್ಷನ್? ಯಾವುದೇ ಒಂದು ರಿಯಾಕ್ಷನ್ ಹೇಗೆ ಬ್ಯಾಲೆನ್ಸ್ ಮಾಡೋದು? ಫಸ್ಟ್ ನಾನು ಹೇಳದ್ನಲ್ಲ, ಫಸ್ಟು ಏನು ಬರೀಬೇಕಂದ್ರೆ ಸ್ಟೆಪ್ 1 ಅಲ್ಲಿ ಫಸ್ಟ್ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್. ವಾಟ್ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್? ಏನು ಗೊತ್ತಾ ಇರುದ್ರಾಜ್? Oxidation means addition of oxygen takes place. In oxidation method, addition of oxygen takes place. Similarly, in reduction, the addition of hydrogen takes place. Similarly, we also defined as oxidation is nothing but removal of hydrogen, and similarly, reduction is nothing but removal of oxygen. These are the definition for oxidation and reduction. Okay, understood? ಅರ್ಥ ಆಯ್ತಾ ಇರುದಿರಾಜ್? ಇನ್ನೇನಾದರೂ ಬೇರೆ ಡೌಟ್ ಇದೆಯಾ? ಬೇರೆ ಡೌಟ್ ಇದ್ರೆ ಪ್ಲೀಸ್ ಆಸ್ಕ್ ಇನ್ ಚಾಟ್ ಸೆಕ್ಷನ್.
ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಗೊತ್ತಾ, ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ ನಾವು ಬ್ಯಾಲೆನ್ಸ್ ಮಾಡಬೇಕು ಅಂದ್ರೆ ಫಸ್ಟ್ RHS ಮತ್ತು LHS ಅಂದ್ರೆ ರಿಯಾಕ್ಟೆಂಟ್ ಮತ್ತೆ ಪ್ರಾಡಕ್ಟ್ ಸೈಡ್ ಅಲ್ಲಿ ಎಷ್ಟು ಮಾಲಿಕ್ಯೂಲ್ ಇದೆ ಅಂತ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆನಾ? ಇನ್ ರಿಯಾಕ್ಟೆಂಟ್ 1 molecule of hydrogen is there, ಕರೆಕ್ಟ್ ಅಲ್ವಾ? and 2 molecule of hydrogen, sorry 1 molecule of iron is there, 2 molecule of hydrogen is there, and 1 molecule of oxygen is there, correct alva? Similarly in product side 3 molecule of iron is there, and 4 molecule of oxygen is there, and 2 molecule of hydrogen is there. This reaction is balanced? No. ಯಾಕೆ? ಇಲ್ಲಿ 1 ಇದೆ, ಇಲ್ಲಿ 3 ಇದೆ. ಅದೇ ರೀತಿ ಇಲ್ಲಿ ಆಕ್ಸಿಜನ್, ಇಲ್ಲಿ ಹೈಡ್ರೋಜನ್ ಎರಡಿದೆ, ಓನ್ಲಿ ಹೈಡ್ರೋಜನ್ ಓನ್ಲಿ ಬ್ಯಾಲೆನ್ಸ್ ಆಗಿದೆ, ಆಕ್ಸಿಜನ್ ಕೂಡ ಬ್ಯಾಲೆನ್ಸ್ ಆಗಿಲ್ಲ. ಹೇಗೆ ಬ್ಯಾಲೆನ್ಸ್ ಮಾಡೋದು ಇದನ್ನ? ಲೆಟ್ಸ್ ಗೋ ಫಾರ್ ದ ಸ್ಟೆಪ್ 2. ಹೇಗೆ ಮಾಡ್ಬೋದು? ಪಾರ್ಸ್ಲಿ ಫಸ್ಟ್ ಏನು ಮಾಡಿ, RHS ಅಲ್ಲಿ ಎಷ್ಟಿದೆ ಆ ರೀತಿ ಸುಮ್ಮನೆ ಪಾರ್ಸ್ಲಿಯಾಗಿ ಬ್ಯಾಲೆನ್ಸ್ ಮಾಡಬೇಕು. ಹೇಗೆ? ಇಲ್ಲಿ 3 ಮಾಲಿಕ್ಯೂಲ್ ಇದೆ, ಸುಮ್ಮನೆ ಇಲ್ಲಿ 3 ಹಾಕೋಣ. ಇವಾಗ ಏನಾಯ್ತು, ಬೋತ್ ಹೈಡ್ರೋಜನ್ ಮತ್ತೆ ಐರನ್ನು ಬ್ಯಾಲೆನ್ಸ್ ಆಯಿತು. ಬಟ್ ಈಗ ರಿಮೈನಿಂಗ್ ಟರ್ಮ್ ಏನಿದೆ, ಆಕ್ಸಿಜನ್ ಇದೆ. ಬಟ್ ನಾವು ಆಕ್ಸಿಜನ್ನ ಇಲ್ಲಿ ಜಾಸ್ತಿ ಮಾಡಬೇಕಂದ್ರೆ ಎಲ್ಲಿ ಜಾಸ್ತಿ ಮಾಡಬೇಕು? ಇನ್ ರಿಯಾಕ್ಟೆಂಟ್ ಸೈಡ್ ವೇರ್ ಇಸ್ ದ ಆಕ್ಸಿಜನ್ ಇಸ್ ಪ್ರೆಸೆಂಟ್? ಆಕ್ಸಿಜನ್ ವಾಟರ್ ಮಾಲಿಕ್ಯೂಲ್ ಅಲ್ಲಿ ಪ್ರೆಸೆಂಟ್ ಇದೆ. ಹೆನ್ಸ್ 4 ಮಾಲಿಕ್ಯೂಲ್ ಬೇಕಂದ್ರೆ 4H2 ಹಾಕಿದ್ರೆ ಇಲ್ಲಿ ಆಕ್ಸಿಜನ್ ಬ್ಯಾಲೆನ್ಸ್ ಆಯಿತು. ಈಗ ಆಕ್ಸಿಜನ್ ಐರನ್ ಬೋತ್ ಆರ್ ಬ್ಯಾಲೆನ್ಸ್ಡ್, ಬಟ್ ಯಾವ್ದು ಬ್ಯಾಲೆನ್ಸ್ ಆಗಿಲ್ಲ? ನೆಕ್ಸ್ಟ್ ಹೈಡ್ರೋಜನ್ ಬ್ಯಾಲೆನ್ಸ್ ಆಗಿಲ್ಲ, ಕರೆಕ್ಟ್ ಅಲ್ವಾ? ಹೈಡ್ರೋಜನ್ ಬ್ಯಾಲೆನ್ಸ್ ಮಾಡಬೇಕಾಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನು ಮಾಡಬೇಕು? ಹೈಡ್ರೋಜನ್ ಬ್ಯಾಲೆನ್ಸ್ ಮಾಡಬೇಕು. ಹೇಗೆ ಬ್ಯಾಲೆನ್ಸ್ ಮಾಡೋದು? ಸಿಮಿಲರ್ಲಿ ಹೈಡ್ರೋಜನ್ ಎಷ್ಟಿದೆ? 8 ಇದೆ. ಬಟ್ ಇನ್ RHS ಆರ್ ಪ್ರಾಡಕ್ಟ್ ಸೈಡ್ ಓನ್ಲಿ 2 hydrogen molecules there, and we can easily put 4. That's why the reaction, complete reaction is, the complete reaction ಏನು ಬರಿಬೋದು? ಈ ರೀತಿ ಬರಿಬೋದು. This is an balanced complete reaction. Sir, when will we have carbon and its compounds? Okay, ಮುಖೇಶ್ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ನ ನೆಕ್ಸ್ಟ್ ವೀಕಲ್ಲಿ ತಗೊಂತೀನಿ, ಓಕೆನಾ? ಓಕೆ ಮುಖೇಶ್, ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ನ ನೆಕ್ಸ್ಟ್ ವೀಕಲ್ಲಿ ತಗೊಂತೀನಿ. ಓಕೆ, 100% ನೆಕ್ಸ್ಟ್ ವೀಕ್ ತಗೊಂತೀನಿ. ಓಕೆ, ನೆಕ್ಸ್ಟ್ ವೀಕಲ್ಲಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವೀಕಲ್ಲಿ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ತಗೊಂತೀನಿ. ಓಕೆ, ಮತ್ತೆ ಇನ್ಯಾವುದಾದ್ರು ಚಾಪ್ಟರ್ ಬೇಕಾ? ಓನ್ಲಿ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ ಇಸ್ ಎನಫ್. ಇಫ್ ಯು ವಾಂಟ್ ಅನದರ್ ಚಾಪ್ಟರ್ ಪ್ಲೀಸ್ ಆಸ್ಕ್ ಇನ್ ಚಾಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಆ ಚಾಪ್ಟರ್ನು ಕೂಡ ತಗೋತೀನಿ. ಓಕೆ, ನೆಕ್ಸ್ಟ್ ವೀಕ್ ಐ ಕ್ಯಾನ್ ಟೇಕ್ ಯಾವುದು? ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್. ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ನೆಕ್ಸ್ಟ್ ವೀಕಲ್ಲಿ ತಗೊಂತೀನಿ. ಓಕೆ, ಈ ರೀತಿ ದಿಸ್ ಮೆಥಡ್ ಇಸ್ ಕಾಲ್ಡ್ ಎನ್ ಇಟ್ ಅಂಡ್ ಟ್ರಯಲ್ ಮೆಥಡ್. ಇಟ್ ಅಂಡ್ ಟ್ರಯಲ್ ಮೆಥಡ್ ಅಂದರೆ ಸಿಂಪಲ್ಲು, ಏನಿಲ್ಲ, ಸಿಂಪ್ಲಿ ಲೆಟಸ್ ಫಸ್ಟ್ ಸ್ಟೆಪ್. ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ ನೀವು ಬ್ಯಾಲೆನ್ಸ್ ಮಾಡ್ತಿದ್ದೀರಾ ಅಂದರೆ ಫಸ್ಟು ಎಷ್ಟು ಮಾಲಿಕ್ಯೂಲ್ ರಿಯಾಕ್ಟೆಂಟ್ ಸೈಡಲ್ಲಿ ಇದೆ, ಎಷ್ಟು ಮಾಲಿಕ್ಯೂಲ್ ಪ್ರಾಡಕ್ಟ್ ಸೈಡಲ್ಲಿ ಇದೆ ಅಂತ ತಿಳಿಸಿ. ಓಕೆನಾ? ಫಸ್ಟ್ ನೋಟ್ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಾರ್ಷಿಯಲಿ ಬ್ಯಾಲೆನ್ಸ್ಡ್ ಈಕ್ವೇಷನ್ನ ಸುಮ್ಮನೆ ಪಾರ್ಷಿಯಲಿ ಬ್ಯಾಲೆನ್ಸ್ ಮಾಡಿ. 1 ಟರ್ಮ್ ಹೆಂಗಿದ್ರು ಬ್ಯಾಲೆನ್ಸ್ ಆಗಿರುತ್ತೆ, 3 ಟರ್ಮ್ಸ್ ಇದೆ ಅಂದರೆ 2 ಟರ್ಮ್ಸ್ನ ಪಾರ್ಷಿಯಲಿ ಬ್ಯಾಲೆನ್ಸ್ ಮಾಡಿ. ಸಿಮಿಲರ್ಲಿ ನೆಕ್ಸ್ಟ್ ಟರ್ಮ್ಗೆ ಹೋಗ್ಬಿಟ್ಟು ಬ್ಯಾಲೆನ್ಸ್ ಮಾಡೋದು. ದಿಸ್ ಈಸ್ ದ ಇಟ್ ಅಂಡ್ ಟ್ರಯಲ್ ಮೆಥಡ್. ಓಕೆನಾ? ಇದರಲ್ಲಿ some more important representations are there. What are those? S ಅಂದ್ರೆ ಸಾಲಿಡ್ ಸ್ಟೇಟ್ ಅಂತ ಅರ್ಥ, G ಅಂದ್ರೆ ಗ್ಯಾಸಿಯಸ್ ಸ್ಟೇಟ್ ಅಂತ ಅರ್ಥ, ಅದೇ ರೀತಿ I ಅಂದ್ರೆ ಲಿಕ್ವಿಡ್ ಸ್ಟೇಟು, AQ ಅಂದ್ರೆ ಏಕ್ವಿಯಸ್ ಸ್ಟೇಟ್. ರಿಯಾಕ್ಷನ್ ಅಲ್ಲಿ ನೋಡಿದಿರಲ್ವಾ, ಮೆನಿ ರಿಯಾಕ್ಷನ್ ಅಲ್ಲಿ L, I, AQ, C, S, G ಈ ರೀತಿ ಎಲ್ಲ ಇರುತ್ತೆ. ಹಾಗಂದ್ರೆ ಏನಪ್ಪಾ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ S ಅಂತ ಬರ್ದಿದ್ರ ಅಂದ್ರೆ Fe3O4 ಅಂದ್ರೆ ಏನು? ಐರನ್ ಅಲ್ವಾ, ಫೆರಸ್ ಆಕ್ಸೈಡ್ ಅಲ್ವಾ, ಐರನ್ ಆಕ್ಸೈಡ್. ಈ ಐರನ್ ಆಕ್ಸೈಡ್ ಕಾಂಪೌಂಡು ಸಾಲಿಡ್ ಆಗಿರುತ್ತೆ. ಮತ್ತೆ ಹೈಡ್ರೋಜನ್ ಏನಾಗಿರುತ್ತೆ? ಇಟ್ ಈಸ್ ಆನ್ ಗೇಸಿಯಸ್ ಮಾಲಿಕ್ಯೂಲ್, ಅಂದ್ರೆ ಹೈಡ್ರೋಜನ್ ಗ್ಯಾಸು ಎವಾಲ್ವ್ ಆಗ್ತಿರುತ್ತೆ ಅಂತ ಅರ್ಥ. ಈ ಪರ್ಟಿಕ್ಯುಲರ್ ರಿಯಾಕ್ಷನ್ ಅಲ್ಲಿ ನಾವು ಕೆಮಿಕಲ್ ರಿಯಾಕ್ಷನ್ ಅಕ್ಕರ್ ಆಗಿದೆ ಅಂತ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಅಬ್ಸಲ್ಯೂಟ್ಲಿ ಹೈಡ್ರೋಜನ್ ಗ್ಯಾಸ್ ಎವಾಲ್ವ್ ಆಗಿದೆಯಲ್ಲ, ಇದರಿಂದನೇ ನಾವು ಈ ರಿಯಾಕ್ಷನ್ ಅಕ್ಕರ್ ಆಗಿದೆ ಅಂತ ತಿಳ್ಕೊಂತೀವಿ. ಓಕೆನಾ? ಏನು? ಹೌ ಟು ಮೇಕ್ ಎ ಬ್ಯಾಲೆನ್ಸ್ಡ್ ಕೆಮಿಕಲ್ ರಿಯಾಕ್ಷನ್. ಇದನ್ನ ಹೇಗೆ ಬ್ಯಾಲೆನ್ಸ್ಡ್ ಕೆಮಿಕಲ್ ರಿಯಾಕ್ಷನ್ ಅಂತ ಮಾಡೋದು ಅಂತ ಗೊತ್ತು ಆಲ್ರೆಡಿ ಅಲ್ವಾ. ಕೆಮಿಕಲ್ ರಿಯಾಕ್ಷನ್ ಬ್ಯಾಲೆನ್ಸ್ ಆಗಿದೆ, ಲೆಟಸ್ ಚೆಕ್. ಇಲ್ಲಿ 1 ಮಾಲಿಕ್ಯೂಲ್ ಕಾರ್ಬನ್ ಇದೆ, 1 ಮಾಲಿಕ್ಯೂಲ್ ಆಕ್ಸಿಜನ್ ಇದೆ. ಸಿಮಿಲರ್ಲಿ 4 ಮಾಲಿಕ್ಯೂಲ್ ಆಫ್ ಹೈಡ್ರೋಜನ್ ಇಸ್ ದೇರ್. ಇನ್ RHS part 1 molecule of hydrogen is there. Total 4 molecule of hydrogen is there. Hydrogen balance. ಅದೇ ರೀತಿ 1 molecule carbon ಇದೆ, carbon it is also balance. 1 molecule of oxygen is there. ಆಕ್ಸಿಜನ್ ಕೂಡ ಬ್ಯಾಲೆನ್ಸ್ ಆಗಿದೆ. ಬಟ್ ಇಲ್ಲಿ ಒಂದು ನೋಟಿಸ್ ಮಾಡಿ, ಇನ್ ಬೋತ್ ಎಕ್ಸಾಂಪಲ್ ಇನ್ ಆರೋ ಮಾರ್ಕ್ ವಿ ರೆಪ್ರೆಸೆಂಟ್ ಸಮಥಿಂಗ್, ರೈಟ್? ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ, ದೀಸ್ ಆರ್ ಕಾಲ್ಡ್ ಅಸ್ ಆನ್ ಕೆಟಲಿಸ್ಟ್ ಅಂತ ಕರಿತೀವಿ. ದೀಸ್ ಕಾಂಪೋನೆಂಟ್ಸ್ ಇದನ್ನ ನಾವು ಏನಂತ ಕರಿತೀವಿ? ಪರ್ಟಿಕ್ಯುಲರ್ಲಿ ಇದನ್ನ ನಾವು ಕೆಟಲಿಸ್ಟ್ ಅಂತ ಕರಿತೀವಿ. ದಟ್ ಮೀನ್ಸ್ ಆರೋ ಮಾರ್ಕ್ ಅಲ್ಲಿ ನಾವು ಯಾವುದಾದ್ರೂ ಒಂದು ರಿಯಾಕ್ಷನ್, ಕೆಟಲಿಸ್ಟ್ ಅಂದ್ರೆ ಏನು ಗೊತ್ತಾ ಸ್ಟೂಡೆಂಟ್ಸ್? ನೀವು ಹೈಯರ್ ಸ್ಟಡೀಸ್ ಹೋಗ್ತಾ ಕೆಟಲಿಸ್ಟ್ ಬಗ್ಗೆ ತಿಳ್ಕೊಂತೀರಾ. ಕೆಟಲಿಸ್ಟ್ ಇಸ್ ನಥಿಂಗ್ ಬಟ್ ರಿಯಾಕ್ಷನ್ನ ರೇಟ್ನ ಜಾಸ್ತಿ ಮಾಡೋಕ್ಕೆ ನಾವು ಈ ಕೆಟಲಿಸ್ಟ್ನ ಇದನ್ನ ಯೂಸ್ ಮಾಡ್ತೀವಿ. ನಿಮ್ಗೆ ಗೊತ್ತಿಲ್ಲ,
ಒಂದೊಂದು ರಿಯಾಕ್ಷನ್ಸು ಫಾರ್ ಎಕ್ಸಾಂಪಲ್ ನಾನು MSc ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಲ್ವಾ ಮಾಡಿರೋದು, ನಾವು 3 hours 4 hours ರಿಫ್ಲೆಕ್ಸ್ ಇಡ್ತೀವಿ. ರಿಫ್ಲೆಕ್ಸ್ ಅಂದರೆ ಹೇಗಿರುತ್ತೆ ಅಂದರೆ ಈ ಹಲೋ ಇಟ್ ಈಸ್ ಕ್ಲಿಯರ್ ಸ್ಟೂಡೆಂಟ್ಸ್? ಏನಾದರೂ ವಾಯ್ಸ್ ಪ್ರಾಬ್ಲಮ್ ಬಂದರೆ ಪ್ಲೀಸ್ ಹಾಗೆ ಹೇಳ್ತೀರಿ, ಓಕೆನಾ? ಏನು ಈ ರೀತಿ RB ಫ್ಲಾಸ್ಕ್ ಇರುತ್ತೆ, ಇದನ್ನ 2 hours ರಿಫ್ಲೆಕ್ಸ್ ಮಾಡ್ತೀವಿ. ನಾವು ಏನಕ್ಕೆ ಕೆಟಲಿಸ್ಟ್ನ ಯೂಸ್ ಮಾಡ್ತೀವಿ ಅಂದರೆ ರಿಯಾಕ್ಷನ್ ರೇಟ್, ಅಂದರೆ ರಿಯಾಕ್ಷನ್ ಬೇಗ ಪ್ರಾಡಕ್ಟ್ ಸಿಗಲಿ ಅಂತ ಕೆಟಲಿಸ್ಟ್ನ ಇದು ಮಾಡ್ತೀವಿ. ಈ ಕೆಟಲಿಸ್ಟ್ನ ನಾವು ಆರೋ ಮಾರ್ಕ್ ಮೇಲೆ ರೆಪ್ರೆಸೆಂಟ್ ಮಾಡ್ತೀವಿ. ದಿಸ್ ಇಸ್ ಒನ್ ಸಿಂಪಲ್ ಕ್ವಶನ್ ಇಸ್ ದೇರ್. ಏನಿದೆ ಕ್ವಶನ್ ಅಂತ ನೋಡೋಣ ಬನ್ನಿ. ದ ಕೋಎಫಿಷಿಯಂಟ್ ಆಫ್ ಸೋಡಿಯಂ ಆಕ್ಸಿಜನ್ ಅಂಡ್ ಸೋಡಿಯಂ ಆಕ್ಸೈಡ್ ಆಫ್ಟರ್ ಬ್ಯಾಲೆನ್ಸ್ ದ ಕೆಮಿಕಲ್ ಈಕ್ವೇಷನ್ಸ್ ಆರ್ ರೆಪ್ರೆಸೆಂಟ್ಲಿ. ಸೋಡಿಯಂ ಆಕ್ಸಿಜನ್ ಮತ್ತು ಸೋಡಿಯಂ ಆಕ್ಸೈಡ್ದು ಆಫ್ಟರ್ ಕೆಮಿಕಲ್ ರಿಯಾಕ್ಷನ್ ನ ಬ್ಯಾಲೆನ್ಸ್ ಮಾಡಾದ್ಮೇಲೆ ಎಷ್ಟೆಷ್ಟು ಮಾಲಿಕ್ಯೂಲ್ ಬರುತ್ತೆ ಅಂತ ಬರೀರಿ ಅಂತ ಇದೆ. ಎಷ್ಟೆಷ್ಟು ಬರ್ಬೋದು? 4 1 2, ಆಪ್ಷನ್ ಬಿ 2 4 2, ಆಪ್ಷನ್ ಸಿ 4 2 1. ಏನು ಆನ್ಸರು? ಕಮ್ ಆನ್ ಚಾರ್ಟ್ ಸೆಕ್ಷನ್ ಅಲ್ಲಿ ಹೇಳಿ. ಸರ್ ವಾಯ್ಸ್ ಇಸ್ ಬ್ರೇಕಿಂಗ್. 1 second, ಐ ಚೆಕ್ ಇಟ್. ನೌ ವಾಯ್ಸ್ ಇಸ್ ಕ್ಲಿಯರ್? ಮುಖೇಶ್ ವಾಯ್ಸ್ ಕ್ಲಿಯರ್ ಆಗಿದೆಯಾ? ಪ್ಲೀಸ್ ಹೇಳಿ. ನೌ ಇಟ್ಸ್ ವಾಯ್ಸ್ ಇಸ್ ಕ್ಲಿಯರ್? ವಾಯ್ಸ್ ಇಸ್ ಕ್ಲಿಯರ್? ಹಲೋ ವಾಯ್ಸ್ ಇಸ್ ಕ್ಲಿಯರ್ ಸ್ಟೂಡೆಂಟ್ಸ್? ಎಸ್, ಓಕೆ. ಕಮ್ ಆನ್, ಈ ಕ್ವಶನ್ಗೆ ಆನ್ಸರ್ ಮಾಡಿ. ಈ ಪರ್ಟಿಕ್ಯುಲರ್ ರಿಯಾಕ್ಷನ್ನ ನಾವು ಬ್ಯಾಲೆನ್ಸ್ ಮಾಡಿದ್ದೀವಿ ಅಂದರೆ ಸ್ಟೂಡೆಂಟ್ಸ್, ಸೋಡಿಯಮ್ದು, ಆಕ್ಸಿಜನ್ದು ಮತ್ತು ಸೋಡಿಯಂ ಆಕ್ಸೈಡ್ದು ಏನು? ಓಕೆ ಎಸ್, ಥ್ಯಾಂಕ್ ಯು ಮುಖೇಶ್. ಈ ರೀತಿನ ವಾಯ್ಸ್ ಏನಾದರೂ ಬ್ರೇಕ್ ಆದರೆ ಪ್ಲೀಸ್ ಚಾಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಿಯರ್ ಮಾಡ್ಕೊಡ್ತೀನಿ. ಪ್ಲೀಸ್ ಈ ಕ್ವಶನ್ಗೆ ಆನ್ಸರ್ ಮಾಡಿ ಮುಖೇಶ್. ಹಾಗೆ ಏನಿದೆ? ಆಪ್ಷನ್ ಎ 4 1 2 ಇದೆ, ಆಪ್ಷನ್ ಬಿ 2 4 2 ಇದೆ, ಆಪ್ಷನ್ ಸಿ 4 2 1 ಇದೆ. ವಾಟ್ ಇಸ್ ದ ಆನ್ಸರ್? ಏನು ಆನ್ಸರ್ ಈ ಕ್ವಶನ್ಗೆ? ಅವ್ರು ಏನು ಕೇಳಿದ್ದಾರೆ ಅಂದರೆ, ಆಫ್ಟರ್ ಬ್ಯಾಲೆನ್ಸಿಂಗ್ ಈ ಕೆಮಿಕಲ್ ರಿಯಾಕ್ಷನ್ ಇಟ್ ಈಸ್ ನಾಟ್ ಬ್ಯಾಲೆನ್ಸ್ಡ್, ದಿಸ್ ಇಸ್ ನಾಟ್ ಅನ್ ಬ್ಯಾಲೆನ್ಸ್ಡ್ ಕೆಮಿಕಲ್ ರಿಯಾಕ್ಷನ್ ಅಲ್ಲ. ಬಟ್ ಆಫ್ಟರ್ ಬ್ಯಾಲೆನ್ಸಿಂಗ್ ಆದಮೇಲೆ ಇದ್ರದ್ದು ಏನಿರುತ್ತೆ, ಬ್ಯಾಲೆನ್ಸ್ಡ್ ಕೆಮಿಕಲ್ ರಿಯಾಕ್ಷನ್ ಕಂಪ್ಲೀಟ್ ಆದಮೇಲೆ ಇದ್ರದ್ದು ರಿಯಾಕ್ಟೆಂಟ್ ಕೋಎಫಿಷಿಯಂಟ್ ಏನೇನಿರುತ್ತೆ ಅಂತ ತಿಳಿಸಿ ಅಂತ ಇದೆ. ಏನೇನಿದೆ? ಆಪ್ಷನ್ ಎ 4 1 2 ಇದೆ, ಆಪ್ಷನ್ ಬಿ 2 4 2 ಇದೆ, ಆಪ್ಷನ್ ಸಿ 4 2 1 ಇದೆ. ಕಮ್ ಆನ್, ಲೆಟ್ ಅಸ್ ಸಾಲ್ವ್. ಹೇಗೆ? Here 2 molecule of nitrogen is there, only 1 molecule of oxygen is there. Simply balancing first oxygen. Oxygen balance ಮಾಡಿದ್ರೆ ಏನು? 4 ಇರಬೇಕು. ಈ ಆಪ್ಷನ್ ಅಲ್ಲಿ 4 ಯಾವುದಿದೆ? 4 ಇಲ್ಲ, ಸಾರಿ 2 ಇರಬೇಕು. ಕರೆಕ್ಟ್ ಅಲ್ವಾ? 2 ಇರಬೇಕು. ಲಾಸ್ಟ್ ಆಪ್ಷನ್ 2 ಯಾವುದಿದೆ? 2 ಇದೆ. ಕರೆಕ್ಟ್ ಅಲ್ವಾ? Na2O 2 ಇದೆ. ಅದೇ ರೀತಿ ಆಕ್ಸಿಜನ್ ಬ್ಯಾಲೆನ್ಸ್ ಆಯಿತು. ಸೋಡಿಯಂ ಬ್ಯಾಲೆನ್ಸ್ ಮಾಡಬೇಕಂದ್ರೆ ಇಲ್ಲಿ 4 ಮಾಲಿಕ್ಯೂಲ್ ಆಫ್ ಸೋಡಿಯಂ ಇದೆ. ಹಾಗಾದ್ರೆ ಆನ್ಸರ್ ಇಸ್ ಆಪ್ಷನ್ ಎ. ಕರೆಕ್ಟ್ ಅಲ್ವಾ? ಆನ್ಸರ್ ಯಾವುದು ಸ್ಟೂಡೆಂಟ್ಸ್? ಆಪ್ಷನ್ ಎ. ಬಿ ಆನ್ಸರ್? ನೋ, ಆನ್ಸರ್ ಇಸ್ ಆಪ್ಷನ್ ಎ. ಹೇಗೆ ಗೊತ್ತಾ ಮುಖೇಶ್? ಇಲ್ಲಿ ನೋಡಿ, ಫಸ್ಟ್ ಏನು ಮಾಡಬೇಕು? ನಾನು ಹೇಳಿದ್ನಲ್ವಾ, ಇಟ್ ಅಂಡ್ ಟ್ರಯಲ್ ಮೆಥಡು. ಯಾವುದಾದ್ರೂ ಒಂದು ಮಾಲಿಕ್ಯೂಲ್ನ ಫಸ್ಟ್ ಬ್ಯಾಲೆನ್ಸ್ ಮಾಡಿ. ಇಲ್ಲಿ ಆಕ್ಸಿಜನ್ ಮಾಲಿಕ್ಯೂಲು ಅನ್ಬ್ಯಾಲೆನ್ಸ್ ಆಗಿದೆ. ಫಸ್ಟ್ ನಾವು ಆಕ್ಸಿಜನ್ ಆಟಮ್ನ ಬ್ಯಾಲೆನ್ಸ್ ಮಾಡೋಣ, ಓಕೆನಾ? ಆಕ್ಸಿಜನ್ ಎಷ್ಟಿದೆ? 2 ಇದೆ. ಇಲ್ಲಿ 2 ಹಾಕೋಣ. ಇದು ಆಕ್ಸಿಜನ್ ಬ್ಯಾಲೆನ್ಸ್ ಆಯ್ತಾ? ಆಯಿತು. ಅದೇ ರೀತಿ ನೆಕ್ಸ್ಟ್ ಸೋಡಿಯಂ ಬ್ಯಾಲೆನ್ಸ್ ಮಾಡೋಣ. ಸೋಡಿಯಂ ಬ್ಯಾಲೆನ್ಸ್ ಮಾಡಬೇಕಂದ್ರೆ 2 ಇದೆ. ಸೋಡಿಯಂ ಮಾಲಿಕ್ಯೂಲ್ ಎಷ್ಟಿದೆ? 2 ಇದೆ. 2 × 2 4 ಆಗುತ್ತೆ. ಬಟ್ ಇನ್ ರಿಯಾಕ್ಟೆಂಟ್ ಸೈಡ್ ದೇರ್ ಇಸ್ ಓನ್ಲಿ ಸಿಂಗಲ್ ಸೋಡಿಯಂ ಆಟಮ್ ಇಸ್ ದೇರ್. ಓನ್ಲಿ ಸಿಂಗಲ್ ಆಟಮ್ ಇದೆ. ಅದಕ್ಕೋಸ್ಕರ ನಾವು 4 ಹಾಕಿದ್ರೆ ಆನ್ಸರ್ ಇಸ್ ಆಪ್ಷನ್ ಎ. Let us move for the exam ಅಲ್ಲಿ ಯಾವ ರೀತಿ ಕ್ವಶನ್ ಕೇಳಿದ್ದಾರೆ ಅಂತ ನೋಡೋಣ. ಐ ಫೌಂಡ್ ಔಟ್. ಥ್ಯಾಂಕ್ ಯು ಮುಖೇಶ್. ಎಕ್ಸಾಮ್ ಅಲ್ಲಿ ಏನು ಕೇಳಿದ್ದಾರೆ? ವಾಟ್ ಇನ್ಫಾರ್ಮೇಶನ್ ಡಸ್ ದ ಫಾಲೋಯಿಂಗ್ ಕೆಮಿಕಲ್ ಈಕ್ವೇಷನ್ ಕನ್ವೆ? ಏನು ಈಕ್ವೇಷನ್ನ ಕನ್ವೆ ಮಾಡ್ತಿದೆ? ಫಸ್ಟ್ ಬ್ಯಾಲೆನ್ಸ್ ಆಗಿದೆಯಾ ಅಂತ ಚೆಕ್ ಮಾಡೋಣ. Here 2 molecule of hydrogen is there, hydrogen is balanced. 1 molecule of SO4 is there, SO4 is also balanced. Zn is there, Zn. This particular reaction ಏನಾಗ್ತಿದೆ? This particular reaction obeys the law of conservation of mass, and this equation is completely balanced. This equation is called as an completely balanced chemical equation. ಇದನ್ನ ಏನಂತ ಕರಿಬಹುದು? ರಿಸಲ್ಟ್ ಏನಿದೆ? ಎಷ್ಟು ಸಬ್ಸ್ಟೆನ್ಸ್ ಫಾರ್ಮೇಷನ್ ಆಗ್ತಿದೆ, ಎಷ್ಟು ಸಬ್ಸ್ಟೆನ್ಸ್ ರಿಯಾಕ್ಷನ್ ಅಂಡರ್ಗೋ ಆಗ್ತಿದೆ, ಯಾವ ಈ ರಿಯಾಕ್ಟೆಂಟ್ ಇದೆಯಲ್ಲ, ಈ ರಿಯಾಕ್ಟೆಂಟ್ಸು ಎಷ್ಟು ರಿಯಾಕ್ಷನ್ ಆಗ್ತಿದೆ, ಈ ರಿಯಾಕ್ಟೆಂಟ್ಸು ಕಂಪ್ಲೀಟ್ಲಿ ಏನಾಗ್ತಿದೆ ಸ್ಟೂಡೆಂಟ್ಸ್? ಕಂಪ್ಲೀಟ್ಲಿ ದೇ ಫಾರ್ಮ್ಡ್ ಆಸ್ ಆನ್ ಪ್ರಾಡಕ್ಟ್. ಎಷ್ಟು ರಿಯಾಕ್ಟೆಂಟ್ ಇದೆ ಅದೆಲ್ಲ ಪ್ರಾಡಕ್ಟ್ ಆಗಿ ಫಾರ್ಮೇಷನ್ ಮಾಡ್ತಿದೆ. ಇಟ್ ಈಸ್ ನಥಿಂಗ್ ಬಟ್ ಸಿಂಪಲ್. ನೋಡಿ ಏನಪ್ಪ ಅಂದರೆ, ನಾವು ಎಷ್ಟು ರಿಯಾಕ್ಟೆಂಟ್, ಈಗ ಏನಪ್ಪ ಅಂದರೆ ಉಂಡು ಹೋದ ಅಂತ ಮೂವಿ ಇದೆ, ಕೇಳಿದಿರಲ್ವಾ? ಏನಪ್ಪ ಅಂದರೆ ಕರ್ಮ ಇಸ್ ರಿಟರ್ನ್ ಬ್ಯಾಕ್ ಅಂತಾರಲ್ಲ, ಅದೇ ರೀತಿ ನಾವು ಎಷ್ಟು ರಿಯಾಕ್ಷನ್ ತಗೊಂಡಿರ್ತೀವಿ ರಿಯಾಕ್ಟೆಂಟ್ನ, ಕಂಪ್ಲೀಟ್ಲಿ ಮಾಸ್ ಆಫ್ ದಿಸ್ 2 ರಿಯಾಕ್ಟೆಂಟು ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗಿರುತ್ತೆ. ಯಾಕಂದರೆ ಎವ್ರಿ ರಿಯಾಕ್ಷನ್ ಮಸ್ಟ್ ಶುಡ್ ಏನು, ಎಲ್ಲ ರಿಯಾಕ್ಷನ್ನು ಕೆಮಿಕಲ್ ಯಾವುದು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ನ
ಏನ್ ಮಾಡಬೇಕು, ಫಾಲೋ ಮಾಡಲೇಬೇಕು. ಎವ್ರಿ ರಿಯಾಕ್ಷನ್ ಫಾಲೋಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಹೆನ್ಸ್ ವಿ ಫೈನಲಿ ಟೆಲ್ ದಟ್ ಏನಂತ ಹೇಳ್ಬೋದು, ಇದನ್ನ ನಾವು ಏನಂತ ಹೇಳ್ಬೋದು ಸ್ಟೂಡೆಂಟ್ಸ್, ಅದು ಕೆಮಿಕಲ್ ರಿಯಾಕ್ಷನ್. ಯಾವುದು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ನಾವು ಹೋಲ್ಡ್ ಮಾಡ್ತಿದೆ ಅಂದ್ರೆ ಮಾತ್ರ ನಾವು ಅದು ಕೆಮಿಕಲ್ ರಿಯಾಕ್ಷನ್ ಬ್ಯಾಲೆನ್ಸ್ ಆಗಿದೆ ಅಂತ ಹೇಳ್ಬೋದು. ಓಕೆನಾ, ಅರ್ಥ ಆಯ್ತಾ? ಹ್ಯಾವ್ ಎನಿ ಡೌಟ್ ಸ್ಟೂಡೆಂಟ್ಸ್? ಇಲ್ಲಿ ತಗ ಯಾವ್ದಾದ್ರು ಡೌಟ್ ಇದೆಯಾ? ಕಾಮನ್ ಕಾನ್ಸೆಪ್ಟ್ ಅರ್ಥ ಆಗಿದೆಯಾ ಇಲ್ವಾ ಅಂತ ಕ್ವಿಜ್ ಅಲ್ಲಿ ನೋಡ್ಬಿಟ್ಟು ತಿಳ್ಕೊಳ್ಳೋಣ. ಓಕೆನಾ, ಕಾಮನ್ ಫಸ್ಟ್ ಕ್ವಶನ್ ಏನಿದೆ? Which of the following can be indicated in a balanced chemical equation? ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಅಲ್ಲಿ ಯಾವುದನ್ನ ನಾವು ಇಂಡಿಕೇಟ್ ಮಾಡ್ತೀವಿ ಅಂತ ಇದೆ. ಆಪ್ಷನ್ ಎ ಫಿಸಿಕಲ್ ಸ್ಟೇಟ್, ಆಪ್ಷನ್ ಬಿ ಟೆಂಪರೇಚರ್, ಆಪ್ಷನ್ ಸಿ ಕೆಟಲಿಸ್ಟ್, ಆಪ್ಷನ್ ಡಿ ಆಲ್ ಆಫ್ ದಿ ಅಬೋವ್. ವಾಟ್ ಇಸ್ ದ ಆನ್ಸರ್? ಆನ್ಸರ್ ಏನು? No sir. Okay, thank you Mukesh. If you have any doubts, please ask in chat section. If you have any sound glitch also, please ask in chat section. I cleared that. Okay. First, answer this question. Yen answer? Option D. Absolutely, answer is right, Mukesh. Option D is an answer. Let us move for the next question. All of the above. Yes, Hirudya Raj, answer is right. Super. ನೀವಿಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂತಿದ್ದೀರಾ. Let us move for the second question. ಏನಿದೆ in second question? What are the coefficient used to balance the following chemical equation? ಯಾವ coefficient? H2 plus O2 is equal to H2O. ಇಲ್ಲಿ ಯಾವ್ದು ಬ್ಯಾಲೆನ್ಸ್ ಆಗಿದೆ, ಬ್ಯಾಲೆನ್ಸ್ ಆಫ್ಟರ್ ಬ್ಯಾಲೆನ್ಸ್ ಆದ್ಮೇಲೆ ಇದ್ರದ್ದು ಕೋಎಫಿಷಿಯಂಟು ಹೈಡ್ರೋಜನ್ದು ಫಸ್ಟ್ ಟರ್ಮ್ ಹೈಡ್ರೋಜನ್ ಕೋಎಫಿಷಿಯಂಟು, ಸೆಕೆಂಡ್ ಒನ್ ಆಕ್ಸಿಜನ್, ಮೂರನೇದು ಇದು ಏನೇನಾಗಿರ್ಬೋದು ಹೇಳಿ? ಎ 2 2 2, ಆಪ್ಷನ್ ಬಿ ಆಪ್ಷನ್ ಬಿ ಏನಿದೆ 0 2 2, ಆಪ್ಷನ್ ಡಿ 2 1 2 ಇದೆ, ಆಪ್ಷನ್ ಡಿ 2 0 2 ಇದೆ. ಏನು ಆನ್ಸರು? ಕಮಾನ್ ಹೇಳಿ ಸ್ಟೂಡೆಂಟ್, ವಾಟ್ ಇಸ್ ದ ಆನ್ಸರ್? ಬ್ಯಾಲೆನ್ಸ್ ಮಾಡಿ. ಫಸ್ಟು ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಏನಂತ ಹೇಳ್ಕೊಟ್ಟಿದ್ದೀನಿ ನಾನು, ಯಾವುದಾದ್ರೂ ಎಲ್ಲಿ ಜಾಸ್ತಿ ಯಾವ ಟರ್ಮು, ಇಲ್ಲಿ ನೋಡಿ ಹೈಡ್ರೋಜನ್ ಆಲ್ರೆಡಿ ಬ್ಯಾಲೆನ್ಸ್ ಆಗಿದೆ, ಹೈಡ್ರೋಜನ್ ಬಿಡಿ, ಆಕ್ಸಿಜನ್ನ ಬ್ಯಾಲೆನ್ಸ್ ಮಾಡಬೇಕು. ಕರೆಕ್ಟ್ ಅಲ್ವಾ? ಏನು ಆನ್ಸರ್? ಆಪ್ಷನ್ ಸಿ. ಆನ್ಸರ್ ಈಸ್ ಆಪ್ಷನ್ ಸಿ. ಅಬ್ಸಲ್ಯೂಟ್ಲಿ. ಕಮಾನ್ ಮುಖೇಶ್, ಇಟ್ಸ್ ಅನ್ ರೈಟ್ ಆನ್ಸರ್. ಇಟ್ಸ್ ಅನ್ ರೈಟ್ ಆನ್ಸರ್. ಕರೆಕ್ಟು ಮುಖೇಶ್, ಆನ್ಸರ್ ಇಸ್ ರೈಟ್. ಹೇಗೆ? ಇಲ್ಲಿ ಫಸ್ಟು ಆಕ್ಸಿಜನ್ ಆಲ್ರೆಡಿ ಬ್ಯಾಲೆನ್ಸ್ ಆಗಿದೆ, ಹೈಡ್ರೋಜನ್ ಆಲ್ರೆಡಿ ಬ್ಯಾಲೆನ್ಸ್ ಆಗಿತ್ತು. ಫಸ್ಟ್ ನಾವೇನ್ ಮಾಡಬೇಕು, ಆಕ್ಸಿಜನ್ ಮಾಲಿಕ್ಯೂಲ್ ಬ್ಯಾಲೆನ್ಸ್ ಆಗಿಲ್ಲ. ಆಪ್ಷನ್ ಸಿ ಇರುದ್ಯರಾಜ್, ಇಟ್ ಇಸ್ ರೈಟ್ ಆನ್ಸರ್. ಏನು? ಆಕ್ಸಿಜನ್ ಮಾಲಿಕ್ಯೂಲ್ 2 ಇದೆ, ಅದರಿಂದ ಇಲ್ಲಿ 2 ಹಾಕೋದು, ಅವಾಗ ಹೈಡ್ರೋಜನ್ ಮಾಲಿಕ್ಯೂಲ್ 4 ಆಗುತ್ತೆ, ಈ ತರ ಬರೆಯೋದು. ಇಷ್ಟೇ, ಸಿಂಪಲ್. Let us move for the next question, students. Come on, students. Identify the correct balanced equation for the reaction that takes place when aqueous solution of lead nitrate and potassium iodide are mixed together. ನಮ್ಗೆ ಗೊತ್ತು ಫಿಸಿಕಲ್ ಚೇಂಜಸ್ ಅಂದ್ರೆ ಕೆಮಿಕಲ್ ಚೇಂಜಸ್ ಅಲ್ಲಿ ನೋಡಿದೀವಿ. ಈ ಲೆಡ್ ನೈಟ್ರೇಟು ಮತ್ತೆ ಲೆಡ್ ನೈಟ್ರೇಟು ಪೊಟ್ಯಾಷಿಯಂ ಅಯೋಡೈಡ್ ಆದಾಗ ಏನ್ ಬರುತ್ತೆ ಅಂತ ಇದೆ. ಆಪ್ಷನ್ ಎ KI plus PbNO3 2 KNO3 PbI2. KIPB ಎಲ್ಲದರಲ್ಲೂ ಸೇಮ್ ರಿಯಾಕ್ಟೆಂಟ್, ಸೇಮ್ ಪ್ರಾಡಕ್ಟ್ ಇದೆ. ಏನು ಟ್ವಿಸ್ಟು ಅಂದರೆ ಇದರಲ್ಲಿ ಯಾವುದು ಬ್ಯಾಲೆನ್ಸ್ ಆಗಿದೆ, ಯಾವುದು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ನಾವು ಏನು ಫಾಲೋ ಮಾಡ್ತಿದೆ ಅಥವಾ ಒಬೇ ಮಾಡ್ತಿದೆ, ಅದನ್ನ ನಾವು ಬ್ಯಾಲೆನ್ಸ್ಡ್ ಕೆಮಿಕಲ್ ರಿಯಾಕ್ಷನ್ ಅಂತ ಬರಿತೀವಿ. ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ ಬ್ಯಾಲೆನ್ಸ್ ಆಗಿಲ್ಲ ಅಂದರೆ ನಾವು ಅದನ್ನು ಕೆಮಿಕಲ್ ರಿಯಾಕ್ಷನ್ ಅಂತ ಕರೆಯೋಕ್ಕಾಗಲ್ಲ ಸ್ಟೂಡೆಂಟ್ಸ್. ಕರೆಕ್ಟ್ ಅಲ್ವಾ? ಯಾವುದು ಬ್ಯಾಲೆನ್ಸ್ ಆಗಿದೆ, ಲೆಟ್ ಅಸ್ ಚೂಸ್. ನಾನು ನಿಮಗೆ 30 ಸೆಕೆಂಡ್ ಟೈಮ್ ಕೊಡ್ತೀನಿ, ನೀಟಾಗಿ ನೋಡಿ ಆನ್ಸರ್ ಹೇಳಬೇಕು. ಕಮಾನ್ ಮುಖೇಶ್, ಕಮಾನ್ ಇರಿದ್ರಾಜ್, ಆನ್ಸರ್ ಮಾಡಿ, ಕಮಾನ್ ಬೇಗ. ವಾಟ್ ಇಸ್ ದ ಆನ್ಸರ್? ಎನಾ ಬಿನಾ ಸಿನಾ ಡಿನಾ? ಕಮಾನ್ ಲೆಟ್ ಅಸ್ ಸಿ. ಯಾರು ಹೇಳ್ತೀರಾ ಫಸ್ಟ್ ಆನ್ಸರ್ ನೋಡೋಣ. ಯಾರು ಫಸ್ಟ್ ಹೇಳ್ತೀರಾ ಹೇಳಿ ಬೇಗ. ಯಾವ್ದು ಆನ್ಸರ್? ಬೇಗ ಹೇಳಿ ಸ್ಟೂಡೆಂಟ್ಸ್. ಸಾಲ್ವ್ ಮಾಡಿ. ಯಾರು ಬೇಗ ಹೇಳ್ತೀರಾ? ಫಸ್ಟ್ ಯಾರು ಹೇಳ್ತೀರಾ ಆನ್ಸರ್ ನೋಡ್ತೀನಿ. ಫಸ್ಟ್ ಹೇಳ್ದವ್ರಿಗೆ ಒಂದು ಗಿಫ್ಟ್ ಕೊಡೋಣ. ಗಿಫ್ಟ್ ಕೊಡ್ತೀನಿ ಬೇಗ. ಫಸ್ಟ್ ಹೇಳ್ದವ್ರಿಗೆ ನಾನೊಂದು ಆಪರ್ಚುನಿಟಿ ಕೊಡ್ತೀನಿ ನೋಡಿ. ನೀವು ಫಸ್ಟ್ ಹೇಳ್ದವ್ರು ಯಾವ ಚಾಪ್ಟರ್ ಹೇಳ್ತೀರಿ? ಡೋಂಟ್ ನೋ ಸರ್. ವಾಟ್ ಹ್ಯಾಪೆಂಡ್ ಮುಖೇಶ್? ಇಟ್ ಇಸ್ ಎನ್ ವೆರಿ ಸಿಂಪಲ್ ಆನ್ಸರ್. ಏನಿದೆ? ಕಮಾನ್. ಫಸ್ಟ್ ನಾನು ಏನು ಹೇಳ್ಕೊಟ್ಟಿದ್ದೀನಿ? ನಾನು ನಿಮಗೆ ಒಂದು ಟರ್ಮ್ನ ಫಸ್ಟ್ ಬ್ಯಾಲೆನ್ಸ್ ಮಾಡಿ ಅಂತ ಹೇಳಿದ್ದೀನಿ. ಇಲ್ಲಿ ನೋಡಿ, ಫಸ್ಟ್ ಟರ್ಮಲ್ಲಿ ಏನಾಗಿದೆ, ಇಲ್ಲಿ NO3 2 ಮಾಲಿಕ್ಯೂಲ್ ಇದೆ. ಈ ಆನ್ಸರ್ ರಾಂಗ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಆಪ್ಷನ್ ಎ ರಾಂಗು. ಆಪ್ಷನ್ ಬಿ ಇರುದ್ರಾಜ್ ಆಪ್ಷನ್ ಬಿ ಅಂತ ಹೇಳಿದರೆ. ಲೆಟ್ ಅಸ್ ಚೆಕ್. ಇಲ್ಲಿ 2 ಮಾಲಿಕ್ಯೂಲ್ ಆಫ್ ಕೆ ಇದೆ, ಕೆ ಮಾಲಿಕ್ಯೂಲ್ಸ್ ಬ್ಯಾಲೆನ್ಸ್ ಆಗಿದೆ, NO3 2 ಇದೆ ಬ್ಯಾಲೆನ್ಸು, PB1 ಇದೆ ಬ್ಯಾಲೆನ್ಸು, I2 ಬ್ಯಾಲೆನ್ಸ್. ಆಪ್ಷನ್ ಇಸ್ ಬಿ. ಇಟ್ಸ್ ಎನ್ ರೈಟ್ ಆನ್ಸರ್. ಮುಖೇಶ್ ಏನು ಗೊತ್ತಾ? ಇಟ್ ಇಸ್ ಎನ್ ವೆರಿ ಸಿಂಪಲ್. ನೋಡಿ ಇರುದ್ಯರಾಜ್, ನಿಮಗೆ ಒಂದು ಗಿಫ್ಟ್ ಕೊಡ್ತಾ ಇದ್ದೀನಿ. ಏನು ಗೊತ್ತಾ? ನಿಮಗೆ ಯಾವ ಚಾಪ್ಟರ್ ಇಷ್ಟ ಅಂತೀರಾ, ನಾನು ನಿಮ್ಮ ನೇಮ್ನ ಇರುದ್ಯರಾಜ್ ಅಲ್ವಾ? ಐ ರೋಟ್ ಡೌನ್. ವೈಟ್, ಒಂದು ಪೆನ್ನಲ್ಲಿ ಬರ್ಕೊತೀನಿ ನಾನು. ಎಸ್, ನೆಕ್ಸ್ಟ್ ಸೆಷನ್ ಅಲ್ಲಿ ನಿಮ್ಮ ನೇಮ್ ಹೇಳ್ತೀನಿ, ಮತ್ತೆ ಮುಖೇಶ್ ನಿಮ್ಮ ನೇಮು ಕೂಡ ಹೇಳ್ತೀನಿ. ಇನ್ನೂ ಒಂದು ಕ್ವಶನ್ ಇದೆ, ಕಮಾನ್ ಆನ್ಸರ್ ಮಾಡಿ. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್.
ಇಂಪಾರ್ಟೆಂಟ್ ಟಾಪಿಕ್ಸ್ ಹೋಗೋಣವಾ? ಓಕೆನಾ? ಇರುದ್ಯರಾಜ್ ಆನ್ಸರ್ ಇಸ್ ರೈಟ್. ಕೀಪ್ ಇಟ್ ಅಪ್ ಇರುದ್ಯರಾಜ್. ಮತ್ತೆ ನಿಮ್ಗೆ ಯಾವ ಕಾನ್ಸೆಪ್ಟಲ್ಲಿ ಡೌಟ್ ಇದೆ, ನಿಮಗೆ ಯಾವುದು ನಿಮ್ಮ ಸುಹಾಸ್ ಸರ್ ಕಡೆಯಿಂದ ಯಾವ ಟಾಪಿಕ್ ಬೇಕು? ಮ್ಯಾಥ್ಸ್ ಆ್ಯಂಡ್ ಕೆಮಿಸ್ಟ್ರಿ ಬೋತ್ ಕೇಳಿ. ಕೆಮಿಸ್ಟ್ರಿ ಐ ಹ್ಯಾವ್ ಇನ್ ಮಾಸ್ಟರ್ಸ್ ಅಟ್ ಕೆಮಿಸ್ಟ್ರಿ, ಬಟ್ ಮ್ಯಾಥ್ಸಲ್ಲಿ ನನ್ಗೆ ಗೊತ್ತು ಅಂದರೆ ಅಷ್ಟೊಂದು ಗೊತ್ತಿಲ್ಲ. ಮ್ಯಾಥ್ಸ್ ಯಾವ ಚಾಪ್ಟರ್ ಬೇಕು ಕೇಳಿ. ಮುಖೇಶ್ ನಿಮಗೂ ಅಷ್ಟೇ, ನಿಮಗೆ ಮ್ಯಾಥ್ಸಲ್ಲೂ ಡೌಟ್ ಇರಲಿ ಕೇಳಿ, ನಿಮ್ಮ ಸುಹಾಸ್ ಸರ್ ಇದ್ದಾರೆ. ತಲೆ ಕೆಡ್ಸ್ಕೊಬಿಡಿ, ಮ್ಯಾಥ್ಸು ಕೇಳಿ, ನಿಮ್ಮ ಸುಹಾಸ್ ಸರ್ಗೆ ಮ್ಯಾಥ್ಸು ಬರುತ್ತೆ. ಬಟ್ ಬಯೋ ಕೇಳ್ಬೇಡ್ರಪ್ಪ, ಬಯೋ ನಾನು ವೀಕು. ಬೇಕಾದ್ರೆ ಫಿಸಿಕ್ಸು ಹೇಳಿ, ಫಿಸಿಕ್ಸ್ ಕಾನ್ಸೆಪ್ಟ್ ಕೂಡ ಹೇಳ್ಕೊಡ್ತೀನಿ. ಓಕೆನಾ? ಲೆಟ್ ಅಸ್ ಮೂವ್ ಫಾರ್ ದ ನೆಕ್ಸ್ಟ್ ಕಾನ್ಸೆಪ್ಟ್. ಯಾವ್ಯಾವ್ದಿದೆ ಸ್ಟೂಡೆಂಟ್ಸ್ ಇಲ್ಲಿ ನೋಡಿ. ಕಾಂಬಿನೇಷನ್, ಈಗ ಆಲ್ರೆಡಿ ಕೆಮಿಕಲ್ ರಿಯಾಕ್ಷನ್ ಆಯಿತು, ಕ್ಯಾರೆಕ್ಟರಿಸ್ಟಿಕ್ ಆಯಿತು, ಕೆಮಿಕಲ್ ಈಕ್ವೇಷನ್ ಆಯಿತು, ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತ ತಿಳ್ಕೊಂಡು ನೆಕ್ಸ್ಟ್ ಟಾಪಿಕ್ ಯಾವುದಿದೆ? ಕಾಂಬಿನೇಷನ್ ರಿಯಾಕ್ಷನ್, ಡಿಕಂಪೋಸಿಷನ್ ರಿಯಾಕ್ಷನ್, ಡಿಸ್ಪ್ಲೇಸ್ಮೆಂಟು, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಎಕ್ಸಾಮಲ್ಲಿ ಗ್ಯಾರಂಟಿ ಇವು 4ರಲ್ಲಿ ಒಂದು ಡೆಫಿನಿಷನ್ ಕೇಳ್ತಾರೆ. 1-2 ಮಾರ್ಕ್ಸ್ ಕ್ವಶನ್ಸ್ ಇಸ್ ಕಂಪಲ್ಸರಿ. 1-2 ಮಾರ್ಕ್ಸ್ ಕ್ವಶನ್ ಕಂಪಲ್ಸರಿ ಬಂದೇ ಬರುತ್ತೆ. ಫಾರ್ ಎಕ್ಸಾಂಪಲ್, ವಾಟ್ ಈಸ್ ಕಾಂಬಿನೇಷನ್ ರಿಯಾಕ್ಷನ್? ಕಮಾನ್ ಹೇಳಿ. ಏನು ಗೊತ್ತಿದೆ ನಿಮಗೆ? ಕಾಂಬಿನೇಷನ್ ಅಂದರೆ, ಡಿಕಂಪೋಸಿಷನ್ ಅಂದರೆ ಏನು, ಅದೇ ರೀತಿ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದ್ರೇನು, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ ಅಂದ್ರೆ ಏನು ಗೊತ್ತಿದೆ? ಚಾರ್ಟ್ ಸೆಕ್ಷನಲ್ಲಿ ತಿಳಿಸಿ. ಕಮಾನ್ ಏನು ಗೊತ್ತಿದೆ ಕಾಂಬಿನೇಷನ್ ರಿಯಾಕ್ಷನ್? ಲೆಟ್ ಅಸ್ ಡಿಸ್ಕಸ್. ಬನ್ನಿ ನೋಡೋಣ. ಫಸ್ಟ್ ಕಾಂಬಿನೇಷನ್ ಮತ್ತು ಡಿಕಂಪೋಸಿಷನ್ ರಿಯಾಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಒಂದು ಎಕ್ಸಾಂಪಲ್ ಇದೆ. ಏನಿದೆ? ನೀವು ಅಬ್ಸರ್ವ್ ಮಾಡಿದ್ದೀರಾ, ಟೀ ಕುಡಿತೀರಾ. ಟೀಗೆ ನಾವು ಸಕ್ಕರೆ ಹಾಕ್ಬಿಟ್ಟು ಅಲ್ಲಾರಿಸಿ ಚಕ್ಕನ ಸಕ್ಕರೆ ಕಂಪ್ಲೀಟ್ಲಿ ಡಿಸಾಲ್ವ್ ಆಗುತ್ತೆ. ನಾವು ಆಲ್ರೆಡಿ ಗ್ರೇಡ್ 9 ತಿಳ್ಕೊಂಡಿದ್ದೀವಿ. ಕರೆಕ್ಟ್ ಅಲ್ವಾ ಸ್ಟೂಡೆಂಟ್ಸ್? ಗ್ರೇಡ್ 9 ಏನಂತ ತಿಳ್ಕೊಂಡಿದ್ದೀವಿ? A+B = AB. ಹ್ಯಾಸ್ ಅಬ್ಸಲ್ಯೂಟ್ಲಿ. ಇದನ್ನೇ ನಾವು ಏನಂತ ಕರಿತೀವಿ? ಕಾಂಬಿನೇಷನ್ ಅಂತ, ರಿಯಾಕ್ಷನ್ ಅಂತ ಕರಿತೀವಿ. ಕಾಂಬಿನೇಷನ್ ಇಸ್ ನಥಿಂಗ್ ಬಟ್ ಹೆಸರಲ್ಲೇ ಇದೆ, ಕಂಬೈನ್. ಈಗ ಸ್ಕೂಲಲ್ಲೆಲ್ಲ ಏನು ಮಾಡ್ತಾರೆ? ಎ ಸೆಕ್ಷನ್ ಬಿ ಸೆಕ್ಷನ್ ಕಂಬೈನ್ ಮಾಡಿ, ನಿಮ್ಮ ಟೀಚರ್ಸ್ ಏನು ಮಾಡ್ತಾರೆ? ಎ ಸೆಕ್ಷನ್ ಬಿ ಸೆಕ್ಷನ್ ಕಂಬೈನ್ ಮಾಡಿ ಕ್ಲಾಸ್ ತಗೊತಾರೆ. ಅದೇ ರೀತಿ ರಿಯಾಕ್ಟೆಂಟ್ಸ್ ಏನು ಮಾಡುತ್ತೆ ಅಂತ, ಕಾಂಬಿನೇಷನ್ ರಿಯಾಕ್ಷನ್ ಇಸ್ ನಥಿಂಗ್ ಬಟ್ ಟೂ ರಿಯಾಕ್ಟೆಂಟ್ ಕಂಬೈನ್ ಟು ಫಾರ್ಮ್ ಒನ್ ಸಿಂಗಲ್ ಪ್ರಾಡಕ್ಟ್. ಅದೇ ರೀತಿ ಡಿಕಂಪೋಸಿಷನ್ ಅಂದರೆ ಒನ್ ಸಿಂಗಲ್ ರಿಯಾಕ್ಟೆಂಟ್ ದೇ ಅಂಡರ್ಗೋ ರಿಯಾಕ್ಷನ್ ಅಂಡ್ ದೇ ಫಾರ್ಮ್ಸ್ 2 ಪ್ರಾಡಕ್ಟ್. ಇಷ್ಟೇ ಕಾಂಬಿನೇಷನ್ ರಿಯಾಕ್ಷನ್ಗೂ ಯಾವುದು ಡಿಕಂಪೋಸಿಷನ್ ರಿಯಾಕ್ಷನ್ಗೂ ಇರೋ ಎಕ್ಸಾಂಪಲ್ಲು. ಈ ಎಕ್ಸಾಂಪಲ್ ಇಂದ ಇದೆಲ್ಲ ಓವರ್ ಆಲ್ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡೋಣ. ಓಕೆನಾ? ಎಕ್ಸಾಂಪಲ್ ಫಾರ್ ಕಾಂಬಿನೇಷನ್ ರಿಯಾಕ್ಷನ್. Let us see one example. What is that example? Quicklime combines with water to form slaked lime. ಗೊತ್ತಲ್ವಾ? ಸುಣ್ಣನ ನೀರ್ ಜೊತೆ ಮಿಕ್ಸ್ ಮಾಡಿದ್ರೆ ನಮಗೆ ಒಂದು ನ್ಯೂ ಪ್ರಾಡಕ್ಟ್ ಬರುತ್ತೆ. ಹೇಗೆ? ಸುಣ್ಣ. What is the chemical formula of quicklime? Quicklime chemical formula is calcium oxide. Calcium oxide is nothing but quicklime. Quicklime ne calcium oxide anta karitivi. What happens when calcium oxide is it is dissolved in water? They forms a new product, calcium hydroxide. In this particular example, decomposition is equal to as absolutely Mukesh, it's a right answer. Decomposition andre correct agide. What is combination reaction? Is nothing but 2 reactants combine to form one single product. These reactions are called as an combination reaction. Example ಯಾವುದು? Quicklime. One interesting news is there. ಯಾವ್ದದು ಇಂಟ್ರೆಸ್ಟಿಂಗ್ ನ್ಯೂಸು ನಿಮ್ಗೆ ಗೊತ್ತಾ? ಡಿಡ್ ಯು ನೋ ವಾಟ್ ಇಸ್ ದಟ್? ನಾವು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ನ ಕಾರ್ಬನ್ ಡೈಆಕ್ಸೈಡ್ ಜೊತೆ ಡಿಸಾಲ್ವ್ ಮಾಡಿದ್ರೆ ನಾವು ಕ್ಯಾಲ್ಸಿಯಂ ಕಾರ್ಬನೇಟ್ ಫಾರ್ಮೇಷನ್ ಮಾಡ್ತೀವಿ. ನಾವು ಪೇಂಟ್ ಮಾಡ್ತೀವಿ ನೋಡಿ. ಪೇಂಟ್ ಮಾಡೋದು ಹೇಗೆ ಅಂದರೆ, ಪೇಂಟು ಏನು ಕಂಟೈನ್ ಆಗಿರುತ್ತೆ ಅಂದರೆ, ಅದು ಸುಣ್ಣ. ಗೋಡೆಗೆ ಸುಣ್ಣ ಬಳಿತಾರೆ, ಕೇಳಿದಿರಲ್ವಾ? ನಮ್ಗೇನಿತ್ತು, ಒಂದು ಕತೆ ಹೇಳ್ತೀನಿ ಕೇಳಿ ಸ್ಟೂಡೆಂಟ್ಸ್. ನಮ್ಮದು ಊರಲ್ಲಿ ನಾವು ದೇವಸ್ಥಾನ ಇರುತ್ತೆ ನೋಡಿ, ದೇವಸ್ಥಾನಕ್ಕೆ ಸುಣ್ಣ ಬೆಳಿತೀವಿ, ಬಣ್ಣ ಬೆಳಿತೀವಿ ಅಂತ ಹೇಳ್ತಾರಲ್ಲ. ಪರ್ಟಿಕ್ಯುಲರ್ಲಿ ಸುಣ್ಣ ಬಣ್ಣ ಅಂದರೆ ಏನು ಗೊತ್ತಾ ಸ್ಟೂಡೆಂಟ್ಸ್? ಸುಣ್ಣದಲ್ಲಿ ಏನಿರುತ್ತೆ ಅಂದರೆ, ಸುಣ್ಣನ ನೀರು ಜೊತೆ ಮಿಕ್ಸ್ ಮಾಡಿದಾಗ ನಮಗೆ ನ್ಯೂ ಪ್ರಾಡಕ್ಟ್ ಬರುತ್ತೆ. ಅದು ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಜೊತೆ ಅದು ಕಾಂಬಿನೇಷನ್ ರಿಯಾಕ್ಷನ್ ಆಗಿ ನಮಗೆ ಕ್ಯಾಲ್ಸಿಯಂ ಕಾರ್ಬನೇಟ್ ಬರುತ್ತೆ. ಬಟ್ ಈ ರಿಯಾಕ್ಷನ್ ನಾವು ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕರೆಯಲ್ಲ. ವೈ? ಬಿಕಾಸ್ 2 reactants give 2 ಪ್ರಾಡಕ್ಟ್. ಇದನ್ನ ಬೇರೆ ರಿಯಾಕ್ಷನ್ ಅಂತ ಕರಿತೀವಿ. ಇದನ್ನ ಏನಂತ ಕರಿತೀವಿ ಅಂದರೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಇದನ್ನ ಈ ಪರ್ಟಿಕ್ಯುಲರ್ ಸೆಷನ್ ಅಲ್ಲೇ ತಿಳ್ಕೊಳ್ಳೋಣ. ಓಕೆನಾ? ಲೆಟ್ ಅಸ್ ಟೇಕ್ ಸಮ್ ಎಕ್ಸಾಂಪಲ್. ಕಾಂಬಿನೇಷನ್ ರಿಯಾಕ್ಷನ್ ಎಕ್ಸಾಂಪಲ್ ಯಾವ್ದು? ಬರ್ನಿಂಗ್ ಆಫ್ ಕೋಲ್. ವಾಟ್ ಹ್ಯಾಪನ್ಸ್ ಇನ್ ಬರ್ನಿಂಗ್ ಆಫ್ ಕೋಲ್? ಕಲ್ಲಿದಲ್ನ ಬರ್ನ್ ಮಾಡಿದಿರಲ್ವಾ? ಬರ್ನ್ ಮಾಡಿದಾಗ ಏನಾಗುತ್ತೆ? ಒಂದು ಸೂಟಿ ಫ್ಲೇಮ್ ಇಸ್ ಗೋಯಿಂಗ್. ಸೂಟಿ ಫ್ಲೇಮ್ ಅಂದರೆ ಈ ರೀತಿ ಹೊಗೆ ಹೋಗುತ್ತೆ. ವಾಟ್ ಇಸ್ ಸೂಟಿ ಫ್ಲೇಮ್? ಮುಖೇಶ್ ಹೇಳಿದ್ರಲ್ವಾ ನೀವು, ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಅಲ್ಲಿ ಸೂಟಿ ಫ್ಲೇಮ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ನಾನು ಮೊನ್ನೆ ಅಂದರೆ ಆಲ್ರೆಡಿ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ ಕ್ಲಾಸ್ ತೊಗೊಂಡಿದ್ದೆ, ವಿಡಿಯೋ ಇದೆ, ಬೇಕಾದ್ರೆ ಇನ್ನೊಂದ್ಸಲಿ ರೆಫರ್ ಮಾಡಿ. ನಿಮಗೋಸ್ಕರ ಇನ್ನೊಂದ್ಸಲಿನೂ ನಾನು ಕ್ಲಾಸ್ ತೊಗೊತೀನಿ. ಓಕೆನಾ? ಇನ್ನೊಂದ್ಸಲಿ ನೀವು ಕ್ಲಾಸ್ ತೊಗೊತೀನಿ. ಏನು ಗೊತ್ತಾ, ಈ ಸೂಟಿ ಫ್ಲೇಮ್ ಹೆಂಗೆ ಬರುತ್ತೆ ಅಂತ ನಿಮಗೋಸ್ಕರ ವಿಡಿಯೋ ಮಾಡಿದ್ದೀನಿ.
ಏನು ಶಾರ್ಟ್ಸ್ ಮಾಡಿದ್ದೀನಿ, ಏನು ನಮ್ಮ ಲ್ಯಾಬಲ್ಲಿ ಹೋಗಿ ನಮ್ಮ ಮ್ಯಾಮ್ ಹತ್ರ ಪರ್ಮಿಷನ್ ತೊಗೊಂಡು ಮ್ಯಾಮ್ ನಮ್ಮ ಸ್ಟೂಡೆಂಟ್ಸ್ಗೆ ನಾನು ಡೆಮಾನ್ಸ್ಟ್ರೇಟ್ ಮಾಡಬೇಕು, ಪ್ಲೀಸ್ ಮ್ಯಾಮ್ ಪರ್ಮಿಷನ್ ಕೊಡಿ ಅಂತ ಕೇಳಿಕೊಂಡು ನಿಮಗೋಸ್ಕರ ಅದನ್ನು ಮಾಡಿದ್ದೀನಿ. ಡೆಫಿನೆಟ್ಲಿ ನಾನು ಅದನ್ನು ಪೋಸ್ಟ್ ಮಾಡ್ತೀನಿ, 3 to 4 ಡೇಸಲ್ಲಿ ಪೋಸ್ಟ್ ಮಾಡ್ತೀನಿ. ಓಕೆನಾ? ಹೇಗೆ ಸೂಟಿ ಫ್ಲೇಮ್ ಬರುತ್ತೆ? ಸ್ಯಾಚುರೇಟೆಡ್ ಕಾಂಪೌಂಡು ಸೂಟಿ ಫ್ಲೇಮ್ ಕೊಡಲ್ಲ, ಗೊತ್ತಲ್ವಾ? ಅನ್ಸ್ಯಾಚುರೇಟೆಡ್ ಮಾತ್ರ ಕೊಡುತ್ತೆ. ಇದನ್ನ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಕಂಪ್ಲೀಟ್ಲಿ ಡಿಸ್ಕಸ್ ಮಾಡೋಣ ಮುಖೇಶ್. ಓಕೆನಾ? ನಿಮ್ಗೆ ಹೇಳ್ತೀನಿ ಯಾವತ್ತು ಓದ್ತೀವಂತ. ಪ್ಲೀಸ್ ಇದೇನೋ ಕಮ್ಯುನಿಟಿನ ನೋಡ್ತೀರಿ, ಮತ್ತೆ ಯಾವಾಗ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಟರ್ನ್ ಆನ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮ್ಮ ಸುಹಾಸ್ ಸರ್ ಯಾವಾಗ ಕ್ಲಾಸ್ ಬರ್ತೀನಿ ಅಂತ ಹೇಳ್ತೀನಿ. ಅಟ್ ಸಂಡೇ, ಐ ಥಿಂಕ್ ಸಂಡೇ ನಾನು ಕ್ವಾಡ್ರಾಟಿಕ್ ಇಕ್ವೇಷನ್ ಗೊತ್ತಲ್ವಾ ಮ್ಯಾಥ್ಸಲ್ಲಿ, ಕ್ವಾಡ್ರಾಟಿಕ್ ಇಕ್ವೇಷನ್ ಲೈವ್ ಹೋಗೋಣವಾ ನಾವು ನೀವು ಸೇರಿಕೊಂಡು? ಸಂಡೇ ಲೈವ್ ಹೋಗೋಣ ಸ್ಟೂಡೆಂಟ್ಸ್, ಕ್ವಾಡ್ರಾಟಿಕ್ ಇಕ್ವೇಷನ್ನು ಸಂಡೇ ಲೈವ್ ಹೋಗೋಣ. ಬಟ್ ಅಟೆಂಡ್ ಮಾಡಬೇಕು, ಎಲ್ಲರೂ ಅಟೆಂಡ್ ಮಾಡ್ತೀರಾ? ಓಕೆನಾ ಮುಖೇಶ್? ಓಕೆನಾ ಇರುದ್ರಾಜ್? ಓಕೆನಾ? ಎವ್ರಿ ಒನ್ ಇಸ್ ಓಕೆ ಸ್ಟೂಡೆಂಟ್ಸ್? 100% ಸಂಡೇ ನಾವು ಲೈವ್ ಹೋಗೋಣ. ಮ್ಯಾಥಮೆಟಿಕ್ಸ್ ಯಾವ ಚಾಪ್ಟ್ರು ಯಾವ್ದು ಹೋಗೋಣ ಹೇಳಿ ಮುಖೇಶ್? ನಿಮಗೆ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ ಕಷ್ಟ ಆಗ್ತಿದೆಯಾ? ಮ್ಯಾಥ್ಸಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ ಕಷ್ಟ ಆಗ್ತಿದೆ? ನೀವು ಯಾವ ಕಾನ್ಸೆಪ್ಟ್ ಚೂಸ್ ಮಾಡ್ತೀರಾ ನಾನು ಅದು ಹೋಗ್ತೀನಿ ಲೈವ್. ಇದು ನಿಮಗೆ ಕೊಡ್ತಿರೋ ಒಂದು ಆಪರ್ಚುನಿಟಿ. ಕಮಾನ್, ಯಾಕಂದ್ರೆ ನೀವು ಆನ್ಸರ್ ಜಾಸ್ತಿ ಮಾಡಿದಿರಾ. ಮತ್ತೆ ಇರುದ್ಯ ರಾಜ್ಗೂ ಒಂದು ಎಕ್ಸೈಟಿಂಗ್ ನ್ಯೂಸ್, ಒಂದು ಗಿಫ್ಟ್ ಕೊಡ್ತೀನಿ, ಏನು ಅಂತ ಅವ್ರಿಗೆ ಹೇಳ್ತೀನಿ. ಓಕೆನಾ? ಓಕೆ ಸರ್, ಆಸ್ ಅಬ್ಸಲ್ಯೂಟ್ಲಿ ಇರುದ್ಯ ರಾಜ್. ಓಕೆ, ಲೆಟ್ ಅಸ್ ಡಿಸ್ಕಸ್ ಸಮ್ ಮೋರ್ ಎಕ್ಸಾಂಪಲ್ ಫಾರ್ ಕಾಂಬಿನೇಷನ್ ರಿಯಾಕ್ಷನ್. ಕಾಂಬಿನೇಷನ್ ಅಂದ್ರೆ ಏನು ಹೇಳಿ? 2 ರಿಯಾಕ್ಟೆಂಟು ಒಂದು ಪ್ರಾಡಕ್ಟ್ ಕೊಡೋದು. ಇಲ್ಲಿ ಏನಾಗುತ್ತೆ? ಬರ್ನಿಂಗ್ ಆಫ್ ಕೋಲಲ್ಲಿ ಕಾರ್ಬನ್ನು ಬರ್ನಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ ನೀವು ಕ್ವಾಡ್ರಾಟಿಕ್ ಈಕ್ವೇಷನ್ ಟ್ರಿಗ್ನೋಮೆಟ್ರಿ. ಇರುದ್ಯ ರಾಜ್ ಆಲ್ರೆಡಿ ಟ್ರಿಗ್ನೋಮೆಟ್ರಿ ಕಂಪ್ಲೀಟ್ ಆಗಿದೆ. ಪ್ಲೀಸ್ ಈಗ ರೀಸೆಂಟ್ಲಿ 3 days ಓನ್ಲಿ ನಾನು ಹೋಗಿರೋದು ಲೈವ್, ಹೋಗಿ ಅದನ್ನ ವಿಡಿಯೋ ನೋಡ್ತೀರಾ? ಬೇಕಾದ್ರೆ ಟ್ರಿಗ್ನೋಮೆಟ್ರಿ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಸಾಲ್ವ್ ಏನು ಕಷ್ಟ ಆಗ್ತಿದೆ ಸರ್ ಅಂದ್ರೆ ಟ್ರಿಕ್ ಹೇಳ್ಕೊಡ್ತೀನಿ ನಿಮಗೋಸ್ಕರ. ಟ್ರಿಗ್ನೋಮೆಟ್ರಿ 20 minutes ಅಲ್ಲಿ ಒಂದು ಶಾರ್ಟ್ ಮಾಡ್ತೀನಿ ಇರುದ್ರಾಜ್, ಇದು ನನ್ನ ಪ್ರಾಮಿಸ್. 20 minutes ಇನ್ ಟ್ರಿಗ್ನೋಮೆಟ್ರಿ ಇನ್ 20 minutes ಫಾರ್ ಯು ಓನ್ಲಿ, ಫಾರ್ ಯು ಇರುದ್ಯರಾಜ್, ನಿಮಗೋಸ್ಕರ ಮಾಡ್ತೀನಿ. ಮತ್ತೆ ಮುಖೇಶ್ ಕ್ವಾಡ್ರಾಟಿಕ್ ಇಕ್ವೇಷನ್. ಓಕೆ, ಸಂಡೇ ವಿ ಗೋ ಕ್ವಾಡ್ರಾಟಿಕ್ ಇಕ್ವೇಷನ್ ಲೈವ್. ಓಕೆ, ಅಟೆಂಡ್ ಮಾಡ್ಬೇಕು ಎಲ್ಲರೂ. ಕ್ವಾಡ್ರಾಟಿಕ್ ಇಕ್ವೇಷನ್ ಅಟೆಂಡ್ ಮಾಡ್ತೀರಾ ಮುಖೇಶ್ ಮತ್ತೆ ಇರುದ್ಯರಾಜ್? ಓಕೆನಾ? ಓಕೆ ಇರುದ್ಯರಾಜ್, ಓಕೆ ಮುಖೇಶ್, ಪ್ಲೀಸ್ ಅಟೆಂಡ್ ಆನ್ ಸಂಡೇ. ಮತ್ತೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಓಕೆನಾ? ಈಗ ಆಗಬೇಕು ಸಬ್ಸ್ಕ್ರಿಪ್ಷನ್. ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ. ಓಕೆನಾ? ಓಕೆ ಸರ್, ಓಕೆ, ಥ್ಯಾಂಕ್ ಯು. ದಿಸ್ ಇಸ್ ಅನ್ ಫಸ್ಟ್ ಎಕ್ಸಾಂಪಲ್ and many more examples are there. For example, formation of water egg formation ಆಗುತ್ತೆ. 2 molecule of hydrogen is reacting with 1 molecule of oxygen. That's why water is formed. ಆ ರೀತಿ ಫಾರ್ಮೇಷನ್ ಆಗುತ್ತಲ್ವಾ? ಈ ರೀತಿ ಆಗುತ್ತೆ, ಈ ರೀತಿ ವಾಟರ್ ಫಾರ್ಮೇಷನ್ ಆಗುತ್ತೆ. ದಿಸ್ ಇಸ್ ಆಲ್ಸೋ ಬೆಸ್ಟ್ ಎಕ್ಸಾಂಪಲ್ ಫಾರ್ ಯಾವುದು ಸ್ಟೂಡೆಂಟ್ಸ್? ಯಾವುದು? ಕಾಂಬಿನೇಷನ್ ರಿಯಾಕ್ಷನ್. ಒನ್ ಕ್ವಶನ್ ಇಸ್ ದೇರ್. ಕಮಾನ್, ಕ್ವಶನ್ ಸಾಲ್ವ್ ಮಾಡೋಣ ಬೇಗ ಮುಖೇಶ್, ಬೇಗ ಬನ್ನಿ. ಏನಿದೆ ಕ್ವಶನ್? ವಾಟ್ ಹ್ಯಾಪನ್ಸ್ ಕೆಮಿಕಲಿ ವೆನ್ ಕ್ವಿಕ್ ಲೈಮ್ ಇಸ್ ಆಡೆಡ್ ಟು ವಾಟರ್? ಏನಾಗುತ್ತೆ ಕ್ವಿಕ್ ಲೈಮ್ ವಾಟರ್ಗೆ ಆಡ್ ಆಗಿದ್ರೆ? ಫಸ್ಟ್ ಕಾಂಬಿನೇಷನ್ ರಿಯಾಕ್ಷನ್ ಮಾಡುವಾಗ ಈ ಎಕ್ಸಾಂಪಲ್ ಹೇಳಿದೆ. ವಾಟ್ ಹ್ಯಾಪನ್ಸ್? ಸೋಡಾ ಲೈಮ್ ಇಸ್ ಫಾರ್ಮ್, ಶೇಕ್ಡ್ ಲೈಮ್ ಇಸ್ ಫಾರ್ಮ್, ಮಾರ್ಬಲ್ ಇಸ್ ಫಾರ್ಮ್. ಆಪ್ಷನ್ ಡಿ ಇದು ಸ್ಟೂಡೆಂಟ್, ಸಾರಿ, ಕ್ಯಾಲ್ಸಿಯಂ ಆಕ್ಸೈಡ್ ಇಸ್ ಫಾರ್ಮ್. ಇದ್ರಲ್ಲಿ ನಾನು ಹೇಳ್ತೀನಿ ನೋಡಿ, ಇದು ರಾಂಗ್ ಆನ್ಸರು. ಇವು ಮೂರ್ತರಲ್ಲಿ ಒಂದು, ಈ ಮೂರ್ತರಲ್ಲಿ ಯಾವುದು ಅಂತ ಹೇಳ್ಬೇಕು. ಏನಾ ಬಿನಾ ಸಿನಾ? ಬೇಗ ಸ್ಟೂಡೆಂಟ್ಸ್, ವಾಟ್ಸ್ ದ ಆನ್ಸರ್ ಹೇಳಿ? ಕ್ವಶನ್ಗೆ ಆನ್ಸರು what is the answer? Option B. Absolutely, answer is right Mukesh. Option B ಏನಾಗುತ್ತೆ? The lime water, what happened? The quick lime is dissolved in water. They undergo the formation as new combined product is called as an CaOH2. Option B, it's an right answer. Irudhraj, answer is right. Let us move for the next topic. What is decomposition reaction? Combination reaction ಅಂದ್ರೆ ಏನು? 2 ರಿಯಾಕ್ಟೆಂಟು ಒಂದು ಪ್ರಾಡಕ್ಟ್ ಬರೋದು, ಕರೆಕ್ಟ್ ಅಲ್ವಾ? ಅದೇ ಡಿಕಂಪೋಸಿಷನ್ ರಿಯಾಕ್ಷನ್ ಇಸ್ ನಥಿಂಗ್ ಬಟ್ ಒಂದು ರಿಯಾಕ್ಟೆಂಟು 2 ಪ್ರಾಡಕ್ಟ್ ಕೊಡೋದು. ಡಿಕಂಪೋಸಿಷನ್ ಇಸ್ ಸಿಂಪಲ್, 1 ರಿಯಾಕ್ಟೆಂಟ್. ಫಾರ್ ಎಕ್ಸಾಂಪಲ್, ಇದಕ್ಕೊಂದು ಕಾಮಿಡಿಯಾಗಿ ಒಂದು ಜೋಕ್ ಮಾಡೋಣ. ಓಕೆನಾ? ಎಲ್ಲರೂ ಎಕ್ಸೈಟ್ ಆಗಿದ್ದೀರಾ? ಏನು? ಬೇಬಿ ಮೂವಿ ಯಾರ್ಯಾರು ನೋಡಿದ್ದೀರಪ್ಪ? ಬೇಬಿ? ತೆಲುಗು ಮೂವಿ ಬೇಡ. ಈಗ ಫಾರ್ ಎಕ್ಸಾಂಪಲ್ ನಾವೇ ಫ್ರೆಂಡ್ಸ್ನ ಯಾವುದೋ ಒಂದು ಗ್ರೂಪ್ ಅನ್ಕೊಳ್ಳಿ. ನನ್ನ ಬೆಸ್ಟ್ ಫ್ರೆಂಡ್ ನೇಮ್ ಏನು ಗೊತ್ತಾ ಸ್ಟೂಡೆಂಟ್ಸ್? ನನ್ನ ಬೆಸ್ಟ್ ಫ್ರೆಂಡ್ ನೇಮು MSc ಮಂಜುನಾಥ್ ಅಂತ. ಮಂಜುನಾಥ್ ಏನಾಗುತ್ತೆ ಅಂದರೆ ಸೆಕೆಂಡ್ ಸೆಮಲ್ಲಿ ನನಗೂ ಮಂಜುನಾಥ್ಗೂ ಜಗಳ ಆಗುತ್ತೆ. ಡಿಸ್ಪ್ಲೇಸ್ಮೆಂಟ್ ಎಸ್ ಅಬ್ಸಲ್ಯೂಟ್ಲಿ. ಈ ಕತೆ ಕೇಳಿ ಮುಖೇಶ್, ಚೆನ್ನಾಗಿದೆ. ನನಗೂ ಅವನಿಗೂ ಜಗಳ ಆಗುತ್ತೆ. ಜಗಳ ಆದಾಗ ಫಸ್ಟ್ ಸೆಮ್ಮಲ್ಲಿ ನಾನು ಅವನು ಫ್ರೆಂಡ್ ಆಗಿ ಒಂದು ಫ್ರೆಂಡ್ಶಿಪ್ ಬರುತ್ತೆ, ಅದನ್ನ ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಅದೇ ರೀತಿ ನಾನು ಅವನ ಜಗಳ ಆಗ್ತೀವಿ, ಮತ್ತೆ ನಮ್ಮ ಫ್ರೆಂಡ್ಶಿಪ್ ದೂರ ಆಗುತ್ತೆ, ಇಬ್ರು ಬೇರೆ ಬೇರೆ ಆಗ್ತೀವಿ, ಅದನ್ನ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಏನಪ್ಪಾ ಅಂದ್ರೆ ಇನ್ನೊಬ್ಬ ಫ್ರೆಂಡ್ ಬರ್ತಾನೆ, ಇನ್ನೊಬ್ಬ ಫ್ರೆಂಡ್ ಹೋದಾಗ ನಾನು ಅವನ ಜೊತೆ ಫ್ರೆಂಡ್ಶಿಪ್ ಮಾಡ್ತೀನಿ ಮಂಜುನಾಥ್ ಬಿಟ್ಟು, ಅದನ್ನ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಅದೇ ರೀತಿ 2 ಫ್ರೆಂಡ್ಶಿಪ್ ಗ್ರೂಪ್ ಇರುತ್ತೆ, ಅವಾಗ ಏನ್ ಮಾಡ್ತೀನಿ, ನಾನು ಮಂಜುನಾಥ್, ಇನ್ನೊಬ್ಬ ಶಿವಕುಮಾರ್, ಇನ್ಯಾರೋ ಎಕ್ಸಾಂಪಲ್
ಎಕ್ಸಾಂಪಲ್ ಈಗ ಮುಖೇಶ್ ಇರುದ್ಯರಾಜ ಫ್ರೆಂಡ್ ಇರ್ತಾರೆ ಅನ್ಕೊಳ್ಳಿ, ಅವರಿಬ್ರು ಒಂದು ಫ್ರೆಂಡ್ ಗ್ರೂಪ್, ನಾನು ಮಂಜುನಾಥ್ ಒಂದು ಫ್ರೆಂಡ್ ಗ್ರೂಪ್. ಏನಾಗ್ತೀವಿ, ಇಬ್ರು ಫ್ರೆಂಡ್ಶಿಪ್ ಎಕ್ಸ್ಚೇಂಜ್ ಮಾಡ್ಕೊಂತೀವಿ. ನಾನು ಮುಖೇಶ್ ಫ್ರೆಂಡ್ ಆಗ್ತೀವಿ, ಇರುದ್ಯರಾಜು ಮತ್ತೆ ಮಂಜುನಾಥ್ ಫ್ರೆಂಡ್ ಆಗ್ತೀವಿ. ಅದರ್ವೈಸ್ ನಾನು ಇರುದ್ರಾಜು ಫ್ರೆಂಡ್ ಆಗ್ತೀವಿ, ಮುಖೇಶ್ ಮತ್ತೆ ಮಂಜುನಾಥ್ ಫ್ರೆಂಡ್ ಆಗ್ತಾರೆ. ಇದನ್ನ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತೀವಿ. ಇಷ್ಟೇ ಸಿಂಪಲ್. ಓವರ್ ಆಲ್ ಕಾನ್ಸೆಪ್ಟ್ ಅರ್ಥ ಆಯ್ತಾ? ಇಷ್ಟೇ ನೋಡಿ. ಈ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡ್ರೆ ನಮ್ಮ ಕನ್ನಡದಲ್ಲಿ ಕಲಿಯೋಣ ಬನ್ನಿ ಕೆಮಿಸ್ಟ್ರಿನ. ಓಕೆನಾ? ಕನ್ನಡದಲ್ಲಿ ಕಲಿಯೋಣ. ನಿಮ್ಗೋಸ್ಕರನೇ ಇರೋದು ನಿಮ್ಮ ಸುಹಾಸ್ ಸರ್. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಇನ್ನೊಂದು ಎಕ್ಸೈಟಿಂಗ್ ನ್ಯೂಸ್ ಇದೆ. ಏನಪ್ಪಾ ಅಂದ್ರೆ MVSAT ಎಕ್ಸಾಮ್ ಬರೀರಿ. ಓಕೆನಾ? MVSAT ಎಲ್ಲಿ ನಡೀತಿದೆ? ಬೆಂಗಳೂರಲ್ಲಿ ಇದ್ದೀರಾ. ಮುಖೇಶ್ ಇರುದ್ಯರಾಜ್ ನಿಮ್ದು ಇದು ನೇಟಿವ್ ಯಾವುದು? ಎಲ್ಲಿದ್ದೀರಾ ನೀವು ಹೇಳಿ? ಹಾಗೆ ನೇಟಿವ್ ಯಾವುದು ಅಂತ. ಇಷ್ಟೇ ಸಿಂಪಲ್ ರಿಯಾಕ್ಷನ್. ಏನಪ್ಪ ಕಾಂಬಿನೇಷನ್ ಅಂದ್ರೆ ಎರಡು ರಿಯಾಕ್ಟೆಂಟ್ ಒಂದು ಪ್ರಾಡಕ್ಟ್ ಕೊಡೋದು. ಡಿಕಂಪೋಸಿಷನ್ ಅಂದ್ರೆ ಒಂದೇ ರಿಯಾಕ್ಟೆಂಟ್ ಎರಡು ಪ್ರಾಡಕ್ಟ್ ಕೊಡೋದು. ಯಾವ್ದು ಎಕ್ಸಾಂಪಲ್? ಎಕ್ಸಾಂಪಲ್ ಇಸ್ ಐರನ್ ಸಲ್ಫೇಟ್. ಐರನ್ ಸಲ್ಫೇಟ್ ಈ 7H2O. ಸೂಪರ್ ಎಕ್ಸಾಂಪಲ್. ಥ್ಯಾಂಕ್ ಯು ಸೋ ಮಚ್. ಏನಪ್ಪಾ ಅಂದ್ರೆ ಇಲ್ಲಿ ನೋಡಿ 7H2O ಇದೆ. ವಾಟರ್ ಮಾಲಿಕ್ಯೂಲ್ ಇದೆ ಅಂದ್ರೆ ಏನು ಪ್ರೆಸೆಂಟ್? ಏನಪ್ಪಾ ಅಂದ್ರೆ H2O ಮಾಲಿಕ್ಯೂಲ್ ಇದೆ ಅಂದ್ರೆ ಏನಪ್ಪಾ ಅಂದ್ರೆ ತುಂಬಾ ಸಿಂಪಲ್ ಸ್ಟೂಡೆಂಟ್ಸ್. H2O ಇದೆ ಅಂದ್ರೆ ತಮಿಳ್ನಾಡು ಸರ್. ಓಕೆ ಮುಖೇಶ್, ತಮಿಳ್ನಾಡು. ಇನ್ ತಮಿಳ್ನಾಡು ದೇರ್ ಇಸ್ ಮೆನಿ ಆಫ್ಲೈನ್ ಸೆಂಟರ್ಸ್ ಆರ್ ದೇರ್. ಓ ಮೈ ಗಾಡ್, ಯು ಆರ್ ಇನ್ ತಮಿಳ್ನಾಡು ಬಟ್ ಯು ಅಂಡರ್ಸ್ಟ್ಯಾಂಡ್ ಕನ್ನಡ? ಸೀರಿಯಸ್ಲಿ? Super Mukesh, really I am fan of you. Seriously, I am fan of you, my native. Okay, but you understand Kannada, right? Where are you now? ಇರುದ್ಯರಾಜ್ ನೀನು ಅಷ್ಟೇ. ಎಲ್ಲಿದ್ದೀರಾ ನೀವು? ಸೀರಿಯಸ್ಲಿ ಸರ್? ಎಸ್ ಮುಖೇಶ್, ಎಸ್ ಟೋಲ್ಡ್ ಮುಖೇಶ್. ಎಸ್ ಟೆಲ್ ಪ್ಲೀಸ್. ವಾಟ್ ಹೇಳಿ. ಸರ್ seriously I am a fan of you. Seriously, thank you so much. You understand Kannada. I really like you. Thank you. In TN. Okay, in TN, please. ಏನು ಗೊತ್ತಾ? In the description, you see in a description, there is one link is there. ಏನು ಲಿಂಕ್ ಅದು? MVSAT ಲಿಂಕು. ಆ MVSAT ಲಿಂಕಲ್ಲಿ ನೀವು ಅಟೆಂಡ್ ಮಾಡಿ. I am telling Tamil Nadu. Yes, in Tamil Nadu I am. Yeah, it's right Mukesh. You go and attend the MVSAT exam ಬರೀರಿ. ನಿಮಗೆ ಬೇಕಾದಷ್ಟು ಪ್ರೈಸಸ್ ಇದೆ. ಓಕೆನಾ? ಯಾವ್ದಾವ್ದಿದೆ? ವಿನ್ ಎ 5 ಡೇ ಸ್ಪೇಸ್ ಇದೇನಿದೆ, ಸ್ಪೇಸ್ ರಿಸರ್ಚ್ ಪ್ರೋಗ್ರಾಮ್ ಇದೆ. ಮತ್ತೆ ರೆಫರ್ ಕೋಡ್ ಹಾಕೋದು ಮಾತ್ರ ಮರಿಬೇಡಿ. ಅಟೆಂಡ್ ಮಾಡ್ತೀರಾ? ಮತ್ತೆ ಸ್ಟೂಡೆಂಟ್ಸ್ ಎಲ್ಲಿ ಕೇವಲ 1 ಲೈಕ್ ಇದೆ ವಿಡಿಯೋಗೆ. ಆಲ್ರೆಡಿ 4 ಮೆಂಬರ್ಸ್ ಆರ್ ದೇರ್. ಇರುದ್ಯರಾಜ್ ಲೈಕ್ ಮಾಡಿ. ಕಮಾನ್ ಮುಖೇಶ್ ಲೈಕ್ ಮಾಡಿ ವಿಡಿಯೋನ. ಬಾಲಸುಬ್ರಹ್ಮಣ್ಯ, good morning sir. Balasubramanian is not an good morning, it's a good evening. Okay, good evening Balasubramanian. Good evening. Thank you for attending class. But I can understood Kannada sir. Awesome Mukesh. I am really big fan of you. ನೀವು ಕನ್ನಡ ಇದು ಅರ್ಥ ಮಾಡ್ಕೊಂತಿದ್ದೀರಾ ಅಂದ್ರಲ್ಲ, ಆ ಟಚ್ ಆಗೋಯ್ತು. ಯು ಆರ್ ದೇರ್ ಇನ್ ಇಯರ್. ನೀವು ಇಲ್ಲಿದ್ದೀರಾ. ಗುಡ್ ಈವ್ನಿಂಗ್ ಬಾಲಸುಬ್ರಹ್ಮಣ್ಯನ್. ಗುಡ್ ಈವ್ನಿಂಗ್. ಓಕೆನಾ ಸ್ಟೂಡೆಂಟ್ಸ್? ಕಮಾನ್ ಲೈಕ್ ಮಾಡಿ. ಎಲ್ಲಿ 5 ಜನ ವಾಚಿಂಗ್ ಇದೆ, ಬಟ್ ದೇರ್ ಇಸ್ ಓನ್ಲಿ ಸಿಂಗಲ್ ಲೈಕ್. ಒಂದೇ ಲೈಕ್ ಇದೆ. ಐ ರೆಫರ್ ಟು ಮೈ ಫ್ರೆಂಡ್ ಬಾಲಾ ಸರ್. ಥ್ಯಾಂಕ್ ಯು ಇರುದ್ಯರಾಜ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಅದೇ ರೀತಿ ಬೇರೆ ಫ್ರೆಂಡ್ಸ್ಗೂ ಏನು ಮಾಡಿ, ರೆಫರ್ ಮಾಡಿ. ನಾನು ನಿಮ್ಗೆ ಯಾವ ಟಾಪಿಕ್ ಬೇಕು ನಿಮ್ಗೆ ಇಷ್ಟ ಆದ ರೀತಿ ನಿಮ್ಗೆ ಎಂಟರ್ಟೈನ್ ಮಾಡ್ತಾನೆ ಕ್ಲಾಸ್ ತೊಗೊತೀನಿ. ನಾನು ಬೋರಿಂಗ್ ಕ್ಲಾಸ್ ಮಾಡಲ್ಲ. ನಿಮ್ಗೆ ಬೋರಿಂಗ್ ಆಯ್ತಾ? ನಿಮಗೆ ಕತೆ ಹೇಳ್ಕೊಡ್ತೀನಿ. ನಿಮ್ಗೆ ಯಾವ ಕತೆ ಬೇಕು ಸರ್, ಇಂಥ ಟಾಪಿಕ್ ಮಾಡಿ ಅಂದರೆ ಇಂಥ ಟಾಪಿಕ್ ಮಾಡ್ತೀನಿ ಸ್ಟೂಡೆಂಟ್ಸ್. ಓಕೆನಾ? ಬಟ್ ಏನಪ್ಪ ಅಂದರೆ ಒಂದು ಪ್ರಾಮಿಸ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ನು ಏನು ಮಾಡಬೇಕು? ಸಬ್ಸ್ಕ್ರೈಬ್ ಮಾಡಬೇಕು. ನೋಡಿ, ಜಸ್ಟ್ 526 ಸಬ್ಸ್ಕ್ರಿಪ್ಷನ್ ಐತೆ ನೋಡಿ. ಇರುದ್ಯರಾಜ್, ನಿಮಗೆ ಒಂದು ಟಾಸ್ಕ್ ಕೊಡ್ತಾ ಇದ್ದೀನಿ. ಏನು? ನಿಮ್ಮ ಕಡೆಯಿಂದ 10 ನಿಮ್ಮ ಫ್ರೆಂಡ್ಸು 10 ಸಬ್ಸ್ಕ್ರಿಪ್ಷನ್ ಆಗಬೇಕು. ಅದೇ ರೀತಿ ಯಾರು? ಮುಖೇಶ್, ನೀವು ಕೂಡ 10 ಸಬ್ಸ್ಕ್ರಿಪ್ಷನ್ ಮಾಡಬೇಕು. ಅದೇ ರೀತಿ ಬಾಲ, ನೀವು ಕೂಡ 10. ನೀವು ಮೂರಾಳು 10 ಸಬ್ಸ್ಕ್ರಿಪ್ಷನ್ ಮಾಡಬೇಕು. ಈ ವಿಡಿಯೋ 30 ಸಬ್ಸ್ಕ್ರಿಪ್ಷನ್ ಹೋಗಬೇಕು ಸ್ಟೂಡೆಂಟ್ಸ್. ನೋಡ್ತೀನಿ 30 ಸಬ್ಸ್ಕ್ರಿಪ್ಷನ್ ಹೋಯ್ತು ಅಂದರೆ ನೀವು ಮೂರಾಳಿಗೂ ಒಂದು ಬಿಗ್ ಸರ್ಪ್ರೈಸ್ ಐತೆ. ಬಿಗ್ ಗಿಫ್ಟ್ ಕೊಡ್ತೀನಿ. ಏನು ಅಂತ ನಿಮ್ಗೆ ಹೇಳ್ತೀನಿ. ಓಕೆನಾ? ಲೆಟ್ ಅಸ್ ಸಿ. ಅಯ್ಯೋ, ಡಿಕಂಪೋಸಿಷನ್ ರಿಯಾಕ್ಷನ್ ಇತ್ತು. ಕಮಾನ್ ನೋಡೋಣ. ಹಾಗೆ ಲೈಕ್ ಮಾಡಿ ಸ್ಟೂಡೆಂಟ್ಸ್. ಕಮಾನ್ ಲೈಕ್ ಮಾಡಿ. There are many examples are there students. What are those? Example limestone. What happened when we limestone ನಾವು ಹೀಟ್ ಮಾಡಿದಾಗ they produce 2 product. One is quicklime. Same quicklime ಕಾರ್ಬನ್ ಡೈಆಕ್ಸೈಡ್. ಇಷ್ಟೇನು ಸಿಂಪಲ್ ನೋಡಿ. ಯಾವುದೇ ಒಂದು ರಿಯಾಕ್ಷನ್ ಇರುದ್ಯರಾಜ್ ಏನು ಗೊತ್ತಾ? ಯಾವುದೇ ಒಂದು ಮುಖೇಶ್ ಏನಪ್ಪ ಅಂದರೆ ಮೈಲೋಗರ್. ಮೈ ಸೆಲ್ಫ್ ರೆಫರ್ಡ್ ಬೈ ಇರುದ್ಯರಾಜ್ ಓನ್ಲಿ ಸರ್. ಥ್ಯಾಂಕ್ ಯು ಇರುದ್ಯರಾಜ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸ್ಟೂಡೆಂಟ್ಸ್ ಪ್ಲೀಸ್ ಲೈಕ್ ದ ವಿಡಿಯೋ. ಲೈಕ್ ಮಾಡಿ. ಎಲ್ಲಿ 5 ವಾಚಿಂಗ್ ಇದೆ, 1 ಲೈಕ್ ಇದೆ. ಏನು ಸ್ಟೂಡೆಂಟ್ಸ್ ನೀವು ನಿಮ್ಮ ಸುಹಾಸ್ ಸರ್ನ ಲೈಕ್ ಮಾಡಲ್ವಾ? ಚೆನ್ನಾಗಿಲ್ವಾ ಕ್ಲಾಸು? ಪ್ಲೀಸ್ ಲೈಕ್ ಮಾಡಿ. ಟಕ್ನೆ ಲೈಕ್ ಮಾಡಬೇಕಪ್ಪ. ನೋಡ್ತೀನಿ ಎಷ್ಟು ಲೈಕ್ ಮಾಡ್ತೀರಾ. ಟಕ್ನೆ. ಕಮ್ ಆನ್.
example. Thank you so much Irudyaraj for referring your friends. Mukesh, you also refer your friends for the channel. Told them to subscribe the channel first. Okay, subscribe kuda madi. These are the example 3 ಏನಿದೆ, heating of lead nitrate. What happens when we heat a lead nitrate? They forms lead oxide. ಏನು ಗೊತ್ತಾ, ಯಾವುದೆರಡು ಈಗ ಕಾಂಬಿನೇಷನ್ ರಿಯಾಕ್ಷನ್ ಅಂದ್ರೆ ಎರಡು ರಿಯಾಕ್ಟೆಂಟ್ ಸೇರಿ ಒಂದು ಪ್ರಾಡಕ್ಟ್ ಆಗುತ್ತೆ. ಅದೇ ರೀತಿ ಸ್ಟೂಡೆಂಟ್ ಡಿಕಂಪೋಸಿಷನ್ ಅಂದ್ರೆ ಒಂದು ರಿಯಾಕ್ಟೆಂಟ್ ಎರಡು ಪ್ರಾಡಕ್ಟ್ ಆಗೋದು. ಯಾವೆರಡು ರಿಯಾಕ್ಟೆಂಟ್ ಸೇರಿ ಪ್ರಾಡಕ್ಟ್ ಆಗಿರುತ್ತೆ ನೋಡಿ, ಸಿಮಿಲರ್ಲಿ ಅದೇ ಪ್ರಾಡಕ್ಟ್ ರಿಯಾಕ್ಟೆಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಸಿಂಪಲ್. ಡಿಕಂಪೋಸಿಷನ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಸ್ಟೂಡೆಂಟ್ಸ್, ಇಟ್ ಇಸ್ ಸಿಂಪಲ್. ಡೆಫಿನೆಟ್ಲಿ ಡಿಕಂಪೋಸಿಷನ್ ಅಂದ್ರೆ ಏನು, ಆಕ್ಸಿಜನ್ ಜೊತೆ ಮಾಲಿಕ್ಯೂಲ್ ಹೀಟ್ ಆಗಿ ಏನಾಗುತ್ತೆ, ಹೀಟ್ ಅಂದ್ರೆ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಡೆಫಿನೆಟ್ಲಿ ಕಾರ್ಬನ್ ಡೈಆಕ್ಸೈಡ್ ಫಾರ್ಮೇಷನ್ ಆಗ್ತಿದೆ ಅಂತ ಅರ್ಥ. ಏನ್ ಫಾರ್ಮೇಷನ್ ಆಗ್ತಿದೆ ಅಂತ, ಕಾರ್ಬನ್ ಡೈಆಕ್ಸೈಡ್ ಫಾರ್ಮೇಷನ್ ಆಗ್ತಿದೆ ಅಂತ. ಮತ್ತೆ ಎಕ್ಸಾಂಪಲ್ 4 ಏನಿದೆ, ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್. ಈ ಡಯಾಗ್ರಾಮ್ ಎಲ್ಲಾದ್ರೂ ನೋಡಿದೀರಾ ಎಲೆಕ್ಟ್ರೋಲಿಸಿಸ್ ಅಲ್ವಾ, ನೀವು ರೈತರ ಮಕ್ಕಳಲ್ವಾ, ನಿಮ್ಗೆ ಗೊತ್ತಿರುತ್ತೆ ಇದೆಲ್ಲ. ಎಲೆಕ್ಟ್ರೋಲಿಸಿಸ್ ಅಂದ್ರೆ ಇದು ಗೊತ್ತಿರಲ್ಲ. ಹಾಲು ಹಾಕಕ್ ಹೋದಾಗ ಒಂದು ಮೀಟರ್ ಇದೆ ಈ ರೀತಿ. ನಾನು ಕೂಡ ಒಬ್ಬ ಅಗ್ರಿಕಲ್ಚರ್ ಇಂದನೇ ಬಂದಿರೋದು, ನಾನು ಕೂಡ ರೈತರ ಮಗನೇ. ಓಕೆನಾ ಸ್ಟೂಡೆಂಟ್ಸ್? ಈ ರೀತಿ ಇದ್ದಾಗ ಅದು ಒಂದು ಹಾಲ್ದು ಮೀಟರ್ ಅಳಿಯಕ್ಕೆ ಒಂದಿರುತ್ತೆ ಅಲ್ವಾ, ಅದನ್ನ ಯಾವುದೋ ಮೀಟರ್ ಅಂತಾರಪ್ಪ, ಸಾರಿ ಐ ಆಲ್ರೆಡಿ ಫರ್ಗಟ್ ದಟ್. ಈಗ ಹಾಕಿದ್ರೆ ಅದು ಮೇಲೆ ಕೆಳಗಿದ್ರೆ ಅದ್ರ ಫ್ಯಾಟ್ ಚೆಕ್ ಮಾಡ್ತೀವಿ. ಕರೆಕ್ಟಾ ಸ್ಟೂಡೆಂಟ್ಸ್? ದೀಸ್ ಆರ್ ದಿ ಈ ತರ ಎಕ್ಸಾಂಪಲ್. ಎಲೆಕ್ಟ್ರೋಲಿಸಿಸ್. ವಾಟ್ ಈಸ್ ಎಲೆಕ್ಟ್ರೋಲಿಸಿಸ್? ಎಲೆಕ್ಟ್ರೋಲಿಸಿಸ್ ಅಂದ್ರೆ ಏನು? ಎಲೆಕ್ಟ್ರೋಲಿಸಿಸ್ ಅಂದ್ರೆ ಈ H2O ಮಾಲಿಕ್ಯೂಲ್ ಇದೆಲ್ಲ, ಈ H2O ಮಾಲಿಕ್ಯೂಲ್ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಮಾಲಿಕ್ಯೂಲ್ಗೆ ಡಿಕಂಪೋಸ್ ಆಗುತ್ತೆ. ಇದೇ ರಿಯಾಕ್ಷನ್. ದೀಸ್ ಆರ್ ದಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ಡಿಕಂಪೋಸಿಷನ್ ರಿಯಾಕ್ಷನ್. ಲೆಟ್ ಅಸ್ ಪ್ರಾಕ್ಟೀಸ್. ಎಕ್ಸಾಮ್ಗೆ ಯಾವ ರೀತಿ ಕ್ವಶನ್ ಕೇಳಿದಾರೆ ಅಂತ ನೋಡೋಣ. 2 gases Z having suffocating odor are obtained by a green solid X is heated along with a residue Y. These gases are major air pollutants. The color of the residue becomes red. What would be X, Y and Z? ಏನಪ್ಪ ಅಂದ್ರೆ 2 gases Z having suffocating odor. ಅದಕ್ಕೆ ಒಂದು ಓಡರ್ ಇದೆ. suffocating odor ಅಂದ್ರೆ ಒಂದು ಸ್ಮೆಲ್ ಇದೆ. I am Irudyaraj from another account sir. ಥ್ಯಾಂಕ್ ಯು Irudyaraj, ಶಾಲಿನಿ, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೇನಾ, ಓಕೆನಾ? ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಮತ್ತೆ ಲೈಕ್ ಮಾಡಿ. ಎಲ್ಲಿ ಸ್ಟೂಡೆಂಟ್ಸ್ ಲೈಕೇ ಇಲ್ಲ? ಕಮಾನ್ ಲೈಕ್ ಮಾಡಿ ಸ್ಟೂಡೆಂಟ್ಸ್ ಬೇಗ. ಕಮಾನ್ ಮುಖೇಶ್ ಲೈಕ್ ಮಾಡಿ ವಿಡಿಯೋನ. ಹಾಗೆ Irudyaraj ಅಷ್ಟೇ, ಮಿಸ್ಟರ್ ಲೋಗರ್ ಮತ್ತೆ ಇನ್ಯಾರು ಬಾಲಸುಬ್ರಹ್ಮಣ್ಯನ್, ಪ್ಲೀಸ್ ಲೈಕ್ ಮಾಡಿ ವಿಡಿಯೋನ ಪ್ಲೀಸ್, ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಓಕೆನಾ? ಕಮಾನ್. ಏನಿದೆ ಕ್ವಶನ್ನು? ಒಂದು ಝೆಡ್ ಓಡರ್ ಏನಿದೆ ಕ್ವಶನ್? ಏನಿದೆ ಸ್ಟೂಡೆಂಟ್ಸ್? ಸಫೋಕೇಟಿಂಗ್ ಓಡರ್ ಅಂದ್ರೆ ಅದಕ್ಕೆ ಒಂದು ಓಡರ್ ಅಂದ್ರೆ ಸ್ಮೆಲ್ ಇದೆ ಅಂತ ಅರ್ಥ. ಓಕೆನಾ ಮುಖೇಶ್, ಅರ್ಥ ಆಯ್ತಾ? ಐ ಡಿಡ್ ಸರ್. ಥ್ಯಾಂಕ್ ಯು ಸೋ ಮಚ್ ಮುಖೇಶ್, ಥ್ಯಾಂಕ್ ಯು. ಅದೇ ರೀತಿ ಆರ್ ಒಬ್ಟೈನ್ಡ್ ವೆನ್ ಎ ಗ್ರೀನ್ ಸಾಲಿಡ್ ಎಕ್ಸ್ ಇಸ್ ಹೀಟೆಡ್. ಈ ಝೆಡ್ ಅನ್ನೋದು ಏನಾಗುತ್ತೆ, ಈ ಗ್ರೀನ್ ಸಾಲಿಡ್ ಎಕ್ಸ್ ಹೀಟೆಡ್ ಆದಾಗ ನಮಗೆ ಝೆಡ್ ಅನ್ನೋ ಒಂದು ಗ್ಯಾಸ್ ಬರ್ತಿದೆ. ಎಕ್ಸ್ ವಿತ್ ರೆಸಿಡ್ಯೂ ವೈ ಅನ್ನೋ ರೆಸಿಡ್ಯೂ ಕೂಡ ಬರ್ತಿದೆ. ಮತ್ತೆ ದೀಸ್ ಗ್ಯಾಸಸ್ ಆರ್ ಮೇಜರ್ ಏರ್ ಪೊಲ್ಯೂಟೆಂಟ್ಸ್. ಇವೆರಡು ಗ್ಯಾಸಸ್ ಎಕ್ಸ್ ಪ್ಲಸ್ ಝೆಡ್ ವೈ ಬರ್ತಿದೆ ಅಂತ ಅರ್ಥ. ಇವು ಮೂರು ಏನಂತ ಇದೆ, ಮೇಜರ್ ಏರ್ ಪೊಲ್ಯೂಟೆಂಟ್ಸ್ ಅಂತ ಇದೆ. ದ ಕಲರ್ ಆಫ್ ದಿ ರೆಸಿಡ್ಯೂ ಬಿಕಮ್ ರೆಡ್. ಈ ರೆಸಿಡ್ಯೂ ರೆಡ್ ಆಗುತ್ತೆ. ಹಾಗಾದ್ರೆ ಏನೇನು ಎಕ್ಸ್ ವೈ ಝೆಡ್? ಇಟ್ ಈಸ್ ಸಿಂಪಲ್. ಏನು ಗೊತ್ತಾ, ಎಕ್ಸ್ ಏನಪ್ಪ ಅಂದ್ರೆ ಒಂದು ಮಾಲಿಕ್ಯೂಲ್ ನಾವು ಹೀಟ್ ಮಾಡಿದಾಗ 3 ಬರ್ತಿದೆ. ಮೇಜರ್ ಪೊಲ್ಯೂಟೆಂಟ್ ಯಾವ್ದು ಗೊತ್ತಾ? ನಾವೇನು ಅನ್ಕೊಂತೀವಿ, ಕಾರ್ಬನ್ ಡೈಆಕ್ಸೈಡ್ ಇಸ್ ಅನ್ ಮೇಜರ್ ಪೊಲ್ಯೂಟೆಂಟ್ ಅಂತ ಅಂತೀವಿ. ಬಟ್ ಸರ್ ಐ ಲೈಕ್ ಇಟ್ ಸರ್, ಇಟ್ ಈಸ್ ಡಿಸ್ಪ್ಲೇಯಿಂಗ್ ಫಾರ್ ಯು. ಎಸ್ ಸರ್, ಇಟ್ ಈಸ್ ಡಿಸ್ಪ್ಲೇಯಿಂಗ್ ಮಿಸ್ಟರ್ ಲೋಗರ್. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಲೋಗರ್, ನೀವು ಕೂಡ ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಮಾಡಿ, ಮತ್ತೆ ನಿಮಗೂ ಕೂಡ ನಾನು ಗಿಫ್ಟ್ ಕೊಡ್ತೀನಿ. ಓಕೆನಾ? ರೆಫರ್ ಮಾಡಬೇಕು. ಓಕೆನಾ? ನಿಮ್ಮ ಸುಹಾಸ್ ಸರ್ನು ಕೂಡ ರೆಫರ್ ಮಾಡಿಸಿ. ಅದೇ ರೀತಿ ಸಬ್ಸ್ಕ್ರಿಪ್ಷನ್ ಮಾಡಿಸಿ. ಯಾಕೆ ವಿಡಿಯೋ ಹೇಗಿದೆ ಪ್ಲೀಸ್ ಗಿವ್ ಅನ್ ವ್ಯಾಲ್ಯೂಬಲ್ ಫೀಡ್ಬ್ಯಾಕ್. ಫಸ್ಟ್ ಫೀಡ್ಬ್ಯಾಕ್ ಕೊಡಿ ಸ್ಟೂಡೆಂಟ್ಸ್. ವಿಡಿಯೋ ಚೆನ್ನಾಗಿದೆಯಾ? ಹೌ ವಾಸ್ ಮೈ ಲೆಕ್ಚರಿಂಗ್? ಇಟ್ಸ್ ಗುಡ್ ಸರ್. ಇಟ್ಸ್ ಗುಡ್ ಸ್ಟೂಡೆಂಟ್ಸ್. ಹೇಳಿ, ಚೆನ್ನಾಗಿದೆಯಾ ವಿಡಿಯೋ? ಕಮಾನ್ ನೋಡೋಣ. ಇದು ಆನ್ಸರ್. ಈಗ ಲೆಟ್ಸ್ ಮೂವ್ ಆನ್ ಟು ದ ಕ್ವಿಜ್ ಟೈಮ್. ಮೀ ಟು ಲೈಕ್ ಇಟ್ ಸರ್. ಥ್ಯಾಂಕ್ಸ್ ಯು ಬಾಲಸುಬ್ರಹ್ಮಣ್ಯನ್, ಥ್ಯಾಂಕ್ ಯು ವೆರಿ ಮಚ್. ಕಮಾನ್ ಲೆಟ್ ಅಸ್ ಡಿಸ್ಕಸ್ ದ ಕ್ವಿಜ್ ಟೈಮ್. ಕ್ವಿಜರ್ ಎಲ್ಲರೂ ಎಕ್ಸೈಟ್ ಆಗಿದ್ದೀರಾ ಕ್ವಿಜ್ ಆಡಕ್ಕೆ? ಕಮಾನ್ ಫಸ್ಟ್ ಕ್ವಶನ್ ಯಾವುದು ನೋಡೋಣ. ಅಸೆಷನ್ ರೀಸನ್ ಕ್ವಶನ್ ಇದೆ ಕ್ವಿಕ್ ಆಗಿ, ಯಾಕಂದ್ರೆ ಇನ್ನೂ ಟಾಪಿಕ್ ಇದೆ. ಗುಡ್, ಥ್ಯಾಂಕ್ ಯು ಸೋ ಮಚ್ ಮುಖೇಶ್. What is this assertion? Heat energy is generally liberated in a combination reaction. Combination reaction ಅಲ್ಲಿ heat energy ರಿಲೀಸ್ ಆಗ್ತಿದೆ ಅಂತ ಅರ್ಥ. ಸರ್ ಶಾಲಿನ್, ಎಸ್ ಸರ್, ಹೇಳಿ Irudyaraj ಹೇಳಿ. ಈಗ ಏನಿದೆ ಕ್ವಶನ್ ನೋಡಿ. ರೀಸನ್, ಆಲ್ ಕಂಬೈನಿಂಗ್ ರಿಯಾಕ್ಷನ್ ಆರ್ ಎಂಡೋಥರ್ಮಿಕ್ ಇನ್ ನೇಚರ್. ಏನಿದೆ ಆರ್ ನೋಡ್ಕೊಳ್ಳಿ. ಏನಿದೆ ಕ್ವಶನ್ ಕಾಣಿಸ್ತಿದ್ಯಾ? Screen is clearly visible students and voice is clearly
ಏನು ವೆರಿ ನೈಸ್ ಟೀಚಿಂಗ್. ಥ್ಯಾಂಕ್ ಯು ಸೋ ಮಚ್ ಇರುದ್ಯರಾಜ್, ಥ್ಯಾಂಕ್ ಯು ಸೋ ಮಚ್. ವಾಯ್ಸ್ ನೀಟಾಗಿ ಕೇಳಿಸ್ತಿದೆಯಾ ಸ್ಟೂಡೆಂಟ್ಸ್? ಕಮ್ ಆನ್, 1 ಸೆಕೆಂಡ್. ಯಾವ ಸ್ಟೂಡೆಂಟ್ಸ್? ಥ್ಯಾಂಕ್ ಯು. ಕಮ್ ಆನ್, ಆನ್ಸರ್ ಮಾಡಿ ಸ್ಟೂಡೆಂಟ್ಸ್. ಯಾವುದಿಲ್ಲ ಆನ್ಸರು? ಬೋತ್ ಎ ಅಂಡ್ ಆರ್ ಆರ್ ಟ್ರೂ ಅಂಡ್ ಆರ್ ಇಸ್ ದಿ ಕರೆಕ್ಟ್ ಎಕ್ಸ್ಪ್ಲನೇಷನ್. ಬಿ ಆಪ್ಷನ್ ಏನಿದೆ? ಬೋತ್ ಎ ಅಂಡ್ ಆರ್ ಆರ್ ಟ್ರೂ ಅಂಡ್ ಆರ್ ಇಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್. ಸಿ ಆಪ್ಷನ್ ಏನಿದೆ? ಎ ಇಸ್ ಟ್ರೂ ಬಟ್ ಆರ್ ಇಸ್ ಫಾಲ್ಸ್. ಅಂಡ್ ಆಪ್ಷನ್ ಡಿ, ಎ ಇಸ್ ಫಾಲ್ಸ್, ಆರ್ ಇಸ್ ಟ್ರೂ. ವಾಟ್ ಇಸ್ ದ ಆನ್ಸರ್? ಕಮ್ ಆನ್ ಹೇಳಿ, ಕಮ್ ಆನ್ ಹೇಳಿ, ಏನ್ ಆನ್ಸರ್? ಬೇಗ ಸ್ಟೂಡೆಂಟ್ಸ್, ಏನ್ ಆನ್ಸರ್? ಏನ ಬಿನ ಸಿನ ಡಿನ? ಮುಖೇಶ್, ರಿದ್ಯರಾಜ್, ಬೇಗ ಬಾಲಸುಬ್ರಹ್ಮಣ್ಯನ್ ಅಂಡ್ ಲೋಗರ್, ಕಮ್ ಆನ್ ಬೇಗ ಆನ್ಸರ್ ಮಾಡಿ. ವಾಟ್ಸ್ ದ ಆನ್ಸರ್? ಏನ ಬಿನ ಡಿನಾ ಸರ್? ಡಿನಾ. ಲೆಟ್ ಅಸ್ ಚೆಕ್. ಕಮ್ ಆನ್, ಕಮ್ ಆನ್ ಬೇಗ ಸ್ಟೂಡೆಂಟ್ಸ್ ಆನ್ಸರ್ ಮಾಡಿ, ಆನ್ಸರ್ ಮಾಡಿ. ವಾಟ್ ಇಸ್ ದ ಆನ್ಸರ್? ಆಪ್ಷನ್ ಸಿ ಇಸ್ ಆನ್ಸರ್. ಏನ್ ಗೊತ್ತಾ? ಎ ಇಸ್ ಟ್ರೂ. ಏನಪ್ಪಾ ಅಂದ್ರೆ ಇನ್ ದಿ ಪ್ರೊಸೆಸ್ ಆಫ್ ಕಾಂಬಿನೇಷನ್ ರಿಯಾಕ್ಷನ್ ಎನರ್ಜಿ ಇಸ್ ರಿಲೀಸೆಡ್. 100% ಸ್ಟೂಡೆಂಟ್ ಎನರ್ಜಿ ರಿಲೀಸ್ ಆಗುತ್ತೆ. ಅದೇ ರೀತಿ ರೀಸನ್ ಏನಪ್ಪಾ ಅಂದ್ರೆ ಆಲ್ ಕಾಂಬಿನೇಷನ್ ರಿಯಾಕ್ಷನ್ ಆರ್ ಎಂಡೋಥರ್ಮಿಕ್, ಬಟ್ ಎಲ್ಲಾ ಕಾಂಬಿನೇಷನ್ ರಿಯಾಕ್ಷನ್ ಎಂಡೋಥರ್ಮಿಕ್ ಅಲ್ಲ. ಬಾಲಸುಬ್ರಹ್ಮಣ್ಯನ್ ಆನ್ಸರ್ ಇಸ್ ರೈಟ್. ಕಂಗ್ರಾಟ್ಸ್ ಬಾಲಸುಬ್ರಹ್ಮಣಿ, ಆನ್ಸರ್ ಇಸ್ ರೈಟ್. ಅಂಡ್ ಮುಖೇಶ್ ಸೂಪರ್, ನೀವು ಅಷ್ಟೊತ್ತಿದ ನೀವು ಕಂಟಿನ್ಯೂಸ್ಲಿ ಆನ್ಸರ್ ಮಾಡ್ತಿದ್ದೀರಾ. ಏನ್ ಗೊತ್ತಾ, ಆನ್ಸರ್ ರಾಂಗ್ ಆಯ್ತು ಅಂತ ತಿಳ್ಕೋಬಾರ್ದು. ಒಂದ್ ಹೇಳ್ತೀನಿ ಕೇಳಿ ಶಾಲಿನ್, ಆನ್ಸರ್ ಇಸ್ ರೈಟ್. ವಿದ್ಯಾರಾಜ್ ಮತ್ತೆ ಒಂದ್ ಹೇಳ್ತೀನಿ ಕೇಳಿ ಮುಖೇಶ್, ಎಲ್ಲರಿಗೂ ಒಂದೇ ಸ್ಟೂಡೆಂಟ್ಸ್. ನೀವು ಯಾವುದೇ ಒಂದು ಎಕ್ಸಾಮ್ಗೆ ಅಟೆಂಡ್ ಮಾಡಿ, ಫಸ್ಟ್ ಕಾನ್ಫಿಡೆನ್ಸ್ ಇರಲಿ. ನಂತರ ಇರಬೇಕು, ನೀವು ನನ್ನ ಸ್ಟೂಡೆಂಟ್ಸು, ನಂತರ ಕಾನ್ಫಿಡೆನ್ಸ್ ಇರಬೇಕು ಸ್ಟೂಡೆಂಟ್ಸ್. ಕಾನ್ಫಿಡೆನ್ಸ್ ಎಷ್ಟು ಚೆನ್ನಾಗಿ ಬೆಳೆಸ್ಕೊಂತೀರಾ ಅಷ್ಟೇ ಒಳ್ಳೆಯದು. ನನಗೂ ಕಾನ್ಫಿಡೆನ್ಸ್ ಚೆನ್ನಾಗಿದೆ, ಓಕೆನಾ? Let us move for the next question. What is the next question, student? ಏನಿದೆ? Which of the following salts give brown fumes on eating strongly? Brown fumes ಅಂದ್ರೆ ಅದು ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ ಆಗಿರಬೇಕು. ಏನೇನಿದೆ ಆಪ್ಷನ್ ನೋಡುವ? ಆಪ್ಷನ್ ಎ ಫೆರಸ್ ಸಲ್ಫೇಟ್, ಆಪ್ಷನ್ ಬಿ ಲೆಡ್ ನೈಟ್ರೇಟ್, ಆಪ್ಷನ್ ಸಿ ಕ್ಯಾಲ್ಸಿಯಂ ಕಾರ್ಬೋನೇಟ್, ಆಪ್ಷನ್ ಡಿ ಸಿಲ್ವರ್ ಕ್ಲೋರೈಡ್. ಸಿಲ್ವರ್ ಕ್ಲೋರೈಡ್ ಆನ್ಸರ್ ರಾಂಗು. ಎ ಬಿ ಸಿಲಿ 3 ಇರುತ್ತೆ. ಯಾವುದು? ಸಾರಿ, ಎ ಬಿ ಸಿಲಿ 3ರಲ್ಲಿ ಒಂದು. ಕಮನ್ ಹೇಳಿ, ವಾಟ್ ಇಸ್ ದ ಆನ್ಸರ್? ಬೇಗ ಸ್ಟೂಡೆಂಟ್ಸ್, ವಾಟ್ಸ್ ದ ಆನ್ಸರ್? ಹೇಳಿ ಆನ್ಸರ್. ಆಪ್ಷನ್ ಎ ಬಾಲಸುಬ್ರಹ್ಮಣ್ಯನ್. ಮುಖೇಶ್ ಹೇಳಿ ಆನ್ಸರ್ ಹೇಳಿ. ಎಸ್ ಇರುದ್ಯರಾಜ್ ಎ. ನೆಕ್ಸ್ಟ್ ಇನ್ಯಾರು? ಆನ್ಸರ್ ಬೇಗ ಮಾಡಿ. ಆನ್ಸರ್ ಈಸ್ ಆಪ್ಷನ್ ಸಿ ಸ್ಟೂಡೆಂಟ್ಸ್. ಆನ್ಸರ್ ಯಾವುದು? ಆಪ್ಷನ್ ಮುಖೇಶ್, ಇಟ್ಸ್ ಅನ್ ರೈಟ್ ಆನ್ಸರ್. ಅಂಡ್ ಮಿಸ್ಟರ್ ಲಾಗರ್, ಅಂಡ್ ಇಟ್ ಇಸ್ ಆಲ್ಸೋ ಅನ್ ರೈಟ್ ಆನ್ಸರ್. ಬಟ್ ಏನ್ ಗೊತ್ತಾ? ಸಿ ಸರ್, ಮುಖೇಶ್ ಎಸ್ ಅಬ್ಸಲ್ಯೂಟ್ಲಿ ಮುಖೇಶ್, ಸಿ ಕರೆಕ್ಟ್ ಆಗಿದೆ. ನಾವು ಈಗ ತಾನೇ ಡಿಸ್ಕಸ್ ಮಾಡ್ದು ಲೆಡ್ ನೈಟ್ರೇಟ್ ಮಾಡುವಾಗ ಎಕ್ಸಾಂಪಲ್ ಏನು ಬಂತು? ಲೆಡ್ ಆಕ್ಸೈಡು ನೈಟ್ರೋ ಗ್ಯಾಸ್ ಬಂತು. ಈ ಲೆಡ್ ನೈಟ್ರೇಟ್ನ ಹೀಟ್ ಮಾಡಿದಾಗ ನಮ್ಗೆ ಏನು ಬರುತ್ತೆ? ಬ್ರೌನ್ ಫ್ಯೂಮ್ಸ್ ಬರುತ್ತೆ. ಯಾಕೆ ಅಂದರೆ ಲೆಡ್ಡು ಒಂದು ಡೇಂಜರ್ ಗ್ಯಾಸು ಸ್ಟೂಡೆಂಟ್ಸ್. ಒಂದು ಕತೆ ಹೇಳ್ತೀನಿ ಕೇಳಿ, ಇದು ನನ್ನ ಲೈಫಲ್ಲಿ ನಡೆದಿರೋದು, ಓಕೆನಾ? ಏನಾಗಿತ್ತಪ್ಪ ಅಂದರೆ ಐ ಆಮ್ ಇನ್ ಫಸ್ಟ್ ಪಿ ಯು. ಯಾವಾಗಿದ್ದೆ? ಫಸ್ಟ್ ಪಿ ಯು ಇದ್ದೆ. ನಾನು ಏನಕ್ಕೆ ಕೆಮಿಸ್ಟ್ರಿ ತೊಗೊಂಡೆ ಅಂತ ಕಾರಣ ಏನು ಗೊತ್ತಾ? ಫಸ್ಟ್ ಪಿ ಯುಲಿದ್ದಾಗ ಇಲ್ಲಿ ಇನ್ನೂ ಮಾರ್ಕ್ ಇತ್ತು ಸ್ಟೂಡೆಂಟ್ಸ್, ಈಗ ಸ್ವಲ್ಪ ರಿಮೂವ್ ಆಗಿದೆ. ಇಟ್ಸ್ ಓಕೆ ಇರಿದ್ಯರಾಜ್, ಆನ್ಸರ್ ರಾಂಗ್ ಆದರೂ ತಲೆ ಕೆಡ್ಸ್ಕೊಬಿಡಿ. ಬಟ್ ನನಗೆ ನೀವು ಇಷ್ಟ ಆದ್ರಿ ನಿಜ, ಯಾಕಂದರೆ ಎಲ್ಲರೂ ಇಷ್ಟ ಆದ್ರಿ ಸ್ಟೂಡೆಂಟ್ಸ್. ಬಟ್ ಇರಿದ್ಯರಾಜ್ ಏನಪ್ಪ ಅಂದರೆ ನೀವು ಬೇಗ ಆನ್ಸರ್ ಮಾಡ್ತೀರಾ. ನೀವು ನಂತರ ನಾನು ನಿಮ್ಮಲ್ಲಿ ನೋಡ್ತಾ ಇದ್ದೀನಿ, ಓಕೆನಾ? ಇಟ್ಸ್ ಓಕೆ. ಏನು ಗೊತ್ತಾ ಸ್ಟೂಡೆಂಟ್ಸ್, ಕೈ ಮೇಲೆ ನನಗೆ ಕಾನ್ಸಂಟ್ರೇಟೆಡ್ H2SO4 ಬಿದ್ದಿತ್ತು. ಆ ಮಾರ್ಕ್ ಇನ್ನೂ ಇದೆ ಸ್ಟೂಡೆಂಟ್ಸ್. ಏನಿದೆ? ಮಾರ್ಕ್ ಇದೆ. ಅದಕ್ಕೋಸ್ಕರ ಏನು ಗೊತ್ತಾ, ನೀವು ಪ್ಲೀಸ್ ಲ್ಯಾಬ್ ಒಳಗೆ ಹೋದಾಗ ಪ್ಲೀಸ್ ಯೂಸ್ ಎನ್ ಮಾಸ್ಕ್. ಮತ್ತು ಏನಾಗಿತ್ತು ಗೊತ್ತಾ, ರೀಸೆಂಟ್ಲಿ ಐ ಕಂಪ್ಲೀಟೆಡ್ ಮೈ ಮಾಸ್ಟರ್ಸ್. ಓಕೆ, ವಾಟ್ ಹ್ಯಾಪನ್ ನಾ, ಐ ರೋಟೇಟ್, ಐ ಡಿಸಾಲ್ವ್. ಒಂದು ಕಾನ್ಸೆಪ್ಟ್ ಬರುತ್ತೆ ರೀಕ್ರಿಸ್ಟಲೈಸೇಷನ್ ಅಂತ ಕಾನ್ಸೆಪ್ಟ್ ಬರುತ್ತೆ ಸ್ಟೂಡೆಂಟ್ಸ್. ರೀಕ್ರಿಸ್ಟಲೈಸೇಷನ್ ಏನಪ್ಪ ಅಂದರೆ, ನಾವು ಒಂದು ಪ್ರಾಡಕ್ಟು, ನಿಮ್ಗೆ ಗೊತ್ತಾ, ನಿಮ್ಮ ಸುಹಾಸರು ನ್ಯೂ ಪ್ರಾಡಕ್ಟ್ನ ಲ್ಯಾಬಲ್ಲಿ ಡಿಸ್ಕವರ್ ಮಾಡಿದ್ದಾರೆ. ಅಂದರೆ ಪ್ರೊಸೀಜರ್ ನಾನು ನ್ಯೂ ಅಲ್ಲಪ್ಪ, ಪ್ರೊಸೀಜರ್ ಇಲ್ಲಿರೋದನ್ನ ಮಾಡ್ತಾ ಇದೆ, ಓಕೆನಾ? ಏನಪ್ಪ ಅಂದರೆ ಇದೇ ರೀತಿ ಒಂದೆರಡು ರಿಯಾಕ್ಟೆಂಟ್ ಹಾಕಿ ಇದು ಮಾಡಿ, ಶೇಕ್ ಮಾಡಿ, ಅದು ಮಾಡಿ, ಇದು ಮಾಡಿ ಎಲ್ಲ ಮಾಡಿದ್ರೆ ಹಂಗಾಗುತ್ತೆ, ಓಕೆನಾ? ಅವಾಗ ಏನಾಗಿತ್ತು ಅಂದರೆ ರೀಕ್ರಿಸ್ಟಲೈಸೇಷನ್ ಅಂತ ಒಂದು ಮೆಥಡ್ ಬರುತ್ತೆ. ಈ ಥರ ರೀಕ್ರಿಸ್ಟಲೈಸೇಷನ್ ಮಾಡಬೇಕು. ನಾನೇನು ಮಾಡಿದೆ, ಬಿಡು ಅಂತ ಮಾಡಿಬಿಟ್ಟು ಅದನ್ನು ಹೀಟ್ ಮಾಡ್ತಿದ್ದೆ. ವಾಟ್ ಹ್ಯಾಪನ್ನ? ಇಟ್ಸ್ ಬ್ಲಾಸ್ಟ್. ಏನಾಯಿತು? ಬ್ಲಾಸ್ಟ್ ಆಯಿತು. ಕೈಯಲ್ಲೆಲ್ಲ ಗಾಯ ಆಗಿತ್ತು. ಈಗ ನೋಡಿ, ಇಲ್ಲಿ ನೋಡಿ, ನನ್ನ ಕೈ ಯಾವಾಗೂ ಎಲ್ಲೋ ಆಗಿರುತ್ತೆ. ಎಲ್ಲರ ಕೈ ಆಲ್ಮೋಸ್ಟ್ ರೆಡ್ ಆಗಿರುತ್ತೆ. ಯಾಕಂದರೆ ಐ ಯೂಸ್ ಮೆನಿ ಕೆಮಿಕಲ್ಸ್ ಲೈಕ್ ಕಾನ್ಸಂಟ್ರೇಟೆಡ್ H2SO4, ಕಾನ್ಸಂಟ್ರೇಟೆಡ್ HNO3. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಹೇಗಾಗಿದೆ? ಎಲ್ಲೋ ಕಾಣಿಸ್ತಿದೆ. ಎಲ್ಲೋ ರೆಡ್ ಇರಬೇಕಾಗಿತ್ತು, ಬಟ್ ಎಲ್ಲೋ ಇದೆ. ಯಾಕಪ್ಪ ಅಂದರೆ
ಇದೇ ನನ್ನ ಪ್ರಾಬ್ಲಮ್ಮು, ನಾನು ಯೂಸ್ ಮಾಡಿದೆ ಈ ರೀತಿ ಆಗಿತ್ತು. ಲೆಟ್ ಅಸ್ ಮೂವ್ ಫಾರ್ ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್. ಕಮ್ ಆನ್, ಈಗ ಇರ್ಬೇಕು ಜೋಸು. ವಾಸ್ ದ ಜೋಸ್ ಸ್ಟೂಡೆಂಟ್ಸ್? ಕಮ್ ಆನ್. ಲೆಟ್ಸ್ ಕ್ವಶನ್ ಏನಿದೆ ನೆಕ್ಸ್ಟ್ ಕ್ವಶನ್. ಡಿಕಂಪೋಸಿಷನ್ ಆಫ್ ಸಿಲ್ವರ್ ಬ್ರೋಮೈಡ್ ಇನ್ ದಿ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಇಸ್ ಅನ್ ಎಕ್ಸಾಂಪಲ್ ಆಫ್. ಯಾವ್ದು ಎಕ್ಸಾಂಪಲ್? ಆಪ್ಷನ್ ಇ ಥರ್ಮಲ್ ಡಿಕಂಪೋಸಿಷನ್, ಆಪ್ಷನ್ ಸಿ ಬಿ ಎಲೆಕ್ಟ್ರೋಲಿಟಿಕ್ ಡಿಕಂಪೋಸಿಷನ್, ಆಪ್ಷನ್ ಸಿ ಫೋಟೋಕೆಮಿಕಲ್ ಡಿಕಂಪೋಸಿಷನ್, ಆಪ್ಷನ್ ಡಿ ಮ್ಯಾಗ್ನೆಟಿಕ್ ಡಿಕಂಪೋಸಿಷನ್. ವಾಟ್ ಇಸ್ ದ ಆನ್ಸರ್? ಆನ್ಸರ್ ಮಾಡಿ ಬೇಗ. ಹಿರಿದ್ಯರಾಜ್, ಮುಖೇಶ್, ಲೋಗರ್ ಅಂಡ್ ಬಾಲಸುಬ್ರಹ್ಮಣ್ಯನ್, ಬೇಗ ಆನ್ಸರ್ ಮಾಡಿ ಸ್ಟೂಡೆಂಟ್ಸ್. ವಾಟ್ಸ್ ದ ಆನ್ಸರ್? ಏನು? ಏನ ಬಿನ ಸಿನ ಡಿನ? ಬೇಗ ಸ್ಟೂಡೆಂಟ್ಸ್. ಕಮಾನ್, ಲೈಕ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಬೇಕು, ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಬೇಕು. ಓಕೆನಾ? ಏನು ಆನ್ಸರು? ಆಪ್ಷನ್ ಸಿ. ಮುಖೇಶ್ ಎಲ್ಲರೂ ಆಪ್ಷನ್ ಸಿ ಅಂತಿದ್ದೀರಾ? ಅಬ್ಸಲ್ಯೂಟ್ಲಿ ಆನ್ಸರ್ ಇಸ್ ಆಪ್ಷನ್ ಸಿ. ಎಸ್, ಬಟ್ ಮುಖೇಶ್ ಫಸ್ಟ್ ಹೇಳಿದ್ದಾರೆ ಎಸ್. ಎಸ್ ಇರಿದ್ಯರಾಜ್, ಆನ್ಸರ್ ಇಸ್ ರೈಟ್. ಪಕ್ಕ ಆನ್ಸರ್ ಇಸ್ ರೈಟ್ ಇರಿದ್ಯರಾಜ್. ಏನು ಗೊತ್ತಾ, ಥರ್ಮಲ್ ಡಿಕಂಪೋಸಿಷನ್ ಅಂದರೆ ಡೆಲ್ ಅಂದರೆ ಥರ್ಮಲ್ ಅಂದರೆ ಹೀಟ್ ಮಾಡಿ ಡಿಕಂಪೋಸಿಷನ್ ಮಾಡೋದು. ಹೀಟ್ ಮಾಡಿದಾಗ ಏನಾಗುತ್ತೆ? ಬಾಂಡು ಕಂಪ್ಲೀಟ್ಲಿ ಬ್ರೇಕ್ ಆಗುತ್ತೆ. ಎಲೆಕ್ಟ್ರೋಲಿಟಿಕಲ್ ಡಿಕಂಪೋಸಿಷನ್ ಅಂದರೆ ಏನು? ಇದು ಏನು? ಎಲೆಕ್ಟ್ರಿಸಿಟಿಯಿಂದ ಬಾಂಡ್ ಬ್ರೇಕ್ ಮಾಡೋದು. ಫೋಟೋಕೆಮಿಕಲ್ ಇಂದ ಅಂದರೆ ಏನು? ಎಚ್ ನ್ಯೂ ಅಂದರೆ ಬೆಳಕು ನೋಡಿದಿರಲ್ಲ, ಬೆಳಕಿಂದ ಮಾಡೋದು. ಮ್ಯಾಗ್ನೆಟಿಕ್ ಡಿಕಂಪೋಸಿಷನ್ ಇಸ್ ರಿಯಲ್, ಅಬ್ಸಲ್ಯೂಟ್ಲಿ ಇಟ್ ಇಸ್ ರಿಯಲ್, ಬಟ್ ಇಟ್ ಈಸ್ ಅಕ್ಕರ್ ಇನ್ ರೇರ್ ಕೇಸಸ್ ಅಲ್ಲಿ ಆಗುತ್ತೆ ಲೋಗರ್. ಏನು ಗೊತ್ತಾ, ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಬ್ರೋಕ್ ಮಾಡ್ಬೋದು. ಹೇಗೆ ಗೊತ್ತಾ? ಅಯಾನಿಕ್ ಬಾಂಡ್ಸ್ ಇದೆ ಗೊತ್ತಲ್ವಾ? ಇದು ಏನು ಅಯಾನಿಕ್ ಬಾಂಡ್ ಅಂದ್ರೆ ಏನು ಹೇಳಿ? ಒಂದು ಎಲೆಕ್ಟ್ರಾನ್ ಒಂದು ಆಟಮ್ ಕೊಡುತ್ತೆ, ಒಂದು ಆಟಮ್ ಏನು ಮಾಡುತ್ತೆ? ತಗೊಳುತ್ತೆ. ಗಿವ್ ಅಂಡ್ ಟೇಕ್ ಮ್ಯಾನರ್ ಅಲ್ಲಿ ಅಯಾನಿಕ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡು ನೆಗೆಟಿವ್ ಚಾರ್ಜು ಯಾವಾಗೂ ನಾರ್ತ್ ಪೋಲು ಸೌತ್ ಪೋಲ್ ಇರುತ್ತಲ್ಲ, ನೆಗೆಟಿವ್ ಚಾರ್ಜ್ ಒಂದು ಕಡೆ ಅಟ್ರಾಕ್ಟ್ ಮಾಡ್ತಿರುತ್ತೆ, ಪಾಸಿಟಿವ್ ಚಾರ್ಜ್ ಒಂದು ಕಡೆ ಅಟ್ರಾಕ್ಟ್ ಮಾಡ್ತಿರುತ್ತೆ. ಬೈ ಯೂಸಿಂಗ್ ಮ್ಯಾಗ್ನೆಟಿಕ್ ಪೋಲ್ ವಿ ಕ್ಯಾನ್ ಈಸಿಲಿ ಡಿಸ್ಟ್ರಾಕ್ಟ್. ಬಟ್ ಏನಪ್ಪ ಅಂದರೆ ವೆರಿ ರೇರ್ ಕೇಸಸ್ ಅಲ್ಲಿ ಮಾಡ್ತೀವಿ ಸ್ಟೂಡೆಂಟ್ಸ್. ಅರ್ಥ ಆಯ್ತಾ ಲೋಗರ್? ಎನಿ ಡೌಟ್? ಏನೇ ಡೌಟ್ ಇದ್ರು ಚಾರ್ಟ್ ಸೆಕ್ಷನಲ್ಲಿ ತಿಳಿಸ್ಬೇಕು. ಓಕೆನಾ? ಮತ್ತೆ ಭಾನುವಾರ ಲೈವ್ ಇರುತ್ತೆ, ಮತ್ತೆ ನಾನು ಎವ್ರಿ ಕ್ಲಾಸ್ ನೀವು ಅಟೆಂಡ್ ಮಾಡ್ಬೇಕು, ನೀವು 5 ಜನನು. ಓಕೆನಾ? ನೀವು ಸ್ಕೂಲ್ ಹೋಗ್ತೀನಂತ ಇನ್ಮೇಲೆ ಈವ್ನಿಂಗ್ ತಗೊಳ್ಳೋ ಸ್ಟೂಡೆಂಟ್ಸ್ ಎವ್ರಿ ಕ್ಲಾಸ್ ಎಷ್ಟು ಗಂಟೆಗೆ ತಗೊಳ್ಳಿ, ನಿಮ್ಮ ಟೈಮಿಂಗ್ಸ್ ಹೇಳಿ, ನಾನು ಅದೇ ತಕ್ಷಣ ತೊಗೊತೀನಿ. ಪ್ಲೀಸ್ ಟೆಲ್ ಯುವರ್ ಟೈಮಿಂಗ್ಸ್. ನಿಮ್ಗೆ ಯಾವುದು ಟೈಮಿಂಗ್ ಚೆನ್ನಾಗಿರುತ್ತೆ ಆ ಟೈಮಿಂಗ್ ಹೇಳಿ. ಮತ್ತೆ ವಿಡಿಯೋನ ಲೈಕ್ ಮಾಡಿ ಸ್ಟೂಡೆಂಟ್ಸ್. ಓ ಮೈ ಗಾಡ್, 8 ಲೈಕ್ಸ್. ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್. ಇನ್ನೂ ಲೈಕ್ ಮಾಡಿ, ಜಾಸ್ತಿ ಲೈಕ್ ಮಾಡಿ, ಇನ್ನೂ ಬೇಕು. ಮತ್ತೆ ರೆಫರ್ ಮಾಡ್ತಾ ಇರಬೇಕು ಯಾರಿಗೆ? ನಿಮ್ಮ ಫ್ರೆಂಡ್ಸ್ಗೆ. ನೋ ಸರ್ ರೆಮುಗಸ್, ಹಾಯ್ ಕಮಾನ್ ಲೈಕ್ ಮಾಡಿ ಸ್ಟೂಡೆಂಟ್ಸ್. ಹಂಗೆ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಲು. ನಿಮ್ಗೇನು ಹೇಳಿದ್ದೀನಿ ನೋಡಿ, ಇರುದ್ಯರಾಜ್ ನಿಮ್ಗತ್ತು, ಈಗ ಲೋಗರ್ ಗತ್ತು, ಮತ್ತೆ ಇನ್ಯಾರಿಗೆ? ಮುಖೇಶ್ ಕತ್ತು. ನೀವೆಲ್ಲ ಇಷ್ಟು ಜನನು ರೆಫರ್ ಮಾಡಬೇಕು. ಐ ಆಮ್ ಯು ಆರ್ ಆಲ್ಸೋ ಇರುದ್ಯರಾಜ್ನ. ಥ್ಯಾಂಕ್ ಯು ಸೋ ಮಚ್ ಇರುದ್ಯರಾಜ್. ಇನ್ನೂ ಜಾಸ್ತಿ ಆಗೇ ಬರಲಿ. ಓಕೆನಾ? ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಿ. ಓಕೆನಾ? ನಿಮ್ಗೊಂದು ಸ್ಪೆಷಲ್ ಗಿಫ್ಟ್ ಅಂತ ಕೊಡ್ತೀನಿ. ಓಕೆ, ಲೆಟ್ ಅಸ್ ಮೂವ್ ಫಾರ್ ದ ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್. ಏನಿದೆ ನೆಕ್ಸ್ಟ್ ಕ್ವಶನ್? ವಿಚ್ ಆಫ್ ದ ಫಾಲೋಯಿಂಗ್ ರೆಪ್ರೆಸೆಂಟ್ ಎ ಟೈಪ್ ಆಫ್ ರಿಯಾಕ್ಷನ್ ಆಪೋಸಿಟ್ ಟು ದ ರಿಯಾಕ್ಷನ್ ಗಿವನ್ ಬೆಲೋ? ಇದ್ರದ್ದು ರಿಯಾಕ್ಷನ್ ಆಪೋಸಿಟ್ ರಿಯಾಕ್ಷನ್ ಹೇಗೆ ರೆಪ್ರೆಸೆಂಟ್ ಮಾಡ್ತಾರೆ ಅಂತ. ಇದೊಂದು ಸ್ವಲ್ಪ ಟ್ರಿಕಿ ಕ್ವಶನ್. FeSO4, Fe2O3, SO2, ಬಂದಿದೆ. ಇದು ಉಲ್ಟಾ ತೋರಿಸ್ಬೇಕಂದ್ರೆ ಇಲ್ಲಿ NaOH ಇಲ್ಲ, ಈ ರಿಯಾಕ್ಷನ್ ಹೊಗೆ, ಈ 3 ರಿಯಾಕ್ಷನಲ್ಲಿ ಒಂದಾಗಿರುತ್ತೆ. BC ಮತ್ತೆ D. ಹೇಳಿ ಯಾವ್ದು ಆನ್ಸರು? ಬೇಗ ಹೇಳಿ ಸ್ಟೂಡೆಂಟ್ಸ್. BCD. ವಾಟ್ ಇಸ್ ದ ಆನ್ಸರ್? ಕಮಾನ್ ಲೈಕ್ ಮಾಡಿ ಸ್ಟೂಡೆಂಟ್ಸ್. ಹಾಗೆ ಲೈಕ್ ಬರಬೇಕು. ಇನ್ನೂ 8 ಇದೆ, ಇನ್ನೂ ಜಾಸ್ತಿ ಬರಲಿ ಲೈಕು. 8 ವಾಚಿಂಗ್ ಇದೆ. 8 ವಾಚಿಂಗ್ ಇದ್ರು ಬರೀ 8 ಲೈಕಾ? ಹೆಂಗೆ ಸ್ಟೂಡೆಂಟ್ಸ್ ಇದು? ಆಪ್ಷನ್ ಸಿ. ಮುಖೇಶ್ ಸಿ ಅಂತಿದ್ದಾರೆ. ಏನಿದು ಆನ್ಸರು? ನೋ ಮುಖೇಶ್, ಆಪ್ಷನ್ ಡಿ. ಏನಪ್ಪ ಅಂದರೆ ನೀವು ಎಲ್ಲಿ ಕನ್ಫ್ಯೂಸ್ ಆಗಿದ್ದೀರಾ ಮುಖೇಶ್? ಇದನ್ನ ಉಲ್ಟಾ ಬರಿಬೇಕು ಅಂತ ಹೇಳಿದ್ದಾರೆ, ಬಟ್ ಇದೇ ರಿಯಾಕ್ಷನ್ ಅಂತ ಹೇಳಿಲ್ವಲ್ಲ. ಎಕ್ಸಾಮಲ್ಲೂ ಇದೇ ತಪ್ಪು ಮಾಡ್ತೀರಾ. ಎಲ್ಲರಿಗೂ ಹೇಳ್ತಾ ಇದ್ದೀನಿ ನೋಡಿ, ಇದೇ ತಪ್ಪು ಮಾಡ್ತೀರಾ. ಫಸ್ಟು ಕ್ವಶನ್ನ ಓದಿ. ಲೋಗರ್ ಆನ್ಸರ್ ಇಸ್ ರೈಟ್. ಲೋಗರ್ಗೆ 1 ಮಾರ್ಕ್ಸ್ ಈಗ, ಯಾಕಂದ್ರೆ ಎಲ್ಲರೂ ರಾಂಗ್ ಹೇಳಿದಾಗ ಲೋಗರ್ 1 ಮಾರ್ಕ್ಸ್ ಕರೆಕ್ಟಾಗಿ ತಗೊಂಡಿದ್ದಾರೆ. ಮತ್ತೆ ಓಕೆನಾ? ಆನ್ಸರ್ ಇಸ್ ಕರೆಕ್ಟ್ ಹೇಳಿದ್ದೀರಾ ಲೋಗರ್. ಓಕೆ, ಲೆಟ್ ಅಸ್ ಮೂವ್ ಫಾರ್ ದ ನೆಕ್ಸ್ಟ್ ಟಾಪಿಕ್. ಯಾವುದು? ಡಿಸ್ಪ್ಲೇಸ್ಮೆಂಟ್ ಮತ್ತೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಓಕೆನಾ? ವಾಟ್ ಈಸ್ ಡಿಸ್ಪ್ಲೇಸ್ಮೆಂಟ್? ಏನು ಗೊತ್ತು ಹೇಳಿ, ಚಾರ್ಟ್ ಸೆಕ್ಷನಲ್ಲಿ ತಿಳಿಸಿ. ವಾಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು? ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು? ಬೇಗ ಸ್ಟೂಡೆಂಟ್ಸ್ ಹೇಳಿ, ತಿಳಿಸಿ. Come on students. Sorry sir, what?
Thank you, sir. Thank you very much. Same, sorry, sir. It's okay. ಇರುದ್ಯರಾಜ್ ಆನ್ಸರ್ ತಲೆ ಕೆಡ್ಸ್ಕೊಬಿಡಿ. ಆನ್ಸರ್ ಬಗ್ಗೆ ನೀವು ಅಟೆಂಡ್ ಮಾಡ್ತಿದ್ದೀರಲ್ಲ, ನೀವು ಕ್ವಶನ್ನ ಅಟೆಂಡ್ ಮಾಡ್ತಿರಲ್ಲ, ಇದ್ದೇ ಸೂಪರ್. ಹಿಂಗಿರ್ಬೇಕು, ಓಕೆನಾ? ಫಸ್ಟ್ ಕಾನ್ಫಿಡೆನ್ಸ್ ಇರಲಿ. ಕಮ್ ಆನ್, ಲೆಟ್ ಅಸ್ ಮೂವ್ ಫಾರ್ ದ ನೆಕ್ಸ್ಟ್ ಟಾಪಿಕ್. ಯಾವುದು? ಡಿಸ್ಪ್ಲೇಸ್ಮೆಂಟ್. ಇನ್ಯಾವುದಿದೆ ಸ್ಟೂಡೆಂಟ್ಸ್? ಡಬಲ್ ಡಿಸ್ಪ್ಲೇಸ್ಮೆಂಟ್. ಒಂದು ಸೆಕೆಂಡ್, ರಿಮೋಟ್ ಮಿಸ್ ಮಾಡ್ಕೊಂಡೆ. ರಿಮೋಟ್ ಇಲ್ಲಿದೆ. ಲೆಟ್ ಅಸ್ ಮೂವ್. ವಾಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್? ಡಿಸ್ಪ್ಲೇಸ್ಮೆಂಟ್ ಇಸ್ ನಥಿಂಗ್ ಬಟ್ ಸಿಂಪಲ್. ನಾನು ಹೇಳ್ದಲ್ಲ ಕತೆ, ಏನು? ನೀವು ನಿಮ್ಮ ಫ್ರೆಂಡ್ ಇರ್ತೀರಾ. ಈಗ ಫಾರ್ ಎಕ್ಸಾಂಪಲ್ ಲೋಗರು ನಾನು ಬೆಸ್ಟ್ ಫ್ರೆಂಡ್ಸು, ಮುಖೇಶು ಈಗ ಇದಿರ್ತಾನೆ, ಓಕೆನಾ? ಸರ್ ವಾಟ್ ಈಸ್ ದ ಕ್ವಶನ್? ವಾಟ್ ದೇರ್ ಇಸ್ ಏನು ಕ್ವಶನ್ ಇಲ್ಲ ಬಾಲಸುಬ್ರಹ್ಮಣಿ. ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಇನ್ನೊಂದು 5 ನಿಮಿಷಕ್ಕೆ ನೆಕ್ಸ್ಟ್ ಕ್ವಿಕ್ಕಾಗಿ ಹೋಗೋಣ, ಓಕೆನಾ? ಸೆಕೆಂಡ್, ಎಸ್, ಓಕೆ. ಕಾಮನ್ ಸ್ಟೂಡೆಂಟ್ಸ್, ಲೆಟ್ ಅಸ್ ಮೂವ್. ಏನು? ವಾಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್? ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದರೆ ಏನು? ತುಂಬ ಸಿಂಪಲ್ಲು. ಈಗ ನಾನು ಮತ್ತೆ ಲೋಗರು ಇಬ್ರು ಫ್ರೆಂಡ್ಸು. ಈಗ ಮುಖೇಶು ಆಪೋಸಿಟ್ ಫ್ರೆಂಡ್. ಏನಾಗುತ್ತೆ, ನನಗೂ ಲೋಗರ್ಗೂ ಜಗಳ ಆಗುತ್ತೆ. ಇವನೇನೋ ಲೋಗರ್ ಏನೋ ಅಂದಿರ್ತಾರೆ, ನನಗೂ ಬೇಜಾರಾಗುತ್ತೆ. ಆಯಿತು ಅಂತ ಬಿಟ್ಬಿಟ್ಟು ನಾನು ಮುಖೇಶ್ ಜೊತೆ ಹೋಗ್ತೀನಿ. ಇದನ್ನೇ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂದರೆ ಏನಪ್ಪ ಅಂದರೆ, ನಾನು ಲೋಗರು ಫ್ರೆಂಡ್ಸು, ಮುಖೇಶು ಮತ್ತು ಇರುದ್ಯರಾಜು ಫ್ರೆಂಡ್ಸು. ನಾನೇನು ಮಾಡ್ತೀನಿ, ಇರುದ್ಯರಾಜು ನಾನು ಸ್ವಲ್ಪ ಜಾಸ್ತಿ ಕ್ಲೋಸ್ ಆಗ್ತೀವಿ. ಅವಾಗ ನಾನು ಇರುದ್ಯರಾಜ್ ಫ್ರೆಂಡ್ ಆಗ್ತೀವಿ. ಅದೇ ರೀತಿ ಇವನು ಯಾರೋ ಲೋಗರು ಮತ್ತೆ ಮುಖೇಶ್ ಫ್ರೆಂಡ್ ಆಗ್ತಾರೆ. ದಿಸ್ ಇಸ್ ಎ ಡಿಸ್ಪ್ಲೇಸ್ಮೆಂಟ್ ಮತ್ತೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಅರ್ಥ ಆಯ್ತಾ? ಅಂಡರ್ಸ್ಟುಡ್ ಸ್ಟೂಡೆಂಟ್? ಇಟ್ ಇಸ್ ವೆರಿ ಸಿಂಪಲ್ ರಿಯಾಕ್ಷನ್. ವಾಟ್ ಹ್ಯಾಪನ್? ಎ ರಿಯಾಕ್ಷನ್ ಇನ್ ವಿಚ್ ಅನ್ ಎಲಿಮೆಂಟ್ replaces or displaced by another element from its compound is called replacement or displacement reaction. ಕ್ರಿಕೆಟ್ ಅಲ್ಲಿ ಹೇಗೆ ರಿಪ್ಲೇಸ್ಮೆಂಟ್ ಮಾಡ್ತಾರೆ ಗೊತ್ತಲ್ವಾ? ವಾಟ್ ಹ್ಯಾಪನ್ ಇನ್ ಕ್ರಿಕೆಟ್? ಯಾರಾದರೂ ಪ್ಲೇಯರ್ ಆಡಿಲ್ಲ ಅಂದರೆ ಟೀಮ್ 11 ಇಂದ ಏನು ಮಾಡ್ತಾರೆ, ಇದು ಚೇಂಜ್ ಮಾಡ್ತಾರೆ. ಚೇಂಜ್ ಮಾಡಿದಾಗ ಏನಾಗುತ್ತೆ, ಅದು ಏನಾಗುತ್ತೆ, ರೀಪ್ಲೇಸ್ಮೆಂಟ್ ಟು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಏನು ಎಕ್ಸಾಂಪಲು? ಎಕ್ಸಾಂಪಲ್ ಈಸ್ ಜಿಂಕ್ ಈಸ್ ರಿಯಾಕ್ಟೆಡ್ ವಿತ್ ಕಾಪರ್ ಸಲ್ಫೇಟ್. It converts into an zinc sulfate and copper. This is an example for displacement reaction. You are giving best example, sir. Thank you very much, Irudyaraj. Thank you so much. ಹೇಗಿದೆ ಕ್ಲಾಸು? ಸೂಪರ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಇನ್ನೂ ರೆಫರ್ ಮಾಡಬೇಕು. ಇರುದ್ಯರಾಜ್ ನೋಡ್ತೀನಿ ಇವತ್ತೆಷ್ಟು ಈ ವಿಡಿಯೋ ಎಷ್ಟು ಸಬ್ಸ್ಕ್ರಿಪ್ಷನ್ ಆಗುತ್ತೆ, ಎಷ್ಟು ಲೈಕ್ ಆಗುತ್ತೆ ಅಂತ ನೋಡ್ತೀನಿ. ಎಸ್ ಸರ್, ಬೆಸ್ಟ್ ಎಕ್ಸಾಂಪಲ್. ಥ್ಯಾಂಕ್ ಯು ಸೋ ಮಚ್. ಈಸಿ ಟು ಅಂಡರ್ಸ್ಟ್ಯಾಂಡ್. ಎವ್ರಿ ಸೆಷನ್ನು ನಾನು ಹಿಂಗೆ ಮಾಡ್ತೀನಿ, ಓಕೆನಾ? ಏನು ಮಾಡಬೇಕು ಈಗ? ನಾನು ಏನು ಹೇಳಿದೆ ನಿಮಗೆ ಕ್ವಶನ್ನು, ನೀವು ಆನ್ಸರೇ ಮಾಡಿಲ್ಲಪ್ಪ. ಎಷ್ಟು ಗಂಟೆಗೆ ತಗೋಬೇಕು ನಿಮಗೆ ಲೈವು? ನಿಮಗೆ ಸ್ಕೂಲ್ಗೆ ಹೋಗ್ಬೇಕಲ್ವಾ? ನೀವೆಲ್ಲ ಸ್ಕೂಲ್ಗೆ ಹೋಗ್ತೀರಲ್ವಾ? ಸ್ಕೂಲ್ಗಿಂದ ಬಂದಿಷ್ಟ ಕಣ ತಗೋಬೇಕು. ಕರೆಕ್ಟಾ ಸ್ಟೂಡೆಂಟ್ಸ್? ಭಾನುವಾರದ ಎವ್ರಿ ಸಂಡೇ ಲೈವ್ ತೊಗೊತೀನಿ. ಅಟೆಂಡ್ ಮಾಡ್ತೀರಾ? ಪ್ರಾಮಿಸ್ ಮಾಡಿ ಎವ್ರಿ ಸಂಡೇ ಲೈವ್ ಅಟೆಂಡ್ ಮಾಡ್ತೀನಿ ಅಂತ. ನೀವು ಅಟೆಂಡ್ ಮಾಡ್ತೀನಿ ಅಂದರೆ ನೀವು 6 ಜನನೂ ಅಟೆಂಡ್ ಮಾಡ್ತೀರಾ ಅಂದರೆ ಯಾರ್ಯಾರು? ಇದು ಯಾರು ಇರುದ್ಯರಾಜು, ಮುಖೇಶು, ಲಾಗರು, ಸುಬ್ರಹ್ಮಣಿ ಮತ್ತೆ ನೀವೆಲ್ಲ ನಿಮ್ಮ ಫ್ರೆಂಡ್ಸ್ನು ಕರ್ಕೊಂಡು ಅಟೆಂಡ್ ಮಾಡ್ತೀರಾ ಅಂದರೆ ಎವ್ರಿ ಸಂಡೇ ಐ ಗೋ ಲೈವ್ ಇನ್ ಎವ್ರಿ ಚಾಪ್ಟರ್, ಎವ್ರಿ ಮ್ಯಾಥಮೆಟಿಕ್ಸ್, ಎವ್ರಿ ಕೆಮಿಸ್ಟ್ರಿ ಚಾಪ್ಟರ್. ಮ್ಯಾಥ್ಸ್ ಗೊತ್ತಿಲ್ಲ ಅಂದ್ರೆ ಓದ್ಕೊಬಂದು ನಿಮಗೋಸ್ಕರ ಲೈವ್ ಮಾಡ್ತೀನಿ. ಗೊತ್ತು ನನಗೆ. ಇನ್ನೊಂದು ವಿಷಯ ಗೊತ್ತಾ? ಮ್ಯಾಥ್ಸಲ್ಲಿ ಸ್ಕೋರ್ ಎಷ್ಟಿರ್ಬೋದು ನಮ್ಮದು? ನಿಮ್ದೆಲ್ಲ ಎಷ್ಟಿದೆ ಮ್ಯಾಥ್ಸಲ್ಲಿ? ಕಮಾನ್ ಹೇಳ್ಕೊಬನ್ನಿ, ಹೇಳಿ. ವಾಟ್ ಈಸ್ ದ ಸ್ಕೋರ್ಸ್ ಆಫ್ ಯುವರ್ ಮ್ಯಾಥ್ಸಲ್ಲಿ ಎಷ್ಟು ಸ್ಕೋರು ಸ್ಟೂಡೆಂಟ್ಸ್? ಬೇಗ ಹೇಳಿ ಸ್ಟೂಡೆಂಟ್ಸ್, ಎಷ್ಟು ಸ್ಕೋರ್ ತೆಗೆದಿದ್ದೀರಾ? ಸರ್ ವಾಟ್ ಈಸ್ ದ ಕ್ವಶನ್? ಓಕೆ ಸರ್, ಹಾಗೆ ಟೈಮು ಹೇಳಬೇಕು. ಟೈಮು ಹೇಳಿ ಇಂಥ ಸಮಯಕ್ಕೆ ತೊಗೊಳ್ಳಿ ಸರ್ ಅಂದರೆ ನಾನು ಅಂಥ ಸಮಯಕ್ಕೆ ತೊಗೊತೀನಿ, ಓಕೆನಾ? ನನಗೆ ನೀವು ಇಂಪಾರ್ಟೆಂಟು, ನೀವು ಚೆನ್ನಾಗಿ ಸ್ಕೋರ್ ಮಾಡಬೇಕು. ನಿಮ್ಗೊಂದು ವಿಷಯ ಹೇಳ್ತೀನಿ ಕೊಳ್ಳಿ, ಸೈಲೆಂಟಾಗಿ ಕೇಳಿಸ್ಕೊಳ್ಳಿ, ಯಾರಿಗೂ ಹೇಳಬಾರ್ದು. ಮ್ಯಾಥ್ಸಲ್ಲಿ ನನ್ನ ಸ್ಕೋರು 95% ಇನ್ ಮೈ ಡಿಗ್ರಿ. ನನ್ನ PCM ನಾನು ಓದಿರೋದು ನನ್ನರಲ್ಲಿ 95%. ಏನಪ್ಪ ಅಂದರೆ ಇನ್ 5th ಸೆಮ್ 6th ಸೆಮ್ಮು 300ಗೆ 300 ತೆಗೆದಿದ್ದೆ ನಾನು. ಇದು ನನ್ನ ಮ್ಯಾಥ್ಸು. ಬಟ್ ಕೆಮಿಸ್ಟ್ರಿ ಅಂದರೆ ಇಷ್ಟ. ಯಾಕೆ ಹೇಳಿ? ಕೈ ಮೇಲೆ ಸುಟ್ಕೊಂಡಿದ್ನಲ್ಲ, ಏನೇ ಆಗಲಿ ಕೆಮಿಸ್ಟ್ರಿಲಿ ನಾನು ಜಯಿಸಬೇಕು ಅಂತಲೇ ನನ್ನ ಇಷ್ಟ. ಅದಕ್ಕೋಸ್ಕರ, ಓಕೆನಾ? ವೆನ್ ವಿಲ್ ದ ಸೆಷನ್ ಎಂಡ್? ವಿತಿನ್ ಇನ್ನೊಂದು ಏನು ಗೊತ್ತಾ, ಇನ್ನೊಂದು 20 to 30 minutes. ವೈ ಇರುದ್ಯರಾಜ್? ಯಾಕೆ, ಏನಾಯಿತು? ಅಂಡರ್ಸ್ಟುಡ್ ಸರ್. ಓಕೆ ಕಮ್ ಆನ್ ಸ್ಟೂಡೆಂಟ್ಸ್, ಲೆಟ್ ಅಸ್ ಮೂವ್ ಫಾರ್ ದ ಎಕ್ಸಾಂಪಲ್. ಏನು? ಕಾಪರ್ ಸಲ್ಫೇಟ್. ಒನ್ ಆಕ್ಟಿವಿಟಿ ಇಸ್ ದೇರ್. ಏನು? ಸಿಂಪಲ್ ಆಕ್ಟಿವಿಟಿ. ಏನಪ್ಪ ಅಂದರೆ ಕಾಪರ್ ಸಲ್ಫೇಟ್ಗೆ ಐರನ್ ಹಾಕಿ, ಜಿಂಕ್ ಹಾಕಿ. ದ ಕಲರ್ ಆಫ್ ಕಾಪರ್ ಸಲ್ಫೇಟ್ ಇಸ್ ನಾಟ್ ಚೇಂಜ್. ಏನಾಗುತ್ತೆ? ಅದೇ ರೀತಿ ಕಾಪರ್ ಸಲ್ಫೇಟ್ಗೆ ಐರನ್ ಹಾಕಿ, ಕಲರ್ ಆಫ್ ಸಲ್ಫೇಟ್ ಏನಾಗುತ್ತೆ? ಚೇಂಜ್ ಆಗುತ್ತಾ? ಅದೇ ರೀತಿ ಜಿಂಕ್ ಸಲ್ಫೇಟ್ಗೆ ಕಾಪರು ಈ ರೀತಿ ಆಗ್ತಾಗ ಈಗಿರೋ ಕಲರ್ ಕಾಪರ್ ಸಲ್ಫೇಟ್ದು ಬ್ಲೂ ಕಲರ್ ಇರುತ್ತೆ ಯಾವಾಗೂ ಸ್ಟೂಡೆಂಟ್ಸ್. ಅದೇ ಕಾಪರ್ ಸಲ್ಫೇಟ್ಗೆ ನಾವು ಜಿಂಕ್ ಅಥವಾ ಐರನ್ನು ಅಥವಾ ಕಾಪರ್ ಹಾಕಿದ್ರೆ ರಿಯಾಕ್ಷನ್ ಅಕ್ಕರ್ ಆಗುತ್ತೆ. ಬಟ್ ಒಂದಷ್ಟರಲ್ಲಿ ಕಾಪರಲ್ಲಿ ಅಕ್ಕರ್ ಆಗಲ್ಲ. ಯಾವುದು ಅಂದರೆ ಇದು ಕಾನ್ಸೆಪ್ಟು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಲ್ಲಿ ಯಾವುದು ರಿಯಾಕ್ಟಿವಿಟಿ ಸೀರೀಸ್ ಬರುತ್ತೆ ನೋಡಿ. ಅದಕ್ಕೆ ಹೇಳೋದು ಏನು ಗೊತ್ತಾ?
ಪ್ರತಿಯೊಂದು ಚಾಪ್ಟರು ಅದರದೇ ಆದಂತಹ ಲಿಂಕ್ ಇರುತ್ತೆ ಸ್ಟೂಡೆಂಟ್ಸ್, ಓಕೆನಾ. ಮತ್ತೆ ಅದರೇ ಆದಂತಹ ಲಿಂಕ್ ಇರುತ್ತೆ. ಕಮಾನ್ ಲೈಕ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ. ಓನ್ಲಿ 9 ಲೈಕ್ ಸ್ಟೂಡೆಂಟ್ಸ್, ಇನ್ನೂ ಲೈಕ್ ಬೇಕಲ್ವಾ? ನಿಮ್ಮ ಸುಹಾಸರ್ನ ಇಷ್ಟಪಡಲ್ವಾ ನೀವು? ಲೈಕ್ ಮಾಡಿ ಬೇಗ, ಕಮಾನ್ ಲೆಟ್ ಅಸ್ ಮೂವ್. ಇದನ್ನೇ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ಐರನ್ ಪ್ಲೇಸ್ಡ್ ಇನ್ ಕಾಪರ್ ಸಲ್ಫೇಟ್, ವಾಟ್ ಹ್ಯಾಪನ್? ನಾವು ಐರನ್ ನೇಲ್ನ ಕಾಪರ್ ಸಲ್ಫೇಟ್ಗೆ ಹಾಕಿದಾಗ ಕಾಪರ್ ಸಲ್ಫೇಟ್ ಅಲ್ಲಿ ಐರನ್ನು ಈ ಕಾಪರ್ನ ಒಗ್ಗಲ್ಲೇ ಅಂತ ಕಳಿಸುತ್ತೆ. ಏನ್ ಮಾಡುತ್ತೆ? ಡಿಶ್ಯೂಮ್ ಅಂತ ಹೊಡೆದ್ಬಿಟ್ಟು ಕಳಿಸ್ಬಿಡುತ್ತೆ. ಏನ್ ಮಾಡುತ್ತೆ ಸ್ಟೂಡೆಂಟ್? ಹೊಡೆದ್ಬಿಟ್ಟು ಕಳಿಸಿದಾಗ ಏನಾಗುತ್ತೆ? ಐರನ್ ಸಲ್ಫೇಟ್ ಅಂಡ್ ಕಾಪರ್ ಈಸ್ ಫಾರ್ಮ್ಡ್. ಐರನ್ ಸಲ್ಫೇಟ್, ಗ್ರೀನ್ ಸೊಲ್ಯೂಷನ್ ಆಫ್ ಐರನ್ ಸಲ್ಫೇಟ್ ಈಸ್ ಫಾರ್ಮ್ಡ್. ಕರೆಕ್ಟಾ? And next example, zinc is reacting with copper sulfate. What happened? Zinc displace the copper in the copper sulfate. Copper sulfate iro copper na displace ಮಾಡುತ್ತೆ, zinc sulfate formation ಆಗುತ್ತೆ. This is about the example for displacement reaction. What happened? Oh, okay. Sorry students. ಏನಾಯ್ತು? Oh my god. Here is there. Sorry students. 1 second. ಇದು ಏನು ಗೊತ್ತಾ, ಒಂದೊಂದ್ಸಲಿ ಟೆಕ್ನಿಕಲ್ ಗ್ಲಿಚ್ ಆಗೋಗುತ್ತೆ. ಸಾರಿ ಸ್ಟೂಡೆಂಟ್ಸ್, ಟೆಕ್ನಿಕಲ್ ಗ್ಲಿಚ್ಚು. ಇದಕ್ಕೆ ಸಾರಿ, ನನ್ನ ಕಡೆಯಿಂದ ಸಾರಿ, ಓಕೆನಾ? ಈಗ ಕಾಣಿಸ್ತಿದ್ಯಾ? ಸ್ಕ್ರೀನ್ ಮೇಲೆಲ್ಲ ಕಾಣಿಸ್ತಿದ್ಯಾ ನೋಡಿ ಸ್ಟೂಡೆಂಟ್ಸ್? ಕಾಣಿಸ್ತಿದ್ಯಾ ಹೇಳಿ? ಮುಖೇಶ್ ಸುಬ್ರಹ್ಮಣಿ ಆ್ಯಂಡ್ ಇರಿದ್ಯರಾಜ್ ಕಾಣಿಸ್ತಿದ್ಯಾ ಸ್ಟೂಡೆಂಟ್ಸ್? ಕಾಣಿಸ್ತಿದೆ ಅಂದರೆ ಓಕೆ ಅನ್ನಿ, ಕಮಾನ್ ಬೇಗ. ಹೆಸ್, ಲೆಟ್ ಅಸ್ ಮೂವ್ ಸ್ಟೂಡೆಂಟ್ಸ್. ಏನು ಅದೇ ರೀತಿ ಇಲ್ಲಿ ಏನಾಗ್ತಿದೆ, ಇಲ್ಲಿ ಎಕ್ಸಾಂಪಲ್ ಇಲ್ಲಿ ಏನು ನೋಡಿದ್ರೆ ಆಕ್ಟಿವಿಟಿ ಏನು? ಜಿಂಕು ಕಾಪರ್ ಏನಾಗ್ತಿದೆ? ಜಿಂಕು ಕಾಪರ್ನ ರೀಪ್ಲೇಸ್ ಮಾಡ್ತಿದೆ. ಅದೇ ರೀತಿ ಐರನ್ ಕಾಪರ್ನ ಈ ರೀತಿ ಮಾಡ್ತಿದೆ. ಕರೆಕ್ಟ್ ಅಲ್ವಾ? ದಿಸ್ ಇಸ್ ಈ ರೀತಿ ಒಂದು ರಿಯಾಕ್ಟಿವಿಟಿ ಇರುತ್ತೆ. ಇದನ್ನ ಏನಂತ ಕರಿತೀವಿ? ರಿಯಾಕ್ಟಿವಿಟಿ ಆರ್ ಆಕ್ಟಿವ್ ಸೀರೀಸ್ ಆಫ್ ಮೆಟಲ್ಸ್ ಅಂತ ಕರಿತೀವಿ. ಇದನ್ನ ಈ ಪರ್ಟಿಕ್ಯುಲರ್ ಟಾಪಿಕ್ನ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಲ್ಲಿ ವಿ ಕಂಪ್ಲೀಟ್ಲಿ ಡಿಸ್ಕಸ್ ಮಾಡೋಣ. ಇದನ್ನ ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಲೆಟ್ ಅಸ್ ಮೂವ್ ಫಾರ್ ದ ನೆಕ್ಸ್ಟ್ ಕಾನ್ಸೆಪ್ಟ್. ಯಾವುದು? ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಹೆಸರಲ್ಲೇ ಇದೆ ಡಬಲ್ ಡಿಸ್ಪ್ಲೇಸ್ಮೆಂಟ್. ಏನಪ್ಪಾ ಅಂದ್ರೆ, ಎಕ್ಸಾಂಪಲ್ ಕೊಟ್ನಲ್ಲ, ಮುಖೇಶ್ ಮತ್ತೆ ಇನ್ಯಾರು ಹೇಳಿ? ಇದು ಇರಿದ್ಯರಾಜು, ನಾನು ಮತ್ತೆ ಲೋಗರು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದೆ ಡಬಲ್ ಡಿಸ್ಪ್ಲೇಸ್ಮೆಂಟ್. ಒಂದು ಹಾಡಿದೆ, ಯಾವುದು? ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಯಾವುದು ಸಾಂಗು? ನನ್ನ ಉಡುಪು ನಿನ್ನದು, ನಿನ್ನ ಉಡುಪು ನನ್ನದು. ಕರೆಕ್ಟ್ ಅಲ್ವಾ? ಆ ಹಾಡು ಕೇಳಿದಿರಲ್ವಾ? ನನ್ನ ಉಡುಪು ನಿನ್ನದು, ನಿನ್ನ ಉಡುಪು ನನ್ನದು. ಕರೆಕ್ಟಾ? ಅದು ಚಿಕ್ಕ ವಯಸ್ಸಲ್ಲೇ ನಮ್ಮ ಬಾಸು ಅವಾಗೇನೆ ಯಾವ ಪ್ರಶಸ್ತಿ ತೆಗೆದಿದ್ರು? ಬೇಕಾದಷ್ಟು ಪ್ರಶಸ್ತಿನ ಗೆದ್ದಿದ್ದಾರಲ್ವಾ? ಆ ರೀತಿ ದಿಸ್ ಇಸ್ ಅನ್ ಬೆಸ್ಟ್ ಎಕ್ಸಾಂಪಲ್. ಡಬಲ್ ಡಿಸ್ಪ್ಲೇಸ್ಮೆಂಟ್ ಇಸ್ ರಿಯಾಕ್ಷನ್ ಇಸ್ ನಥಿಂಗ್ ಬಟ್ ದ ರಿಯಾಕ್ಷನ್ ಇನ್ ವಿಚ್ ದ ಅಯಾನ್ಸ್ ಆನ್ ದಿ ರಿಯಾಕ್ಟೆಂಟ್ಸ್ ಆರ್ ಎಕ್ಸ್ಚೇಂಜ್ಡ್ ವಿತ್ ಫ್ರಮ್ ಎ ಪ್ರಿಪಿಟಿ. ಏನು? ಪ್ರೆಸಿಪಿಟೇಟ್ ಅಲ್ಲಿ ಇದು ಅಯಾನ್ ಆಫ್ ಎಕ್ಸ್ಚೇಂಜ್ ಇರುತ್ತಲ್ಲ, ಅದು ಅಯಾನ್ಸು ಎಕ್ಸ್ಚೇಂಜ್ ಆಗುತ್ತೆ. ವೈ? ವಾಚಿಂಗ್ ಕಡಿಮೆ ಆಗ್ತಿದೆ. ಏನಾಯ್ತು ಸ್ಟೂಡೆಂಟ್ಸ್? ಮುಖೇಶ್, ಎ ಬಿ ಪ್ಲಸ್ ಸಿ ಡಿ ಇಸ್ ಈಕ್ವಲ್ ಟು ಎ ಸಿ. ಅಬ್ಸಲ್ಯೂಟ್ಲಿ ಇದನ್ನೇ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಎಕ್ಸಾಂಪಲ್ ಫಾರ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಎಕ್ಸಾಂಪಲ್ ಈಸ್ when sodium sulfate is added to barium chloride. What happened? sodium sulfate to barium chloride ಗೆ ಆಡ್ ಆದಾಗ ಈ ಸೋಡಿಯಮ್ಮು ಈ ಬೇರಿಯಮ್ಮು ಎಕ್ಸ್ಚೇಂಜ್ ಆಗುತ್ತೆ. ಬೇರಿಯಂ ಬಂದು ಸಲ್ಫೇಟ್ ಜೊತೆ ಬಂದು ಬೇರಿಯಂ ಸಲ್ಫೇಟ್ ಫಾರ್ಮೇಷನ್ ಆಗುತ್ತೆ. ಸಿಮಿಲರ್ಲಿ ಅದೇ ರೀತಿ ಸೋಡಿಯಮ್ಮು ಕ್ಲೋರಿನ್ ಜೊತೆ ಸೇರಿ ಸೋಡಿಯಂ ಕ್ಲೋರೈಡ್ ಫಾರ್ಮೇಷನ್ ಆಗುತ್ತೆ. ದಿಸ್ ಇಸ್ ದ ಎಕ್ಸಾಂಪಲ್ ಫಾರ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಅಂಡ್ ವಾಟ್ ಹ್ಯಾಪನ್ಸ್? ಇಲ್ಲಿ ಏನಾಗುತ್ತೆ? ಸೋಡಿಯಮ್ದು 1+ ಚಾರ್ಜ್ ಇರುತ್ತೆ. ದಿಸ್ ಗೋ ಅಂಡ್ ರಿಯಾಕ್ಟೆಡ್ ದಿಸ್ ವಿತ್, ಅಂಡ್ ಇದು ಬಂದು ಈಗ ರಿಯಾಕ್ಟ್ ಆಗಿ ಫೈನಲಿ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಆಗುತ್ತೆ. ಇಲ್ಲೇನಾಗುತ್ತೆ? ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಆಗಬೇಕಾದ್ರೆ ನಮ್ಗೆ ಚಾರ್ಜಸ್ ಕೂಡ ಬ್ಯಾಲೆನ್ಸ್ ಆಗಿರಬೇಕು. ಕರೆಕ್ಟ್ ಅಲ್ವಾ ಸ್ಟೂಡೆಂಟ್ಸ್? ಚಾರ್ಜಸ್ ಆಲ್ಸೋ ಮಸ್ಟ್ ಬಿ ಬ್ಯಾಲೆನ್ಸ್ಡ್. ಇಂಪಾರ್ಟೆಂಟ್ ಪಾಯಿಂಟ್ ಏನು? ಚಾರ್ಜಸ್ ಆಲ್ಸೋ ಮಸ್ಟ್ ಬಿ ಬ್ಯಾಲೆನ್ಸ್ಡ್. ಏನಾಗುತ್ತೆ? ಇಲ್ಲಿ 1+ ಇರುತ್ತೆ, ಇಲ್ಲಿ 2-, ಇಲ್ಲಿ ಚಾರ್ಜಸ್ ಬ್ಯಾಲೆನ್ಸ್ ಆಗಿರಲ್ಲ. ಬ್ಯಾಲೆನ್ಸ್ ಏನಕ್ಕೆ ರಿಯಾಕ್ಷನ್ ಅಯಾನ್ಸ್ ಎಕ್ಸ್ಚೇಂಜ್ ಆಗುತ್ತೆ ಅಂದ್ರೆ, ಈಗ ಏನಪ್ಪಾ ಅಂದ್ರೆ, ಈಗ ಫ್ರೆಂಡ್ಸ್ ಇರ್ತೀವಿ. ಈಗ ಏನಪ್ಪಾ ಅಂದ್ರೆ, ಈಗ ನಾನು ಮತ್ತೆ ಲಾಗರು ಫ್ರೆಂಡ್ಸು. ಈಗ ನಂದು ಲಾಗರಲ್ಲಿ ಏನೋ ಜಗಳ ಆಯಿತು, ಬಟ್ ಮುಖೇಶ್ ಜೊತೆ ನನ್ನ ಬಾಂಡಿಂಗ್ ಇನ್ನೂ ಚೆನ್ನಾಗಿದೆ. ಅವಾಗ ಏನು ಮಾಡ್ತೀನಿ? ನಾನು ಮುಖೇಶ್ ಜೊತೆ ಸ್ವಲ್ಪ ಬೆರಿತೀನಿ ಅಲ್ವಾ? ಬೆಸ್ಟ್ ಫ್ರೆಂಡ್ಗೂ ಇರೋ ವ್ಯತ್ಯಾಸ. ಬೆಸ್ಟ್ ಫ್ರೆಂಡ್ ಏನು? ಎಲ್ಲ ಹಂಚ್ಕೊತೀವಿ, ಫ್ರೆಂಡ್ ಜೊತೆ ಜಾಸ್ತಿ ಹಂಚ್ಕೊಳ್ಳಲ್ಲ. ಅದೇ ರೀತಿ ಬೆಸ್ಟ್ ಫ್ರೆಂಡು ಏನಕ್ಕೆ ನಾವು ಬೆಸ್ಟ್ ಫ್ರೆಂಡ್ ಜೊತೆ, ಒಂದೇ ಒಂದು ಫ್ರೆಂಡ್ ಜೊತೆ ಎಲ್ಲರಿಗೂ ಒಬ್ಬ ಫ್ರೆಂಡ್ ಇರ್ತಾನೆ. ಕರೆಕ್ಟ್ ಅಲ್ವಾ ಸ್ಟೂಡೆಂಟ್ಸ್? ಯಾಕೆ ಅಂದರೆ ನಮ್ಮದು ಒಂದು ಬಾಂಡು ಮ್ಯಾಚ್ ಇರುತ್ತೆ. ಹೆನ್ಸ್ in every chemical reaction ಏನಿರಬೇಕು? ಕೆಮಿಕಲ್ ಇದು ಏನು ಅಯಾನ್ಸು ಕೂಡ ಏನಾಗಿರಬೇಕು? ಬ್ಯಾಲೆನ್ಸ್ ಆಗಿರಬೇಕು. ಮತ್ತೆ ಸ್ಟೂಡೆಂಟ್ಸ್ ಏನು? ಅಯಾನ್ಸು ಬ್ಯಾಲೆನ್ಸ್ ಆಗಿರಬೇಕು,
ಪ್ರತಿಯೊಂದು ನಂಬರು ಬ್ಯಾಲೆನ್ಸ್ ಆಗಿರಬೇಕು, ಎಲ್ಲ ಬ್ಯಾಲೆನ್ಸ್ ಆಗಿರಬೇಕು. ಡಬಲ್ ಡಿಸ್ಪ್ಲೇಸ್ಮೆಂಟ್ ಇಸ್ ರಿಯಾಕ್ಷನ್ ಇಸ್ ನಥಿಂಗ್ ಬಟ್ ಬಿಟ್ವೀನ್ ಎ ಟೂ ರಿಯಾಕ್ಟೆಂಟ್ಸ್ ದ ions are exchanged. This ion goes for this ion and this ion goes for this ion. This is an example for double displacement reaction. ಅರ್ಥ ಆಯ್ತಾ? ನೆಕ್ಸ್ಟ್ ಎಕ್ಸಾಂಪಲ್ ಏನಾಗುತ್ತೆ, ಪ್ರಿಸಿಪಿಟೇಟ್ ಫಾರ್ಮೇಷನ್ ಆಗುತ್ತೆ. ಪ್ರಿಸಿಪಿಟೇಟ್ ಫಾರ್ಮೇಷನ್ ಆಗೋ ರಿಯಾಕ್ಷನ್ನ we also called as an precipitation reaction. Sir, your name? My name is ಸುಹಾಸ್. ಹೇಗಿದೆ ಹೆಸರು? ಚೆನ್ನಾಗಿದೆಯಾ? ಸುಹಾಸ್ ಸರ್. ಮತ್ತೆ ನಂದು ಇನ್ನೊಂದು ನೇಮ್ ಇದೆ, ಇನ್ನೊಂದು ನೇಮ್ನ ಎಂಡ್ ಆಫ್ ದಿ ಕ್ಲಾಸ್ ಹೇಳ್ತೀನಿ. ಇನ್ನೊಂದು ನೇಮ್ನ ಏನು, ಆ್ಯಕ್ಚುಲಿ ನನ್ನ ನೇಮ್ ಬಂದು ಸುಹಾಸ್ ಅಂತ, ಇನ್ನೊಂದು ನೇಮ್ನ ಎಂಡ್ ಆಫ್ ದಿ ಕ್ಲಾಸ್ ಹೇಳ್ತೀನಿ. ವೇಟ್ ಫಾರ್ ದಿ ಎಂಡ್ ಆಫ್ ದಿ ಕ್ಲಾಸ್. ಲೆಟ್ಸ್ ಪ್ರಾಕ್ಟೀಸ್. ಎಕ್ಸಾಮಲ್ಲಿ ಯಾವ ರೀತಿ ಕೇಳಿದಾರೆ ಅಂತ ನೋಡೋಣ. ವಾಟ್ ಇಸ್ ದ ಕ್ವಶನ್? ಯು ಆರ್ ಗಿವನ್ ದಿ ಫಾಲೋಯಿಂಗ್ ಮೆಟೀರಿಯಲ್ಸ್ ಮಾರ್ಬಲ್ ಚಿಪ್ಸ್. ಒಂದು ಏನು ಕೊಟ್ಟಿದ್ದಾರೆ? ಮಾರ್ಬಲ್ ಚಿಪ್ಸ್ ಕೊಟ್ಟಿದ್ದಾರೆ. ವಾಟ್ ದೇ ಗಿವ್? ಮಾರ್ಬಲ್ ಚಿಪ್ಸ್. Dilute HCl and zinc granules. Identify the type of reaction when marble chips and zinc granules are added separately to acid in take test tube. ಏನಿದೆ ಕ್ವಶನ್ನು ಹೇಳಿ? ಯಾಕೆ ವಾಚಿಂಗ್ ಕಡಿಮೆ ಆಯಿತು? 8 ಇತ್ತು, ಏನಾಯಿತು ಸ್ಟೂಡೆಂಟ್ಸ್? ಈಗ 5 ಬಂತು. ಸಾರಿ, ಟೆಕ್ನಿಕಲ್ ಗ್ಲಿಚ್ ಅನ್ಸುತ್ತಲ್ವಾ? ಹೋಗಬೇಡಿ. ಮತ್ತೆ ವಿಡಿಯೋ ಎಷ್ಟು ಲೈಕ್ ಆಯಿತು? ಇಟ್ಸ್ ಅರೌಂಡ್ 9. ಎಲ್ಲಿ ಇರುದ್ಯರಾಜ್? 9 ಅಷ್ಟೇ ಲೈಕ್ ಆಗಿರೋದು. ಇನ್ನೂ ಲೈಕ್ ಬರಲಿ, ಬೇಗ ಲೈಕ್ ಬೇಕು, ಇನ್ನೂ ಜಾಸ್ತಿ ಬೇಕು. ಓಕೆನಾ? ಏನಿದೆ ಕ್ವಶನ್ನು? ಸಾಲ್ವ್ ಮಾಡೋಣ ಬನ್ನಿ. ಏನಿದೆ? ಮಾರ್ಬಲ್ ಚಿಪ್ಸ್ ಇದೆ. ಏನಿದೆ? ಸಪ್ರೇಟಲಿ ಮಾರ್ಬಲ್ ಚಿಪ್ಸು ಮತ್ತು ಜಿಂಕ್ ಗ್ರಾನ್ಯೂಲ್ಸ್ನ ಎರಡು ಆ್ಯಸಿಡ್ಗೆ ಆ್ಯಡ್ ಆದಾಗ, ಮಾರ್ಬಲ್ ಚಿಪ್ಸ್ನು ಜಿಂಕ್ ಗ್ರಾನ್ಯೂಲ್ಸ್ನು ಆ್ಯಸಿಡ್ಗೆ ಆ್ಯಡ್ ಆದಾಗ ಏನಾಗುತ್ತೆ ಅಂತ ಇದೆ. ಏನಾಗುತ್ತೆ? ವಾಟ್ ಹ್ಯಾಪನ್ಸ್ ವೆನ್ ದ ಮಾರ್ಬಲ್ ಚಿಪ್ಸ್ ಇಸ್ ನಥಿಂಗ್ ಬಟ್ CaCO3. ಮಾರ್ಬಲ್ ಚಿಪ್ಸ್ ಅಂದರೆ ಏನು? ಲೈಮ್ ಇದೇನು, ಸಾರಿ, ಲೈಮ್ ಅಂದರೆ CaCO3 ಇಸ್ ಎನ್ ಮಾರ್ಬಲ್, ಕ್ಯಾಲ್ಸಿಯಂ ಕಾರ್ಬೋನೇಟ್ ನಾವು ಮಾರ್ಬಲ್ ಚಿಪ್ಸ್ ಅಂತ ಕರಿತೀವಿ. ವೆನ್ ಇಟ್ ಇಸ್ ರಿಯಾಕ್ಟೆಡ್ ವಿತ್ ಆಸಿಡ್ ಇಟ್ ಫಾರ್ಮ್ಸ್ ವಾಟ್? ಈ ಕ್ಯಾಲ್ಸಿಯಮು ಈ ಏನಾಗುತ್ತೆ? ಕ್ಯಾಲ್ಸಿಯಮು EHನ ರೀಪ್ಲೇಸ್ ಮಾಡಿ ಕ್ಯಾಲ್ಸಿಯಂ ಕ್ಲೋರೈಡು ಫಾರ್ಮೇಷನ್ ಆಗುತ್ತೆ. ಇಟ್ಸ್ ನಥಿಂಗ್ ಬಟ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗುತ್ತೆ. ಕರೆಕ್ಟ್ ಅಲ್ವಾ ಸ್ಟೂಡೆಂಟ್ಸ್? ಅದೇ ರೀತಿ ಜಿಂಕ್ HCl ಜೊತೆ ಆದಾಗ ಜಿಂಕ್ ಕ್ಲೋರೈಡ್ ಬರುತ್ತೆ. ಏನಾಗುತ್ತೆ? ಇನ್ ಬೋತ್ ದ ರಿಯಾಕ್ಷನ್ ದ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಇಸ್ ಪ್ಲೇಸ್ ಅಲ್ವಾ? ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗುತ್ತೆ. ಕರೆಕ್ಟ್ ಅಲ್ವಾ ಸ್ಟೂಡೆಂಟ್ಸ್? ಅರ್ಥ ಆಯ್ತಾ? ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಹಾಗಾದ್ರೆ ಇದು ಯಾವ ಸಮಯ? ಇಟ್ಸ್ ಅನ್ ಕ್ವಿಜ್ ಟೈಮ್. ಕ್ವಿಜಲ್ಲಿ ಫಸ್ಟ್ ಕ್ವಶನ್ ಯಾವುದು ಅಂತ ಟಕನೆ ನೋಡೋಣ. ವಾಟ್ ಇಸ್ ದ ಫಸ್ಟ್ ಕ್ವಶನ್? ವಾಟ್ ಕನ್ಕ್ಲೂಷನ್ ಕ್ಯಾನ್ ಯು ಡ್ರಾ ಬೇಸ್ಡ್ ಆನ್ ದ ರಿಯಾಕ್ಷನ್ ಗಿವನ್? ಈ ರಿಯಾಕ್ಷನ್ ಮೇಲೆ ಏನು ಕನ್ಕ್ಲೂಷನ್ ಕೊಡ್ತೀರಾ ಅಂತ. ಲೆಡ್ ಇಸ್ ರಿಯಾಕ್ಟೆಡ್ ವಿತ್ ಕಾಪರ್ ಕ್ಲೋರೈಡ್ ಟು ಈಲ್ಡ್ lead chloride and copper. ಯಾವುದು? lead is more reactive than copper. Copper is more reactive than lead. Lead is less reactive than copper chloride. Option D, copper is more reactive than lead chloride. Bala. Halwa sir. Halwa, yes. Next answer please. Halwa sir ಅಲ್ಲ, ಸುಹಾಸ್ ಸರ್. ಓಕೆನಾ ಬಾಲ? ಸುಹಾಸ್ ಸರ್ ನನ್ನ ಹೆಸರು. ಏನು ಆನ್ಸರು? ABCD. ಯಾವ್ದು ಆನ್ಸರ್? ಕಮಾನ್ ಹೇಳಿ. ವಾಟ್ ಇಸ್ ದ ಆನ್ಸರ್? ಸ್ಟೂಡೆಂಟ್ಸ್ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಗೂ ರೆಫರ್ ಮಾಡ್ತಿರ್ಬೇಕು. ಅಬ್ಸಲ್ಯೂಟ್ಲಿ 10 ಲೈಕ್ ಆಗಿದೆ. ಹಾಗೆ ಸಬ್ಸ್ಕ್ರಿಪ್ಷನ್ನು ಮರಿಬಾರ್ದು, ಸಬ್ಸ್ಕ್ರಿಪ್ಷನ್ನು ಮರೀರಿ ಮಾಡಿ. ಓಕೆನಾ? ಎ ಆನ್ಸರ್ ಏನು? ಎ ಅಂತ ಹೇಳ್ತಿದ್ದೀರಾ? ಲಾಗರು, ಸುಬ್ರಹ್ಮಣ್ಯ, ಆಲ್ ಸ್ಟೂಡೆಂಟ್ಸ್ ಆರ್ ಗೆಟ್ ಎ. ಅಬ್ಸಲ್ಯೂಟ್ಲಿ ಆನ್ಸರ್ ಇಸ್ ಎ. ಪರ್ಟಿಕ್ಯುಲರ್ಲಿ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗ್ತಿದೆ. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದರೆ ಏನು? ಡಿಸ್ಪ್ಲೇಸ್ಮೆಂಟ್, ಈಗ ಎಕ್ಸಾಂಪಲ್ಲು ಫೈಟಿಂಗ್ ಆಡ್ತಾ ಇದ್ದೀವಿ ಅಂದರೆ ಸ್ಟೂಡೆಂಟ್ಸ್, ಈಗ ನಾನು ಜಾಸ್ತಿ ಸ್ಟ್ರಾಂಗ್ ಇದ್ದರೆ ನಿಮ್ಮನ್ನ ಹೊಡಿಯೋಕ್ಕಾಗೋದು, ಇಲ್ಲ ನೀವು ಜಾಸ್ತಿ ಸ್ಟ್ರಾಂಗ್ ಇದೆ ನನ್ನ ಹೊಡಿಯೋಕ್ಕಾಗೋದು. ಈಗ ನೀವು ನಿಮ್ಮ ಫ್ರೆಂಡ್ಸ್ ಇರ್ತೀರಾ ಅಂದರೆ ನಾನು ಬಾಂಡಿಂಗ್ ಚೆನ್ನಾಗಿ ಫಾರ್ಮೇಷನ್ ಮಾಡಿದ್ರೆ ನಿಮ್ಮ ಜೊತೆ ಬಾಂಡ್ ಫಾರ್ಮೇಷನ್ ಮಾಡೋದು. ಕರೆಕ್ಟ್ ಅಲ್ವಾ ಇರುದ್ಯರಾಜ್? ಆ ರೀತಿ ಬಾಂಡ್ ಫಾರ್ಮೇಷನ್ ಆಗ್ತೀವಿ. ಆದ್ದರಿಂದ ಆನ್ಸರ್ ಏನು? ಎವ್ರಿ ಟೈಮ್ ದ ಮಾಲಿಕ್ಯೂಲ್ ಹೈಲಿ ರಿಯಾಕ್ಟಿವ್ ಆಗಿದ್ರೆ ಅದು ಇನ್ನೊಂದು ಮಾಲಿಕ್ಯೂಲ್ ಇರೋ ಕಾಂಬಿನೇಷನ್ ಇರೋ ಅಯಾನ್ಸ್ನ ರೀಪ್ಲೇಸ್ ಮಾಡುತ್ತೆ. ಕರೆಕ್ಟ್ ಅಲ್ವಾ? ಥ್ಯಾಂಕ್ ಯು ರಿದ್ಯರಾಜ್. ಲೆಟ್ಸ್ ಮೂವ್ ಆನ್ ಟು ದ ಸೆಕೆಂಡ್ ಕ್ವಶನ್. ಏನಿದೆ ಕ್ವಶನ್ನು? zinc can displace copper from its salt solution because reason ಏನು? zinc is less reactive than calcium. ಆನ್ಸರ್ ಏನು ಹೇಳಿ ಬೇಗ? ಆನ್ಸರ್ ಕರೆಕ್ಟ್ ಆಯ್ತಾ? ಯಾವ್ದು ಆನ್ಸರು? both A and R true and R is correct explanation. B, both A and R are true and but R is not correct explanation. A is true but R is false. Option D, A is false, R is true. ಏನು ಆನ್ಸರು? ಬೇಗ ಹೇಳಿ ಸ್ಟೂಡೆಂಟ್ಸ್. ವಾಟ್ಸ್ ದ ಆನ್ಸರ್? ಬೇಗ ಏನು? ಬೇಗ ಇರುದ್ಯರಾಜ್, ಮುಖೇಶ್, ಲಾಗರ್, ಬಾಲಸುಬ್ರಹ್ಮಣ್ಯನ್, ಆನ್ಸರ್ ಬೇಗ ಬರಲಿ. ವಾಟ್ಸ್ ದ ಆನ್ಸರ್? ಎ ಡಿ ಸ್ಕ್ವೇರಾ? ಆಪ್ಷನ್ ಸಿ. ಇನ್ನು ನೆಕ್ಸ್ಟು ಮುಖೇಶ್ ಏನು ಆನ್ಸರು? ಡಿ. ಲೋಗರ್ ಡಿ ಅಂತಿದ್ದಾರೆ, ಬಾಲಸುಬ್ರಹ್ಮಣ್ಯನ್ ಸಿ ಅಂತಿದ್ದಾರೆ. ಮತ್ತೆ ಎಲ್ಲೋದ್ರಿ ಸ್ಟೂಡೆಂಟ್ಸ್?
ಇರುದ್ಯ ರಾಜು ಡಿ ಅಂತಿದ್ದಾರೆ. ಮತ್ತೆ ಸ್ಟೂಡೆಂಟ್ಸ್ ಇನ್ನ ಮುಖೇಶ್ ಕೂಡ ಡಿ ಅಂತಿದ್ದಾರೆ. ಆನ್ಸರ್ ಈಸ್ ಆಪ್ಷನ್ ಬಿ. ಎಲ್ಲರೂ ರಾಂಗ್ ಹೇಳ್ಬಿಟ್ರಿ. ಇಟ್ಸ್ ಓಕೆ, ಎಲ್ಲರಿಗೂ ಈ ಸಲ ಒಂದೊಂದು ಪಾಯಿಂಟ್, ಎಲ್ಲರಿಗೂ ಒಂದೊಂದು ಪಾಯಿಂಟ್ ಕೊಡ್ತೀನಿ. ಇಲ್ಲಿ ನೋಡಿ, ನನ್ಗನ್ಸಿರೋ ಪ್ರಕಾರ ಮುಖೇಶ್ ಯಾರು ಲೋಗರು ಏನೋ ಜಾಸ್ತಿ ಕ್ವಶನ್ ಆನ್ಸರ್ ಮಾಡಿದ್ದಾರೆ, ಮತ್ತೆ ಎಲ್ಲರೂ ಆನ್ಸರ್ ಮಾಡಿದ್ದಾರೆ, ಲೋಗರ್ ಜಾಸ್ತಿ ರೈಟ್ ಆನ್ಸರ್ ಮಾಡಿದ್ದಾರೆ. ಏನು? ಜಿಂಕ್ ಅಂಡ್ ಡಿಸ್ಪ್ಲೇಸೆಡ್ ಕ್ರಾಫರ್ ಫ್ರಮ್ ಇಟ್ಸ್ ಸಾಲ್ಟ್ ಸೊಲ್ಯೂಷನ್. ಆನ್ಸರ್ ಸರಿ, ಬಿಕಾಸ್ ಜಿಂಕ್ ಇಸ್ ಲೆಸ್ ರಿಯಾಕ್ಟಿವ್ ದೆನ್ ಕ್ಯಾಲ್ಸಿಯಂ. ಜಿಂಕ್ ಕ್ಯಾಲ್ಸಿಯಂಗಿಂತ ಲೆಸ್ ರಿಯಾಕ್ಟಿವಾ? ನೋ, ಜಿಂಕ್ ಈಸ್ ಹೈಲಿ ರಿಯಾಕ್ಟಿವ್ ದೆನ್ ಕ್ಯಾಲ್ಸಿಯಂ. ಹೈಲಿ ರಿಯಾಕ್ಟಿವ್ ಕ್ಯಾಲ್ಸಿಯಂ ಆಗಿರುತ್ತೆ. ಅಥವಾ ಜಿಂಕ್ ಈಸ್ ಹೈಲಿ ರಿಯಾಕ್ಟಿವ್ ದೆನ್ ಕಾಪರ್ ಅಂತ ಬರ್ದಿದ್ರೆ ಬೋತ್ ಎ ಅಂಡ್ ಆರ್ ಟ್ರೂ ಆರ್ ಇಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಅಂತ ಬರೀಬಹುದು. ಆನ್ಸರ್ ಯಾವುದು? ಓ ನೋ, ಸಾರಿ ಸರ್, ಇಟ್ಸ್ ಓಕೆ. ಹೌದು ಸರ್. ಏನು ಗೊತ್ತಾ ಸ್ಟೂಡೆಂಟ್ಸ್, ರೀಸನ್ ಕೇಳ್ತಿದ್ದಾರೆ. ಈಗ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗ್ತಿದೆ ಅಂದ್ರೆ ಬಲ, ಇಲ್ಲಿ ನೋಡಿ, ಈ ಜಿಂಕು ಕಾಪರ್ ಸಲ್ಫೇಟ್ ಏನಾಗುತ್ತೆ, ಇಲ್ಲಿ ಬರಿತೀನಿ ನೋಡಿ ಈಕ್ವೇಶನ್. ಜಿಂಕ್ ಪ್ಲಸ್ ಕಾಪರ್ ಸಲ್ಫೇಟ್ ಏನಾಗುತ್ತೆ, ಈ ಜಿಂಕು ಕಾಪರ್ನ ರೀಪ್ಲೇಸ್ ಮಾಡ್ತಿದೆ, ಅವಾಗ ಜಿಂಕ್ ಸಲ್ಫೇಟ್ ಫಾರ್ಮೇಶನ್ ಆಗ್ತಿದೆ. ಕರೆಕ್ಟಾ? ರೀಸನ್ ಏನು? ಯಾಕೆ ಅಂದ್ರೆ ಜಿಂಕ್ ಈಸ್ ಹೈ ರಿಯಾಕ್ಟಿವ್ ದೆನ್ ಕಾಪರ್. ಕ್ಯಾಲ್ಸಿಯಂ ಎಲ್ಲಿದೆ ಇಲ್ಲಿ ಈಕ್ವೇಶನ್ ಅಲ್ಲಿ? ಕ್ಯಾಲ್ಸಿಯಂ ಇಲ್ಲ ಸ್ಟೂಡೆಂಟ್ಸ್, ಅದರಿಂದ ರೀಸನ್ ರಾಂಗ್. ಓಕೆ, ಅರ್ಥ ಆಯ್ತಾ ಬಾಲ? ಅರ್ಥ ಆಯ್ತಾ ಮುಖೇಶ್? ಅರ್ಥ ಆಯ್ತಾ ಇರುದ್ಯರಾಜ್? ಎಲ್ಲರಿಗೂ ಅರ್ಥ ಆಯ್ತಾ? ಲೆಟ್ ಅಸ್ ಮೂವ್ ಫಾರ್ ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ ಸ್ಟೂಡೆಂಟ್ಸ್. ಏನಿದೆ? ವಿಚ್ ಆಫ್ ದಿ ಫಾಲೋಯಿಂಗ್ ಪ್ರಿಸಿಪಿಟೇಟ್ ಆರ್ ಒಬ್ಟೈನ್ಡ್ ವೆನ್ aqueous ಸೊಲ್ಯೂಷನ್ ಆಫ್ ಬೇರಿಯಂ ಕ್ಲೋರೈಡ್ ಸೋಡಿಯಂ ಸಲ್ಫೇಟ್ ಆರ್ ಮಿಕ್ಸ್ಡ್. ಇದು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಎಕ್ಸಾಂಪಲ್. ಏನೇನಿದೆ ಆಪ್ಷನ್? ಬೇರಿಯಂ ಸಲ್ಫೇಟ್ ಇದೆ, ಸೋಡಿಯಂ ಕ್ಲೋರೈಡ್ ಇದೆ, ಸೋಡಿಯಂ ಸಲ್ಫೇಟ್ ಇದೆ, ಬೇರಿಯಂ ಕ್ಲೋರೈಡ್ ಇದೆ. ಏನ್ ಆನ್ಸರ್? ಬೇಗ ಹೇಳಿ ಸ್ಟೂಡೆಂಟ್ಸ್, ವಾಟ್ಸ್ ದ ಆನ್ಸರ್? ಸ್ಟೂಡೆಂಟ್ಸ್ ಯಾರೋ ಒಬ್ರು ಅನ್ಲೈಕ್ ಮಾಡಿದ್ದೀರಾ, ಯಾಕೆ? 10 ಲೈಕ್ ಆಗಿತ್ತು, ಈಗ 9 ಲೈಕ್ ಆಗಿದೆ. ಏನಾಯ್ತು ಸ್ಟೂಡೆಂಟ್? ಸಬ್ಸ್ಕ್ರಿಪ್ಷನ್ ಮಾಡಿ. ಎಲ್ಲಿ ಸಬ್ಸ್ಕ್ರಿಪ್ಷನ್ನೇ ಆಗಿಲ್ಲ. 526 ಇಂದ 528 ಐತೆ. ಸಬ್ಸ್ಕ್ರೈಬ್ ಮಾಡಿ. ಲೋಗರ್ ಯಾವ್ದು ಆನ್ಸರ್ ಎ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಆನ್ಸರು ಇರಿದ್ಯರಾಜ್ ಕೂಡ ಎ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಎ ಆಲ್ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಆರ್ ಟೋಲ್ಡ್ ಎ. ಆನ್ಸರ್ ಇಸ್ ರೈಟ್. ಏನಾಗುತ್ತೆ ಮುಖೇಶ್? ಎಸ್ ಅಬ್ಸಲ್ಯೂಟ್ಲಿ ಆನ್ಸರ್ ಇಸ್ ರೈಟ್. ವಾಟ್ ಹ್ಯಾಪನ್? ಯಾಕೆ ಮುಖೇಶ್ ನೀವು ನನ್ನ ಆನ್ಸರ್ ಏನು ಇದು ಮಾಡಿದ್ದೀರಾ? ಯಾಕೆ ಅನ್ಲೈಕ್ ಮಾಡಿದ್ದೀರಾ? ಯಾಕೆ ಇಷ್ಟ ಆಗಿಲ್ವಾ ಮುಖೇಶ್? ವೈ ಮುಖೇಶ್? ಇದು ಮಾಡಿ, ಹಾಗೆ ಸ್ಟೂಡೆಂಟ್ಸ್ ಲೈಕ್ ಮಾಡಿ. ಎಸ್, ಈಗ ಲೈಕ್ ಆಯಿತು. ಸಾರಿ ಸ್ಟೂಡೆಂಟ್ಸ್, ಕಮಾನ್ ಲೈಕ್ ಮಾಡಿ ಬೇಗ, ಇನ್ನೂ ಜಾಸ್ತಿ ಲೈಕ್ ಆಗಬೇಕು. ಆನ್ಸರ್ ಇಸ್ ಆಪ್ಷನ್ ಎ. ಏನಾಗುತ್ತೆ ಪರ್ಟಿಕ್ಯುಲರ್ ರಿಯಾಕ್ಷನಲ್ಲಿ? ಏನು? ಬೇರಿಯಂ ಕ್ಲೋರೈಡ್ ಅಂದರೆ BaCl2 ಪ್ಲಸ್ ಸೋಡಿಯಂ ಸಲ್ಫೇಟ್ Na2SO4 ಏನಾಗುತ್ತೆ? ಅದು ರಿಯಾಕ್ಟ್ ಆದಾಗ ಬೇರಿಯಂ ಸಲ್ಫೇಟ್ ಆಗುತ್ತೆ. ಕರೆಕ್ಟಾ? BaSO4 ಫಾರ್ಮೇಶನ್ ಆಗುತ್ತೆ. ದಿಸ್ ಇಸ್ ಎನ್ ರಿಯಾಕ್ಷನ್. ಆನ್ಸರ್ ಇಸ್ ರೈಟ್. ಎಸ್, ಲೆಟ್ ಅಸ್ ಮೂವ್ ಫಾರ್ ದ ನೆಕ್ಸ್ಟ್ ಕ್ವಶನ್. ಐಡೆಂಟಿಫೈ ದ ಟೈಪ್ ಆಫ್ ರಿಯಾಕ್ಷನ್. ಏನಿದೆ? AgNO3 KCl ಜೊತೆ ರಿಯಾಕ್ಷನ್ ಆಗಿ AgCl KNO3 ಆಗ್ತೈತೆ. ಇದನ್ನ ಯಾವ ರಿಯಾಕ್ಷನ್ ಅಂತ ಕರೀತಾರೆ ಸರ್? ಹೈ ಸೆಂಟೆ ಓನ್ಲಿ ಸರ್. ಥ್ಯಾಂಕ್ ಯು ಮುಖೇಶ್, ಥ್ಯಾಂಕ್ ಯು. ಇಟ್ಸ್ ಓಕೆ. ಆಪ್ಷನ್ ಎ ಇದನ್ನ ಕಾಂಬಿನೇಷನ್ ರಿಯಾಕ್ಷನ್. ಇಟ್ಸ್ ಅನ್ ರಾಂಗ್ ಆನ್ಸರ್. ಆಪ್ಷನ್ ಬಿ ಡಿಕಂಪೋಸಿಷನ್, ಆಪ್ಷನ್ ಸಿ ಪ್ರಿಸಿಪಿಟೇಷನ್, ಆಪ್ಷನ್ ಡಿ ಡಿಸ್ಪ್ಲೇಸ್ಮೆಂಟ್. ಡಿಕಂಪೋಸಿಷನ್ ಅಂದ್ರೆ 2 ಪ್ರಾಡಕ್ಟ್ ಇರಬೇಕು, ಅದು ರಾಂಗು. ಇದು ಬಿನ ಡಿನ ಎರಡರಲ್ಲಿ ಒಂದು ಆನ್ಸರ್ ಇದೆ. ಬೇಗ ಆನ್ಸರ್ ಮಾಡಿ ಸ್ಟೂಡೆಂಟ್ಸ್, ಬೇಗ. ಇರುದ್ಯರಾಜ್ ಎಲ್ಲೋದ್ರಿ? ಬಾಲಾ, ಮುಖೇಶ್ ಆನ್ಸರ್ ಮಾಡಿ. ವಾಟ್ ಇಸ್ ದ ಆನ್ಸರ್? ನೀವು ಈ ಆನ್ಸರ್ ಮಾಡಿದ್ರೆ ಡಿಸ್ಪ್ಲೇಸ್ಮೆಂಟ್ ಅಂತ ಯಾರು ಹೇಳಿದ್ದಾರೆ? ಮುಖೇಶ್ ಹೇಳಿದ್ದಾರೆ. ಬೇಗ ಸ್ಟೂಡೆಂಟ್ಸ್ ಎಲ್ಲೋದ್ರಿ? ಬೇರೆ ಸ್ಟೂಡೆಂಟ್ಸ್ ಎಲ್ಲಿ ಕಾಣಿಸ್ತಿಲ್ಲ ಚಾರ್ಟ್ ಸೆಕ್ಷನ್ ಅಲ್ಲಿ. 6 ವಾಚಿಂಗ್ ಇದೆ. ಬಾಲಾ ಆನ್ಸರ್ ಮಾಡಿದ್ರು. ಇರುದ್ಯರಾಜ್ ನೀವೆಲ್ಲೋದ್ರಿ? ಆಪ್ಷನ್ ಡಿ ಹೇಳ್ತಿದ್ದಾರೆ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್. ಏನು? ಆಪ್ಷನ್ ಬಿ ಮತ್ತೆ ಆಪ್ಷನ್ ಡಿ. ಯಾರು? ಮುಖೇಶ್ ಡಿ ಅಂತಿದ್ದಾರೆ. ಕರೆಕ್ಟು. ಮುಖೇಶ್ ಲೋಗರ್ ಹೇಳಿದ್ರು. ಬಾಲಾ ಇವರು ಕರೆಕ್ಟ್, ಎಲ್ಲರೂ ಹೇಳಿದ್ದಾರೆ. ಆನ್ಸರ್ ಈಸ್ ಪ್ರಿಸಿಪಿಟೇಷನ್ ರಿಯಾಕ್ಷನ್. ಯಾರು ಹೇಳಿದ್ದಾರೆ? ಮುಖೇಶ್ ಹೇಳಿದ್ದಾರೆ ಡಿ ಇಸ್ ನಾಟ್ ಆನ್ಸರ್. ಏನಾಗುತ್ತೆ? AgNO3 KCl ಆದಾಗ ಇಲ್ಲಿ ಅಬ್ಸಲ್ಯೂಟ್ಲಿ ಏನಾಗಿದೆ? ಈ Ag K ನ ರೀಪ್ಲೇಸ್ ಮಾಡ್ತಿದೆ. ಇದನ್ನ ಆಸ್ ವೆಲ್ ಆಸ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತಾನೂ ಕರಿತೀವಿ, ಆಸ್ ವೆಲ್ ಆಸ್ ಪ್ರಿಸಿಪಿಟೇಷನ್ ರಿಯಾಕ್ಷನ್ ಅಂತಾನೂ ಕರಿತಿದ್ರೆ. ಎಲ್ಲರ ಕ್ವಶನ್ ರೈಟು ಆನ್ಸರ್. ಲೆಟ್ ಅಸ್ ಮೂವ್ ಫಾರ್ ದ ಲಾಸ್ಟ್. ಇನ್ನು 5 ಟಾಪಿಕ್ ಇದೆ. ಯಾವ್ದಾವ್ದಿದೆ? ಎಕ್ಸೋಥರ್ಮಿಕ್ಕು, ಎಂಡೋಥರ್ಮಿಕ್ಕು, ರೆಡಾಕ್ಸು, ಕೊರೋಷನ್, ಆನ್ಸಿಡಿಟಿ. ಇಷ್ಟು ಮುಗಿದ್ರೆ ಇದು ಮುಗೀತು. ಆಪ್ಷನ್ ಡಿ ವಿಲ್ಕನ್. ಎಸ್, ಆನ್ಸರ್ ಇಸ್ ರೈಟ್. ಯಾರು? ಲೈಕ್ ಮಾಡಿ. ಹಾಗೆ ವಿಲ್ಕನ್ ಲೈಕ್ ಮಾಡಿ. ಎಲ್ಲಿ ಲೈಕೇ ಇಲ್ಲ ಸ್ಟೂಡೆಂಟ್ಸ್? ಲೈಕ್ ಬರಬೇಕು. ಹಾಗೆ ಮತ್ತೆ ಸಬ್ಸ್ಕ್ರೈಬ್ ಮಾಡಬೇಕು ಚಾನಲ್, ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ. ಲೆಟ್ ಅಸ್ ಮೂವ್. ಎಕ್ಸೋಥರ್ಮಿಕ್ ರಿಯಾಕ್ಷನ್. ವಾಟ್ ಈಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್? ಏನು ಗೊತ್ತು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಬಗ್ಗೆ ಸ್ಟೂಡೆಂಟ್ಸ್? ಬೇಗ ಹೇಳಿ. ವಾಟ್ ಈಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಹೇಳಿ. ಇರುದ್ಯರಾಜ್, ವಾಟ್ ಈಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್? ಎನಿ ಐಡಿಯಾ? ಎಕ್ಸೋಥರ್ಮಿಕ್ ರಿಯಾಕ್ಷನ್ಗೆ ಹೋಗೋಕೆ ಮುಂಚೆ ಒಂದು ಕ್ವಶನ್ ಇದೆ. ಏನು?
ನೀವು ಅಬ್ಸರ್ವ್ ಮಾಡಿದೀರಾ ಉಸಿರಾಟ ಕ್ರಿಯೆ ರೆಸ್ಪಿರೇಷನ್ ಆಗ್ಬೇಕಾದ್ರೆ ಒಂದು ಹೀಟ್ ಪ್ರೊಡ್ಯೂಸ್ ಆಗ್ತಿದೆ ಕರೆಕ್ಟ್ ಅಲ್ವಾ exothermic reaction in nothing but the reaction in which heat is liberated. These type of reactions are called as an exothermic reaction. ಯಾವ ರಿಯಾಕ್ಷನ್ ಅಲ್ಲಿ ಹೀಟು ಲಿಬರೇಟ್ ಆಗುತ್ತೆ ಆ ರಿಯಾಕ್ಷನ್ exothermic reaction ಅಂತ ಕರಿತೀವಿ. Yes, absolutely Mukesh, answer is right. Let us see for the example what happened in the respiration process. The glucose, the releases of heat. Yes, Logar, answer is right. What happened? This molecule ಏನು ಶುಗರ್ ಮಾಲಿಕ್ಯೂಲು ಹೀಟ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ನಮಗೆ ಕಾರ್ಬನ್ ಡೈಆಕ್ಸೈಡ್ H2O ಆಗಿ ಎನರ್ಜಿ ರಿಲೀಸ್ ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ heat or energy releases when the reaction happens. These type of reactions are called exothermic reaction. Students, ಇದನ್ನ exothermic reaction ಅಂತ ಕರಿತೀವಿ. ಯಾಕೆ ವಾಚಿಂಗ್ ಕಡಿಮೆ ಆಯಿತು? ಕಮಾನ್ ಸ್ಟೂಡೆಂಟ್ಸ್, ಬನ್ನಿ ವಾಪಸ್ ಬನ್ನಿ ಎಲ್ಲರೂ. 10 ವಾಚಿಂಗ್ ಇತ್ತು, ಈಗ 4 ಬಂದ್ಬಿಟ್ಟಿದೆ. ಬೇಗ ಎಕ್ಸಾಂಪಲ್, ಫ್ಯೂ ಮೋರ್ ಎಕ್ಸಾಂಪಲ್. ಯಾವ್ದು ಎಕ್ಸೋಥರ್ಮಿಕ್ ರಿಯಾಕ್ಷನ್ಗೆ? ಬರ್ನಿಂಗ್ ಆಫ್ ನ್ಯಾಚುರಲ್ ಗ್ಯಾಸ್ ಆರ್ LPG. ಚಳಿಗಾಲದಲ್ಲಿ ಯಾರ್ಯಾರು ಅಮ್ಮ ಅಡುಗೆ ಮಾಡುವಾಗ ಹೋಗ್ಬಿಟ್ಟು ಬೆಳಗ್ಗೆ ಎದ್ದು ಟೀ ಕಾಯಿಸ್ಕೊಳ್ಳುವಾಗ ಗ್ಯಾಪ್ನ ಆಯ್ತಾ? ನಾನು ಟೀ ಕಾಯಿಸ್ಕೊಳ್ಳುವಾಗ ಏನು ಮಾಡ್ತಿದ್ದೆ ಗೊತ್ತಾ ಸ್ಟೂಡೆಂಟ್ಸ್? ಟೀ ಕಾಯಿಸ್ಕೊಳ್ಳುವಾಗ ಓಡೋಗ್ಬಿಟ್ಟು ಅಮ್ಮ ಅಡುಗೆ ಮಾಡ್ತಿದ್ದಾರೆ ಅಂದರೆ ನಾನು ಗ್ಯಾಸ್ ಹತ್ರ ಹಿಂಗೆ ಬಿಸಿ ಮಾಡ್ಕೊತಿದ್ದೆ. ಇದು ಎಕ್ಸಾಂಪಲು ಏನು ಎಕ್ಸೋಥರ್ಮಿಕ್ ರಿಯಾಕ್ಷನ್ಗೆ ಏನಾಗುತ್ತೆ? LPG ಗ್ಯಾಸ್ನ ಬರ್ನ್ ಮಾಡುವಾಗ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ. ಅದೇ ರೀತಿ ಮೆನಿ ಎಕ್ಸಾಂಪಲ್ಸ್ ಆರ್ ದೇರ್. NaOH ಅಂತ ಒಂದು ಕಾಂಪೌಂಡ್ ಇದೆ, ಸೋಡಿಯಂ ಹೈಡ್ರಾಕ್ಸೈಡ್. ಕೇಳಿದ್ದೀರಾ? ಸೋಡಿಯಂ ಹೈಡ್ರಾಕ್ಸೈಡ್ನ ಸ್ಟೂಡೆಂಟ್ಸ್ ನಾವು ಅದನ್ನ ಕಾಂಪೌಂಡ್ನ ನಾವು ಗ್ಲಾಸಲ್ಲಿ ಇದು ಏನೋ ಡಿಸಾಲ್ವ್ ಮಾಡಿದ್ರೆ ದೇ ಪ್ರೊಡ್ಯೂಸ್ ಹೀಟ್. ಅದು ಪ್ರೊಡ್ಯೂಸ್ ಹೀಟ್ ಮಾಡುತ್ತೆ. ಸರ್ ಆಕ್ಚುಲಿ ವಿ ಆರ್ ಚಾರ್ಟಿಂಗ್ ಬಿಫೋರ್ ಬಟ್ ವೆನ್ ಯು ರಿಸೀವ್ ಇಟ್ಸ್ ಲೇಟ್. ಹೌದಾ? ಇಟ್ಸ್ ಓಕೆ ಮುಖೇಶ್, ಇಟ್ಸ್ ಓಕೆ. ನಾನು ಅರ್ಥ ಮಾಡ್ಕೋತೀನಿ, ಯಾಕಂದ್ರೆ ನೀವು ಚಾರ್ಟೆಡ್ ಬಿಫೋರೇ ಮಾಡ್ತಿದ್ದೀರಾ ಬಟ್ ಲೇಟಾಗಿ ರಿಸೀವ್ ಮಾಡ್ತಿದ್ದೀರಾ. ಇಟ್ಸ್ ಓಕೆ, ಚಾರ್ಟ್ ಮಾಡಿ. ಐ ರಿಸೀವ್ಡ್, ಓಕೆ, ಡೋಂಟ್ ವರಿ. ಎಕ್ಸಾಂಪಲ್, ದ ಬೆಸ್ಟ್ ಎಕ್ಸಾಂಪಲ್ ಈಸ್ ಏನು? ಸ್ಲೇಕಡ್ ಲೈಮ್ನ ಲಾರ್ಜ್ ಯಾವ ಕಾಂಪೌಂಡ್ ಲಾರ್ಜ್ ಅಮೌಂಟ್ ಆಫ್ ಹೀಟ್ ರಿಲೀಸ್ ಮಾಡುತ್ತೆ ಅಂದರೆ ಸ್ಲೇಕಡ್ ಲೈಮ್. ಸುಣ್ಣ ಇದೆಯಲ್ಲ, ಈ ಕಥೆಲಿ ಹೇಳ್ತಾರೆ ನಿನ್ನ ತಾತಾಜಿದಿರೆ ತಪ್ಪು ಮಾಡಬೇಡ ಕಣೋ, ನಿನ್ನ ಸುಣ್ಣದ ಒಲೆಲ್ಲ ಹಾಕೊಂಡು ಅದೇನು ಸುಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ ಅಂತ ಹೇಳ್ತಾರಲ್ವ ಸ್ಟೂಡೆಂಟ್ಸ್. ಅಂದರೆ ವಾಟ್ ಹ್ಯಾಪೆಂಡ್ ವೆನ್ ಕ್ಯಾಲ್ಸಿಯಂ ಆಕ್ಸೈಡ್ ಈಸ್ ನಥಿಂಗ್ ಬಟ್ ಸ್ಲೇಕಡ್ ಲೈಮ್ನ ನಾವು ವಾಟರ್ ಜೊತೆ ಮಿಕ್ಸ್ ಮಾಡಿದ್ರೆ ದಿ ಲಾರ್ಜ್ ಅಮೌಂಟ್ ಆಫ್ ಏನು heat is released. The large amount of heat is released. This is an best example for exothermic reaction. One interactivity part questions are there. ಏನದು ನೋಡೋಣ ಬನ್ನಿ. In which of the following heat energy will be evolved? Burning of crackers, melting of ice. ಯಾವುದರಲ್ಲಿ heat energy evolved ಆಗ್ತಿದೆ? ಯಾವುದು? ಥರ್ಮೈಟ್ ರಿಯಾಕ್ಷನ್. ಥರ್ಮೈಟ್ ರಿಯಾಕ್ಷನ್ ಎಲ್ಲಿ ಬರುತ್ತೆ ಹೇಳಿ? ಥರ್ಮೈಟ್ ರಿಯಾಕ್ಷನ್ ಇಟ್ ಈಸ್ ಕಮಿಂಗ್ ಅಂಡರ್ ರಸ್ಟಿಂಗ್ ಪ್ರೋಸೆಸ್. ರಸ್ಟಿಂಗ್ ಪ್ರೋಸೆಸ್ ಅಲ್ಲಿ ಥರ್ಮೈಟ್ ರಿಯಾಕ್ಷನ್ ಬರುತ್ತೆ ಮುಖೇಶ್, ಕರೆಕ್ಟ್ ಅಲ್ವಾ? ನೀವು ಯಾವ ಚಾಪ್ಟರ್ ಹೇಳಿದ್ರಿ? ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ ಅಲ್ವಾ? ಡೋಂಟ್ ವರಿ, ಎಲ್ಲ ಚಾಪ್ಟರ್ನು ಒಂದೊಂದು ಸೆಷನ್ ಒಂದೊಂದು ಇದು ಮಾಡೋಣ. ಯಾವಾಗೂ ಈವ್ನಿಂಗ್ ಅಲ್ಲಿ ತಗೊಂತೀನಿ ಕ್ಲಾಸ್, ಓಕೆನಾ ಸ್ಟೂಡೆಂಟ್ಸ್? ವಾಟ್ ಇಸ್ ದ ಆನ್ಸರ್? ಬಟ್ ಏನಪ್ಪಾ ಅಂದ್ರೆ ನೋಡಿ ಮುಖೇಶ್, ಈಗ ನೋಡಿ ಆಲ್ಮೋಸ್ಟ್ ಈಗ 3 to 4 ಸಬ್ಸ್ಕ್ರಿಪ್ಷನ್ ಮಾಡಿಸಿದ್ರು. ಯಾರು ಇವರು ಯಾರು? ಇರುದ್ಯರಾಜು. ನೀವು ಕೂಡ ಏನು ಮಾಡಬೇಕು ಬಾಲ? ನಿಮ್ಮ ಫ್ರೆಂಡ್ಸ್ಗೂ ರೆಫರ್ ಮಾಡಬೇಕು. ಆಪ್ಷನ್ ಎ ಅಂತ ಹೇಳ್ತಿದ್ದಾರೆ, ಲಾಗರ್ ಎ, ಸುಬ್ರಹ್ಮಣಿ ಎ, ಇರುದ್ಯರಾಜ್ ಎ. ನೆಕ್ಸ್ಟ್ ಮುಖೇಶ್, ಆನ್ಸರ್ ಬಂದಿಲ್ಲ ನಿಮ್ಮದು. ಆನ್ಸರ್ ಯಾವುದು? ಐ ಥಿಂಕ್ ಮುಖೇಶ್ ಅವರು ಹೇಳಿದ್ದಾರೆ ಬಟ್ ನೆಟ್ವರ್ಕ್ ಇಶ್ಯೂಯಿಂದ ಲೇಟಾಗಿ ಬರ್ತಿದೆ ಅಂತ ತಿಳ್ಕೊತೀನಿ. ಆಬ್ಸಲ್ಯೂಟ್ಲಿ ಬರ್ನಿಂಗ್ ಆಫ್ ಕಾಪರ್ ಇದೇನು ಕ್ರ್ಯಾಕರ್ಸು ಏನಾಗುತ್ತೆ ಈಗ ತಾನೆ. ಆಪ್ಷನ್ ಬಿ ಇಸ್ ಎಂಡೋಥರ್ಮಿಕ್. ಎಸ್, ಇಟ್ಸ್ ಎನ್ ರೈಟ್ ಆನ್ಸರ್. ಬಿ ಎಂಡೋಥರ್ಮಿಕ್. ಎಂಡೋಥರ್ಮಿಕ್ ಅಂದ್ರೆ ಏನು? ಹೀಟ್ ಎನರ್ಜಿನ ಅಬ್ಸಾರ್ವ್ ಮಾಡ್ಕೊಳ್ಳೋದು, ಕರೆಕ್ಟಾ? ಹೀಟ್ ಎನರ್ಜಿನ ಅಬ್ಸಾರ್ವ್ ಮಾಡ್ಕೊಳ್ಳೋದು. ಓಕೆ, ಆನ್ಸರ್ ಎ. ಎಸ್ ಹೇಳಿಲ್ವಾ? ಆನ್ಸರ್ ಎ. ಏನಾಗುತ್ತೆ? ಪಟಾಕಿ ಯಾರು ಹೊಡೆದ್ರಪ್ಪ? ಈಗ ರೀಸೆಂಟಾಗಿ ದೀಪಾವಳಿ ಹೋಯ್ತಲ್ಲ, ಏನಾಗುತ್ತೆ? ನೀವು ಸುರ್ಸುರ್ ಬತ್ತಿ ಹತ್ತಿಸ್ದಾಗ ಏನಾಗುತ್ತೆ ಹೇಳಿ ಸ್ಟೂಡೆಂಟ್ಸ್? ಜಾಸ್ತಿ ಅದು ಶೈನಿಂಗ್ ಕೊಡುತ್ತೆ. ಅವಾಗ ಏನು? ಹೀಟ್ ಎನರ್ಜಿ ಲಿಬರೇಟ್ ಆಗುತ್ತೆ, ಮತ್ತೆ ನಮಗೆ ಒಂದು ಬೆಚ್ಚಗಿನಿಯ ತಾಣ ಸಿಗುತ್ತೆ, ಕರೆಕ್ಟ್ ಅಲ್ವಾ? ಲೆಟ್ ಅಸ್ ಪ್ರಾಕ್ಟೀಸ್. ಎಕ್ಸಾಂಪಲ್ ಏನು ಕೇಳಿದಾರೆ ಅಂತ ನೋಡೋಣ. ವೈ ಇಸ್ ರೆಸ್ಪಿರೇಷನ್ ಕನ್ಸಿಡರ್ ಟು ಬಿ ಎನ್ ಎಕ್ಸೋಥರ್ಮಿಕ್ ಪ್ರೋಸೆಸ್? ವೈ? ಬಿಕಾಸ್ ಯಾಕೆ ಹೇಳಿ? ರೆಸ್ಪಿರೇಷನ್ ಅಲ್ಲಿ ನಮಗೆ ಹೀಟ್ ಎನರ್ಜಿ ರಿಲೀಸ್ ಆಗುತ್ತೆ. ಇನ್ ದಿ ಟೈಮ್ ಆಫ್ ರೆಸ್ಪಿರೇಷನ್ the heat energy is liberated, hence we call the heat energy is liberated. heat energy liberate ಆಗುತ್ತೆ. ಆ ಕಾರಣಕ್ಕೆ ನಾವು ಏನಂತ ಕರಿತೀವಿ ಸ್ಟೂಡೆಂಟ್ಸ್? ರೆಸ್ಪಿರೇಷನ್ ಇಸ್ ಕಾಲ್ಡ್ ಎಸ್ ಎನ್. ರೆಸ್ಪಿರೇಷನ್ ನಾವು ಏನಂತ ಕರಿತೀವಿ? ಏನು? ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಲೆಟ್ ಅಸ್ ಮೂವ್ ಫಾರ್ ದ
ಕ್ವಿಸ್ ಟೈಮ್. ಎಲ್ಲರೂ ಎಕ್ಸೈಟ್, ಏನು ಚೆನ್ನಾಗಿದ್ದೀರಿ, 8 ವಾಚಿಂಗ್ ಆಯ್ತಾ, ಟಕ್ನೇ ಆನ್ಸರ್ ಬರಬೇಕು, ಕಾಂಪಿಟೇಷನ್ ಜಾಸ್ತಿ ಐತಿತ್ತೆ. ಕಮಾನ್ ಹೇಗಿದೆ ಜೋಸು? ಫಸ್ಟ್ ಕ್ವಶನ್ ಏನು? ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಇನ್ನೊಂದ್ಸರಿ ಹೇಳ್ತಿದ್ದೀನಿ, ನಾಟ್ ಆನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಆಪ್ಷನ್ ಎ ರೆಸ್ಪಿರೇಷನ್, ಆಪ್ಷನ್ ಬಿ ಬರ್ನಿಂಗ್, ಆಪ್ಷನ್ ಸಿ ಕಂಪೋಸ್ಟಿಂಗ್, ಆಪ್ಷನ್ ಡಿ ಮೆಲ್ಟಿಂಗ್ ಆಫ್ ಐಸ್. ವಾಟ್ ಇಸ್ ದ ಆನ್ಸರ್ ಸ್ಟೂಡೆಂಟ್ಸ್? ಏನು ಆನ್ಸರ್? ಸಾರಿ ಬೈ ಮಿಸ್ಟೇಕ್, ಸಾರಿ ಸರ್ ಬೈ. ಇಟ್ಸ್ ಓಕೆ. ಬೇಗ ಆನ್ಸರ್ ಮಾಡಿ ಸ್ಟೂಡೆಂಟ್ಸ್, ಬೇಗ. ಹಾಗೆ ಲೈಕ್ ಮಾಡಿ, ಕೇವಲ 10 ಲೈಕು ಸ್ಟೂಡೆಂಟ್ಸ್. ಹೇಗಿದೆ? 8 ಜನ ನೋಡ್ತಾ ಇದ್ದೀರಾ, ಅವಾಗಿಂದ 10 ಲೈಕ್ ಇದೆ. ಯಾಕೆ ಲೈಕ್ ಮಾಡ್ತಿಲ್ಲ? ನಿಮ್ಮ ಸುಹಾಸ್ ಸರ್ದು ಇಷ್ಟ ಆಗ್ತಿಲ್ವಾ ವಿಡಿಯೋ? ಹೇಳಿ, ಹಾಗೆ ಇಷ್ಟ ಆಗ್ತಿಲ್ವಾ ವಿಡಿಯೋ? ಡಿ ಆನ್ಸರ್ ಎಲ್ಲ ಡಿ ಬರ್ತಿದೆ. ಅಬ್ಸಲ್ಯೂಟ್ಲಿ ಆನ್ಸರ್ ಇಸ್ ಡಿ ಇಸ್ ರೈಟ್. ಬರ್ನಿಂಗ್ ಆಫ್ ಐಸ್ ಇಸ್ ನಾಟ್ ಆನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಕೆ ಕಿಶೋರ್, ಹಾಯ್ ಕಿಶೋರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಬೇಕು ಚಾನಲ್ನ, ಮತ್ತೆ ಲೈಕ್ ಮಾಡಬೇಕು ವಿಡಿಯೋ. ಕಿಶೋರ್ ಲೈಕ್ ಮಾಡಿಲ್ಲ ನನ್ಗೆ ಗೊತ್ತು. ಕಿಶೋರ್ ಲೈಕ್ ಮಾಡಿ ವಿಡಿಯೋನ. ಎಲ್ಲಿ 10 ಲೈಕ್ ಇದೆ? ಹೇಗೆ ಮುಖೇಶ್, ಹೇಗೆ ಇದು 10 ಲೈಕ್ ಇದೆ? ಕಮಾನ್ ಲೈಕ್ ಮಾಡಿ ಸ್ಟೂಡೆಂಟ್ಸ್. ಹಾಗೆ let's move on to the second question. What is the second question? Which of the following is an example of exothermic reaction? Not ಅಲ್ಲ, ಯಾವ್ದು ಎಕ್ಸಾಂಪಲ್? ಆನ್ಸರ್ ಎಲ್ಲರೂ ಕರೆಕ್ಟ್ ಆಗಿ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಎ ಬೋ ಫಾರ್ ಆಲ್ ಸ್ಟೂಡೆಂಟ್ಸ್ ಫ್ರಮ್ ಯುವರ್ ಸುಹಾಸ್ ಸರ್ ಕಡೆ, ನಿಮ್ಮ ಸುಹಾಸ್ ಸರ್ ಕಡೆಯಿಂದ ಟೇಕ್ ಎ ಬೋ. ಥ್ಯಾಂಕ್ ಯು ಫಾರ್ ಆನ್ಸರಿಂಗ್ ದ ಕ್ವಶನ್. ಸೆಕೆಂಡ್ ಕ್ವಶನ್ ಏನಿದೆ? ಯಾವುದು ಇದರಲ್ಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್? ಫಸ್ಟ್ ಒನ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಇದು AgBr ಸನ್ಲೈಟು, ಹೀಟು. ಯಾವುದಪ್ಪ ಆನ್ಸರ್? ವೆರಿ ಸರ್ ವಿ ರೆಫರ್ಡ್ ಮಹೇಶ್ ಬಾಬು. ಥ್ಯಾಂಕ್ ಯು. Kishore is referred by me sir. Thank you so much logger is the name of Kishore. Yeah, thank you so much everyone. Thank you for referring. Like ಆಯಿತು. ಅದೇ ರೀತಿ ಸಬ್ಸ್ಕ್ರೈಬ್ ಆಗಬೇಕು. 528 ಅಷ್ಟೇ ಇದೆ. ಎಲ್ಲಿ ಇರುದ್ಯರಾಜ್? 528 ಅಷ್ಟೇ ಇದೆ. ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭಾನುವಾರ ಲೈವು ಮರಿಬೇಡಿ. ಕ್ವಾಡ್ರಾಟಿಕ್ ಇಕ್ವೇಷನ್ನು ಬರಬೇಕು, ಓಕೆನಾ? ಓಕೆ, ನಿಮಗೋಸ್ಕರ ಲೈವ್ ಹೋಗ್ತಾ ಇದ್ದೀನಿ. ಯಾವುದು? ಆನ್ಸರ್ ಎ. ಒಂದೇ ಆನ್ಸರ್ ಬಂದಿರೋದು, ಬೇರೆ ಎಲ್ಲಿ? ಇರುದ್ಯರಾಜ್, ಮುಖೇಶ್, ಕಿಶೋರ್ ಎಲ್ಲಪ್ಪ ಆನ್ಸರ್ ಮಾಡಿ ಬೇಗ. ವಾಚಿಂಗ್ ಕಡಿಮೆ ಆಯಿತು, 7 ಆಯಿತು. ಯಾಕೆ? ಏನಾಯಿತು? ಒಂದೇ ಆನ್ಸರ್ ಬಂದೈತೆ, ಆನ್ಸರ್ ಬೇರೆ. ಯಾಕೆ? ನೆಟ್ವರ್ಕ್ ಸ್ಲೋ ಆಗಿದೆಯಾ ಸ್ಟೂಡೆಂಟ್ಸ್? ಇಲ್ಲ ನನಗೆ ಡಿಸ್ಪ್ಲೇ ಆಗ್ತಿಲ್ವಾ? ಲೇಟಾಗಿ ಬರ್ತಿದ್ಯಾ ಮೆಸೇಜು? ಆನ್ಸರ್ ಏನು? ಕಮಾನ್ ಸ್ಟೂಡೆಂಟ್ಸ್, ಆನ್ಸರ್ ತಿಳಿಸಿ. ಕಮಾನ್ ತಿಳಿಸಿ. ವಾಟ್ ಇಸ್ ದ ಆನ್ಸರ್? ಐ ನೋ ದಟ್ ಆನ್ಸರ್. ಆನ್ಸರ್ ಈಸ್ ಎ. ಓಕೆ, ಲಾಗರ್ ಹೇಳಿದ್ರು ಎ ಅಂತ. ಬಾಲಸುಬ್ರಹ್ಮಣಿ ಇಸ್ ಎನ್ ಫಸ್ಟ್ ಆನ್ಸರ್ ಮಾಡಿದ್ದು. ದೀಸ್ ಪಾಯಿಂಟ್ಸ್ ಗೋ ಟು ಬಾಲಸುಬ್ರಹ್ಮಣಿ. ಲೆಟ್ಸ್ ಮೂವ್ ಫಾರ್ ದ ನೆಕ್ಸ್ಟ್ ಕ್ವಶನ್. ಈಗ ಆನ್ಸರ್ ಮಾಡಬೇಕು. ಎಲ್ಲಿ ಸ್ಟೂಡೆಂಟ್ಸ್? ಎತ್ತಿದ್ರು 7, ಅಯ್ಯೋ 6 ಆಯಿತು. ಯಾಕೆ? ಇಟ್ಸ್ ಆನ್ ರೈಟ್ ಆನ್ಸರ್. ಮುಖೇಶ್, ಎಲ್ಲಿ ಆನ್ಸರೇ ಬಂದಿಲ್ಲ ನಿಮ್ಮದು? ಯಾಕೆ ಇರುದ್ಯರಾಜ್ ಇಷ್ಟೊಂದು ಲೇಟಾಗಿ ಆನ್ಸರು? ಬೇಗ ಮಾಡಿ ಆನ್ಸರು. ಕಮಾನ್, ಲೆಟ್ ಅಸ್ ಮೂವ್ ಫಾರ್ ದ ನೆಕ್ಸ್ಟ್ ಕ್ವಶನ್. ಏನಿದೆ ಆ ಸೆಷನ್ನು? ಡಿಕಂಪೋಸಿಷನ್ ಆಫ್ ವೆಜಿಟಬಲ್ ಮ್ಯಾಟರ್ ಇಂಟು ಎ ಕಂಪೋಸ್ಟ್ ಇಸ್ ಎನ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಎಸ್, ಅಬ್ಸಲ್ಯೂಟ್ಲಿ. ವೆಜಿಟೇಬಲ್ ಇದನ್ನ ಏನಾಗ್ತಿದೆ, ಈ ಡಿಕಂಪೋಸಿಷನ್ ಮಾಡಿದಾಗ ನಮಗೆ ಎನರ್ಜಿ ಜಾಸ್ತಿ ರಿಲೀಸ್ ಆಗುತ್ತೆ. ರೀಸನ್ ಏನು? ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆರ್ ದೋಸ್ ರಿಯಾಕ್ಷನ್ ಇನ್ ವಿಚ್ ಇಟ್ ಇಸ್ ಅಬ್ಸಾರ್ಬ್ಡ್. ಇಟ್ ಇಸ್ ಎನ್ ವೆರಿ ಈಸಿ ಆನ್ಸರ್. ಏನು? ಆಪ್ಷನ್ ಎ. ಬೋತ್ ಎ ಅಂಡ್ ಬಿ ಆರ್ ಟ್ರೂ ಬಟ್ ಆರ್ ಇಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್. ಬೋತ್ ಎ ಅಂಡ್ ಆರ್ ಬಿ ಟ್ರೂ ಆರ್ ಇಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್. ಎ ಇಸ್ ಟ್ರೂ, ಆರ್ ಇಸ್ ಫಾಲ್ಸ್. ಮುಖೇಶ್ ಸಿ ಅಂತ ಹೇಳ್ತಿದ್ದಾರೆ. ಡಿ ಎ ಇಸ್ ಫಾಲ್ಸ್, ಆರ್ ಇಸ್ ಟ್ರೂ. ಸಿ ಎಲ್ಲರೂ ಸಿನೇ ಆನ್ಸರ್ ಮಾಡ್ತಿದ್ದಾರೆ. ಆನ್ಸರ್ ಏನು? ಅಬ್ಸಲ್ಯೂಟ್ಲಿ ಎ ಈಸ್ ಟ್ರೂ ಬಟ್ ಆರ್ ಇಸ್ ಫಾಲ್ಸ್. ಏನು? ಈಟ್ ಈಸ್ ಅಬ್ಸಾರ್ಡ್ ಅಂತ ಹೇಳಿದ್ದಾರೆ. ಈಟ್ ಅಬ್ಸಾರ್ಡ್ ಆಗುತ್ತಾ? ಆಗಲ್ಲ. ಈ ಪಾಯಿಂಟು ಎಲ್ಲರೂ ಆನ್ಸರ್ ಮಾಡಿದ್ದಾರೆ. ಲೋಗರ್ ಸಿ, ಇರುದ್ಯರಾಜ್ ಸಿ, ಎಸ್ ಸಿ ಇಸ್ ಅನ್ ರೈಟ್ ಆನ್ಸರ್. ಸಿ. ಕಮ್ ಆನ್, ಲೆಟ್ ಅಸ್ ಮೂವ್ ಫಾರ್ ಎಂಡೋಥರ್ಮಿಕ್ ರಿಯಾಕ್ಷನ್. ಕಮ್ ಆನ್, ಎಂಡೋಥರ್ಮಿಕ್ ರಿಯಾಕ್ಷನ್ ನೋಡೋಣ. ಎಂಡೋಥರ್ಮಿಕ್ ರಿಯಾಕ್ಷನ್ ಅಂದರೆ ಆಪೋಸಿಟ್ ರಿಯಾಕ್ಷನ್. ಎಕ್ಸೋಥರ್ಮಿಕ್ ಅಂದ್ರೆ ಏನು? ಹೀಟು ಎನರ್ಜಿ ರಿಲೀಸ್ ಆಗೋದು. ಎಂಡೋಥರ್ಮಿಕ್ ಅಂದ್ರೆ ಹೀಟ್ ಎನರ್ಜಿ ಅಬ್ಸಾರ್ಡ್ ಆಗೋದು. ಎ ರಿಯಾಕ್ಷನ್ ಇನ್ ವಿಚ್ ಹೀಟ್ ಇಸ್ ಅಬ್ಸಾರ್ಡ್ ಅಲಾಂಗ್ ದಿ ಫಾರ್ಮೇಷನ್ ಆಫ್ ಪ್ರಾಡಕ್ಟ್ಸ್. ಪ್ರಾಡಕ್ಟ್ ಫಾರ್ಮೇಷನ್ ಆಗುವಾಗ ಹೀಟ್ ಎನರ್ಜಿ ಅಬ್ಸಾರ್ವ್ ಆಗೋದನ್ನೇ ಏನಂತ ಕರೀತಾರೆ? ಇಟ್ ಇಸ್ ಕಾಲ್ಡ್ ಎಂಡೋಥರ್ಮಿಕ್ ರಿಯಾಕ್ಷನ್. ಇಟ್ ಇಸ್ ವೆರಿ ಸಿಂಪಲ್. ಲೆಟ್ ಅಸ್ ಸಿ ಫಾರ್ ದ ಎಕ್ಸಾಂಪಲ್. ವಾಟ್ ಇಸ್ ದ ಎಕ್ಸಾಂಪಲ್? What happens when barium hydroxide it is react with ammonium chloride, NH4Cl.
what happens? Barium chloride is formed and ammonia is liberated and water is liberated and energy ಕಡಿಮೆ ಆಗುತ್ತೆ. ಏನಾಗುತ್ತೆ, ಇದಕ್ಕೆ ಎನರ್ಜಿ ಕಡಿಮೆ ಇರುತ್ತೆ. ಎನರ್ಜಿ ಏನು ಮಾಡುತ್ತೆ, ಈಗ ಮಿಕ್ಸ್ ಮಾಡಿದಾಗ ನಮ್ಮ ಸುತ್ತಲಿರೋ ಎನರ್ಜಿನ ಏನಾಗುತ್ತೆ, ಕೋಲ್ಡ್ ರೀತಿ ಆಗುತ್ತೆ. ಈ ಟೆಂಪರೇಚರ್ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು ಹೇಳಿ, ಚೆನ್ನಾಗಿ ಗೇಮ್ ಆಡ್ತೀರಾ, ಓಡ್ತೀರಾ, ಮಾಡ್ತೀರಾ, ಹಾ ಹಾ ಅಂತ ಸುಸ್ತಾದಾಗ ಬೆವ್ರು ಬರುತ್ತೆ. ಬೆವ್ರು ಬಂದಾಗ ನಿಮ್ಮ ಬಾಡಿಲಿ ಏನಾಗುತ್ತೆ, ನಿಮ್ಮ ಬಾಡಿಲಿ ಸ್ಟೂಡೆಂಟ್ಸ್, ನಿಮ್ಮ ಬಾಡಿಲಿ ಏನಾಗುತ್ತೆ ಸ್ಟೂಡೆಂಟ್ಸ್, ನಿಮ್ಮ ಬಾಡಿಲಿ ಹೀಟ್ ಎನರ್ಜಿ ಕೋಲ್ಡ್ ಫೀಲ್ ಆಗುತ್ತೆ. ಇಟ್ ಈಸ್ ಆಲ್ಸೋ ಬೆಸ್ಟ್ ಎಕ್ಸಾಂಪಲ್ ಫಾರ್ ಯಾವುದಕ್ಕೆ, ಎಕ್ಸೋಥರ್ಮಿಕ್ ರಿಯಾಕ್ಷನ್. ಓಕೆನಾ, ಇಟ್ ಈಸ್ ಆಲ್ಸೋ ಬೆಸ್ಟ್ ಎಕ್ಸಾಂಪಲ್ ಫಾರ್ ಸ್ಟೂಡೆಂಟ್ಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಓಕೆನಾ, it is an about that exothermic reaction. Let us move some more example. ಯಾವ್ದು exothermic. Sir, what is your 10th mark? My 10th mark is 84.5%, approximately 84. I forgot the 84 or 85. But ನಂದು 10th marks ಅಲ್ಲಿ ಒಂದು ಕಾಮಿಡಿ ಹೇಳ್ತೀನಿ ಕೇಳಿ. ಹಿಂದಿಲಿ ಕಡಿಮೆ ಮಾರ್ಕ್ಸು, ನನಗೆ ಹಿಂದಿ ಸ್ವಲ್ಪ ಐ ಆಮ್ ಇನ್ ವೀಕ್ ಇನ್ ಹಿಂದಿ. ಓಕೆ, ಹಿಂದಿಲಿ ತುಂಬ ಕಡಿಮೆ. ಬಟ್ ಸೋಷಿಯಲ್ ಸ್ಟಡೀಸಲ್ಲಿ ನಾನು ಇಮ್ಯಾಜಿನು ಮಾಡಿರಲಿಲ್ಲ ಅಷ್ಟು ತೆಗಿತೀನಿ ಅಂತ. 90+ ಬಂದಿತ್ತು. ನಾನು 10th ಪಾಸ್ ಆಗಿರೋದು 2016 2016 ಆವಾಗ 10th ಪಾಸ್ ಆಗೋದು ತುಂಬ ಕಷ್ಟ ಇತ್ತು. ಓಕೆನಾ, ಅರ್ಥ ಆಯ್ತಾ? ಓಕೆನಾ ಲಾಗರ್, ಲೆಟ್ ಅಸ್ ಮೂವ್. One interactivity pod is question is there. What is the question? In order to boil water, what do you need to? Cool the water or heat the water? ಹೇಳಿ, ಏನಬ್ಬಿನ ಆನ್ಸರ್ ಮಾಡಿ ಸ್ಟೂಡೆಂಟ್ಸ್ ಬೇಗ. ವಾಟ್ ಇಸ್ ದ ಆನ್ಸರ್? ಲಾ 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 ಲಾ. ವಾಟ್ ಇಸ್ ದ ಆನ್ಸರ್? ಗುಡ್ ಸರ್, ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್. ಆನ್ಸರ್ ಹೇಳಿ ಇದಕ್ಕೆ. ಒಂದು ವಾಟರ್ನ ಬಾಯ್ಲ್ ಮಾಡೋಕ್ಕೆ ಸ್ಟೂಡೆಂಟ್ಸ್ ನಾವು ಏನು ಮಾಡಬೇಕು? ಕಮಾನ್ ಹೇಳಿ ಆನ್ಸರ್ ಹೇಳಿ. ವಾಟ್ ಇಸ್ ದ ಆನ್ಸರ್? ಏನಬೀನಾ, ಎಲ್ಲೋದ್ರಿ? ಮುಖೇಶ್, ಲಾಗರ್, ಇರುದ್ಯರಾಜ್, ವೇರ್ ಆಲ್ ಆರ್ ಸ್ಟೂಡೆಂಟ್ಸ್? ಎಲ್ಲಿ ಬಾಲ, ಎಲ್ಲಿ? ಎಲ್ಲ ಆನ್ಸರೇ ಬರ್ತಿಲ್ಲಪ್ಪ. ಆನ್ಸರ್ ಯಾವ್ದು? ಆನ್ಸರು ಬಿ. ಅಬ್ಸಲ್ಯೂಟ್ಲಿ ಆನ್ಸರ್ ಇಸ್ ಬಿ. ರೈಟ್. ಲೆಟ್ಸ್ ಮೂವ್ ಫಾರ್ ದ ಎಕ್ಸಾಮ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳಿದಾರೆ ಅಂತ ನೋಡೋಣ. ಕಮಾನ್ ಸ್ಟೂಡೆಂಟ್ಸ್, ಲೆಟ್ಸ್ ಡಿಸ್ಕಸ್. What is the question? Electrolysis of water is an endothermic or exothermic sorry, endothermic or exothermic reaction? Give reason your answer. Option B. S Lager, answer right. ಯಾಕೆ ಡಿಸ್ಪ್ಲೇ ಲೇಟಾಗಿ ಆಗ್ತಿದ್ಯಾ? ನೀವು ಮೆಸೇಜ್ ಮಾಡ್ತಿದ್ದೀರಾ, ಓಕೆ, ಇಟ್ಸ್ ಓಕೆ. ಡಿಸ್ಪ್ಲೇ ಲೇಟಾಗಿ ಆಗಲಿ, ತಲೆ ಕೆಡಿಸ್ಕೊಬೇಡಿ, ಆನ್ಸರ್ ಮಾಡಿ. ಕಮಾನ್, ಆನ್ಸರ್ ಏನು ಸ್ಟೂಡೆಂಟ್ಸ್? ವಾಟ್ ಇಸ್ ದ ಆನ್ಸರ್? ಏನು ಗೊತ್ತಾ? Electrolysis of water is a decomposition of water into oxygen and nitrogenous gas. Correct alva? Electrolysis of water ಅಲ್ಲಿ ಏನಾಗುತ್ತೆ, ಡಿಕಂಪೋಸಿಷನ್ ಆಗುತ್ತೆ. ಡಿಕಂಪೋಸಿಷನ್ ಆದಾಗ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಆಗಿ ಕನ್ವರ್ಟ್ ಆಗುತ್ತೆ. ಇಟ್ ಈಸ್ ಆನ್ ಎಂಡೋಥರ್ಮಿಕ್ ರಿಯಾಕ್ಷನ್. ಇದನ್ನ ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಯಾಕೆ? ಇನ್ ದಿಸ್ ಪ್ರೋಸೆಸ್ ಎನರ್ಜಿ ಅಬ್ಸಾರ್ಬ್ಡ್. ಎಂಡೋಥರ್ಮಿಕ್ ಎಕ್ಸೋಥರ್ಮಿಕ್ ನೋಡಿದ್ವಲ್ಲ. ಎಂಡೋಥರ್ಮಿಕ್ ಅಂದ್ರೆ ಎನರ್ಜಿ ಅಬ್ಸಾರ್ಬ್ ಆಗೋದು, ಎಕ್ಸೋಥರ್ಮಿಕ್ ಅಂದ್ರೆ ಎನರ್ಜಿ ರಿಲೀಸ್ ಆಗೋದು. ದಿಸ್ ಇಸ್ ಆನ್ ಎಕ್ಸಾಂಪಲ್ ಫಾರ್ ಎಂಡೋಥರ್ಮಿಕ್ ಮತ್ತೆ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಕಮ್ ಆನ್, ಆಲ್ ಆರ್ ಯು ಎಕ್ಸೈಟೆಡ್ ಫಾರ್ ಕ್ವಿಜ್ ಸೆಷನ್? ಕಮ್ ಆನ್, ಕ್ವಿಜ್ ಅಲ್ಲಿ ಫಸ್ಟ್ ಕ್ವಶನ್ ಯಾರ್ಯಾರು ಬೇಗ ಆನ್ಸರ್ ಮಾಡ್ತೀರಾ ನೋಡ್ತೀನಿ. ಏನಿದೆ ಕ್ವಶನ್? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅನ್ ಎಂಡೋಥರ್ಮಿಕ್? ನಾಟ್ ಅಪ್ಪ, ನಾಟ್ ಇದೆ ನೋಡಿ. ಅಲ್ಲ ಏನಿದೆ ಆಪ್ಷನ್ಸು? ಬೇಕಿಂಗ್ ಬ್ರೆಡ್ಡು, ರೆಸ್ಪಿರೇಷನ್ನು, ಬಾಯ್ಲಿಂಗು, ಮೆಲ್ಟಿಂಗ್ ಆಫ್ ಐಸ್. ಹೇಳಿ ಆನ್ಸರು. ಏನು ಆನ್ಸರ್? ಬೇಗ. ಲಾಗರ್, ರಿದ್ಯರಾಜ್, ಮುಖೇಶ್, ಬೇಗ. ಬಾಲ, ಎಲ್ಲೋದ್ರಿ? ಎಲ್ಲ ಆನ್ಸರ್ ಮಾಡಿ. ಎಲ್ಲಿ 10 ಲೈವಿಂಗ್ ಹೋಗಿತ್ತು, ಈಗ 6 ಬಂದುಬಿಟ್ರಿ. ಏನಾಯಿತು ಸ್ಟೂಡೆಂಟ್ಸ್? ಹಂಗೆ ಲೈಕು ಮತ್ತು ಸಬ್ಸ್ಕ್ರಿಪ್ಷನ್ನು ಮರಿಬೇಡಿ ಬೇಗ. ವಾಟ್ ಇಸ್ ದ ಆನ್ಸರ್? ಕಮಾನ್, ಬಿ ಹೇಳ್ತಿದ್ದಾರೆ ಸ್ಟೂಡೆಂಟ್ಸು. ಏನು? ರೆಸ್ಪಿರೇಷನ್. ಆನ್ಸರ್ ಈಸ್ ರೈಟ್ ಆನ್ಸರ್. ಬೇಕಿಂಗ್ ಬ್ರೆಡ್ ಎಂಡೋಥರ್ಮಿಕ್. ಬ್ರೇಕಿಂಗ್ ಬ್ರೆಡ್ ಅಲ್ಲಿ ನಾವು ಏನು ಮಾಡ್ತೀವಿ? ಹೀಟ್ನ ಅಬ್ಸಾರ್ವ್ ಮಾಡ್ತೀವಿ. ಬಟ್ ರೆಸ್ಪಿರೇಷನ್ ಅಲ್ಲಿ ಹೀಟ್ನ ಲಿಬರೇಟ್ ಮಾಡ್ತೀವಿ. ಹೀಟ್ ಲಿಬರೇಟೆಡ್ ಅಂದ್ರೆ ಏನು? ಎಕ್ಸೋಥರ್ಮಿಕ್ ರಿಯಾಕ್ಷನ್. ಸೆಕೆಂಡ್ ಕ್ವಶನ್ ಏನಿದೆ? ಅಸೆಷನ್ ಬೇಸ್ಡ್ ರೀಸನ್ ಕ್ವಶನ್. ಎಸ್ ಇರುದ್ಯರಾಜ್, ಆನ್ಸರ್ ಇಸ್ ರೈಟ್. ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ಆನ್ಸರ್ ರೈಟ್ ಮಾಡಿದಾರ. ಸೂಪರ್ ಸ್ಟೂಡೆಂಟ್ಸ್. ಕಮಾನ್, ಲೆಟ್ ಅಸ್ ಮೂವ್ ಫಾರ್ ದ ನೆಕ್ಸ್ಟ್ ಕ್ವಶನ್. ಅಸೆಷನ್ ಏನಿದೆ? ಫೋಟೋಸಿಂಥಸಿಸ್ ಅಕ್ಕರಿಂಗ್ ಇನ್ ಗ್ರೀನ್ ಪ್ಲಾಂಟ್ಸ್ ಇನ್ ಎ ಟೈಪ್ ಆಫ್ ಎಂಡೋಥರ್ಮಿಕ್ ರಿಯಾಕ್ಷನ್. ರೀಸನ್: energy is absorbed in the process of photosynthesis. ಏನು? photosynthesis occurring in a green plants is an endothermic reaction.
ಏನೇನಿದೆ? ಆಪ್ಷನ್ ಎ ಬೋತ್ ಎ ಅಂಡ್ ಆರ್ ಆರ್ ಟ್ರೂ ಆರ್ ಇಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್. ಆಪ್ಷನ್ ಬಿ ಬೋತ್ ಎ ಅಂಡ್ ಆರ್ ಆರ್ ಟ್ರೂ ಆರ್ ಇಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್. ಎ ಇಸ್ ಟ್ರೂ ಆರ್ ಇಸ್ ಫಾಲ್ಸ್, ಎ ಇಸ್ ಫಾಲ್ಸ್ ಆರ್ ಇಸ್ ಟ್ರೂ. ಏನು ಆನ್ಸರ್? ಏನು ಎಲ್ಲರೂ ಡಿ ಅಂತಿದ್ದೀರಾ? ಆನ್ಸರ್ ಯಾವುದು? ಆನ್ಸರ್ ಎ. ಏನಪ್ಪ ಅಂದರೆ ಮನುಷ್ಯಲಾಗೋ ಫೋಟೋಸಿಂಥಸಿಸ್ ಏನಾಗುತ್ತೆ? ಆಪ್ಷನ್ ಡಿ. ಆನ್ಸರ್ ಇಸ್ ಆಪ್ಷನ್ ಎ. ಏನಾಗುತ್ತೆ ಗೊತ್ತಾ ಮುಖೇಶ್? ಇರಲಿ, ಇಟ್ಸ್ ಓಕೆ. ಕನ್ಫ್ಯೂಸ್ ಆಗಿದೆ. ಏನು ಗೊತ್ತಾ, ಫೋಟೋಸಿಂಥಸಿಸಲ್ಲಿ ಎನರ್ಜಿ ಲಿಬರೇಟ್ ಆಗಲ್ಲ, ಅಬ್ಸರ್ವ್ ಆಗುತ್ತೆ. ಯಾಕಂದರೆ ಅದು ಕಾರ್ಬನ್ ಡೈಆಕ್ಸೈಡ್ನ ಅಬ್ಸರ್ವ್ ಮಾಡೋದು, ಆಕ್ಸಿಜನ್ನ ಲಿಬರೇಟ್ ಮಾಡೋದು. ಅದು ಡಿಕಂಪೋಸಿಷನ್ ರಿಯಾಕ್ಷನ್ ಆಗುತ್ತೆ. CO2 ಇಂದ ಆಕ್ಸಿಜನ್ನು ಕಾರ್ಬನ್ ಆಗಿ ಇದಾಗುತ್ತೆ. ಅವಾಗ ಏನಾಗುತ್ತೆ? ಆನ್ಸರು ಎ ಬರುತ್ತೆ. ಲೆಟ್ ಅಸ್ ಮೂವ್ ಫಾರ್ ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನಿದೆ? ಸಾರಿ ಸರ್, ಇಟ್ಸ್ ಓಕೆ, ಇಟ್ಸ್ ಓಕೆ. ಸಾರಿ ಕೇಳೋದಲ್ಲ, ಬೇಡ ಮುಖೇಶ್. ಓಕೆನಾ? ಕಮಾನ್, ಕ್ವಶನ್ ಏನಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಅಬ್ಸರ್ವೇಷನ್ ಕ್ಯಾನ್ ಬಿ ರೆಕಾರ್ಡೆಡ್ ಡ್ಯೂರಿಂಗ್ ದ ರಿಯಾಕ್ಷನ್ ಬಿಟ್ವೀನ್ aqueous ಸೊಲ್ಯೂಷನ್ ಆಫ್ ಬೇರಿಯಂ ಹೈಡ್ರಾಕ್ಸೈಡ್ ಅಂಡ್ ಅಮೋನಿಯಂ ಕ್ಲೋರೈಡ್? ಏನಾಗುತ್ತೆ ಅದಾಗಿದೆ ಅಂತ? ಆಪ್ಷನ್ ಎ ಎವಲ್ಯೂಷನ್ ಆಫ್ ಎ ಸೂಟಿ ಫ್ಲೇಮ್ ಇಸ್ ಟೇಕ್ಸ್ ಪ್ಲೇಸ್. ಆಪ್ಷನ್ ಬಿ ಚೇಂಜ್ ಇನ್ ಕಲರ್ ಇಸ್ ಟೇಕ್ಸ್ ಪ್ಲೇಸ್. ಆಪ್ಷನ್ ಸಿ ಇನ್ಕ್ರೀಸ್ ಇನ್ ದ ಟೆಂಪರೇಚರ್ ಆಫ್ ದಿ ರಿಯಾಕ್ಷನ್ ಮಿಕ್ಸರ್. ಆಪ್ಷನ್ ಡಿ ಡಿಕ್ರೀಸ್ ಇನ್ ದ ಟೆಂಪರೇಚರ್ ಆಫ್ ದಿ ರಿಯಾಕ್ಷನ್ ಮಿಕ್ಸರ್. ಏನು ಆನ್ಸರು? ಬೇಗ. ಎಲ್ಲಿ ಇರುತ್ತೀರಾಜ್? ಆನ್ಸರ್ ಮಾಡ್ತಿಲ್ಲ. ಲೋಗರ್ ಆನ್ಸರ್ ಇಲ್ಲ ಈ ಕ್ವಶನ್ಗೆ, ಬರೀ ಮುಖೇಶ್ ಮಾತ್ರ ಆನ್ಸರ್ ಮಾಡಿದ್ದಾರೆ. ಬೇರೆ ಸ್ಟೂಡೆಂಟ್ಸ್ ಎಲ್ಲಿ ಆನ್ಸರು? ಬೇಗ ಆನ್ಸರ್ ಮಾಡಿ. ವಾಟ್ ಇಸ್ ದ ಆನ್ಸರ್? ಇಟ್ಸ್ ಓಕೆ, ಸಾರಿ ಎಲ್ಲ ಕೇಳಬೇಡಿ. ಹೇಳಿ ಬೇಗ ಸ್ಟೂಡೆಂಟ್ಸ್, ವಾಟ್ಸ್ ದ ಆನ್ಸರ್? ಎಲ್ಲಿ? ಯಾಕೆ 4 ವಾಚಿಂಗ್ ಆಗೋಯ್ತು? 10 ಇತ್ತು. ಹೋಗ್ಬೇಡಿ, ಕಮಾನ್, ಇನ್ನೇನು ಮುಗಿಯುತ್ತೆ. ಲಾಸ್ಟ್ ಇನ್ನ ರೆಡಾಕ್ಸ್ ರಿಯಾಕ್ಷನ್ ಮಾಡ್ಬಿಡೋದೆ, ಬಿಸಾಕ್ಬಿಡೋದೆ ಲಾಸ್ಟು. ಆನ್ಸರ್ ಮಾಡಿ ಇದಕ್ಕೆ. ವಾಟ್ಸ್ ದ ಆನ್ಸರ್? ಆನ್ಸರ್ ಈಸ್ ಆಪ್ಷನ್ ಡಿ, ಡಿಕ್ರೀಸ್ ದ ಟೆಂಪರೇಚರ್ ಆಗಿ ಇದು ಎಂಡೋಥರ್ಮಿಕ್ ರಿಯಾಕ್ಷನ್. ಇದರಿಂದ ತಿಳ್ಕೊಂತೀವಿ. ಲೆಟ್ ಅಸ್ ಮೂವ್ ಫಾರ್ ದ ರೆಡಾಕ್ಸ್ ರಿಯಾಕ್ಷನ್. ವಾಟ್ ಈಸ್ ರೆಡಾಕ್ಸ್ ರಿಯಾಕ್ಷನ್? ರೆಡಾಕ್ಸ್ ರಿಯಾಕ್ಷನ್ ಹೆಸರಲ್ಲೇ ಇದೆ. ರೆಡಾಕ್ಸ್ ರಿಯಾಕ್ಷನ್ಗೆ ಹೋಗೋಕೆ ಮುಂಚೆ ಒಂದು ಕ್ವಶನ್ ಇದೆ. ಯು ಅಬ್ಸರ್ವ್ ದಟ್ ದ ಐರನ್ ಆರ್ಟಿಕಲ್ಸ್ ಆರ್ ಶೈನಿ ವೆನ್ ನ್ಯೂ ಬಟ್ ಗೆಟ್ ಕಾಟೆಡ್ ವಿತ್ ಎ ರೆಡ್ಡಿಶ್ ಬ್ರೌನ್ ಪೌಡರ್. ಲೆಟ್ ಫಾರ್ ದಿಸ್ ಸಮ್ ಟೈಮ್ ವಾಟ್ ಯು ಕಾಲ್ ಇಟ್ ಪ್ರೋಸೆಸ್? ಕರೆಕ್ಟ್ ಅಲ್ವಾ? ಎ ಬಿ. ಎಸ್, ಆನ್ಸರ್ ಕರೆಕ್ಟ್ ಆಗಿದೆ. ಲೆಟ್ ಅಸ್ ಮೂವ್. ಈ ಕ್ವಶನ್ ನೋಡೋಣ. ರೆಡಾಕ್ಸ್ ರಿಯಾಕ್ಷನ್ ಏನಾಗುತ್ತೆ? ಏನು ಗೊತ್ತಷ್ಟು ಮುಖೇಶ್? ಆನ್ಸರ್ ಡಿ, ಇಟ್ಸ್ ಅನ್ ರೈಟ್ ಆನ್ಸರ್. ಯಾಕೆ ಲೇಟಾಗಿ ಬರ್ತಿದ್ಯಾ? ಚಾರ್ಟ್ ಸೆಕ್ಷನ್ ಆಲ್ರೆಡಿ ಮಾಡಿದ್ರು ಗೊತ್ತಾಗ್ತಿಲ್ಲ ಅಲ್ಲ? ಓಕೆ, ಎಲ್ಲರೂ ಆನ್ಸರ್ ರೆಡಿ ಕರೆಕ್ಟಾಗಿ ಮಾಡಿದ್ದೀರಾ. ಒಂದು ಕ್ವಶನ್ ಇತ್ತು. ಏನು ಹೇಳಿ? ಐರನ್ ಗೇಟು ಸ್ಟಾರ್ಟಿಂಗಲ್ಲಿ ಬೆಳ್ಳಗೆ ಹೊಳಿತಾ ಇರುತ್ತೆ. ಅದೇ ನೀವು ಜಾಸ್ತಿ ದಿನ ಆದಮೇಲೆ ಏನಾಗುತ್ತೆ ಸ್ಟೂಡೆಂಟ್ಸ್? ಅದು ಡೆಸ್ಟ್ ಆಗುತ್ತೆ. ಆ ರಿಯಾಕ್ಷನ್ನ ಏನಂತ ಕರಿತೀವಿ ಅಂದರೆ ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ, ಮತ್ತು ರಸ್ಟಿಂಗ್ ಅಂತ ಕರಿತೀವಿ. ವಾಟ್ ಈಸ್ ರೆಡಾಕ್ಸ್ ರಿಯಾಕ್ಷನ್? ಹೆಸರಲ್ಲೇ ಇದೆ ರೆಡಾಕ್ಸ್ ಮೀನ್ಸ್ ಬೋತ್ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್. ವಾಟ್ ಈಸ್ ರೆಡಾಕ್ಸ್ ರಿಯಾಕ್ಷನ್ ಅಂದರೆ oxidation and reduction takes place at a simultaneously. These type of reactions are called as a redox reaction. First discuss about what is oxidation reaction. Oxidation reaction alli ಎರಡು ರೀತಿ definition ಇದೆ. First one is addition of oxygen is called as an oxidation reaction, and second one is removal of hydrogen is called as an oxidation reaction. Similarly, addition of hydrogen is called as an reduction reaction. Removal of oxygen is also called as an reduction reaction. These are the difference between oxidation reduction. But redox andre ಏನಪ್ಪ ಅಂದ್ರೆ both oxidation and reduction reaction takes place at a single time. Simultaneously ಎರಡು ಕಾಂಪೌಂಡ್ ಇರುತ್ತೆ, ಒಂದು ರಿಡಕ್ಷನ್ ಆಗುತ್ತೆ, ಒಂದು ಆಕ್ಸಿಡೇಷನ್ ಆಗುತ್ತೆ. ಲೆಟ್ ಅಸ್ ಸಿ ಫಾರ್ ಎಕ್ಸಾಂಪಲ್. ಆಕ್ಸಿಡೇಷನ್ ಅಂದ್ರೆ ಏನು? ಅಡಿಷನ್ ಆಫ್ ಆಕ್ಸಿಜನ್ ಆಗಬೇಕು. ಇಲ್ಲಿ ಏನಾಗಿದೆ? ಮೆಗ್ನೀಷಿಯಂ ಆಕ್ಸಿಜನ್ ಜೊತೆ ಕಂಬೈನ್ ಆಗಿ ಮೆಗ್ನೀಷಿಯಂ ಆಕ್ಸೈಡ್ ಫಾರ್ಮೇಷನ್ ಆಗ್ತಿದೆ. ಕರೆಕ್ಟ್ ಅಲ್ವಾ ಸ್ಟೂಡೆಂಟ್ಸ್? ಮೆಗ್ನೀಷಿಯಂ ಆಕ್ಸೈಡ್ ಫಾರ್ಮೇಷನ್ ಆಗ್ತಿದೆ. ಸಿಮಿಲರ್ಲಿ ವಾಟ್ ಈಸ್ ಇದು ರೆಡಾಕ್ಸ್ ರಿಯಾಕ್ಷನ್ ಆಕ್ಸಿಡೇಷನ್ ಅಂದ್ರೆ ದಿ ಆಕ್ಸಿಜನ್ ಇಸ್ ಏನಾಗುತ್ತೆ? ಆಕ್ಸಿಜನ್ ಇಸ್ ಅಡಿಷನ್ ಆಫ್ ಆಕ್ಸಿಜನ್ ಟೇಕ್ಸ್ ಪ್ಲೇಸ್. ಇಲ್ಲಿ ಏನಾಗುತ್ತೆ? ಈ ಐರನ್ನು ಆಕ್ಸಿಜನ್ ಜೊತೆ ಸೇರ್ಕೊಂಡು ಏನಾಗುತ್ತೆ? ಆಕ್ಸಿಡೇಷನ್ ಆಗುತ್ತೆ, ಅದೇ ರಸ್ಟ್ ಆಗುತ್ತೆ. ಓಕೆನಾ? ಅರ್ಥ ಆಯ್ತಾ? ಸಿಮಿಲರ್ಲಿ ವಾಟ್ ಹ್ಯಾಪನ್ಸ್ ವೆನ್ ಕಾಪರ್ ಇಸ್ ರಿಯಾಕ್ಟೆಡ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಕಾಪರ್ ಆಕ್ಸೈಡ್ ಅಂದ್ರೆ ಬ್ಲಾಕ್ ಪಿಪಿಟಿ ಬರುತ್ತೆ. ಓಕೆನಾ? ಅದನ್ನೇ ನಾವು ಆಕ್ಸಿಡೇಷನ್ ಅಂತ ಕರಿತೀವಿ. ರಿಡಕ್ಷನ್ ಇಸ್ ನಥಿಂಗ್ ಬಟ್ ಹೈಡ್ರೋಜನ್ ರಿಮೂವ್ ಆಗೋದು. ಇಷ್ಟೇ ರಿಡಕ್ಷನ್ ಆಕ್ಸಿಜನ್. ಲೆಟ್ ಅಸ್ ಸಿ ಫಾರ್ ರೆಡಾಕ್ಸ್ ರಿಯಾಕ್ಷನ್ ಏನಪ್ಪಾ ಅಂದ್ರೆ ಅಟ್ ಎ ಪರ್ಟಿಕ್ಯುಲರ್ ರಿಯಾಕ್ಷನ್. ಏನಾಯ್ತು ಸ್ಟೂಡೆಂಟ್ಸ್? 3 ವಾಚಿಂಗ್ ಬಂತು. ಏನಾಯ್ತು? ಎಲ್ಲ ಎಲ್ಲೋದ್ರಿ? ಬೇಗ ಬನ್ನಿ, ಲಾಸ್ಟ್ ಇದೆ, ಲಾಸ್ಟ್ ಪಾರ್ಟ್. ರೆಡಾಕ್ಸ್ ಆದ್ಮೇಲೆ ಇನ್ನೊಂದು ಸ್ವಲ್ಪ ಇದೆ, ಮುಗಿಸ್ಬಿಡೋಣ. ಬೇಗ ಸ್ಟೂಡೆಂಟ್ಸ್, ಬೇಗ ಮುಗಿಸ್ಬಿಡೋಣ. ಬೇಗ ಬನ್ನಿ, ಎಲ್ಲ ವಾಪಸ್ ಬನ್ನಿ. ವಾಟ್ ಈಸ್ ರೆಡಾಕ್ಸ್ ರಿಯಾಕ್ಷನ್ ಅಂದ್ರೆ ಏನು? ರಿಡಕ್ಷನ್ ಅಂಡ್ ಆಕ್ಸಿಡೇಷನ್. ಓಕೆ
Students, what is redox reaction is nothing but reduction and oxidation takes place at a simultaneously. These type of reactions are called as an redox reaction. ಇದನ್ನೇ redox reaction ಅಂತ ಕರಿತೀವಿ. redox reaction ಅಂದ್ರೆ ಏನಪ್ಪಾ ಅಂದ್ರೆ one molecule reduce ಆಗುತ್ತೆ and another molecule oxidize ಆಗುತ್ತೆ. These type of reactions are called as a redox reaction. ಓಕೆನಾ? ಎಕ್ಸಾಂಪಲ್ ನೋಡೋಣ ಏನಂತ ಕ್ವಶನ್ ಕೇಳಿದ್ದಾರೆ. ವಾಟ್ ಇಸ್ ದ ಕ್ವಶನ್? ಎ ರೆಡ್ ಇಸ್ ಬ್ರೌನ್ ಮೆಟಲ್ ಎಕ್ಸ್ when heated in the presence of oxygen forms a black compound. ಎಕ್ಸ್ ಅನ್ನೋದು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಬ್ಲಾಕ್ ಕಾಂಪೌಂಡ್ ಕೊಡ್ತಿದೆ. ಇಟ್ ಇಸ್ ಅನ್ ಬ್ಲಾಕ್ ಕಾಂಪೌಂಡ್. ವಾಟ್ ಹ್ಯಾಪನ್ ಸ್ಟೂಡೆಂಟ್ಸ್? ಕಮ್ ಆನ್, ಬ್ಲಾಕ್ ಕಾಂಪೌಂಡ್ ಕೊಡ್ತಿದೆ and a black compound y which is basic in nature. ಇದು ಬೇಸಿಕ್ ಇನ್ ನೇಚರ್ ಆಗಿರುತ್ತೆ. when heated with hydrogen gas, ಇದು ಹೈಡ್ರೋಜನ್ ಗ್ಯಾಸ್ ಜೊತೆ ರಿಯಾಕ್ಟ್ ಆದ್ರೆ ಎಕ್ಸ್ ಬರುತ್ತೆ and y. Write a chemical reaction between Y and H2. Identify the substance being oxidized and reduced. ಇದರಲ್ಲಿ ಯಾವ್ದು ಆಕ್ಸಿಡೈಸಿಂಗ್ ಆಗಿದೆ, ಯಾವ್ದು ರೆಡ್ಯೂಸಿಂಗ್ ಆಗಿದೆ ಅಂತ ಹೇಳಿ. ಬ್ಲಾಕ್ ಕಲರ್ ಬರ್ತಿದೆ ಅಂದ್ರೆ ಇದು ಕಾಪರ್ ಆಕ್ಸೈಡ್. ಡೆಫಿನೆಟ್ಲಿ ಇದು ಕಾಪರ್ ಆಕ್ಸೈಡ್ ಆಗಿರಲೇಬೇಕು. ರಿಯಾಕ್ಷನ್ ಏನು ಫಸ್ಟ್ ಕಾಪರ್ ಆಕ್ಸೈಡ್ ಇಸ್ ರಿಯಾಕ್ಟೆಡ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಕಾಪರ್ ಆಕ್ಸೈಡ್. ಇದೇನೆ ವೈ. ಕಾಪರ್ ಆಕ್ಸಿಜನ್ ಜೊತೆಗೆ ಕಾಪರ್ ಆಕ್ಸೈಡ್ ಬರುತ್ತೆ. ವಾಟ್ ಹ್ಯಾಪನ್ ವೆನ್ ಕಾಪರ್ ಆಕ್ಸೈಡ್ ಇಸ್ ರಿಯಾಕ್ಟೆಡ್ ವಿತ್ ಹೈಡ್ರೋಜನ್ ಟು ಫಾರ್ಮ್ ಏನು ಕಾಪರ್ ಮತ್ತೆ H2O. ಇದರಲ್ಲಿ ಯಾವ್ದು ರೆಡ್ಯೂಸ್ ಆಗಿದೆ, ಯಾವ್ದು ಆಕ್ಸಿಡೈಸ್ ಆಗಿದೆ? ಇಲ್ಲಿ ನೋಡಿ, ಕಾಪರ್ ಆಕ್ಸಿಜನ್ ಅಡಿಷನ್ ಆಗಿರೋದ್ರಿಂದ ಕಾಪರ್ ಗೆಟ್ ಆಕ್ಸಿಡೇಷನ್. ಕಾಪರ್ ಅಂಡರ್ಗೋ ಆಕ್ಸಿಡೇಷನ್ ಅಂದ್ರೆ ಇದು ರೆಡ್ಯೂಸ್ ಆಗಿದೆ, ಇದು ಆಕ್ಸಿಡೈಸ್ ಆಗಿದೆ. ಇಲ್ಲಿ ಕಾಪರ್ ಆಕ್ಸೈಡ್ ರೆಡ್ಯೂಸ್ ಆಗಿದೆ. ಇಷ್ಟೇ ಆನ್ಸರ್. ಕ್ವಿಸ್ ಟೈಮ್. ಕಮ್ ಆನ್, ಕ್ವಿಸ್ ಬನ್ನಿ ಎಲ್ಲರೂ. ಫಸ್ಟ್ ಕ್ವಶನ್ ಏನಿದು? ರೀಡ್ ದಿ ಫಾಲೋಯಿಂಗ್ ಪ್ಯಾಸೇಜ್ ಕೇರ್ಫುಲಿ ಅಂಡ್ ಆನ್ಸರ್ ದಿ ಕ್ವಶನ್ಸ್ ದಟ್ ಫಾಲೋ. ಕೇಸ್ ಸ್ಟಡಿ ಕ್ವಶನ್ ಏನು? The classical concept of oxidation and reduction is based on the addition or removal of oxygen or H atoms. Correct. According to this, concept of oxygen is defined as the process of the addition of oxygen or removal of hydrogen. ಇಲ್ಲಿ ನೋಡಿ, ಈ ಪರ್ಟಿಕ್ಯುಲರ್ ಇದನ್ನ ಸಾರಿ ಸರ್, ಐ ವಾಂಟ್ ಟು ಡ್ರಿಂಕ್ ವಾಟರ್. ಇಟ್ಸ್ ಓಕೆ ಮುಖೇಶ್, ಇಟ್ಸ್ ಓಕೆ. ಏನು ಗೊತ್ತಾ, ಆ ಪರ್ಟಿಕ್ಯುಲರ್ ಅಲ್ಲಿ ರೆಡಾಕ್ಸ್ ರಿಯಾಕ್ಷನ್ ಬಗ್ಗೆ ಹೇಳಿದ್ದೀನಿ. ರೆಡಾಕ್ಸ್ ರಿಯಾಕ್ಷನ್ ಅಂದ್ರೆ ಇಟ್ ಇಸ್ ವೆರಿ ಸಿಂಪಲ್ ಕಾನ್ಸೆಪ್ಟ್. ರೆಡಾಕ್ಸ್ ರಿಯಾಕ್ಷನ್ ಇಸ್ ನಥಿಂಗ್ ಬಟ್ ಆಕ್ಸಿಡೇಷನ್ ರಿಡಕ್ಷನ್. ಇಟ್ ಇಸ್ ಟೇಕ್ಸ್ ಪ್ಲೇಸ್ ಅಟ್ ಸಿಂಗಲ್ ಟೈಮ್ ಅಲ್ಲಿ ಬೋತ್ ರೆಡಾಕ್ಸ್ ಅಂಡ್ ಆಕ್ಸಿಡೇಷನ್ ಟೇಕ್ಸ್ ಪ್ಲೇಸ್ ಆಗುತ್ತೆ. ರಿಡಕ್ಷನ್ ಅಂದ್ರೆ ಏನು? ಅಡಿಷನ್ ಆಫ್ ಹೈಡ್ರೋಜನ್ ಅಥವಾ ರಿಮೂವಲ್ ಆಫ್ ಆಕ್ಸಿಜನ್. ಆಕ್ಸಿಡೇಷನ್ ಅಂದ್ರೆ ಅಡಿಷನ್ ಆಫ್ ಆಕ್ಸಿಜನ್, ರಿಮೂವಲ್ ಆಫ್ ಹೈಡ್ರೋಜನ್. ಇಷ್ಟೇ ರಿಡಾಕ್ಸ್ ರಿಯಾಕ್ಷನ್. ಓಕೆನಾ? ರಿಡಾಕ್ಸ್ ರಿಯಾಕ್ಷನ್ ಅಂದ್ರೆ ತುಂಬಾ ಸಿಂಪಲ್ ಸ್ಟೂಡೆಂಟ್ಸ್. ಇಷ್ಟೇ, ಇದು ಪ್ರೋಸೆಸ್. ದೀಸ್ ಆರ್ ದಿ ಪ್ರೋಸೆಸ್ ಅಂತ ಇದೆ. ಕ್ವಶನ್ಸ್ ಏನೇನಿದೆ ನೋಡೋಣ. ಫಸ್ಟ್ ಕ್ವಶನ್, ಐಡೆಂಟಿಫೈ ದ ಆಕ್ಸಿಡೈಸಿಂಗ್ ಏಜೆಂಟ್ ಅಂಡ್ ರೆಡ್ಯೂಸಿಂಗ್ ಏಜೆಂಟ್ ರೆಸ್ಪೆಕ್ಟಿವ್ಲಿ. ಇದರಲ್ಲಿ ಯಾವ್ದು ಆಕ್ಸಿಡೈಸ್ ಆಗಿದೆ, ಯಾವ್ದು ಇದು ರೆಡ್ಯೂಸ್ ಆಗಿದೆ ಅಂತ ಹೇಳಿ ಅಂತ ಇದೆ. ಏನಿದೆ? H2S plus Cl2 is equal to S plus 2HCl. ಏನು ಆನ್ಸರು? ಕಮಾನ್ ಹೇಳಿ. ಹೇಳಿ, ಏನ ಬಿನ ಸಿನ ಡಿನ? ಬೇಗ ಆನ್ಸರ್ ಸ್ಟೂಡೆಂಟ್ಸ್, ಬೇಗ. ಸ್ಟೂಡೆಂಟ್ಸ್ ಲೈಕ್ ಮಾಡಿ, ಹಾಗೆ ಎಲ್ಲ ಬರೋರೆಲ್ಲ ಲೈಕ್ ಮಾಡಬೇಕು. ಥ್ಯಾಂಕ್ ಯು ಲೋಗರ್. ಆನ್ಸರ್ ಹೇಳಿ, ಯಾವ್ದು ಇದರಲ್ಲಿ? ಆನ್ಸರ್ ಈಸ್ ಆಪ್ಷನ್ ಬಿ. ಏನಾಗಿದೆ? H2S. ಈ H2S ಅಲ್ಲಿ ಹೈಡ್ರೋಜನ್ ರಿಮೂವ್ ಆಗಿದೆ ಅಂದರೆ ಈ ಪರ್ಟಿಕ್ಯುಲರ್ ಪ್ರೋಸೆಸ್ ಆಕ್ಸಿಡೆಂಟ್ ಆಗಿದೆ. ಅವ್ರು ಏನು ಕೇಳಿದಾರೆ? ಆಕ್ಸಿಡೈಸಿಂಗ್ ಏಜೆಂಟ್ ಯಾವ್ದಾಗಿದೆ? H2S ಆಕ್ಸಿಡೈಸಿಂಗ್ ಏಜೆಂಟ್ ಆಗಿದೆ. ಆಕ್ಸಿಡೈಸಿಂಗ್ ಏಜೆಂಟ್ ಆಗಿಲ್ಲ, ಆಕ್ಸಿಡೆಂಟ್ ಆಗಿದೆ. ಕರೆಕ್ಟ್ ಅಲ್ವಾ? ರೆಡ್ಯೂಸಿಂಗ್ ಏಜೆಂಟು ಕ್ಲೋರಿನ್ ಆಗಿದೆ. ಅಡಿಷನ್ ಆಫ್ ಹೈಡ್ರೋಜನ್ ಆಗಿದೆ, ರೆಡ್ಯೂಸಿಂಗ್ ಏಜೆಂಟ್ ಆಗಿದೆ. ಆಪ್ಷನ್ ಸಿ, ನಾಟ್ ಎನ್ ಸಿ. ಆಪ್ಷನ್ ಎ ಇಸ್ ಅನ್ ರೈಟ್ ಆನ್ಸರ್. ಓಕೆನಾ? ನೋ ಮುಖೇಶ್, ಆನ್ಸರ್ ಇಸ್ ಆಪ್ಷನ್ ಎ. ಲೆಟ್ ಅಸ್ solution idu. Okay na? Let us move to the second question. Sir, doubt. Behuda. Hi Behuda. Yes, please heli. Yen doubt heli. Sir, doubt. Yes, please asking doubt. Keli doubt enide keli. What is the doubt? Sir, doubt. Yes, please ask doubt. ನಾನು ಇರೋದೇ ನಿಮ್ಮ ಡೌಟ್ ಸಾಲ್ವ್ ಮಾಡೋಕ್ಕೆ. ಡೌಟ್ ಕೇಳಿ, ನನಗೆ ಡೌಟ್ ಕೇಳೋರ ಬೇಕು. ಬೇಗ ಡೌಟ್ ಕೇಳಿ. ವಾಟ್ ಇಸ್ ದ ಡೌಟ್? What's the doubt, students? ಕೇಳಿ, ನೀವು ಡೌಟ್ ಕೇಳಿ, ನಾನು ಕ್ಲಿಯರ್ ಮಾಡ್ತೀನಿ. ಏನು ಆನ್ಸರ್ ಇದರಲ್ಲಿ? ವಾಟ್ ಇಸ್ ದ ಆನ್ಸರ್? ಆನ್ಸರ್ ಈಸ್ ರೆಡಾಕ್ಸ್ ರಿಯಾಕ್ಷನ್. ರೈಟ್, ರೆಡಾಕ್ಸ್ ರಿಯಾಕ್ಷನ್ನೇ ಆನ್ಸರು. ಸರ್, ಮೈ ಫ್ರೆಂಡ್ ಸುರೇಶ್ ಬಾಬು ಇಸ್ ದ ನೇಮ್ ಆಫ್ ಬೆಹುದ. ಓಕೆ, ಇವರು ನಿಮ್ಮ ಫ್ರೆಂಡಾ? ಥ್ಯಾಂಕ್ ಯು ಸೋ ಮಚ್. Next, move on to the second question. For the reaction given below, choose the correct statement. Zinc oxide carbon ಜೊತೆ ಆಗಿ zinc carbon dioxide ಆಗ್ತಿದೆ. Zinc oxide is being reduced. Option B, zinc oxide is being oxidized. Option C is being oxidized. Option D, both A and C. ಏನು ಆನ್ಸರು? ಕಮಾನ್ ಹೇಳಿ. ಆನ್ಸರು ಯಾರು? ಲೋಗೋ ಸಿ ಅಂತ ಹೇಳಿದ್ದಾರೆ. ಮತ್ತೆ ಇನ್ಯಾರು?
ಐ ರೆಫರ್ ಟು ಹಿಮ್. ಥ್ಯಾಂಕ್ ಯು ಸೋ ಮಚ್. ಬಟ್ ರೆಫರ್ ಮಾಡಿದ್ದೀರಾ, ಎಲ್ಲಿ ಸಬ್ಸ್ಕ್ರಿಪ್ಷನ್ ಆಗಿಲ್ಲ. ಚಾನಲ್ ಸಬ್ಸ್ಕ್ರಿಪ್ ಮಾಡೋಕ್ಕೆ ಹೇಳ್ಬೇಕು ಹಂಗೆ, ಓಕೆನಾ? ಚಾನಲ್ಲು ಸಬ್ಸ್ಕ್ರಿಪ್ ಮಾಡಿ. ಯಾರು? ಬೆಹುದಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸುರೇಶ್ ಬಾಬು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಸಬ್ಸ್ಕ್ರೈಬ್ ಆಗಿ ಚಾನಲ್ನ, ಓಕೆನಾ? ಭಾನುವಾರ ಕ್ಲಾಸ್ ಅಟೆಂಡ್ ಮಾಡೋದು ಮರಿಬೇಡಿ. ವಾಟ್ಸ್ ದ ಆನ್ಸರ್ ಸ್ಟೂಡೆಂಟ್ಸ್? ಏನು ಆನ್ಸರು? ಕಮಾನ್ ಆನ್ಸರ್ ಮಾಡಿ. ಆನ್ಸರ್ ನಾನು ಇಷ್ಟಕ್ಕೆ ಲೇಟಾಗಿ ಬರ್ತಿದೆ ಅನ್ಸ ತಿಳ್ಕೊತೀನಿ. ಬೇಗ ಕ್ಲಾಸ್ ಮುಗಿಸೋಣ, ಓಕೆನಾ? ಏನು ಆನ್ಸರು? ಆಪ್ಷನ್ ಬೋತ್ ಎ ಆ್ಯಂಡ್ ಸಿ ಎರಡೂ ಆಗಿದೆ ಅಂತ ಅರ್ಥ. ಲೆಟ್ ಅಸ್ ಮೂವ್ ಫಾರ್ ದ ಲಾಸ್ಟ್ ಟಾಪಿಕ್. ಕೊರೋಷನ್ ಅಂದ್ರೆ ಏನು, ಎಫೆಕ್ಟ್ ಆಫ್ ಕೊರೋಷನ್ನು, ಅದ್ರ ಪ್ರಿವೆಂಟನ್ನು, ರನ್ಸಿಡಿಟಿ ಮುಗಿಸ್ಬಿಟ್ಟು ಟಾಪಿಕ್ ಮುಗಿಸೋಣ, ಓಕೆನಾ? ಡೆಫಿನಿಷನ್ ಆಫ್ ಕೊರೋಷನ್. ವಾಟ್ ಹ್ಯಾಪೆಂಡ್? ಕೊರೋಷನ್ ಇಸ್ ನಥಿಂಗ್ ಬಟ್ ಇದು ನೋಡಿದಿರಲ್ವಾ, ಏನು ವಾಟ್ ಹ್ಯಾಪೆಂಡ್? ಐರನ್ ಆಬ್ಜೆಕ್ಟ್ನ ಜಾಸ್ತಿ ದಿನ ಬಿಟ್ಟರೆ ಏನಾಗುತ್ತೆ, ಒಂದು ಬ್ರೌನ್ ಒಂದು ರಸ್ಟ್ ಟೇಕ್ಸ್ ಪ್ಲೇಸ್ ಆಗುತ್ತೆ. ಕೊರೋಷನ್ ಇಸ್ ನಥಿಂಗ್ ಬಟ್ ಇನ್ ರಸ್ಟಿಂಗ್ ಐರನ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಅಂಡ್ ಮಾಯ್ಸ್ಚರ್ ಟು ಅಂಡ್ ಗೆಟ್ಸ್ ಕನ್ವರ್ಟೆಡ್ ಬೈ ಇಂಟು ಹೈಡ್ರೇಟೆಡ್ ಅಯಾನ್ ಆರ್ ರೆಸ್ಟ್. ಹೈಡ್ರೇಟೆಡ್ ಅಯಾನ್ ಅಥವಾ ರೆಸ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಇದನ್ನ ಏನಂತ ಕರೀತಾರೆ? ಏನೋ ಕೊರೋಷನ್ ಅಂತ ಕರೀತಾರೆ ಅಥವಾ ರಸ್ಟ್ ಅಂತ ಕರಿತೀವಿ. ಈ ರಸ್ಟ್ ಫಾರ್ ಎಕ್ಸಾಂಪಲ್ ರಸ್ಟ್ ಕೊರೋಷನ್ ಆಗಕ್ಕೆ ನಮಗೆ ಏರ್ ಮತ್ತು ವಾಟರ್ ಎರಡು ಇಂಪಾರ್ಟೆಂಟು. ಈ ಪರ್ಟಿಕ್ಯುಲರ್ ಟಾಪಿಕ್ನ ಸ್ಟೂಡೆಂಟ್ಸ್ ನಾವು ಡೀಟೇಲ್ ಆಗಿ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಅದರಲ್ಲಿ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಲ್ಲಿ ರಿಯಾಕ್ಷನ್ಸ್ ಇದೆಯಲ್ಲ ಅದರಲ್ಲಿ ಡಿಸ್ಕಸ್ ಮಾಡೋಣ, ಓಕೆನಾ? ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ರಿಯಾಕ್ಷನ್ ಅಲ್ಲಿ ಡಿಸ್ಕಸ್ ಮಾಡೋಣ. ಲೆಟ್ ಅಸ್ ಮೂವ್. ದೇರ್ ಆರ್ ಮೆನಿ ಎಕ್ಸಾಂಪಲ್ಸ್ ಆರ್ ದೇರ್. ಒನ್ ಕ್ವಶನ್ ಇಸ್ ದೇರ್. ಕ್ವಶನ್ ಬಂತು ಸ್ಟೂಡೆಂಟ್ಸ್, ಎಲ್ಲಿ ಯಾರು ಇಲ್ಲ? ಐ ರೆಫರ್ ಟು ಹಿಮ್. ಥ್ಯಾಂಕ್ ಯು ರೆಫರ್ ಮಾಡಿರೋದಕ್ಕೆ ಥ್ಯಾಂಕ್ ಯು. ಬಟ್ ಆನ್ಸರ್ ಮಾಡಿ, ಕಮಾನ್ ಬೇಗ ಸ್ಟೂಡೆಂಟ್ಸ್. ವಾಟ್ಸ್ ದ ಆನ್ಸರ್? ವಾಟ್ ಈಸ್ ದ ಸೋರ್ಸ್ ಆಫ್ ಏರ್ ಅಂಡ್ ಮಾಯ್ಸ್ಚರ್ ಇನ್ ದಿ ರಿಯಾಕ್ಷನ್? ಅಟ್ಮಾಸ್ಫಿಯರ್ ಇಂದ, ಔಟರ್ ಸ್ಪೇಸ್ ಇಂದ? ಎಲ್ಲಿಂದ ಬರುತ್ತೆ ಏರ್ ಅಂಡ್ ಆಕ್ಸಿಜನ್? ಕಮಾನ್ ಹೇಳಿ ಆನ್ಸರ್ ಯಾವುದು ಸ್ಟೂಡೆಂಟ್ಸ್? ಕೇವಲ 4 ವಾಚಿಂಗು, 10 ಇತ್ತು ವಾಚಿಂಗ್. ಯಾಕೆ 4? ಲೈಕ್ ಮಾಡಿಲ್ಲ. ಬಹುದಾ ಸುರೇಶ್ ಬಾಬು ಲೈಕ್ ಮಾಡಿ ಹೆಂಗೆ ವಿಡಿಯೋನ. ಆನ್ಸರ್, ವಾಟ್ಸ್ ದ ಆನ್ಸರ್? ವೇರ್ ಇಸ್ ಮುಖೇಶ್? ಎಲ್ಲೋದ್ರಿ? ಆನ್ಸರ್ ಹೇಳಿ ಮುಖೇಶ್. ಎಲ್ಲಿ ಆನ್ಸರ್? ಚಾರ್ಟ್ ಸೆಕ್ಷನ್ ಅಲ್ಲಿ ತಿಳಿಸ್ತಿಲ್ಲ. ವಾಚಿಂಗ್ ಕಡಿಮೆ ಆಯ್ತಿದೆ, ಲೈವ್ ವಾಚಿಂಗು. ವಾಟ್ ಇಸ್ ದ ಆನ್ಸರ್? ಆನ್ಸರ್ ಲೇಟಾಗಿ ಬರುತ್ತೆ, ನಾನು ಆನ್ಸರ್ ನಿಮಗೆ ರಿಪ್ಲೈ ಮಾಡ್ತೀನಿ. ಬೇಗ ಆನ್ಸರ್ ಕ್ವಶನ್ನ ಮುಗಿಸೋಣ. ಆನ್ಸರ್ ಏನು? ಅಟ್ಮಾಸ್ಫಿಯರ್ ಇಂದ ಸಿಗುತ್ತೆ, ಕರೆಕ್ಟ್ ಅಲ್ವಾ? ಅದೇ ರೀತಿ ಲೆಟ್ಸ್ ಪ್ರಾಕ್ಟೀಸ್. ಎಕ್ಸ್ಪ್ಲೇನ್ ವೈ ರೆಸ್ಟಿಂಗ್ ಆಫ್ ಐರನ್ ಆಬ್ಜೆಕ್ಟ್ಸ್ ಇಸ್ ಫಾಸ್ಟರ್ ಇನ್ ಕೋಸ್ಟಲ್ ಏರಿಯಾಸ್ ದೆನ್ ಇನ್ ಡೆಸರ್ಟ್ ಏರಿಯಾಸ್. ಡೆಸರ್ಟ್ ಏರಿಯಾಗಿಂತ ಕೋಸ್ಟಲ್ ಏರಿಯಾದಲ್ಲಿ ಯಾಕೆ ರೆಸ್ಟಿಂಗ್ ಜಾಸ್ತಿ ಆಗುತ್ತೆ? ವೈ? ಬಿಕಾಸ್ ಬೋತ್ ಏರ್ ಅಂಡ್ ಮಾಯ್ಸ್ಚರ್ ರಿಕ್ವೈರ್ಡ್ ಫಾರ್ ರೆಸ್ಟಿಂಗ್, ಕರೆಕ್ಟ್ ಅಲ್ವಾ? ರೆಸ್ಟಿಂಗ್ಗೆ ಆಪ್ಷನ್ ಎ. ಎಸ್ ಆನ್ಸರ್ ಬರ್ತಿದೆ ಮುಖೇಶ್, ವೆರಿ ಗುಡ್. ಆಪ್ಷನ್ ಎ ಇಸ್ ಅಂಡ್ ರೈಟ್ ಆನ್ಸರ್. ಕಮಾನ್ ಈ ಕ್ವಶನ್ನ ಡಿಸ್ಕಸ್ ಮಾಡೋಣ. ಎಸ್ ಎ ಇಸ್ ರೈಟ್ ಆನ್ಸರ್. ಬಟ್ ಲೇಟಾಗಿ ಬರ್ತಿದೆ ಮುಖೇಶ್, ಓಕೆನಾ? ಗೊತ್ತಾಗ್ತಿದೆ, ಅರ್ಥ ಆಗ್ತಿದೆ. ಬಟ್ ಲೈವ್ ವಾಚಿಂಗ್ ಯಾಕೆ ಕಡಿಮೆ ಆಯ್ತಿದೆ? ಎಲ್ಲೋದ್ರಿ ಫ್ರೆಂಡ್ಸ್? ಎಲ್ಲಿ? ವೇರ್ ಬಾಲ ಹೋಗಿದ್ದಾರೆ, ಲೋಗರ್ ಇಲ್ಲ, ಆನ್ಸರ್ ಮಾಡ್ತಿಲ್ಲ. ಯಾಕೆ ಸ್ಟೂಡೆಂಟ್ಸ್? ಲಾಸ್ಟ್ ಇನ್ನೊಂದು 10 ನಿಮಿಷ ಮುಗಿಸ್ಬಿಡ್ತೀನಿ. ಲಾಸ್ಟ್ 10 ನಿಮಿಷ ಮೇಲೆ ತಗೊಳ್ಳಲ್ಲಪ್ಪ. ಲಾಸ್ಟ್ 10 ನಿಮಿಷ ಈ ಕ್ವಶನ್ಗೆ ಏನು? ಯಾಕಂದ್ರೆ ಫಾರ್ ರಸ್ಟಿಂಗ್ ವಿ ನೋ, ಫಾರ್ ರಸ್ಟಿಂಗ್ ಬೋತ್ ಏರ್ ಅಂಡ್ ಅಲ್ವಾ, ಬೋತ್ ಏರ್ ಅಂಡ್ ಮಾಯ್ಸ್ಚರ್ ಇಸ್ ಇಂಪಾರ್ಟೆಂಟ್. ಇನ್ ಡೆಸರ್ಟ್ ಏರಿಯಾ ಮಾಯ್ಸ್ಚರ್ ಕಂಟೆಂಟ್ಸ್ ಇಸ್ ವೆರಿ ಲೆಸ್. More humidity, yes, absolutely, it's right answer. Humidity is important. More humidity ಇರೋ ಕಾರಣದಿಂದ ಎಲ್ಲಿ ಕೋಸ್ಟಲ್ ಏರಿಯಾದಲ್ಲಿ ಜಾಸ್ತಿ ಬೇಗ ಆಗುತ್ತೆ. ಲೆಟ್ ಅಸ್ ಮೂವ್ ಫಾರ್ ದ ಕ್ವಿಜ್ ಟೈಮ್. ಕಮ್ ಆನ್, ಕ್ವಿಜ್ ಅಲ್ಲಿ ಫಸ್ಟ್ ಕ್ವಶನ್ ಯಾವುದು? ರೆಸ್ಟಿಂಗ್ ಕ್ಯಾನ್ ಬಿ ಪ್ಲೇಸ್ಡ್ ಅಂಡರ್ ವಿಚ್ ಆಫ್ ದಿ ಫಾಲೋಯಿಂಗ್ ಟೈಪ್ಸ್ ಆಫ್ ರಿಯಾಕ್ಷನ್? ಯಾವ ಟೈಪ್ ಅಲ್ಲಿ ರೆಸ್ಟಿಂಗ್ ನ ಇಡಬಹುದು? ಆಪ್ಷನ್ ಎ ರಿಡಕ್ಷನ್, ಆಪ್ಷನ್ ಬಿ ಡಿಸ್ಪ್ಲೇಸ್ಮೆಂಟ್, ಆಪ್ಷನ್ ಸಿ ಆಕ್ಸಿಡೇಷನ್, ಆಪ್ಷನ್ ಡಿ ಡಬಲ್ ಡಿಸ್ಪ್ಲೇಸ್ಮೆಂಟ್. ಕೋಸ್ಟಲ್ ಏರಿಯಾ, ಎಸ್ ರೈಟ್ ಆನ್ಸರ್. ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂತೂ ಆನ್ಸರ್ ಅಲ್ಲ. ಯಾವುದು? ಎ ಬಿ ಸಿ. ಯಾವ್ದು ಆನ್ಸರ್? ಕಮಾನ್ ಹೇಳಿ, ವಾಟ್ ಇಸ್ ದ ಆನ್ಸರ್? ಆನ್ಸರ್ ಸ್ಟೂಡೆಂಟ್ಸ್? ಆನ್ಸರ್ ಆಮೇಲೆ ಹೇಳ್ತೀರಾ ಅಂತ ತಿಳ್ಕೊಂತೀನಿ. ಆನ್ಸರ್ ಇಸ್ ಆಕ್ಸಿಡೇಷನ್ ಇಸ್ ಟೇಕ್ಸ್ ಪ್ಲೇಸ್. ಲೆಟ್ ಅಸ್ ಮೂವ್ ಫಾರ್ ದ ಸೆಕೆಂಡ್ ಕ್ವಶನ್. ವಾಟ್ ಇಸ್ ದ ಸೆಕೆಂಡ್ ಕ್ವಶನ್? ವಿಚ್ ಆಫ್ ದಿ ಫಾಲೋಯಿಂಗ್ ಕರೆಕ್ಟ್ಲಿ ರೆಪ್ರೆಸೆಂಟ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಫಾರ್ ರಸ್ಟಿಂಗ್ ಐರನ್? ಯಾವುದು ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಇಷ್ಟರಲ್ಲಿ? ಯಾವ್ದು ಹೇಳಿ? ಯಾವುದು? ಆಪ್ಷನ್ ಡಿ, ಕರೆಕ್ಟ್ ಅಲ್ವಾ? ಅದೇ ರೀತಿ ಮೂವ್ ಮಾಡೋಣ. ಈ ಕ್ವಶನ್ ನೆಕ್ಸ್ಟ್ ನೋಡೋಣ. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಯಾವುದು? ಎಫೆಕ್ಟ್ ಆಫ್ ಕೊರೋಷನ್ ಅಂಡ್ ಇಟ್ಸ್ ಪ್ರಿವೆನ್ಷನ್. ಸ್ಟೂಡೆಂಟ್ಸ್ ಟೇಕ್ 5 minutes break. Let us finish in 5 to 10 minutes. 1 second. Option C is right answer. ನೀರು ಕುಡ್ಕೊಂಡು ಬರ್ತೀನಿ ರೀ, ನಾನು ನೀರು ಕುಡಿಬೇಕಲ್ವಾ? 1 second. 5 minutes break ಸ್ಟೂಡೆಂಟ್ಸ್.
ತೋರಿಸ್ಕೊಬೇಡ. Hi students, welcome back. Okay sir, thank you sir. Okay, welcome back students. Come on, let us discuss last topic. Sir, logger went sir. Okay, logger, thank you so much for attending. ಇಲ್ಲಿ ತಕ್ಕ ಅಟೆಂಡ್ ಮಾಡಿದ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ, ಕಮ್ ಆನ್ ಲಾಸ್ಟ್ ಅಪ್ಪ ಅಟೆಂಡ್ ಮಾಡ್ಬೇಡ, ಬೇಗ ಮುಗಿಸ್ಬಿಡ್ತೀನಿ ಟಕ್ನೆ. ಟೈಮ್ ಆಗಿದೆ ಅಲ್ವಾ? ಇಟ್ಸ್ ಲ್ಯಾಪ್ಟಾಪ್ ಬ್ಯಾಟ್ರಿ ಸ್ಲೋ. ಇಟ್ಸ್ ಓಕೆ, ಇಟ್ಸ್ ಕಮ್ ಆನ್ ಲಾಸ್ಟ್. ನಾವು ಈ ಕೊರೆಕ್ಷನ್ನ ಪ್ರಿವೆಂಟ್ ಮಾಡೋದು ಯಾಕೆ ಇಷ್ಟೊಂದು ಇಂಪಾರ್ಟೆಂಟು? ಇದನ್ನ ಮೇಲ್ ಮಾಡೋಣ, ಡೀಟೇಲಾಗಿ ಬೇಡ. ಓಕೆನಾ ಮುಖೇಶ್? ಏನಪ್ಪ ಅಂದರೆ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಲೈವ್ ಹೋಗ್ತೀವಲ್ಲ, ನೀವು ಹಿಂಗೆ ಸಪೋರ್ಟ್ ಮಾಡಿದ್ರೆ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸು ಲೈವ್ ಹೋಗೋಣ, ಅವಾಗ ಗೊತ್ತಾಗುತ್ತೆ. ಓಕೆನಾ? ವಾಟ್ ಹ್ಯಾಪೆಂಡ್? ಯಾಕೆ ಅಂದರೆ ಇದರಿಂದ ನಮ್ಗೆ ಏನಾಗುತ್ತೆ, ನಾವು ಬೇಕಾದಷ್ಟು ನೋಡಿದ್ದೀವಿ ಕೊರೋಷನ್ ಕಾಸಸ್ ಏನು ಮಾಡುತ್ತೆ, ಈ ಮೆಟಲ್ಸ್ ಇರುತ್ತಲ್ಲ ಆ ಮೆಟಲ್ಸ್ನ ಏನು ಮಾಡುತ್ತೆ, ಅದರದ್ದು ಎಬಿಲಿಟಿನ ಕಡಿಮೆ ಮಾಡುತ್ತೆ ಸ್ಟೂಡೆಂಟ್ಸ್. ಕರೆಕ್ಟ್ ಅಲ್ವಾ? ಅದರಿಂದ ನಾವು ಏನು ಪ್ರಿವೆಂಟ್ ಮಾಡೋದು ತುಂಬ ಇಂಪಾರ್ಟೆಂಟು. ದೇರ್ ಆರ್ ಮೆನಿ ವೇಸ್ ಆರ್ ದೇರ್ ಇನ್ ಪ್ರಿವೆಂಟಿಂಗ್. ಕರೆಕ್ಟ್ ಅಲ್ವಾ? ಪ್ರಿವೆಂಟ್ ಮಾಡೋಕ್ಕೆ ಬೇಕಾದ್ರೆ ಬೇಕಾದಷ್ಟು ವೇಸ್ ಇದೆ. ಮತ್ತೆ ಇಷ್ಟು ಇಲ್ಲಿಗೆ ಇವತ್ತಿನ ಪರ್ಟಿಕ್ಯುಲರ್ ಚಾಪ್ಟರ್ ಕಂಪ್ಲೀಟ್ ಆಗಿದೆ ಸ್ಟೂಡೆಂಟ್ಸ್. ಲಾಸ್ಟ್ ದೇರ್ ಇಸ್ ಸಮ್ ಎಕ್ಸರ್ಸೈಸ್ ಕ್ವಶನ್ಸ್ ಆರ್ ದೇರ್. ಇನ್ ನೆಕ್ಸ್ಟ್ ಕ್ವಶನ್ಸ್ ವಿ ಡಿಸ್ಕಸ್ ದಟ್ ಎಕ್ಸರ್ಸೈಸ್ ಕ್ವಶನ್ಸ್. ಓಕೆನಾ? ನೆಕ್ಸ್ಟ್ ಕ್ವಶನ್ ಅಲ್ಲಿ ಡಿಸ್ಕಷನ್ ಮಾಡೋಣ. ಕ್ವಿಕ್ ಆಗಿ ಸಮ್ಮರೈಸ್ ಮಾಡ್ಬಿಡೋಣ. ಸರ್, ಕ್ಯಾನ್ ಯು ಪೋಸ್ಟ್ ದಿಸ್ ಪಿ ಪಿ ಟಿ ಇನ್ ಡಿಸ್ಕ್ರಿಪ್ಷನ್? ಎಸ್, ಅಬ್ಸಲ್ಯೂಟ್ಲಿ. ಈ ಪಿ ಪಿ ಟಿನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ಲೇಟರ್. ಎಸ್, ಅಬ್ಸಲ್ಯೂಟ್ಲಿ ಮುಖೇಶ್, ಇದನ್ನ ಹಾಕ್ತೀನಿ, ನೀವು ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಏನು ಸಮ್ಮರೈಸ್ ಏನೇನು ಕಲ್ತೋ? ಫಸ್ಟ್ ಟಾಪಿಕ್ಕು ಫಿಸಿಕಲ್ ಚೇಂಜಸ್ಸು, ಕೆಮಿಕಲ್ ಚೇಂಜಸ್ ಅಂದ್ರೆ ಕಲ್ತೋ. ಮತ್ತೆ ಕೆಮಿಕಲ್ ರಿಯಾಕ್ಷನ್ ಅಂದ್ರೆ ಏನು, ಅಬ್ಸರ್ವೇಷನ್ ಆಫ್ ದಿ ಕೆಮಿಕಲ್ ರಿಯಾಕ್ಷನ್ ಕಲ್ತೋ. ಅದು ಪೇಂಟಿಂಗ್, ಇಟ್ಸ್ ಅಬ್ಸಲ್ಯೂಟ್ಲಿ ಪೇಂಟಿಂಗ್, ಗ್ಯಾಲ್ವಿನೈಸೇಷನ್. ಇದನ್ನ ನಾವು ನೋಡಿ ಮುಖೇಶ್, ಇದು ಈ ಕಾನ್ಸೆಪ್ಟ್ನ ನಾವು ಟಿನ್ ಪ್ಲೇಟಿಂಗ್, ದೇರ್ ಆರ್ ಮೆನಿ ಮೆಥಡ್ಸ್ ಆರ್ ದೇರ್. ನಾವು ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಲೈವ್ ಹೋಗ್ತೀವಲ್ಲ ಮುಖೇಶ್, ನೀವು ಕೇಳಿದ್ರಲ್ಲ ಮೆಟಲ್ಸ್ ಅಂಡ್ ಇದು ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡು. ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ ಯಾವಾಗ ಹೋಗೋಣ ಲೈವು? ಮಂಗಳವಾರ ಈವ್ನಿಂಗು, ಇದೇ ಸಮಯ, ಮಂಗಳವಾರ ಈವ್ನಿಂಗ್ ಅಥವಾ ಶುಕ್ರವಾರ, ಟ್ಯೂಸ್ಡೇ ಈವ್ನಿಂಗ್ ಆರ್ ಫ್ರೈಡೇ ಈವ್ನಿಂಗ್. ವಿತಿನ್ ದೀಸ್ 2 days ಇವೆರಡು ದಿನದಲ್ಲಿ ನಾವು ಲೈವ್ ಹೋಗೋಣ. ಓಕೆನಾ ಸ್ಟೂಡೆಂಟ್ಸ್? ಇದು ನೆಕ್ಸ್ಟ್ ರೈಟಿಂಗ್ ಕೆಮಿಕಲ್ ರಿಯಾಕ್ಷನ್ ಬರೆಯೋದು ಹೇಗೆ? ಇನ್ ಲೆಫ್ಟ್ ರಿಯಾಕ್ಷನ್ ವಿ ರೈಟ್ ಆಸ್ ಅನ್ ರಿಯಾಕ್ಟೆಂಟ್, ಇನ್ ರೈಟ್ ವಿ ರೈಟ್ ಆಸ್ ಅನ್ ಪ್ರಾಡಕ್ಟ್. ಓಕೆ ಸರ್, ಥ್ಯಾಂಕ್ ಯು ಮುಖೇಶ್, ಥ್ಯಾಂಕ್ ಯು. ಇಲ್ಲಿ ತನಕ ಅಟೆಂಡ್ ಮಾಡೋದಕ್ಕೆ ಇದು ಬರಿತೀವಿ. ಮತ್ತೆ ವಾಟ್ ಈಸ್ ಬ್ಯಾಲೆನ್ಸ್ಡ್ ಕೆಮಿಕಲ್ ರಿಯಾಕ್ಷನ್ ಅಂದ್ರೆ ಏನು? ಈ ರೀತಿ ಬ್ಯಾಲೆನ್ಸ್ಡ್ ಕೆಮಿಕಲ್ ರಿಯಾಕ್ಷನ್ ಬರಿತೀವಿ. ಮತ್ತೆ ಇನ್ನೇನು ಕಲ್ತೋ? ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಕಲ್ತೋ, ಹೇಗೆ ಬ್ಯಾಲೆನ್ಸ್ ಮಾಡೋದಂತ ಕಲ್ತೋ. ಅದೇ ರೀತಿ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್, ಕಾಂಬಿನೇಷನ್ ಅಂದ್ರೆ ಏನು, ಡಿಕಂಪೋಸಿಷನ್ ಅಂದ್ರೆ ರಿಯಾಕ್ಷನ್ ಅಂದ್ರೆ ಏನು ಕಲ್ತೋ. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಕಲ್ತೋ. ಎಕ್ಸೋಥರ್ಮಿಕ್, ಎಂಡೋಥರ್ಮಿಕ್ ಅಂದ್ರೆ ಕಲ್ತೋ. ಎಂಡೋಥರ್ಮಿಕ್ ಅಂದ್ರೆ ಹೀಟ್ನ ಅಬ್ಸರ್ವ್ ಮಾಡ್ಕೊಳ್ಳೋದು, ಎಕ್ಸೋಥರ್ಮಿಕ್ ಅಂದ್ರೆ ಹೀಟ್ ಲಿಬರೇಟ್ ಮಾಡೋದು ಕಲ್ತೋ. ಓಕೆನಾ? ಓಕೆ ಸ್ಟೂಡೆಂಟ್ಸ್, ಲೆಟ್ ಅಸ್ ಕಂಪ್ಲೀಟ್ ಆಕ್ಸಿಡೇಷನ್, ರಿಡಕ್ಷನ್, ಆಕ್ಸಿಡೇಷನ್ ಎಲ್ಲ ಕಲ್ತೋ. ಮತ್ತೆ ಕೊರೋಷನ್ ಬಗ್ಗೆ ಕಲ್ತೋ, ಪ್ರಿವೆನ್ಷನ್ ಆಫ್ ಕೊರಕ್ಷನ್ ಕಲ್ತೋ, ರೆನ್ಸಿಡಿಟಿ ಕಲ್ತೋ, ಇಷ್ಟು ಕಲ್ತೋ. ಕರೆಕ್ಟ್ ಅಲ್ವಾ? ಇಲ್ಲಿಗೆ ಓಕೆ ಸರ್, ಐ ವಿಲ್ ಅಟೆಂಡ್. ಥ್ಯಾಂಕ್ ಯು ಸೋ ಮಚ್ ಮುಖೇಶ್. ಇದು ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡು. ಮತ್ತೆ ಇನ್ಯಾವುದು ಭಾನುವಾರ ಯಾವ್ದು ಹೋಗ್ತೀನಿ ಅಂದೆ? ರಿದ್ಯರಾಜ್, ಮರಿಬೇಡಿ ಭಾನುವಾರ. ನಿಮ್ಮ ಫ್ರೆಂಡ್ಸ್ನು ಇನ್ನೂ ರೆಫರ್ ಮಾಡಬೇಕು, ಇನ್ನೂ ಮಾಡಬೇಕು. ಇಲ್ಲಿಗೆ ಇವತ್ತಿನ ಪರ್ಟಿಕ್ಯುಲರ್ ಸೆಷನ್ನ ಎಂಡ್ ಮಾಡೋಣ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಸೋ ಮಚ್. ನನ್ನ ಕಡೆಯಿಂದ ಒನ್ ಬಿಗ್ ಬೋ ಫಾರ್ ಆಲ್ ಮೈ ಸ್ಟೂಡೆಂಟ್ಸ್ ಅಟೆಂಡಿಂಗ್. ಇಲ್ಲಿ ತನಕ ಪೇಷನ್ಸ್ ಇಂದ ಕ್ಲಾಸ್ ಕೇಳಿದ್ಕೆ ಮುಖೇಶ್, ಇರಿದ್ಯರಾಜ್, ಲೋಗರ್ ಅಂಡ್ ಎವ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್ಗೆ ನಾನು ಚಿರಋಣಿ. ಸರ್, do you know Shimon sir? That's absolutely I know Shimon sir. Iridhyaraj, how can I do not know Shimon sir? Yes, and ಅವರು ನನಗೆ ಮೇನ್ ಆಗಿ ಏನು ಗೊತ್ತಾ, ಶಿಮೋನ್ ಸರ್ ನಾನು ಶಿಮೋನ್ ಸರ್ ಫ್ಯಾನು. ಶಿಮೋನ್ ಸರ್ನ ನಾನು ಡೈರೆಕ್ಟ್ ಮೀಟ್ ಮಾಡಿದ್ದೀನಿ. ಯಾಕೆ ಮುಖೇಶ್? ಇದು ನಾನು ಶಿಮೋನ್ ಸರ್ ಅಷ್ಟು ಚೆನ್ನಾಗಿ ಮಾಡಲ್ಲ ಗೊತ್ತು. ಶಿಮೋನ್ ಸರ್ ಹತ್ರ ಬೆಳಿಬೇಕು ಅಂತ ನನಗೂ ಆಸೆ ಇದೆ. ಬಟ್ ನಿಮ್ಮ ಸಪೋರ್ಟಿಂದ ನಾನು ಆ ರೀತಿ ಬೆಳಿಬೋದು. ಹೇಗಿದೆ ಟೀಚಿಂಗ್, ಹೇಗಿದೆ ಮುಖೇಶ್? ಕಮಾನ್ ಮುಖೇಶ್, ಇರಿದ್ಯರಾಜ್, ಈಗ ಟೀಚಿಂಗ್ ಹೇಗಿದೆ ಅಂತ. ಈಗ ಫೀಡ್ಬ್ಯಾಕ್ ಸೆಷನ್ನು, ಈಗ ಲಾಸ್ಟು ಇಲ್ಲಿ ನೋಡಿ ಆಲ್ಮೋಸ್ಟ್ 3 hours ಆಗಿದೆ. ಇನ್ನು 1 ನಿಮಿಷ ಟೈಮ್ ಕೊಡ್ತೀನಿ, ನಿಮ್ಮ ಬಗ್ಗೆ ಇಂಟ್ರಡ್ಯೂಸ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು, ಫೀಡ್ಬ್ಯಾಕ್ ಕೊಡೋದು. ಫೀಡ್ಬ್ಯಾಕ್ ಮಾಡಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು, ಮೈ ಇನ್ಸ್ಟಾಗ್ರಾಮ್ ಐ ಡಿ ಸುಹಾಸ್ KS ಗೌಡ, ಪ್ಲೀಸ್ ಫಾಲೋ ಮೀ. ಓಕೆ ಸರ್? ಓಕೆ, ಕಮಾನ್ ಈಗ ಹೇಳಿ. ಸರ್, ಆ್ಯಕ್ಚುಲಿ ಐ ಡೋಂಟ್ ನೋ ಕನ್ನಡ, ಬಟ್ ಐ ಅಂಡರ್ಸ್ಟ್ಯಾಂಡ್ ಯುವರ್ ಲ್ಯಾಂಗ್ವೇಜ್ ವಿತ್ ಯುವರ್ ಎನ್ಸ್. ಥ್ಯಾಂಕ್ ಯು ಸೋ ಮಚ್ ಮುಖೇಶ್, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್, ಇರಿದ್ಯರಾಜ್, ಹೇಗಿತ್ತು ಟೀಚಿಂಗು? How was your feedback, students? Please give an valuable feedback. You really teach it well, sir. Thank you so much, Mukesh. Thank you. Okay, students, let us end this today's session. Bye. Let us bye, students. Please follow me on Instagram, Suhas KS Gowda. Okay, thank you. Bye guys. Bye ಮಾಡಿ ಎಲ್ಲರೂ. ಟೀಚರ್ಗೆ, ನಿಮ್ಮ ಸರ್ಗೆ ಬಾಯ್ ಮಾಡಿ. ಬಾಯ್ ಸ್ಟೂಡೆಂಟ್ಸ್. ಬಾಯ್.
ವೆರಿ ನೈಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಇರಿದ್ಯಾ ರಾಜ್, ಥ್ಯಾಂಕ್ ಯು. ಬಾಯ್, ಥ್ಯಾಂಕ್ ಯು ಫಾರ್ ಎವ್ರಿ ಒನ್. ದಿಸ್ ಆರ್ಟ್ ಈಸ್ ಮೈ ಫ್ರೆಂಡ್. ನನ್ನ ಕಡೆಯಿಂದ ಒಂದು ಆರ್ಟ್ ಕೊಡ್ತೀನಿ ರೀ. ವೇರ್ ಇಸ್ ದಟ್ ಆರ್ಟ್? ಎಸ್, this art, I like you are teaching, thank you so much. This art from my side for every my dear students, ಎಲ್ಲರಿಗೂ ಈ ಆರ್ಟ್ ಓಕೆನಾ. ಮತ್ತೆ ಇನ್ನೊಂದು, ಎಲ್ಲರೂ ಪ್ರಾಮಿಸ್ ಮಾಡಿ, ಬಾಯ್ ಸರ್ ಪ್ಲೀಸ್ ಪೋಸ್ಟ್ ದಿಸ್. ಡೆಫಿನೆಟ್ಲಿ ಐ ಪೋಸ್ಟ್ ದಿಸ್ PPT. ಪ್ಲೀಸ್ ಜಾಯಿನ್ ದ ಟೆಲಿಗ್ರಾಮ್ ಚಾನಲ್ ಮುಖೇಶ್, ಓಕೆನಾ. ಟೆಲಿಗ್ರಾಮ್ ಚಾನಲ್ ಜಾಯಿನ್ ಆಗಿ ಅಲ್ಲಿ ಪೋಸ್ಟ್ ಮಾಡ್ತೀನಿ, ಓಕೆನಾ. ಓಕೆ ಬಾಯ್ ಸರ್, ಪ್ಲೀಸ್ 100% ಐ ಪೋಸ್ಟ್ ದಿಸ್. ಆ್ಯಂಡ್ ಸಂಡೇ ಲೈವ್ ಅಟೆಂಡ್ ಮಾಡೋದು ಮಾತ್ರ ಮರಿಬಿಡಿ. ಟುಮಾರೋ ಐ ಗೋ ಲೈವ್. ಟುಮಾರೋ ಕೂಡ ಲೈವ್ ಇದೆ. ಟುಮಾರೋ ಏನು NCERT ಲೈನ್ ಬೈ ಲೈನ್ ಡಿಸ್ಕಷನ್ ಮಾಡೋಣ. ನಾಳೆ ಕೂಡ ಲೈವ್ ಬರೋಣ, ಓಕೆನಾ. ಬಾಯ್ ಸ್ಟೂಡೆಂಟ್ಸ್, ಟಾಟಾ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಬಾಯ್.